ಆತ್ಮೀಯ ಎಲ್ಲ ಶಿಕ್ಷಕ ಬಂಧು ಭಗಿನಿಯರಿಗೆ ಮತ್ತು ಸ್ವೀಕೃತಿ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ನೋಡಲ್ ಆಫೀಸರ್ ಅವರಿಗೆ ಎರಡನೇ ದಿನದ ಅಂದರೆ ಇವತ್ತು ನಾವು ಭಾಷೆ ಹಾಗೆಯೇ ಕಂಪ್ಯೂಟರ್ ಸೈನ್ಸ್, ಫಿಸಿಕಲ್ ಎಜುಕೇಷನ್ ಈ 5 ವಿಷಯಗಳ ಮತ್ತು ವಾರ್ಡನ್ರವರು ಒಂದು 10ನೇ ತರಗತಿಗೆ ಇರುವಂಥ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನೋ ದಿಸೆಯಲ್ಲಿ ನಿನ್ನೆ ದಿವಸ ಪ್ರಾಂಶುಪಾಲರನ್ನು ಒಳಗೊಂಡಂತೆ ಕೋರ್ ವಿಷಯಗಳ ಎಲ್ಲ ಶಿಕ್ಷಕರಿಗೆ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರವರು ಮತ್ತು ಅಧಿಕಾರಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳ ಸಹಯೋಗದಲ್ಲಿ ಓರಿಯೆಂಟೇಷನ್ ಮಾಡಲಾಗಿದೆ. ಸಮಾಲೋಚನೆ ಇವತ್ತು ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರವರ ಆದೇಶದ ಮೇರೆಗೆ ಭಾಷಾ ವಿಷಯಗಳು ಮತ್ತು ಇತರ ವಿಷಯಗಳ ಶಿಕ್ಷಕರಿಗೆ ಪರೀಕ್ಷಾ ಸಿದ್ಧತೆ ಕುರಿತಾದಂಥ ಒಂದು ಮಾಹಿತಿಯನ್ನು ಸಮಾಲೋಚನೆ ಮಾಡುವಂಥದ್ದು ಈ ಕಾರ್ಯಕ್ರಮ ಇದೆ. ಮಾನ್ಯ ಇ.ಡಿ. ಸರ್ ಅವರು ಮತ್ತು ಜೆ.ಡಿ. ಅವರು ನಂತರ ಜಾಯ್ನ್ ಆಗ್ತಾರೆ. ಅಸೆಂಬ್ಲಿ ಇರೋದರಿಂದ ಅವರು ಮಧ್ಯಾಹ್ನ ಒಳಗೆ ಜಾಯ್ನ್ ಆಗ್ತಾರೆ. ವಿಶೇಷವಾಗಿ 2022-23ನೇ ಸಾಲಿನಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಜುಲೈ ಮಾಹೆಯಲ್ಲಿ ವರ್ಷದ ವಾರ್ಷಿಕ ಕ್ರಿಯಾ ಯೋಜನೆ ಹೇಗಿರಬೇಕು, ಶಾಲಾ ಹಂತದಲ್ಲಿ ಮತ್ತು ವಿಷಯ ಹಂತದಲ್ಲಿ ಹೇಗಿರಬೇಕು ಅನ್ನೋತಕ್ಕಂಥ ಮಾಹಿತಿಯನ್ನು ಜುಲೈನಲ್ಲಿಯೂ ಸಹ ಜುಲೈ ಮಾಹೆಯಲ್ಲಿ ಇದೇ ಸ್ಟುಡಿಯೋ ಮೂಲಕ ಓರಿಯೆಂಟೇಷನ್ ನೀಡಲಾಗಿತ್ತು. ಹಾಗೆಯೇ 31/5/2022 ಸುತ್ತೋಲೆಯಲ್ಲಿ ಶಾಲಾ ಯೋಜನೆಯಲ್ಲಿ ವಿಷಯವಾರು ಏನು ಪ್ರೋಗ್ರಾಮ್ ಆಫ್ ವರ್ಕ್ ಇದೆ ಅದನ್ನು ಸಿದ್ಧ ಮಾಡಿಕೊಳ್ಬೇಕು ಮತ್ತು ಅದರಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟು ಹಾಗೆಯೇ ಕ್ರೈಸ್ ಕಾಮನ್ ಟೆಸ್ಟ್ಗಳು ಮತ್ತು ಪ್ರಾಕ್ಟೀಸ್ ಎಕ್ಸಾಮ್ಗಳ ಕುರಿತು ಸೂಚನೆಯನ್ನು ನೀಡಲಾಗಿತ್ತು ಮತ್ತು ಏನು ಸ್ಪ್ಲಿಟ್ ಅಪ್ ಸಿಲೆಬಸ್ಸನ್ನು ಸಹ ನೀಡಿ ಆ ಒಂದು ಅವಧಿಯೊಳಗಡೆ ಪೂರ್ಣಗೊಳಿಸಿ ಮಕ್ಕಳಿಗೆ ಒಂದು ಪೂರ್ವ ಸಿದ್ಧತೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ನಮ್ಮ ಸಂಬಂಧಪಟ್ಟಂಥ ವಿಷಯಗಳ ಶಿಕ್ಷಕರು ಮತ್ತು ಪ್ರಾಂಶುಪಾಲರಿಗೆ ಸೂಚನೆಯನ್ನು ನೀಡಲಾಗಿತ್ತು. ಮುಂದುವರೆದು 19/12/2022 ಸುತ್ತೋಲೆಯಲ್ಲಿ ಪ್ರಸ್ತುತ ಸಾಲಿನ SSLC ಪರೀಕ್ಷೆಯನ್ನು ಮಕ್ಕಳು ಏನು ರಾಜ್ಯದ ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ಪ್ರಕಾರವಾಗಿ ಕ್ರೈಸ್ನ ಎಲ್ಲ ಶಾಲೆಗಳ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ತಮ್ಮ ಶಾಲೆಯಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ಕೋಬೇಕು ಅಂತೇಳಿ ಹೇಳಲಾಗಿತ್ತು. ಸ್ಪಷ್ಟವಾಗಿ ಮಾನ್ಯ ಕಾರ್ಯದರ್ಶಿಯವರ ಸೂಚನೆಯ ಮೇರೆಗೆ ಮೊದಲನೇ ಟಾರ್ಗೆಟು ಯಾವುದೇ ವಿದ್ಯಾರ್ಥಿ ಅನುತ್ತೀರ್ಣರಾಗಬಾರ್ದು ಅನ್ನೋದಂಥದ್ದು, 0 ಫೇಲ್ಯೂರ್, 100% ರಿಸಲ್ಟ್. ಎರಡನೇದಾಗಿ ಕಳೆದ ವರ್ಷದ ಏನು 85.5 ರಾಜ್ಯ ಸರಾಸರಿ ಇದೆ ಆವರೇಜ್ ಸ್ಕೋರ್ ಆಫ್ ಆಲ್ ಸ್ಟೂಡೆಂಟ್ಸ್, ಅದಕ್ಕಿಂತ ಕಡಿಮೆ ಆಗಬಾರ್ದು ಮತ್ತು ನಾವು 90% ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಈ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಕ್ಕಂಥ ಒಂದು 2 ಟಾರ್ಗೆಟನ್ನು ಕೊಟ್ಟು ಸೂಚನೆ ನೀಡಿದ್ರ ಹಿನ್ನೆಲೆಯಲ್ಲಿ ಅದನ್ನೇ ಹೇಳ್ತಾ ಅದರಲ್ಲಿ ಶಾಲಾ ಪ್ರಾಂಶುಪಾಲರು ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ವಿಷಯ ಶಿಕ್ಷಕರು ಹೇಗೆ ಅವರವರ ವಿಷಯದಲ್ಲಿ ಕ್ರಮ ತೆಗೆದುಕೊಳ್ಬೇಕು ಮತ್ತು ಇತರ ಸಪೋರ್ಟಿವ್ ಆಗಿ ಮತ್ತು ವಿಷಯವನ್ನು ಹ್ಯಾಂಡಲ್ ಮಾಡ್ತಕ್ಕಂತಹ ಶಿಕ್ಷಕರು ಮತ್ತು ಇತರ ಸಿಬ್ಬಂದಿ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ನಿರ್ದೇಶನವನ್ನು ನೀಡೋದ್ರ ಜೊತೆಗೆ ಎಲ್ಲ ಪ್ರಾಂಶುಪಾಲರಿಗೆ ಆ ಸುತ್ತೋಲೆಯ ಮಾಹಿತಿಯನ್ನು ಒಂದು ಓರಿಯೆಂಟೇಷನ್ ಮೂಲಕ ನಾವು ಡಿಸೆಂಬರ್ನಲ್ಲಿ ಕೊಟ್ಟಿದ್ದೀವಿ. ಆ ಡಿಸೆಂಬರ್ನಲ್ಲಿ ಹೇಳುವಾಗ 2 ಅಂಶಗಳನ್ನು ಸೇರಿಸ್ಕೊಂಡು ಹೇಳಿದ್ವಿ. ಮೊದಲನೇದು ನಮ್ಮ ಕಲಿಕಾ ಚೇತರಿಕೆ ಮುಂದಿನ ದಿನಗಳಲ್ಲಿ
ಹೇಗೆ ಅದನ್ನು 8ನೇ ತರಗತಿಯ ಅಸೆಸ್ಮೆಂಟ್ ಏನಾಗುತ್ತೆ ಅನ್ನೋದನ್ನು ಡಿಸೆಂಬರ್ನಲ್ಲಿ ಹೇಳಿದ್ವಿ. ಮೇ ಬಿ 15ನೇ ತಾರೀಕು ಇರ್ಬೋದು, 14ನೇ ತಾರೀಕು. ಹಾಗೆಯೇ SSLCಗೆ ಪೂರ್ವ ಸಿದ್ಧತೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಏನು 19/11/2022 ಸುತ್ತೋಲೆಯಲ್ಲಿ ಏನು ಮಾಹಿತಿಯನ್ನು ನೀಡಲಾಗಿತ್ತೋ ಅದೇ ಮಾಹಿತಿಯನ್ನು ಎಲ್ಲ ಪ್ರಾಂಶುಪಾಲರಿಗೆ, DCOಸ್ಗೆ, ಮಾನ್ಯ ED ಸರ್ ಅವರು ಮತ್ತು ನಮ್ಮ JD ಅವರು, ಇತರ ಕ್ರೈಸ್ನ ಅಧಿಕಾರಿಗಳು ತಮಗೆ ನೀಡಿದ್ದಾರೆ. ಸೊ ಇವತ್ತು ವಿಶೇಷವಾಗಿ ಇರುವಂಥ ದಿನಗಳಲ್ಲಿ ಹೇಗೆ ನಾವು ನಮ್ಮ ವಿಷಯದಲ್ಲಿ ಮತ್ತು ನಾವು ಡಿಸೆಂಬರ್ನಲ್ಲಿ ಮಾಡುವಾಗ 2022-23ನೇ ಸಾಲಿನ ಪರೀಕ್ಷೆಯ ವಿಶೇಷತೆ ಏನು, ಆವಾಗ ನಮಗೆ ಸುತ್ತೋಲೆಯಲ್ಲಿ ಮಾನ್ಯ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆಯವರ ಒಂದು ಸೂಚನೆ ಅಂದರೆ 2019-20ನೇ ಸಾಲಿನ ಪ್ಯಾಟ್ರನ್ ಏನಿದೆ ಅದೇ ಪ್ಯಾಟ್ರನ್ಗೆ ಅನುಗುಣವಾಗಿ ಈ ವರ್ಷ ನಾವು ಮಾಡ್ತೀವಿ ಅಂತ ಹೇಳಿದ ಆಧಾರದ ಮೇಲೆ ತಕ್ಷಣವೇ ಸೂಚನೆಯನ್ನು ನೀಡಲಾಗಿತ್ತು. ಸೊ ಹಾಗಾಗಿ ಇವತ್ತು ನಾವು ಇದೆಲ್ಲ ತಮ್ಮ ಗಮನದಲ್ಲಿದೆ. ಜೊತೆಗೆ ತಮ್ಗೆ ಗೊತ್ತಿರೋ ಹಾಗೆ ಕ್ರೈಸ್ನ ವತಿಯಿಂದ 2 ಉದ್ದೇಶಕ್ಕೋಸ್ಕರ ನಾವು ಕಾಮನ್ ಟೆಸ್ಟನ್ನು ಮಾಡಲಾಗ್ತಾಯಿತ್ತು. ಒಂದು, ಆಯಾಯ ಹಂತದಲ್ಲಿ ಕಾಂಪಿಟೆನ್ಸಿ ಬೇಸ್ಡ್ ಅಥವಾ ಎಲ್ಲ ಒಂದು ಅಂಶಗಳನ್ನು ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧ ಮಾಡುವಂಥದ್ದು ಅಲ್ಲಿರುವಂಥ ಸಿಬ್ಬಂದಿಗೆ ಕಷ್ಟ ಆಗ್ಬೋದು ಅನ್ನೋದು ಒಂದು. ಎರಡನೇದಾಗಿ ಎನಿವೇ ನೀವು ಫಾರ್ಮೇಟಿವ್ ಅಸೆಸ್ಮೆಂಟ್ಸು, ಬೇರೆ ಅಸೆಸ್ಮೆಂಟ್ ಶಾಲಾ ಹಂತದಲ್ಲಿ ಮಾಡ್ತಾ ಇರೋದ್ರಿಂದ ಕಾಮನ್ನಾಗಿ ಕ್ವಶನ್ ಪೇಪರ್ ಮಾಡಿ ಮತ್ತು ಸಿಲೆಬಸ್ಸನ್ನು ನೀಡಿ ಮಕ್ಕಳಿಗೆ ಅಧ್ಯಯನ ದೃಷ್ಟಿಯಲ್ಲಿ ಮತ್ತು ಸಿಲೆಬಸ್ ಕಂಪ್ಲೀಟ್ ಮಾಡುವಂಥ ದಿಸೆಯಲ್ಲಿ ನಾವು 2 ಕಾಮನ್ ಟೆಸ್ಟ್ಗಳನ್ನು ಈಗ ಆಲ್ರೆಡಿ ಮಾಡಲಾಗಿದೆ. ಹಾಗೆಯೇ ಒಂದು ಮಿಡ್ ಟರ್ಮ್ ಎಕ್ಸಾಮ್, ಕಾಮನ್ ಮಿಡ್ ಟರ್ಮ್ ಎಕ್ಸಾಮ್ ಮಾಡಲಾಗಿದೆ. 2 ಟೆಸ್ಟು ಮತ್ತು ಎಕ್ಸಾಮ್ಗಳಲ್ಲಿ ಒಂದು ಏನು ಟೆಸ್ಟ್ ಮಾಡೋವಂಥ ಸಿಬ್ಬಂದಿ ಮತ್ತು ಮೌಲ್ಯಮಾಪನ ಸಿಬ್ಬಂದಿಯನ್ನು ಬದಲಾಯಿಸಿ ಮಾಡಲಾಗಿದೆ. ಸೊ ಇದೆಲ್ಲ ಆಧಾರದ ಮೇಲೆ ನಾವು 2 ಟೆಸ್ಟ್, 2 ಪ್ರಾಕ್ಟೀಸ್ ಎಕ್ಸಾಮ್ ಮತ್ತು ಒಂದು ಮಿಡ್ ಟರ್ಮ್ ಎಕ್ಸಾಮ್ ಇದು ಮಾಡಲಾಗಿದೆ. ಸೊ ಹಾಗಾಗಿ ಮಕ್ಕಳ ಪೂರ್ವ ಸಿದ್ಧತೆ ದೃಷ್ಟಿಯಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸೊ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇರೋವಂಥ ದಿನಗಳಲ್ಲಿ ವಿಷಯವಾರು ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋವಂಥ ಒಂದು ಹೇಳ್ತಾ, ಲಾಸ್ಟ್ ಇಯರು ನಾವು ಫೆಬ್ರವರಿನಲ್ಲಿ ಪರೀಕ್ಷೆ ಹತ್ತಿರ ಇರುವಂಥ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರಿಗೆ ಒಂದು ಮಾಹಿತಿಯನ್ನು ನೀಡಲಾಗಿತ್ತು. ಈ ವರ್ಷವೂ ಅದನ್ನು ನಾವು ಪ್ರೋಗ್ರಾಮ್ನಲ್ಲಿ ಹಾಕಿದ್ರಿಂದ ಇವತ್ತು ತಮ್ಮ ಜೊತೆಯಲ್ಲಿ ವಿಶೇಷವಾಗಿ ಈ 3 ವಿಷಯಗಳ ಒಂದು ಶಿಕ್ಷಕರು ಮತ್ತು ಇತರ ವಿಷಯಗಳ ಶಿಕ್ಷಕರ ಜೊತೆಯಲ್ಲಿ ನಾವು ಪ್ರಯತ್ನ ಅಂದರೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದೀವಿ. ಈಗ ಲಾಸ್ಟ್ ಇಯರ್ದು ನಾವು ಲಾಸ್ಟ್ ಇದನ್ನು ನೋಡೋದಾದರೆ ಒಂದು ಆ್ಯನ್ಯುಯಲ್ ಎಕ್ಸಾಮ್ನಲ್ಲಿರುವಂಥ ಅವರೇಜ್ ಸ್ಕೋರು ಮತ್ತು ನಮ್ಮ ಈಗ ನಡೆದಂತಹ ಒಂದು ಪ್ರಾಕ್ಟೀಸ್ ಎಕ್ಸಾಮ್ನ ಅವರೇಜ್ ಸ್ಕೋರ್ ನೋಡಿದಾಗ ಆ ಸ್ಲೈಡು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಲಾಸ್ಟ್ ಇಯರಲ್ಲಿ ಅಂದರೆ 21-22ನೇ ಸಾಲಿನ ಒಂದು ಇದರಲ್ಲಿ 85.5 ಅವರೇಜ್ ಇದ್ದರೆ, ಕ್ರೈಸ್ ಕಾಮನ್ ಟೆಸ್ಟ್ 1ರಲ್ಲಿ 64.56 ಅಂದರೆ ಅವರೇಜ್ ನಮ್ಮ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಅವರೇಜ್ 62 ಇದೆ. ಸೊ ದಟ್ ನಾವು ಪ್ರಾಕ್ಟೀಸ್ ಎಕ್ಸಾಮ್ 2 ಇತ್ತೀಚೆಗೆ ನಾವು ಮಾಡಿದ್ರಿಂದ ಅದು ಬಹುಶಃ ಅದರ ಅವರೇಜು ಸಹ 65 ಬರ್ತಾ ಇದೆ ನಾವೀಗ ಮೊನ್ನೆ ನೋಡಿದಂಥ ಸಂದರ್ಭದಲ್ಲಿ. ಸೊ ಈಗ ನಮ್ಮ ಒಂದು ಗ್ಯಾಪ್ ಏನಿದೆ ಆಲ್ಮೋಸ್ಟ್ ಒಂದು 20% ಗ್ಯಾಪ್ ಇದೆ. ಸೊ ದಟ್ ಈಗ ಇರುವಂಥ ದಿನಗಳಲ್ಲಿ ಅದನ್ನು ಸರಿದೂಗಿಸ್ಕೊಳ್ಳುವಂಥದ್ದು. ಇನ್ನು ವಿಷಯಕ್ಕೆ ಹೋದರೆ 2ನೇ ಸ್ಲೈಡ್ ನೋಡೋದಾದರೆ, ವಿಷಯವಾರು ನೋಡೋದಾದರೆ ನಮಗೆ ಈ 3 ವಿಷಯಗಳು ನಮ್ಮ ಏನು SSLC ವಿದ್ಯಾರ್ಥಿಗಳ ಅವರೇಜ್ ಸ್ಕೋರನ್ನು ಮಾಡೋದಕ್ಕೆ ಅತ್ಯಂತ ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು ಕನ್ನಡ, ಇಂಗ್ಲೀಷು ಮತ್ತು ಹಿಂದಿ. ಸೊ ಹಾಗಾಗಿ ನಾವು ಮುಂದಿನ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮುಂದಿನ ಒಳ್ಳೆಯ ಒಂದು ಪ್ರವೇಶಕ್ಕೆ ಪೂರಕವಾಗಿ ಇಲ್ಲಿ ಎಲ್ಲ ಒಟ್ಟಾರೆ ವಿಷಯಗಳನ್ನು ಪರಿಗಣಿಸುವಂಥ ಸೂಚನೆಗಳಿರೋದ್ರಿಂದ, ಜೊತೆಗೆ ಕ್ರೈಸ್ನ ಒಂದು ಉದ್ದೇಶ ಏನಿದೆ ಅದನ್ನು ಅಚೀವ್ ಮಾಡಲಿಕ್ಕೆ ಈ 3 ಲ್ಯಾಂಗ್ವೇಜಸ್ಸು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾವೆ. ಸೊ ಆ ದೃಷ್ಟಿಯಲ್ಲಿ ಇವತ್ತು ನಾವು ಪ್ರತ್ಯೇಕವಾಗಿ ಲ್ಯಾಂಗ್ವೇಜಸ್ಸನ್ನು ನೋಡಿದ್ದೀವಿ. ಸೊ ಜೊತೆಗೆ ಲ್ಯಾಂಗ್ವೇಜಿನಲ್ಲಿ 3 ಲ್ಯಾಂಗ್ವೇಜಿನ ಕೆಲವು ಸಾಮಾನ್ಯವಾದಂಥ ವಿಷಯಗಳು, ಕೆಲವು ವಿಷಯಗಳು ಸಾಮಾನ್ಯವಾಗಿರೋದ್ರಿಂದ ಹಿಂದಿ, ಇಂಗ್ಲೀಷ್ ಮತ್ತು
ಪ್ರಥಮ ಭಾಷೆಯ ಶಿಕ್ಷಕರು ಒಟ್ಟಿಗೆ ಇರೋದರಿಂದ ತಾವು ರಿಸೋರ್ಸ್ ಪರ್ಸನ್ಸು ಬೇರೆ ಬೇರೆ ವಿಷಯಗಳಲ್ಲಿ ಹೇಳುವಂಥ ವಿಷಯಗಳು ಅದು ಕೆಲವರಿಗೆ ಕೆಲವು ಮಾಹಿತಿ ತಮಗೆ ಅನ್ವಯ ಆಗ್ಬೋದು. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಇಂಗ್ಲೀಷ್ ಮತ್ತು 3 ವಿಷಯಗಳ ಅಂದರೆ ಭಾಷೆಗಳ ಶಿಕ್ಷಕರನ್ನು ಒಟ್ಟಿಗೆ ಸೇರಿಸಿ ಇಂಟ್ರ್ಯಾಕ್ಷನ್ ಮಾಡ್ತಾಯಿದ್ದೀವಿ. ಸೊ ಇದನ್ನು ತಾವು ಗಮನಿಸಿ ಈಗ ಅದನ್ನು ಅವರೇಜ್ ನೋಡೋದಾದರೆ ಎಲ್ಲ ಟೆಸ್ಟ್ದು ಅವರೇಜ್ ನೋಡೋದಾದರೆ ಇನ್ನೂ 69 ಇದೆ. ಸೊ ಗ್ಯಾಪ್ ಇಸ್ ದೇರ್. ಸೊ ಹಾಗಾಗಿ 90 ಆಲ್ರೆಡಿ ಹಿಂದಿ ಅವರ ಒಂದು ಲೆವೆಲ್ಗಿದೆ. ಈವನ್ 3 ಲ್ಯಾಂಗ್ವೇಜಸ್ಸು ಸಹ ನಾವೇನೋ ಕ್ರೈಸ್ ಇದೆ. ಹಾಗಾಗಿ ನಿಮ್ಮ ಲ್ಯಾಂಗ್ವೇಜ್ ಟಾರ್ಗೆಟ್ 90ಗಿಂತ ಜಾಸ್ತಿ ಹೋಗಿರೋವಂಥದ್ದು. ಅಲ್ಲಿ ಏನಿದೆ 90ಗಿಂತ ಜಾಸ್ತಿ ಟಾರ್ಗೆಟ್ ಇಟ್ಕೊಳ್ಳುವಂಥ ಅವಶ್ಯಕತೆ. ಆಲ್ರೆಡಿ ತಾವು ಲಾಸ್ಟ್ ಇಯರು 87 ಮತ್ತು 89 ಇರೋದ್ರಿಂದ ಸೊ 90ಗಿಂತ ಜಾಸ್ತಿ ಬಂದರೆ ಕೋರ್ ಸಬ್ಜೆಕ್ಟಲ್ಲಿರೋವಂಥ ಒಂದು ಏನು ಪರ್ಫಾರ್ಮೆನ್ಸ್ ಅವರೇಜ್ ಸ್ಕೋರು ಅಲ್ಲಿ ಸ್ವಲ್ಪ ಹೆಚ್ಚು ಅವರಿಗೆ ಅಡ್ಜಸ್ಟ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಈ ದಿಸಿನಲ್ಲಿ ಕನ್ನಡ ವಿಷಯ ಅಂದರೆ ಭಾಷೆಗಳ ಒಂದು ಸ್ಕೋರು ತುಂಬ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಶಾಲೆ ಮತ್ತು ಮಕ್ಕಳಿಗೆ ಹಾಗೂ ಆರ್ಗನೈಜೇಷನ್ಗೆ. ಇನ್ನು ಮುಂದುವರೆದು ಇವತ್ತು ನಾವು ಬಹುಮುಖ್ಯವಾಗಿ ವಾರ್ಡನ್ ಅವರು ಹೊಸದಾಗಿ ಕೆಲವರು ತಾವು ಜಾಯ್ನ್ ಆಗಿದ್ದೀರಾ. ಸೊ ವಾರ್ಡನ್ ಅವರ ಜವಾಬ್ದಾರಿಗಳು ಲಾಸ್ಟ್ 2 ಟೆಲಿಕಾನ್ಫರೆನ್ಸಲ್ಲೂ ತಮಗೆ ಹೇಳಿದ್ದೀವಿ. ಈಗಲೂ ಸಹ ಈ ಒಂದು ಸಂದರ್ಭದಲ್ಲಿ ವಾರ್ಡನ್ ಅವರು ಯಾವ ರೀತಿಯಾದಂಥ ಕ್ರಮಗಳನ್ನು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆಯ ಕೊನೆ ನಿಮಿಷದ ತನಕನೂ ಹೇಗೆ ಒಬ್ಬರು ಪೋಷಕರಾಗಿ ಅವರಿಗೆ ಸಹಾಯ ಮಾಡಬೇಕು ಮತ್ತು ಹೇಗೆ ಅವರನ್ನು ಮತ್ತು ಶಾಲೆಗೆ ಸಪೋರ್ಟಿವ್ ಆಗಿ ಹೇಗೆ ನಿಲ್ಲಬೇಕು ಅಂತಕ್ಕಂಥದ್ದು ವಿಷಯವನ್ನು ನಾವು ವಾರ್ಡನ್ ಜೊತೆಯಲ್ಲಿ ಚರ್ಚೆ ಮಾಡ್ತೀವಿ. ವಾರ್ಡನ್ ಜೊತೆಯಲ್ಲಿ ಚರ್ಚೆ ಮಾಡುವಾಗ ಬೇರೆ ಎಲ್ಲರೂ ಸಹ ತಾವು ಇರ್ತೀರಿ. ಯಾಕೆಂದರೆ ಮೆಂಟರಿಂಗು ಜೊತೆಗೆ MOD ಇರೋದ್ರಿಂದ ಎಲ್ಲರೂ ಅದಕ್ಕೆ ಆಗ್ತೀರಿ. ಆಮೇಲೆ CS ಟೀಚರ್ ಕಂಪ್ಯೂಟರ್ ಸೈನ್ಸ್ ಬಹುತೇಕ ಶಾಲೆಗಳಲ್ಲಿ ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡೋರು ಇರ್ತಾರೆ. ಮತ್ತು ವಿಶೇಷವಾಗಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಈ ಕಂಟೆಂಟ್ಸನ್ನು ಹೇಳುವಂಥದ್ದು ಇರ್ತಾರೆ. ಸೊ ಹಾಗಾಗಿ CS ಟೀಚರ್ಸ್ ಆಲ್ಸೋ ನಮಗೆ ಪರೀಕ್ಷೆಯ ದಿಸೆಯಲ್ಲಿ ಅವರ ಕಾಂಟ್ರಿಬ್ಯೂಷನ್ನು ಬೇರೆ ಸಬ್ಜೆಕ್ಟ್ ತೆಗೆದುಕೊಳ್ಳೋ ರೀತಿಯಲ್ಲಿ ಅವ್ರದ್ದು ಇರೋದ್ರಿಂದ SSLC ಮಕ್ಕಳ ಪೂರ್ವ ಸಿದ್ಧತೆಗೋಸ್ಕರ CS ಟೀಚರ್ಸ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ಫಿಸಿಕಲ್ ಎಜುಕೇಷನ್ ಬಹುಶಃ ತಮಗೆಲ್ಲ ಗೊತ್ತಿರೋ ಹಾಗೆ ಸ್ಟ್ರೆಸ್ ಇರುತ್ತೆ ಮತ್ತು ಬೇರೆ ಬೇರೆ ರೀತಿ ಇರುತ್ತೆ. ಮಕ್ಕಳು ಆರೋಗ್ಯವಂತರಾಗಿ ಜೊತೆಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮತ್ತು ಡೈಲಿ ಪ್ರಾಕ್ಟೀಸ್ ಮೂಲಕ ಮಕ್ಕಳಿಗೆ ಒತ್ತಡ ಆಗದೇ ಇರೋ ಹಾಗೆ ಅವರ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವಂತಹ ಮತ್ತು ದೈಹಿಕ ಆರೋಗ್ಯ ಮತ್ತು ಇತರ ಒಂದು ಅವರಲ್ಲಿ ದೃಢತೆಯನ್ನು ಮೂಡಿಸೋ ದಿಸಿನಲ್ಲಿ ಅವರ ಕಾಂಟ್ರಿಬ್ಯೂಷನ್ ಇದೆ. ಸೊ ಒಟ್ಟಾರೆ ಇಡೀ ಶಾಲಾ ಸಿಬ್ಬಂದಿ ಎಲ್ಲರೂ ಸೇರಿ ಆಯಾ ಶಾಲೆಯ ಸಂಪೂರ್ಣವಾದಂಥ ಒಂದು ಸ್ಥಾನ ಏನಿದೆ, ನಾವು ಎಲ್ಲ ಟೆಸ್ಟ್ಗಳು ಮತ್ತು ಪ್ರಾಕ್ಟೀಸ್ ಎಕ್ಸಾಮ್ ಮಾಡಿದಾಗ ರ್ಯಾಂಕಿಂಗ್ ಮಾಡಿ ಕಳಿಸ್ತಾ ಇದ್ದೀವಿ. ರ್ಯಾಂಕಿಂಗ್ ಮಾಡಿ ಕಳಿಸುವಾಗ ಕೆಲವು ಶಾಲೆಗಳು ಆವ್ರೇಜ್ ಸ್ಕೋರ್ 43% ಇದೆ, ಇನ್ನು ಕೆಲವು ಶಾಲೆಗಳು 98% ಇದೆ. ಸೊ ದಟ್ ಗ್ಯಾಪ್ ಆಲ್ಮೋಸ್ಟ್ ಆಲ್ 50% ಗ್ಯಾಪನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ನೀವು ಆರ್ಗನೈಜೇಷನ್ ದೃಷ್ಟಿಯಲ್ಲಿ ನೋಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ತಮ್ಮ ಪ್ರತಿಯೊಂದು ಶಾಲೆಯ ಒಂದು ಕಳೆದ 4-5 ವರ್ಷದಿಂದ ಪ್ರತಿ ಶಾಲೆ ರ್ಯಾಂಕಿಂಗ್ ಮಾಡಲಾಗ್ತಾ ಇದೆ, ಪ್ರತಿ ವಿಷಯದ ರ್ಯಾಂಕಿಂಗನ್ನು ಸಹ ಮಾಡಲಾಗ್ತಾ ಇದೆ. ಹಾಗೆಯೇ ಸ್ಟೇಟ್ ಆವರೇಜನ್ನು ಮಾಡಲಾಗ್ತಾಯಿದೆ. ಹಾಗಾಗಿ ಈಗ ಏನು ತಾವು ತಮ್ಮ ಶಾಲೆಯಲ್ಲಿ ಸ್ಟೇಟ್ ರ್ಯಾಂಕಿಂದ ಕಡಿಮೆ ಇಲ್ಲದೇ ಇರೋ ಹಾಗೆ ಮತ್ತು ಕೊನೆಯ ಲಾಸ್ಟ್ ಒಂದು 200ರ ಒಳಗೆ ಇಲ್ಲದೇ ಇರೋ ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ತಮ್ಮದಾಗಿದೆ. ಇದನ್ನು ಹೇಳ್ತಾ ಈ ಒಂದು ಪ್ರಾರಂಭಿಕ ಅವಧಿಗೆ ಹೊಸದಾಗಿ ಕ್ರೈಸ್ಗೆ ಉಪನಿರ್ದೇಶಕರು ಶಿಕ್ಷಣ ಆಗಿ ಸನ್ಮಾನ್ಯ ಮರಿಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಮತ್ತೊಬ್ಬರು ಹೊಸದಾಗಿ ಡಾಕ್ಟರ್ ಪ್ರೀತಿ ಮೇಡಮ್ ಅವ್ರ ಜಾಗಕ್ಕೆ, ಯಾಕೆಂದರೆ ಲಾಸ್ಟು 2-3 ಟೆಲಿಕಾನ್ಫರೆನ್ಸ್ ಮಾಡುವಾಗ ಪ್ರೀತಿ ಮೇಡಮ್ ಅವರಿದ್ದರು, ಎಲ್ಲರಿಗೂ ಪರಿಚಯ ಅವರು. ಸೊ ಹಾಗೆ ಅವರ ಜಾಗದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಪ್ರೀತಿ ಮೇಡಮ್ ಅವ್ರ ಪ್ಲೇಸ್ ಅಂತ ನಮ್ಮ ಇವರು ಪರಿಚಯ ಇರೋವಂಥದ್ದು. ಡಾಕ್ಟರ್ ಗಿರೀಶ್ ಅವರು
ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಗಿರೀಶ್ ಅವರಿಗೆ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನು, ಅಂದರೆ ಸಹಾಯಕ ನಿರ್ದೇಶಕರು ಶಿಕ್ಷಣ ಶಾಖೆ ಕ್ರೈಸ್ ಹೆಡ್ ಆಫೀಸ್. ಹಾಗೆಯೇ ಶ್ರುತಿ ಮೇಡಮ್ ಅವರು ಪ್ರಾಜೆಕ್ಟ್ ಆಫೀಸರ್ ಆಗಿ ನಮ್ಮ ಈಗ ಕ್ರೈಸಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈಗ ಕ್ರೈಸಲ್ಲಿ ಜಂಟಿ ನಿರ್ದೇಶಕರು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಪ್ರಾಜೆಕ್ಟ್ ಆಫೀಸರ್ ಎಲ್ಲರೂ ಸಹ ಒಂದು ಫುಲ್ ಫ್ಲೆಡ್ಜ್ಡ್ ಆಫೀಸ್ ಇದೆ. ಸೊ ಇದು ಎಲ್ಲರೂ ಸಹ ತಮ್ಮ ಸಹಕಾರಕ್ಕೋಸ್ಕರ ಇರುವಂಥವರು. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈಗ ನೆಕ್ಸ್ಟ್ ಸೆಷನ್ ಪ್ರಾರಂಭ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಪ್ರಾರಂಭಿಕವಾಗಿ ಉಪನಿರ್ದೇಶಕರವರು ಒಂದೆರಡು ಸಂದೇಶವನ್ನು, ಹಾಗೆ ಸಹಾಯಕ ನಿರ್ದೇಶಕರವರು ಹೇಳಬೇಕು ಅಂತೇಳಿ ಹೇಳ್ತಾ ಅವರಿಗೆ ಮಾತಾಡಿ. ಎಲ್ಲ ಸ್ವೀಕೃತಿ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ವಾರ್ಡನ್ರವರೇ, ಪ್ರಾಂಶುಪಾಲರೇ, ಈಗಾಗಲೇ ನಮ್ಮ ಕ್ರೈಸ್ ಸಂಸ್ಥೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, SSLC ಫಲಿತಾಂಶವನ್ನು ಉತ್ತಮಪಡಿಸ್ತಕ್ಕಂಥ ದಿಟ್ಟಿನಲ್ಲಿ ಮತ್ತು ಹೆಚ್ಚು ಅಂಕಗಳನ್ನು ವಿದ್ಯಾರ್ಥಿಗಳು ಪಡೆಯತಕ್ಕಂಥ ದಿಕ್ಕಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ನಿರೂಪಿಸಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರಾಕ್ಟೀಸ್ ಟೆಸ್ಟು, ಟೆಸ್ಟ್ 1, ಟೆಸ್ಟ್ 2, ಟೆಸ್ಟ್ 3 ಮತ್ತು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅನಲೈಸ್ ಮಾಡಿ ನಮ್ಮ ವಿದ್ಯಾರ್ಥಿಗಳು ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ಈಗ ಒಂದು ಖಾತ್ರಿಯಾಗಿದೆ. ದಯಮಾಡಿ ಈಗ ನಾವು ಏನೇ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ್ರೂ ನಾವೆಷ್ಟೇ ನಿಮ್ಗೆ ಮಾಹಿತಿ ಕೊಟ್ಟರು ಭಾಳ ಫೀಲ್ಡಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರುಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ನಾವು ಯಾವ ವಿದ್ಯಾರ್ಥಿಗಳಿಗೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡಬೇಕು. ಈಗ ಉದಾಹರಣೆ, ನಮ್ಮದು ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು 3 ಗ್ರೂಪ್ ಮಾಡಿದಾಗ, ಒಂದು IQ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಮತ್ತೊಂದು ಗುಂಪು ಆವರೇಜ್ IQ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಇನ್ನು ಬಿಲೋ ಆವರೇಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು, 3 ಗ್ರೂಪ್ ವಿದ್ಯಾರ್ಥಿಗಳನ್ನು ನಾವು ಪ್ರತಿಯೊಂದು ಶಾಲೆಯಲ್ಲಿ SSLC ವಿದ್ಯಾರ್ಥಿಗಳಲ್ಲಿ ನಾವು ಕಾಣ್ತಾಯಿದ್ದೀವಿ. ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಯಾವ ವಿದ್ಯಾರ್ಥಿಗಳಿಗೆ ನಾವು ಹೆಚ್ಚು ಗಮನ ಕೊಡಬೇಕು. ಸಾಮಾನ್ಯವಾಗಿ ನಾವು ಬಿಲೋ ಆವರೇಜಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ಗಮನ ಕೊಡಬೇಕಾಗಿದೆ. ಯಾಕಂದರೆ ನಮ್ಮ ಒಂದು ವಸತಿ ನಿಲಯ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿದೆ. ಆ ಟಾರ್ಗೆಟ್ ಏನು ಅಂತ ಹೇಳಿದ್ರೆ 100% ರಿಸಲ್ಟು ಎಲ್ಲ ಶಾಲೆಗಳಲ್ಲೂ ಬರಬೇಕು ಅನ್ನೋದು, ಮತ್ತು 80% ವಿದ್ಯಾರ್ಥಿಗಳು ಸ್ಕೋರ್ ಮಾಡಬೇಕು ಅಂತ. 80% ಅಂಕಗಳನ್ನು ವಿದ್ಯಾರ್ಥಿಗಳು ಸ್ಕೋರ್ ಮಾಡಬೇಕು ಅಂತ ಹೇಳಿದಾಗ ನಾವು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರಯತ್ನಗಳನ್ನ ನಾವು ಮಾಡಬೇಕಾಗಿದೆ. ಮತ್ತು ಉಳಿದಿರ್ತಕ್ಕಂಥ ಸಮಯ ತುಂಬ ಕಡಿಮೆ ಇದೆ. 34 ದಿನ ಆಯಿತು, ನೆನ್ನೆಗೆ ಇವತ್ತು 33 ದಿನ ಇದೆ. ಎಲ್ಲ ಕಳೆದು ನಮಗೊಂದು 25 ದಿನ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಅದರಲ್ಲಿರ್ತಕ್ಕಂಥ ಮೌಲ್ಯಮಾಪನ ಇವುಗಳೆಲ್ಲ ಮಾಡಿ ನಮಗೊಂದು 20 ದಿನ ಕಲಿಕಾ ದಿನಗಳು ನಮಗೆ ಸಿಗ್ಬೋದು. ಆ ದಿನದಲ್ಲಿ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನಂದು ಫೀಲ್ಡಲ್ಲಿ ನೋಡಿದಾಗ ಈಗ ನಾವು ಮಕ್ಕಳಿಗೆ ಪ್ರೆಷರ್ ಕೊಡ್ತಕ್ಕಂಥದ್ದು, ಒತ್ತಡ ಕೊಡ್ತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಯಾಕಂದರೆ ಎಲ್ಲ ಸಬ್ಜೆಕ್ಟ್ ಟೀಚರ್ಸು ಬರ್ತಾರೆ, ಇದು ಭಾಳ ಇಂಪಾರ್ಟೆಂಟು, ಇದನ್ನು ಕಲೀರಿ ಅಂಥೇಳಿ ಮಕ್ಕಳಿಗೆ ಸ್ವಲ್ಪ ಒತ್ತಡ ಆಗ್ತಕ್ಕಂಥ ಒಂದು ಪ್ರವೃತ್ತಿ ಈ ಅವಧಿಯಲ್ಲಿ ಹೆಚ್ಚಾಗಿದೆ. ದಯಮಾಡಿ ಮಕ್ಕಳಿಗೆ ಹೆಚ್ಚು ಒತ್ತಡ ಕೊಡದಂತೆ ಅವರು ಭಾಳ ಸ್ವಕಲಿಕೆಯಿಂದ ಅವರದೇ ಆದಂಥ ವೇಗದಲ್ಲಿ ಕಲಿಯೋದಕ್ಕೆ ನೀವು ಹೆಚ್ಚು ಗಮನ ಕೊಡಬೇಕು ಅನ್ನೋದು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು, ತಮ್ಮ ಟೀಚರ್ಸಲ್ಲಿ ನಾವು ಆಸಕ್ತಿ ಖಂಡಿತ ಇರಬೇಕು. ಯಾಕಂದರೆ ಈಗ ನಮ್ಮ ಮಕ್ಕಳು ನಮ್ಮ ಮುಂದೆ ಇದ್ದಾರೆ, ನಮ್ಮ ಮುಂದಿರ್ತಕ್ಕಂಥ ಮಕ್ಕಳು ಭಾಳ ನೆಗ್ಲೆಕ್ಟೆಡ್ ಕುಟುಂಬದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ಭಾಳ ಅಲ್ಲಿ ಇಲ್ಲಿಟ್ರೆಸಿ ಇರ್ತಕ್ಕಂಥ ವಿದ್ಯಾರ್ಥಿಗಳು. ಆದರೂ ನಾವು ಇವತ್ತು ಆ ಮಕ್ಕಳಿಗೆ ಪ್ರಯತ್ನ ಮಾಡಿ ಒಳ್ಳೆಯ ರಿಸಲ್ಟನ್ನು ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಟೀಚರ್ಸು ಆಸಕ್ತಿ ವಹಿಸಿ ಅರ್ಪಣಾ ಮನೋಭಾವದಿಂದ, ಯಾಕಂದ್ರೆ ನೀವು ಮನಸ್ಸು ಮಾಡಲಿಲ್ಲ ಅಂದ್ರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಖಂಡಿತ ಮನಸ್ಸು ಮಾಡಬೇಕು, ಆ ಮಕ್ಕಳನ್ನು ಪ್ರೀತಿಸಬೇಕು. ಆ ಪ್ರೀತಿಸಿ ಆ ವಿದ್ಯಾರ್ಥಿಗಳಿಗೆ ಯಾವ ಸಬ್ಜೆಕ್ಟು ಕ್ಲಿಷ್ಟತೆ ಇದೆ, ಯಾವ ಸಬ್ಜೆಕ್ಟನ್ನು ಚೆನ್ನಾಗಿ ಕಲಿತಾರೆ ಅಂಥೇಳಿ ನೀವು ದಯಮಾಡಿ ಹೆಚ್ಚು ಗಮನ ಕೊಟ್ಟು ನಮ್ಮ ಫಲಿತಾಂಶವನ್ನು ಉತ್ತಮಪಡಿಸಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಟೀಚರ್ಸು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಖಂಡಿತ ನಾವು ಅವ್ರನ್ನ ನಾವು ಕಾಣ್ತಾ ಇದ್ವಿ. ಯಾಕಂತ ಹೇಳಿದ್ರೆ ನಮ್ಮ ಓದುವಿಕೆಯಲ್ಲಿ ನಾವೆಲ್ಲ ಭಾಳಷ್ಟು ಬಿಲೋ ಅವರೇಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಾವು. ನಮ್ಮ ಟೀಚರ್ಸು ಮನಸ್ಸು ಮಾಡಿ ಇವತ್ತು ನಮ್ಮನ್ನು ಈ ಒಂದು ಶಿಕ್ಷಣ ಇಲಾಖೆಯ ಮಟ್ಟಕ್ಕೆ ಇವತ್ತು ತಂದಿದ್ದಾರೆ. ಅದು ನಮ್ಮ ಟೀಚರ್ಸ್ಗೆ ಕ್ರೆಡಿಟ್ ಹೋಗ್ತಕ್ಕಂಥದ್ದು. ಆದ್ದರಿಂದ ದಯಮಾಡಿ ಅದರಲ್ಲೂ ಲ್ಯಾಂಗ್ವೇಜ್ ಟೀಚರ್ಸು, ಕನ್ನಡ ಟೀಚರ್ಸು ಹೆಚ್ಚು ಮನಸ್ಸು ಮಾಡಿದ್ರೆ ಬೇರೆ ಸಬ್ಜೆಕ್ಟಲ್ಲಿ ಓದುವಂಥ ಆಸಕ್ತಿಯನ್ನು ನಿಮ್ಮ ಸಬ್ಜೆಕ್ಟಿಂದ ಅದು ಅನುಕೂಲ ಆಗ್ತದೆ.
ಮತ್ತು ಎಲ್ಲ ಟೀಚರ್ಸ್ಗಳು, ವಾರ್ಡನ್ರು, ಅದರಲ್ಲೂ ಸಾಹೇಬ್ರು ಹೇಳಿದ್ದಾರೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಅವ್ರು ಕೊಟ್ಟಿದ್ದಾರೆ. ನಮ್ಮ ಪರ್ಸೆಂಟೇಜು, ನಮ್ಮ ಸ್ಥಾನ ಯಾವುದರಲ್ಲಿದ್ದೀವಿ. ಸಾಮಾನ್ಯವಾಗಿ ನಮಗೆ 85.5 ಇದ್ದಾಗ ಈಗ ನಮ್ಮ ಪ್ರತಿಯೊಂದು ಸಬ್ಜೆಕ್ಟಲ್ಲೂ 20% ನಾವು ಹಿಂದುಳಿದಿದ್ದೀವಿ. ಈ 20% ಗ್ಯಾಪನ್ನು ನಾವು ಫಿಲ್ ಮಾಡಬೇಕು. ಅದರ ಜೊತೆಗೆ ಇನ್ನೂ ಒಂದು 10-15% ಮಕ್ಕಳಿಗೆ ನಾವು ಹೆಚ್ಚುವರಿ ಮಾಡಬೇಕಾಗಿದೆ. ಆದ್ದರಿಂದ ನಾವು 40% ಶ್ರಮ ತೆಗೆದುಕೊಂಡು ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಬೆಳ್ಶೆಟ್ಟಿ ಸಾಹೇಬ್ರವರು, ನಿವೃತ್ತ ನಿರ್ದೇಶಕರು, ಶಿಕ್ಷಣ ತಜ್ಞರು, ಅವರು ಒಳ್ಳೆಯ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಶಾಲಾ ಶಿಕ್ಷಣದಲ್ಲಿ ನಾವು ಇಲ್ಲಿವರೆಗೂ ಅನಲೈಸ್ ಮಾಡಲಿಲ್ಲ ನಾನು. ಆದರೂ ಇವರು 2-3 ಪರೀಕ್ಷೆಗಳನ್ನು ಅನಲೈಸ್ ಮಾಡಿ ನಮ್ಮ ಕ್ರೈಸ್ ಸಂಸ್ಥೆ ಯಾವ ಸ್ಥಾನಮಾನದಲ್ಲಿದೆ, ಲ್ಯಾಂಗ್ವೇಜ್ನಲ್ಲಿ ಹೇಗಿದ್ದೀವಿ, ಗಣಿತದಲ್ಲಿ ಹೇಗಿದ್ದೀವಿ, ಕೋರ್ ಸಬ್ಜೆಕ್ಟ್ನಲ್ಲಿ ನಾವು ಹೇಗಿದ್ದೀವಿ ಅನ್ನೋದನ್ನು ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಅನುಸರಿಸಿ ದಯವಿಟ್ಟು ವಿಶ್ಲೇಷಣೆ ಮಾಡಿ. ಭಾಳ ಮುಖ್ಯ ನಮ್ಗೆ ವಿಶ್ಲೇಷಣೆ, ಭಾಳ ಮುಖ್ಯ. ವಿದ್ಯಾರ್ಥಿಗಳು ವಿಶ್ಲೇಷಣೆ ಮಾಡದೇ ಇದ್ದರೆ, ಅದರಲ್ಲೂ ವಿಶೇಷವಾಗಿ ನಾವು 2-3 ವರ್ಷಗಳ ಫಲಿತಾಂಶವನ್ನು ಇಟ್ಕೊಂಡು ವಿಶ್ಲೇಷಣೆ ಮಾಡದೇ ಇದ್ದರೆ ತುಂಬ ಕಷ್ಟ ಆಗ್ತದೆ. ಆ ವಿಶ್ಲೇಷಣೆ ಮಾಡಿದಾಗ ನಮ್ಮ ವಿದ್ಯಾರ್ಥಿಗಳು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ವಿದ್ಯಾರ್ಥಿಗಳು ಎಷ್ಟು ಕಾನ್ಸಂಟ್ರೇಷನ್ ಕೊಡಬೇಕು ಅನ್ನೋದನ್ನು ನಾವು ಇಟ್ಕೊಂಡು ವಿದ್ಯಾರ್ಥಿಗಳಲ್ಲಿ ಒಂದು ವಿಷಯದ ಬಗ್ಗೆ ಆಸಕ್ತಿಯನ್ನು ಕ್ರಿಯೇಟ್ ಮಾಡಿ ವಿದ್ಯಾರ್ಥಿಗಳಿಗೆ ಕಲಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈಗ ಬೆಳ್ಶೆಟ್ಟಿ ಸರ್ ಕೊಟ್ಟಂಥ ಒಂದು ಸ್ಟ್ಯಾಟಿಕ್ಸನ್ನು ನಾವು ನೋಡೋದು. ಈಗ ಆಲ್ರೆಡಿ ನಾವು 85% ಅಂದರೆ ಮಕ್ಕಳನ್ನು 85% ನಾವು ಆಲ್ರೆಡಿ ಇನ್ನು ಏನು ನಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು 100%, ಅದಕ್ಕೆ ಇನ್ನು 15% ಹಿಂದೆ ಉಳಿದಿದ್ದೀವಿ ಅಂತ ನಮ್ಮ ಸ್ಟ್ಯಾಟಿಕ್ಸ್ ತೋರಿಸ್ತಾ ಇದೆ. ನಾನು ಉಳ್ಕೊಂಡಂತೆ ನಿಮ್ಮಲ್ಲಿ ಇರ್ತಕ್ಕಂಥ ಬಹುತೇಕರು ಮತ್ತು ಇಲ್ಲಿ ಕೂತಂಥ ಬಹುತೇಕರು ನಾವು ಎಕ್ಸಾಮು ಇನ್ನೊಂದು ತಿಂಗಳಿದ್ದಂಗೆ ಜಾಸ್ತಿ ಓದ್ತಿದ್ದು. ಅಂದರೆ ಆವಾಗ ಒಂದು 50% ಫಿಲಪ್ ಹಿಂದೆ ಮಾಡ್ಕೊಂಡಿದ್ರೆ ನೆಕ್ಸ್ಟು ಇರ್ತಕ್ಕಂಥದ್ದು ಕೊನೆ ಒಂದು ತಿಂಗಳು ಏನಿತ್ತು ಆ ಸಂದರ್ಭದಲ್ಲೇ ಕೂತ್ಕೊಂಡು ನಾವೆಲ್ಲ ಆ 50%ನ ರೀಚ್ ಆಗ್ತಿದ್ದು, ಇನ್ನು 50%ನ ತುಂಬ್ತಿದ್ದು. ಆದರೆ ಇಲ್ಲಿ ತಾವು ಕೊಟ್ಟಂಥ ಈಗ ಆಲ್ರೆಡಿ ಪಟ್ಟಂಥ ಶ್ರಮದಿಂದ ಆಲ್ರೆಡಿ ಮಕ್ಕಳು 85%ನ್ನು ರೀಚ್ ಆಗಿದ್ದಾರೆ. ಉಳಿದಿರ್ತಕ್ಕಂಥದ್ದು 15%. ಈಗಾಗಲೇ ಖಂಡಿತವಾಗ್ಲೂ ನೀವು ಈ ಸತಿ ಏನು ನಮ್ಮ ಇದೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ, ಎಸ್ಪೆಷಲಿ ಈ ಸತಿ ಸೆಕ್ರೆಟ್ರಿ ಸರು ಮತ್ತು ಇ ಡಿ ಸರ್ಗೆ ನಮ್ಮ ಶಾಲೆ 100% ತರಲೇಬೇಕು ಅನ್ನೋದಿದೆ. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಶಾಖೆಯಲ್ಲಿ ಉಳಿದಂಥ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡಿದ್ದಾರೆ. ಮತ್ತು ತಮಗೆ ಟೀಚರ್ಗಳಿಗೆ ಯಾವುದೇ ಟೆನ್ಷನ್ ಅಂದರೆ ಫ್ರೀ ಮೈಂಡ್ ಇರಬೇಕು ಅಂದ್ಬಿಟ್ಟು ನೀವು ಕೇಳಿದಂಥ ಪ್ರಮೋಷನ್ಗಳಾಗಲಿ ಪ್ರತಿಯೊಂದನ್ನು ಫಿಲಪ್ ಈಗ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮಿಂದ ಏನು ಬೇಕೋ ನಾವೆಲ್ಲ ನಿಮಗೆ ಕೊಡ್ತೀವಿ. ಅಂದರೆ ನಿಮಗೆ ಯಾವ ಕಾಯಿಲೆ ಇದೆಯೋ ನಾವು ಟ್ಯಾಬ್ಲೆಟ್ ಕೊಡಿಸ್ಬೋದು. ಆದರೆ ಮಕ್ಕಳಿಗೆ ನುಂಗಿಸ್ಬೇಕಾಗಿದ್ದು ಅಂದರೆ ತಾವೇ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ಈಗ ಪರೀಕ್ಷೆಗೆ ಏನು ಸಿದ್ಧತೆ ಮಾಡಬೇಕು ಅದಕ್ಕೆ ಬೇಕಾದಂಥ ಡಾಕ್ಟ್ರುಗಳು ನೀವು. ಹಾಗಾಗಿ ಅದಕ್ಕೆ ಬೇಕಾದಂಥ ನಮ್ಮ ಫಿಸಿಷಿಯನ್ ಬೆಳ್ಶೆಟ್ಟಿ ಸರ್ ನಿಮಗೆ 1 ವರ್ಷದಿಂದ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಇನ್ನೊಂದು ಸತಿ ಹೇಳ್ತೀನಿ, ನಿನ್ನೆ ಕರ್ಜಗಿ ಸರ್ ಬಂದಿದ್ದರು. ಅವರ ವಿಡಿಯೋ ನೋಡಿಲ್ಲ, ಅದನ್ನು ದಯವಿಟ್ಟು ನೀವು ಇನ್ನೊಂದು ಸತಿ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಒಂದು ಮಕ್ಕಳ ಕಣ್ಣಲ್ಲಿ ಒಂದು ಅಂದರೆ ಅವ್ರು ಹೇಳ್ತಕ್ಕಂಥದ್ದು ಆಸೆ ಮತ್ತು ಬಲ ತುಂಬಬೇಕಂದ್ರೆ ಅವರಲ್ಲಿ ಒಂದು ಶಿಕ್ಷಣ ಯಾಕೆ ಬೇಕು, ಶಿಕ್ಷಣ ಓದಿದ್ರೆ ಈ ಹಂತದಲ್ಲಿ ಎಲ್ಲಿಗೆ ತಲುಪ್ತೀಯಾ, ಏನಾಗ್ತೀಯಾ ಅನ್ನೋದನ್ನ ಫಸ್ಟು ಅವರಲ್ಲಿ ಆಸೆ ಹುಟ್ಟಿಸ್ಬೇಕು. ಅಂದರೆ ಮೋಟಿವೇಶನ್ ಇಂಪಾರ್ಟೆಂಟು. ಈ ಸಂದರ್ಭದಲ್ಲಿ ನೀವು ಅವ್ರ ಮೇಲೆ ಒತ್ತಡ ಹಾಕೋದ್ಕಿಂತ ಮೋಟಿವೇಶನ್ ಮಾಡಬೇಕಾದ್ದು ಭಾಳ ಅಗತ್ಯ ಇದೆ. ಹೀಗಾಗಿ ಮೋಟಿವೇಶನನ್ನು ನೀವೆಲ್ಲರೂ ಮಾಡ್ತೀರಾ ಅನ್ನೋದು. ಏಕೆಂದರೆ ನಿಮಗೆ ಇನ್ನೊಂದು ಸತಿ ಮತ್ತೆ ನಾನು ಪುನರಾವರ್ತನೆ ಮಾಡ್ತೀನಿ. ಈಗ ಸೈನ್ಸ್ ಮೇಳ ಏನಾಯಿತೋ ಅಲ್ಲಿಗೆ ನಮ್ಮ ಮಾಧ್ಯಮದಲ್ಲಿರ್ತಕ್ಕಂಥ ಬಹುತೇಕ ದಿಗ್ಗಜರು ಅಲ್ಲಿ ಭೇಟಿ ನೀಡಿದರು. ಅವ್ರಿಗೆ ಯಾರಿಗೂ ಸಹ ಗೊತ್ತಿಲ್ಲ ಒಂದು ಸರ್ಕಾರಿ ಶಾಲೆ ಈ ಮಟ್ಟದ ಒಂದು ಗುಣಮಟ್ಟ ಇದೆ, ಸರ್ಕಾರಿ ಶಾಲೆಯ ಮಕ್ಕಳಲ್ಲೂ ಸಹ ಇಷ್ಟಕ್ಕೊಂದು ಒಂದು ಚೈತನ್ಯ ಇದೆ, ಇಷ್ಟು ಒಂದು ಪ್ರಬಲವಾಗಿ ಇದು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಕೊಡ್ತಾರೆ ಅಂತ ಅವರೆಲ್ಲರೂ ಅದನ್ನು ನೋಡಿ ಭಾಳ ಅಪ್ರಿಷಿಯೇಷನ್ ಪಟ್ಟರು. ಇದು ಅಂದರೆ ನಾವೇನಾಗಿದೆ, ನಾವೇ ಮಾಡ್ತೇವೆ ಒಳಗಡೆ ಇದೆ, ಹೊರಗಡೆ ಅದನ್ನು ನಾವು ತೋರಿಸಿಲ್ಲ. ಸೈನ್ಸ್ ಮೇಳ ಅನ್ನೋದು ಈಗ ಒಂದು ಮೊದಲನೇ ಹೆಜ್ಜೆಯಾಗಿ ನಾವು ಯಶಸ್ವಿಯಾಗಿದ್ದೇವೆ. ಅದು ತುಂಬ ಯಶಸ್ವಿಯಾಗಿದೆ. ಮುಂದಿನ ವರ್ಷ ಯಾವ ರೀತಿ ಮಾಡಬೇಕು ಅಂತ ಈಗಾಗಲೇ ಒಂದು ನೀಲಿ ನಕಾಶೆಯನ್ನು ನಮ್ಮ ಜೆ ಡಿ ಸರು ಮತ್ತು ಇ ಡಿ ಮತ್ತು ನಮ್ಮ ಬೆಳ್ಶೆಟ್ಟಿ ಸರ್ ಆಲ್ರೆಡಿ ತಯಾರು ಮಾಡಿದ್ದಾರೆ, ಮುಂದಿನ ವರ್ಷ ಹೇಗೆ ಮಾಡಬೇಕು ಅಂತ. ಹಾಗಾಗಿ ನೀವು ಕೊಟ್ಟಂಥ ಕಳೆದ ವರ್ಷದ ಒಂದು ಏನು ಅಗತ್ಯ ತಯಾರಿ ಸಮಯದಲ್ಲಿ ತಾವೇನು ಹೇಳಿದ್ರಿ ಭಾಳ ಅರ್ಲಿಯಾಗಿ ನಮಗೆ ಈ ಮೋಟಿವೇಶನು ಈ ರೀತಿ ತರಗತಿಗಳನ್ನು ಕೊಡಿ ಅಂತ ಕೇಳಿದರೆ, ಅದೇ ಹಿನ್ನೆಲೆಯಲ್ಲಿ ಈ ಸತಿ ಅದನ್ನು ಸಿದ್ಧತೆ ಮಾಡ್ಕೊಂಡು ನಾವು ಕೊಟ್ಟಿದ್ದೀವಿ. ನಂತರ ಮುಂದಿನ ವರ್ಷಗಳಲ್ಲೂ ಸಹ ಈ ಸತಿ ಏನು ಒಂದು ಕೊರತೆ ಇದೆಯೋ ಅದನ್ನು ಮುಂದಿನ ವರ್ಷಗಳಲ್ಲೂ ತುಂಬಿಕೊಡ್ತೇವೆ. ಇದಕ್ಕೆಲ್ಲ ಅಂದರೆ
ಸರ್ಕಾರ ನಮಗೆ ಗುಡ್ ರಿಸಲ್ಟ್ ಕೊಟ್ಟಾಗ ನಾವು ಸಹ ಸರ್ಕಾರದ ಬಳಿ ಇನ್ನೂ ಸಹ ನಿಮ್ಮ ಪರವಾಗಿ ನಾವು ಕೇಳಲಿಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ನೀವೇ ಈಗ ಯುದ್ಧ ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಯೋಧರು ಅಂತ ನೀವು ಕರೀವ, ಅಂದರೆ ಅಲ್ಲಿ ಅವ್ರು ಇರ್ತಕ್ಕಂಥ ಮಕ್ಕಳನ್ನು ಆ ರೀತಿ ತಯಾರು ಮಾಡಬೇಕು. ಅಂದರೆ ಒತ್ತಡ ಹಾಕಿ ತಯಾರು ಮಾಡೋದಲ್ಲ, ಮೋಟಿವೇಶನ್ನು ಮತ್ತು ಮಕ್ಕಳಲ್ಲಿ ಒಂದು ಹೆಲ್ತಿ ಕಾಂಪಿಟೇಷನ್ನ ಈ ಸಂದರ್ಭದಲ್ಲಿ ತಾವು ಕ್ರಿಯೇಟ್ ಮಾಡಿ ಒಂದು 100% ಶಿಕ್ಷಣ ಇದನ್ನು ನಮ್ಮ ರಿಸಲ್ಟ್ನ ತಂದುಕೊಡಲಿ ತಾವೆಲ್ಲರೂ ಒಗ್ಗಟ್ಟಿನಿಂದ, ಅಂದರೆ ಏನೇ ಇರ್ಬೋದು ಶಾಲೆಯಲ್ಲಿ ಕುಂದು ಕೊರತೆಗಳು ಅವನ್ನೆಲ್ಲ ಇನ್ನೊಂದು ತಿಂಗಳ ಕಾಲ ಪಕ್ಕಕ್ಕಿಟ್ಟು ನಾವು ಮಕ್ಕಳಲ್ಲಿ ನಮ್ಮ ಶಾಲೆ 100% ಒಂದು ಇದನ್ನು ತರ್ತೇವೆ, ನಾವು ಫಲಿತಾಂಶವನ್ನು ತರ್ತೇವೆ ಅನ್ನೋ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡ್ತೀರ ಎಂಬ ಆಶಾಭಾವನೆಯಲ್ಲಿ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತೇನೆ. ನಮಸ್ಕಾರ. ಇಂಗ್ಲೀಷ್ ನಾವು ಸ್ಟಾರ್ಟ್ ಮಾಡ್ತೀವಿ. ಮುಂಚಿತವಾಗಿ ಗ್ರೌಂಡ್ ರೂಲ್ಸ್ ಏನು ನೋಡಲ್ ಆಫೀಸರ್ಸ್ ಇದ್ದೀರಿ ಸ್ವೀಕೃತಿ ಕೇಂದ್ರದಲ್ಲಿ, ದಯಮಾಡಿ ಅಟೆಂಡೆನ್ಸನ್ನು ಈಗ ಅಪ್ಲೋಡ್ ಮಾಡಿ ಮತ್ತು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಇದು ಕೊನೆ ತನಕನೂ ಇರುತ್ತೆ, ಹಾಗಾಗಿ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ಚಲನೆಗಳು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ, ಏಕೆಂದರೆ ವಿ ಆರ್ ಅಬ್ಸರ್ವಿಂಗ್ ಫ್ರಮ್ ಔಟ್ಸೈಡ್. ಸೊ ಮತ್ತು ಅಲ್ಲಿರುವಂಥ BRC ಅಲ್ಲಿ ಮಾಹಿತಿಗಳು ನಮಗೆ ಲಭ್ಯ ಆಗುತ್ತೆ. ಸೊ ಹಾಗಾಗಿ ತಾವು ದಯಮಾಡಿ ಈ ಪೂರ್ಣ ಪ್ರಮಾಣದಲ್ಲಿ ಒಂದು ಸಬ್ಜೆಕ್ಟ್ ಆದ ನಂತರ ಎರಡನೇ ಸಬ್ಜೆಕ್ಟಲ್ಲೂ ತಾವು ಇರಬೇಕಾಗುತ್ತೆ, ಯಾಕೆಂದರೆ ಕಾಮನ್ ಆಗಿ. ಮತ್ತು ಇನ್ನೊಂದು ಸಾಧ್ಯವಾದರೆ ಒಂದು ಸಬ್ಜೆಕ್ಟ್ ಆದಮೇಲೆ ಒಂದು 2 to 3 minutes ನಾವು ಕ್ವಶನ್ಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ಯಾಕೆಂದರೆ ನೆನ್ನೆ ಲಾಸ್ಟಲ್ಲಿ ಕ್ವಶನ್ ಅವರ್ನಲ್ಲಿ ಬರೀ 5 ನಿಮಿಷ ಮಾತ್ರ ಸಿಕ್ತು, ಸರಿಯಾದಂಥ ಒಂದು ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಅನ್ನೋ ಒಂದು ಮಾತು ಕೇಳಿಬಂದಿದೆ. ಸೊ ಆ ದೃಷ್ಟಿಯಲ್ಲಿ ಒಂದು ಈಗ ಇಂಗ್ಲೀಷ್ ಪ್ರೆಸೆಂಟೇಷನ್ ಆದಮೇಲೆ 2-3 minutes ಇಂಗ್ಲೀಷ್ MRP ಅವರ ಸಮ್ಮುಖದಲ್ಲೇ ಮತ್ತು ನಾವೆಲ್ಲ ಇರ್ತೀವಿ. ಸೊ ಕ್ವಶನ್ಸ್ಗೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ 5-5:30 ತನಕ ಇದು ಸೆಷನ್ ನಡೆಯುತ್ತೆ. ಮೈಂಡ್ ಸೆಟ್ ಮಾಡ್ಕೊಳ್ಳಿ, ಯಾಕೆಂದರೆ ನಿಮಗೆ ಅದೇ ರೀತಿಯಾದಂಥ ಸೂಚನೆ ಕೊಡಲಾಗಿದೆ. ಇದು ಒಂದು ಅಧಿಕೃತವಾದಂಥ ಒಂದು ಸಭೆಯಲ್ಲಿ ತಾವು ನಾವು ನೇರ ಇಲ್ಲ ಅಂದ್ರೂ ಸಹ ಇದು ನಮಗೆ ಅಧಿಕೃತವಾದಂಥ ವರ್ಕ್ಶಾಪ್ ಇದೆ. ಕೊನೆ ತನಕನೂ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಅಂತೇಳಿ ಹೇಳ್ತಾ, ಮತ್ತು BRC ಕೇಂದ್ರಗಳಲ್ಲಿ ಮೊಬೈಲ್ಸ್ ಆ ಕಡೆ ಈ ಕಡೆ ಚಲನೆ ಮಾಡುವಂಥದ್ದು ಇದೆಲ್ಲದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ, ಏನು ಚರ್ಚೆ ಆಗುತ್ತೆ ಆ ಚರ್ಚೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ. ನೋಡಲ್ ಆಫೀಸರ್ಸು ದಯಮಾಡಿ ಈ ಬಗ್ಗೆ ತಮ್ಮದೇ ಆದಂಥ ಕಾಳಜಿಯನ್ನು ಇಟ್ಕೊಂಡು ಅಲ್ಲಿ ಸಕ್ಸಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಏಕೆಂದರೆ ಒಂದು ದಿನವನ್ನು ಒಂದು ಒಳ್ಳೆಯ ಫ್ರೂಟ್ಫುಲ್ಲಾಗಿ ಫಲಪ್ರದವಾಗಿ ಬಳಸ್ಕೊಳ್ಳುವಂಥ ಒಂದು ಅವಕಾಶ ತಮಗೆ ಸಿಕ್ಕಿದೆ. ಅದು ಆಯಾ ಬೇರೆ ಶಾಲೆಗಳಿಂದ ಬಂದಿರ್ತಾರೆ, ಚರ್ಚೆ ಮಾಡಿ, ಲ್ಯಾಂಗ್ವೇಜ್ ಬಂದಾಗ ಚರ್ಚೆ ಮಾಡಿ. ಸೊ ಅನಾವಶ್ಯಕವಾದಂಥ ವಿಷಯಗಳಿಗಿಂತ ಹೆಚ್ಚಾಗಿ ಒಂದು ಪ್ರೊಡಕ್ಟಿವ್ ಡಿಸ್ಕಷನ್ ಆಗಲಿ ಅಂತೇಳಿ ಹೇಳ್ತಾ, ಈಗ ಇದನ್ನು ಯಾರ್ಯಾರು MRPs ಇದ್ದಾರೆ ಅನ್ನೋದನ್ನು ಪರಿಚಯ ಮಾಡಿ ಮುಂದುವರಿಸಬೇಕು ಅಂತೇಳಿ ಶ್ರುತಿ ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿ. ನಮಸ್ಕಾರಗಳು ಎಲ್ಲರಿಗೂ, ಬೆಳಗಿನ ಶುಭೋದಯಗಳು. ನೆಲ್ಸನ್ ಮಂಡೇಲವರ ಒಂದು ಮಾತನ್ನು ಹೇಳೋ ಮೂಲಕ ಪ್ರಾರಂಭ ಮಾಡ್ತೀನಿ. ಜಗತ್ತನ್ನು ಬದಲಾಯಿಸುವಂತಹ ಶಕ್ತಿಯುತ ಆಯುಧ ಅಂದರೆ ಶಿಕ್ಷಣ ಅಂತೆ. ಹಾಗೆ ನಾವು ಮಕ್ಕಳನ್ನ ಭವಿಷ್ಯ ಅಲ್ಲ, ಮಕ್ಕಳ ಭವಿಷ್ಯದ ಮೂಲಕ ಜಗತ್ತನ್ನು ಬದಲಾಯಿಸುವಂಥ ಶಕ್ತಿ ಶಿಕ್ಷಣವನ್ನು ನೀಡುವಂಥ ಶಿಕ್ಷಕರು ಇದೆ ಅಂತ ಹೇಳ್ತಾ, ಈ ಮೊದಲನೇ ಸೆಷನ್ ಮೊದಲನೇದಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಮಾಹಿತಿ ನೀಡಲು ಬಂದಿರುವಂತಹ ಇಂಗ್ಲೀಷ್ ಭಾಷಾ ಸಂಪನ್ಮೂಲ ಶಿಕ್ಷಕರಾದ ಶ್ರೀ ನವೀನ್ ಕುಮಾರ್ ಬಸವರಾಜ್ ದೊಡ್ಡಮನಿ MDRS ಗಂಜಿಗಟ್ಟಿ ಇವರಿಗೆ ಸ್ವಾಗತವನ್ನು ಕೋರ್ತೀನಿ. ಶ್ರೀ ಪ್ರಾಣೇಶ್ ಪಾಟೀಲ್ IGRS ಮಣಿ ಚಂಡೂರು ಇವ್ರಿಗೂ ಈ ಒಂದು ಸೆಷನ್ಗೆ ಸ್ವಾಗತವನ್ನು ಕೋರ್ತೀನಿ. ಶ್ರೀ ಸಂತೋಷ್ T MDRS ಸೂಲಿಬಲಿ ಇವ್ರಿಗೂ ಕೂಡ ಈ ಒಂದು ಇಂಗ್ಲೀಷ್ ಸೆಷನ್ಗೆ ಸ್ವಾಗತವನ್ನು ಕೋರ್ತೀನಿ. ಥ್ಯಾಂಕ್ ಯು. Thank you all the respected officials of KRIES. Welcome to all of you and a very good morning to all of you. So happy to see you all from studio here. So last year Teleconference was successful just because you all just implemented the tactics and of course the particular techniques that what we have presented over here. And today we are here again in front of you to make you know better what you could do in your classes concerned to second language English. So we three here to
to present today's PPT regarding the techniques to be used to get good scores in second language English. I am Santosh from Bangalore Rural District, and Naveen Kumar Basaraj Dodmani from Dharwad District, and Pranesh Patil from Tumkur District. So the session will start by Naveen Kumar, who takes up prose section and supplementary section. So please. Begin. Yes. So I am here to discuss with you the prose section. So before I start making discussion, let me give you the statement card. It is very tough to fail in English language. So as our students are studying English as a second language, we should convey this matter to the students that it is very, very difficult task to fail in the English language. So by telling this statement, we can throw out the fear from the minds of the students. So I am here to throw light on prose and supplementary reading today. So as usual, we have 8 lessons from hero to science and hope of survival. And no deletions are there this year. And in supplementary reading, we have Narayanpur incident, from Narayanpur incident to the last lesson, the bird of happiness. So we need to make sure that all students are studying all the topics mentioned here. So before we start making discussion, let us go to the analysis of the model question paper released by KSSEB 2022-23. So in prose section, we have 4 questions which are asked in the type of short type of questions. They are 4 in number. Each question carries 2 marks. There will be totally 8 marks from the short answer type of questions section. So long answer question, only one long answer question will appear from the prose section. So that carries 3 marks. Long answer question type 2, that is RC question or extract question. So there are 3 extract related questions from prose section. Each question carries 3 marks. There will be totally 9 marks which will be asked on the extract section. Total number of the questions asked on the prose section are 8 and marks are 20. Coming to the supplementary reading, so we have only 2 questions. Both carry 2 marks each, but they are optional. So students can opt only one question from first question, and from second category they can choose one question. So question number 18, 19, 20 and 21 are short answer questions. Form will be like this: answer the following questions in 2 or 3 sentences. All questions carry 2 marks each. Question number 25th is long answer question type 1. Answer the following question in 5 to 6 sentences. That carries 3 marks. Question number 27, 28, 29 are the reference to context questions. So form will be read the extracts given and answer the questions that follow. All the questions carries 3 marks each. Short answer question type, answer the following questions in 2 or 3 sentences each. So 2 marks will be there. 23rd and 24th questions will be asked from supplementary readings. So I want to give some general tips. So before making students prepare for the exam, so good handwriting is needed. So we should make all students to maintain good handwriting to score more marks in the examination. Making simple sentence, we should advise students to make simple sentences, avoiding the grammatical error. So punctuation should be taken care of, because if we leave the rules of punctuation, so evaluator will not be able to understand what the students have written. Answering the question according to its need. So most of the students fail here. That's why their score will be less. Students are writing another answer for the question asked. So they are not writing the answers according to the need of the question paper. Next, how to answer short answer questions for 2 marks. So here one thing we'd like to keep in our mind, that before telling the students to prepare for the examination with respect to the short answer questions, we should keep in our mind that comprehension skill based questions will be asked in maximum number, which start with the WH words, either why or how. So examples I have given, just I go through 1 or 2 examples. Why were the technical experts summoned by the 3 superpowers? So why did the Americans offer double amount of money for Anzumo's land? So if I want to give the examples for the questions which start with how did Mahatma Gandhi and Babasaheb Ambedkar bring out a veritable revolution in social thought? How did Anselmo react when he was offered the double amount of money for his land? So here
we teachers need to give certain keywords which will regularly appear in the questions, that students who are unaware of these words, they are describe, explain, elaborate, justify. So many of the students are unable to understand, even they know the answer, they are not able to answer the questions because of not having the meanings of these words. So we should explain them what exactly the describe, explain and justify, substantiate and other words are. So other examples for the category of explain are: Ambedkar was a voracious reader, explain. So here they need to give the explanation or reasons for the questions. Next, from this category, describe. It is the category of description. Describe briefly the feelings of Smita when the first notes came in the air. Or describe the lessons learnt by Kelly's Brook at Geneva Summit. So we should give the students such kind of questions to make them understand what they should write in the examination. Anant was a talented boy, justify. So here we need to give the justification. So mode of the question is different, but the answer will be the same. So how can you say that Americans were generous in their ways? So it is a kind of different kind of answer asking the same question. So students should write how the Americans were generous in their own ways. So they have to state the reasons. How can we say that Americans were generous in their own ways? Short answer questions. How to answer the short answer questions? Here we need to comprehend the need of the question appropriately and remember all points concerned to the answer and answer the question within 3 or 4 sentences. Here I have I am taking one example here. So for example, in the last 2022-23 question paper, model question paper, we have got this question: describe briefly the feelings of Smita when the first notes of music came over in the air. So above average students and below average students cannot write the same answer. So we should provide the answers for this question according to the level of the students. So difficulty level should be lessened while giving the answers for the below average and average students, as I have stated here. So for keywords should be supplied to the students, such as gates of enchantment and wonder, different kinds of ragas, execution of our plan, echo of Anand's words to answer this question. Now let me take you to the long answer question type 1, how to answer the 3 marks long answer questions. These type of questions expect long answers. Read the question correctly and identify its need. Recall the necessary information concerned to the question. Set all the recalled information in a proper sequence in mind. Write the final answer. So before writing final answer, all necessary points should come in their mind and they have to just set all those words in the form of the writing. And punctuation, grammar and other things should be taken care of to score out-of-out marks to answer this question. So here I have taken the example from Colors of Silence. Describe how the bird in the garden changed the course of Satish's life. Others you can go in the PPT. So how to write the answer for this question, I have just given some points here. So again, for above average students, 3 or 4 sentences for every key point should be written. Unique features of the bird should be mentioned. A motivation that Satish got from the bird, his involvement in painting and other points. Average students can write 1 or 2 sentences for every key point. So below average students, for them 1 sentence for every key point is enough. So extract type of question, how to become successful answering extract question. Read the extracted line and identify the lesson from which the line is taken. Recall all matters related to the line given. Read 3 questions asked on the line given appropriately and comprehend them. So here we can find the questions like this: who said this, who asked this question, who was the line said to, why did the speaker say this line, when did the speaker tell this line, which figure of speech do you find in this line, and so on and so forth. So for making students to write answer for such kind of questions, we need to supply such kind of sheets here, as I am showing in the slide. So question is, leave alone the strength, can you prove you have courage? So who said this sentence? Swami's father. Whom? Swami. When was the sentence spoken? When Swami disputed the theory of his father, he told this sentence. So why? Again the same answer should be written. Which lesson? A hero. So from hero lesson we can expect 1 long answer question type 2, extract, and there is girl by the tracks and discovery, as we have studied the model question paper. Yes, here
Oh, I couldn't thank him. Who is the speaker here? Again, I have classified the way of answering the same question according to the level of learning of the students. So, for answering this question, Baleshwar Mishra is the speaker. For average students, they can answer only Baleshwar Mishra. For below average, they can answer only with the word Baleshwar. They can get the marks. So from hero lesson, so I have listed the points here from a newspaper report to felt relieved at the end. So these are the things on which the teachers are supposed to tell the student to focus on to score more marks in the questions which appear in from the hero lesson. Yes, there is girl up at the tracks right from 10th December 2020, so Friday to Roma's gratitude. So questions I have listed here. How did Baleshwar save Roma's life? Explain from this question to last question. Gentlemen of Rio and Medio. So here we have again listed the important areas on which the students can focus to get the marks. Questions. How did narrator try to convince? Ambedkar from Dr. B.R. Ambedkar's lesson. So insatiable thirst for Ambedkar, that is repeatedly focused while giving questions related to 2 marks. So symbol of revolt, to that point you should give the students. Questions. Why did Nehru call Ambedkar a symbol of revolt? So what are the 2 major influences on Ambedkar? So you can go through the questions that we have given in the PPTs later on. So from concept lesson, again we have given the topics here, Dr. Suvar's Anand's talents to Anand's breathing for the last. Again you can go through the questions here. Next topic. Discovery. So in discovery lesson, we can expect the extract related questions. First we need to introduce that characters which are there in the discovery lesson, because students get confused to identify the speaker to whom the sentence is spoken. That's why lot of work should be given to the students on this aspect. Next. Yes. Yes. Next slide. From Colors of Silence, we can focus on Satish and Surendra's meeting and school rejecting him, to last exhibition awards, Padma Vibhushan, and describe how did Satish meet with an accident. So description, variety of questions can appear from this lesson. Yes, from Science and Hope of Survival, we can expect 2 marks questions. So here the questions can be asked on MAD or disasters of containing the nuclear weapons and problems that arose at Geneva Conference. How did they overcome the problem? Yes, you can go to the topics given here. So from supplementary reading, so as I told previously, there will be only 2 questions. Both questions have the options. So either they can give question on Narayan incident with the option of on top of the word, or for 3rd lesson with the 4th lesson, or they can match the 1st lesson with 3rd lesson and 2nd lesson with 4th lesson. So from Narayan incident, I have listed the topics here on which you can focus, and questions. So why had the students been marching? How was it an unusual march? Babu and Manju were a bit disappointed with the way the students were marching. On top of the word, so Dicky Dolma's birth and childhood can be focused, her interest in skiing and experiences that left a profound impact on her. How did Dicky Dolma face hardship and challenges in her life? That can be the very important question. A great martyr ever cherished feeling that we get when we enter Hanipuddin's house. Hanif as an introvert, Hanif's training at military academy, and Hanif as a talented person. You can go to the questions that I have listed here. How does a writer describe introvert Hanif? What can we learn? The youths can learn from the life of Hanif. That is applied question. The last topic of supplementary reading is the bird of happiness. Here, the bad condition of the poor area in Tibet, belief of the people of that area about the happiness. Wang Jia went in search of the bird of happiness. He's meeting with different monsters. The bird of happiness. From bird of happiness, we can expect such kind of questions such as what were the changes that happened when the bird caressed Wang Jia. So difficulties generally faced by toppers while writing answers in the examination. Many of them are overconfident. That may lead to the negligence while writing the answers. Some of them make silly mistakes unknowingly due to the examination phobia or urgency. Many students are unable to maintain the time, so they may leave many of the known answers due to the urgency. Some students write the half answers due to the examination phobia. Some students forget the answers. Students make some grammatical mistakes or lose their that can cause losing the marks.
So they fail to comprehend the meaning of the questions, as I stated earlier. They write answers, some answers, but put wrong question numbers. So they have a very poor handwriting. They always make spelling and grammatical error. Punctuation should be taken care of. Yes, thank you. So now I would like to, so that is the end of my discussion on this poetry and supplementary reading. So you can focus on these points that I have suggested here and make the improvisation in the SLC result of your students. Now I would like to pass the discussion to another RP called Mr. Pranesh to continue the discussion with the poetry session. Thank you, Naveen. So now we are sailing in the world of imagination, that is poetry. Poetry is usually introduced for enjoyment, but for the SSLC examination, we are supposed to be very particular about this poetry section, because the poetry section is the most important one and the easiest to score more. So this is the first point. In the poetry section, we have 8 poems: Grandma Climbs Tree, Quality of Mercy, I Am the Land, The Song of India, Jazz Poem 2, Ballad of Tempest, The Blind Boy, and Off to Outer Space Tomorrow. Among that, the first poem is for 4 marks, summary. And that I think almost all the teachers have made them comfortable with this Grandma Climbs Tree summary. And Quality of Mercy as well as The Blind Boy, the optional questions for 4 marks, memorization. Any one of should be done properly without a spelling error or without a punctuation error. So if they write, the 4 marks will be obtained by the child. So whichever they feel comfortable with, because Quality of Mercy, some of the children may face some of the problems with spellings because unfamiliar words. But the Blind Boy, you can have a tune of your own and you can make the children comfortable with by hearting the same thing. So there they will get the 4 marks. And I Am the Land. I Am the Land is asked for 4 marks, that is optional long answer. The Song of India is also optional question. But Jazz Poem 2 is for 3 marks and it is expected summary. I mean to say, Jazz Poem 2 as well as Grandma Climbs Tree, these 2 must be practiced very much. And Ballad of Tempest, there we can expect 3 marks extract. So there we are supposed to make the children very clear with that. The characters are only 3. The first one is Captain, second one is Captain's daughter, and third one is the sailors. And amidst them, the discussion takes place. Now let us check out how to write the summary of Grandma Climbs Tree. Here we have made some of the points, and as it has been discussed before, the above average children will write 3 to 4 sentences. Grandma, a genius, climbing trees at 62 of age, learnt at the age of 6 by her loving brother. Like that they elaborate each and every clues over here. In tries up the branch, spreading or high. These all minute information is going to be elaborated by the above average students. If it is for the below average and the average students, here we have another key keywords. Please note that the keywords should be written in the answers. Grandma climbs tree, 62 years old, family members afraid, climbed a tree, couldn't come down, rescued, doctor said quite weak in bed, put her demand to build a tree house at the top, poet could climb the tree with the sherry and other things. And these may be the questions, likewise it is going to be asked. So likewise you are supposed to make the keywords with all the long answer questions in the poetry. And this is the Quality of Mercy, this is for by hearting. So please make the children to get by hearted. So please be alert with the same. Ask them if the child is not by hearted, then please ask them to write on the board every day, that they will get practiced. And next, I Am the Land, these are the key points to be elaborated for the long answers, and whatever they are going to ask about this poem, you are supposed to write the summary. And the questions, these are the questions, whatever may be the questions, the child should write all the answer, a long answer itself for that, because it contains 4 marks. And next is Song of India.
the contradiction between motherland and the poet. So these all things have been mentioned here. This is also for the long answer. The next, these are the questions like what they are going to ask in the examination. Whatever may be the questions, the answer remains the same, that is the summary itself. Jazz poem 2, one of the important poems which contains 3 marks, and here also they are supposed to write the whole summary. Sometimes they may ask about the physical appearance and his mental status. Both they are supposed to write. Let them practice these all things. Ballad of Tempest. This particular poem is meant for extract. So the extracts, we were crowded in the cabin, not a soul would dare to sleep. So this may be one of the extracts. Likewise, so we shattered there in silence. Here these all are the keywords, and about that the clues are there. So as I said before, the characters are only 3: captain, captain's daughter, and the sailors. And lastly, they may ask the last question: what do you mean by shattered? What do you mean by not a soul would dare to sleep? Likewise, they are going to ask the tricky question that also have been mentioned there. And next one is the blind boy. Once again, this is for the memorization, and either blind boy or quality of mercy, they are supposed to get by hearted, particularly as I said before. And last poem is one of the interesting poems. There we are going to get 2 marks question. We will get the 2 marks question over there. So some of the questions have been mentioned over here. So you can start the countdown. You can take the last look. You can cross out my name from the telephone book. What could be the reason for the speaker telling these words? So likewise, these are many questions. If they practice these questions, and almost all those first 3 stanzas, the questions are going to be appeared. So these are the questions they may ask about that. So next, another one, very important one, that is composition part, composition and comprehension. First of all, what are the marks allotted for? Editing 2 marks, picture reading 3 marks, profile writing 3 marks, developing a story 3 marks, unseen passage for 4 marks, letter writing 5 marks, essay writing is for 4 marks. Editing. Here many of the children are committing mistake, as it has been observed, and they are feeling that it is a hard task to them. First of all, the child when they are facing this particular question, they are supposed to read it very carefully. Very carefully. Each and every word is important here. And next, the clues. And according to the clues, they are supposed to come back to the particular line, and once again they are microscopically they are supposed to scan that particular information, and then they should decide and they should write the answer. And here the children may commit mistake. Please be very particular about that. The prepositions, the verbal mistakes, as well as spelling mistakes, these are going to be asked over there in the editing. And next one is picture reading. So these are the how we can tackle. Read the picture very carefully. Point out all the objects in the given picture. Collect the ideas about it. Think of the theme of the picture. Start writing. Once you have gathered idea about the picture, write in 2 paragraphs. Let the first paragraph is about what you could see in the picture. So here we have given an example. Second paragraph about the theme of the picture conveying. So here we have one example. There we have some easy task we have taken over here. So what all the things they see? We have listed here elephant, giraffe, and all the animals. And next, what is the concept of that? Forest, friends, festival, dance, song, whatever. So they are supposed to make an idea amidst that particular picture, or a story could be developed with the same help. So here we have given an example. You can go through later on as we share this in the group. And this is one of the most important, and there they are free to make themselves free and write. Don't restrict them to do. You should not write like this, because that is their will. They should write, but the grammatically correct sentences they should frame, and simple sentences are to be used. Now the profile writing. Almost all our children are familiar with.
Read all the information provided. Write all the information in a sequence. Proper alignment is very important. Write grammatically correct sentences. Write meaningful sentences. And here one information I want to give you. A maximum time, as even as an evaluator we evaluate the papers, or even in our school also, the children they gather the information, they start writing. Gradually, what happens I don't know. Gradually they change the gender from he to she or she to he. So that mistake should be avoided. Please inform, let the children informed regarding that. There shouldn't be any that type of the silly mistake. So grammatically correct sentences are most important. Here we have an example of Raja Raman. So how to write and how to elaborate the same information into a paragraph, it has been mentioned over there. And developing a story, very, very, very imaginary and very one of the best skills the children can do. Read the keywords provided. Write all the information in the sequence. Make a proper alignment. It's a very important aligning, because the clue has been set in a proper developing way. So they are supposed to do that work. Write grammatically correct sentences. Write meaningful sentences. Use the conjunctions to correlate the sentences. This is most important, because which conjunction should be used where, that is most important for the children. They commit silly errors over there. So that shouldn't happen. Reduce that, and every clue is to be used as we are developing a story. Each clue is important over there. And most of all, the children will not write the moral of the story. When they write the moral of the story or the message of the story, then definitely they are going to get the full marks. If possible, they could give their own title to that particular story. So these are the most important things in that. So here we have an example for that. An unseen passage, the easiest task. This is to check your comprehension, reading comprehension. Read the passage twice carefully. At the first have an extensive reading. Read the given questions once, and the second time it should be intensive reading to answer the questions. So here they may ask exchange. First paragraph question will be at the second, and second paragraph question will be at the first. So they should read it very particularly. Here the children will score. Next slide. And the most important one is letter writing. Here we are giving the examples of email style of writing, the letter writing. And if you are following the traditional style, then you can follow the same. Okay. So here, how to write? From. First they are supposed to write from. This is common to both. And date. Here also the date. And next to. But it is missing in personal letter. And salutation. And the subject. And here salutation. And body of the letter. Here also the body of the letter. And your obediently, your sincerely, that type of the words we are going to use at the end after the thanking you. Here we are going to use your loving. These are the informations and signature, both the sides. And please note that there will be the information given that imagine that you are Raja or Rani or someone, the name. The same name should be mentioned. Here we have an example for that. We have written a letter. And while writing the subject, many of the children commit mistake that, for example, irregular power supply in your area as they have written. The children will take the same and they write the same in your area. That should be changed in our area. So these are the minute things we are supposed to tackle on, and we should make them comfortable with the same. And this is the personal letter, example for personal letter. And it may continue into a couple of paragraphs they may write about. And the next one is essay writing. Choose the topic wisely, because there will be 3 particular topics. There the choice will be left to you, and you are supposed to choose the topic very wisely. Write the essay at least in 3 paragraphs. At least that means introduction, next the information, elaboration of the information, and then conclusion. These are the 3 paragraphs, minimum 3 paragraphs at least we are asking.
Write all the required information in a sequence. The sequencing is the most important one. Write the essay to the point. Avoid writing unwanted information. Unwanted information is not at all necessary over there. Proper alignment is very important. Alignment. Write grammatically correct sentences, because when you, without a grammatical mistake, if you write, you will get the complete 4 marks for that. Write meaningful sentence. So simply we know that, so we are introducing that, though that doesn't work out. So whatever is necessary over there, that only we should write in the essay. Use the conjunctions to correlate the sentences. So this is about the highly scoring areas. So this is the imaginary. There the children are very free to do use their skills as well as their imagination, and this is the easiest area to score more. So considering that, and wishing all the children very good luck, and thank you for me providing this opportunity. And now the very important and the hard nut, as we say, that's the grammar. That is going to be made easy by one of my friend and MRP, Mr. Santosh. Thank you, Pranish and Naveen, for extending your good techniques, how to get good score regarding the prose, supplementary, poetry, as well as the composition and comprehension section. So my part is to highlight over the grammar section, which you feel that it would be very difficult for the students. But I don't think so that we have made it a grammar so tough. Teach the grammar in such a way that as a student does it like mathematics, okay? Students have to work, they have to solve the sums in mathematics, right? Similar thing should be happen in the grammar section. So some grammar topics I have listed out here. I have marked some topics in a star mark. So whichever the topics are in star mark, so they are optional. Don't give much concentrate over those topics, and whichever not starred, unstarred, so they are a very important one. So antonyms and synonyms, which is an optional question, and the collocations for 1 mark, which is an compulsory question. Jumbled spellings of words, so which is an optional question, so don't get much concentrate over that. Homophones, sometimes we may expect a compulsory question over this. Anyhow, I have marked it as a star, as it is not mentioned in the model paper released by the KSEAB. And then we have prefixes and suffixes, which is an optional one. Syllables, very easiest one for 1 mark, and again passive voice for 1 mark. WH questions, framing the underlined words or phrases to get the answer, so that's for 1 mark. And we have modal verbs for 1 mark, which is an optional question. And finding the language function of the underlined sentence, so which is for 1 mark, which is a compulsory question. And we have question tags for 1 mark, and of course linking words or conjunction, which is a compulsory question for 1 mark. Prepositions for 1 mark. Subject verb agreement for 1 mark. Articles for 1 mark. Using if clause. This is the easiest question that none of the students would lose their marks in this part. If clause for 1 mark. And of course we have degrees of comparison for 1 mark. A 1 word substitution, which is an optional one. Reported speech, as my friend told, there is a hard nut for the students, probably for some teachers too. Reported speech for 1 mark. And so not only but also conjunctions, there's an optional question. And of course infinitives, and particularly the bare infinitives, which is a compulsory question for 1 mark. And combining the sentences by using two and two, so it's an optional question. And framing own sentence as noun or as verb, as per the model paper released by the board. So the question will be asked to frame the own sentence using the word as a verb. Okay, so highlight, concentrate over framing the sentence as a verb. Okay, and identifying the parts of speech of the underlined word, which I have marked here as an optional one. Okay, fine, we'll go one by one. Whichever the important topics are there, that I will give the explanation. So antonyms and synonyms that you can find in your textbooks as the footnote they had given, and even for the antonyms also, so that I don't want to highlight more on this. And now collocations. So collocations are the words which go together. Usually they follow one another. So for this collocative words, you need to give more and more number of words as an example. Some of the examples I have pointed out here, so they are not enough. Ask the students to keep on grammar notes and let them mark down wherever they get such kind of collocative words, whether you may be teaching or somewhere, anyhow, whichever the text it is. If they get such kind of words, so let them write them down. Okay.
But one thing what I have noticed here that you could have noticed here this thing. The annual examination paper of 2016, the question was asked like this: which one among the following does not collocate with the asked? So usually what the students think that they will collocate the word, but they have to sometimes they have to think which word that does not collocate. So something examples I have given here which does not collocate with the given word. So kindly make the students attentive about this thing. Okay. Find jumbled spellings or words. For this jumbled words, you have to concentrate over the glossary part. Okay, usually the words will be asked from the glossary part. So some examples I have listed out here, and even for the examples, okay, rearranging the jumbled words into a meaningful sentences. So some examples I have marked. Anyhow, it's an optional question, so no need to worry much about that. Okay. Find homophones. I have marked it as an not much important, an optional one, but you can expect. Usually what happens here is the students, they are aware of the words, they are aware of the meanings, but confusion is that which meaning is for that particular word. So no issues if you teach your students to write the meanings of those words in Kannada also, in their mother tongue also. Okay, that would be very easy for those students. So some of the homophones I have concentrated here that you can give it to your students. So prefix and suffix. So some of the prefixes you teach them: ir, im, in, un, miss, dis, ill, non, anti. Okay, so give them plenty of examples. So ample of examples can make your students much easier. Okay, like for the suffixes also I had given some examples, and suffixes. So what you can expect in an examination is, so one question will be there: write the correct form of the word, right? Fill in the blank with the correct form of the word. So to fill the form of the word, you need these suffixes. Teach them how to fill them, like ness, meant, full, less, ION, TION, SION, OUS, ER, OR. So some another examples you can take it. So syllables, easiest to part, but don't make it much harder for our students. I have mentioned some methods here, like a chin method, holding your hand under your chin and feel the touch, that you can. Breathe method, feeling your breathe when a word is pronounced. Or even you can use the clap method, that when you clap, hear a sound. And one more, and which is to be used, that is the oval method, identifying the oval sounds in a word. That's the proper technique to identify the syllables. And one more, split method, that's syllabifying. So you have to syllabify the word and you have to give them how many syllables are there in a word. Okay, fine. The next topic is framing the WH questions. So WH words, you are aware of that. Teach the students what are the WH words: when, where, whose, why, what, whom, how, and who, and how to frame the questions. So different examples I have chosen here and have framed the sentences. So kindly concentrate over the main verb that is used in the given sentence and find it, whether it is a past tense verb or a present tense verb or the verb ending with s or es. Based on that, you have to give the question. So the examples what I had given, so it carried all the aspects, all the aspects of the grammar that it has covered. The next topic is active and passive voice. So some rules I have listed out here what to do. So dividing the sentence as subject, verb and object, and replacing the object and subject, and using the suitable be form based on the number of the noun and tense of the verb, using the future form of the verb and using the preposition by. In case if there is a no helping verbs, what to do? So if there is a be form, you have to use being. If there is a have form, you have to use been. And if there is a modal verb, use be. And if the sentence has no subject, begin the passive form using let. And of course, if the sentence is beginning with who, the passive form will begin with whom. So some of the examples I have listed out here. Just go through these examples, and of course you can give it to your students also. And you can see the sixth one where two objects are given. She gave the beggar a coin. So the beggar and a coin. Two objects are that you can frame the passive form in two different ways. Okay, find some examples I had given. The next topic. Fine, some more examples we have. Anyhow, this PPT will be shared to you so that you can use those examples. So modal verbs, or you can call the language function. So one question will be there in MCQ part, right? So shall, will, can, may, should, would, could. So like this. Some examples I have listed out, and what a language function is those sentences
carrying. So you can just give plenty of examples to your students and make them aware of what function of the language is carried out through that line or through that sentence. Okay, fine. Or you can make your students to know some more language functions and let them come with the examples. So question tag, it will be in MCQ part. So what formula you can use to frame the question tag? Divide the sentence, whether it is identify positive sentence or negative. If the sentence is positive sentence, so use helping o plus not, that you have to make it in a short form, and then pronoun plus question mark. And for the negative sentences, you have to use helping o plus pronoun plus question mark. So that will be, in case of no helping o, make use of do form. So these kind of questions will appear in the examination. So make your students firm that they are aware of framing the question tag without the helping verb. Okay, what you have to do? So if the given main verb is present tense, use do. If it is past tense, use ending with s or es, use does. And if it is a past tense verb, so use did. So all kinds of examples I have listed out that regarding the rules. So you can just go through those examples and the answers also given there. So you can make use of this PPT to present in your school also to the children, right? The next, okay, some more examples I have here. Just go through the examples and answers also I have mentioned. I have tried to cover all the different aspects of the question tag over here. Okay. The next topic is linking words, which is a compulsory question for 1 mark. So first introduce the students what and all the linking words are there, because many of the students are unaware of, they think that linking words and conjunctions are different. Okay, so make them know that what are the different conjunction forms are there, and gives them plenty of examples. The only thing what you can give to the students to make them perfect regarding conjunctions or the articles or the prepositions is giving ample examples. That's the only way. You don't have any other ways to make them be perfect in these 3 areas. Okay, fine. Of course, prepositions I was telling you about. So let them know what are the prepositions. Okay, some on, in, by, to, into, of, beyond, behind, in front of, back to, some more examples. So I have listed out some examples related to prepositions. You can give ample of example. Plenty of study materials are shared in so different WhatsApp groups also. Okay, so just take that printout and give the students plenty of work. Some more examples you can go through. The next topic is a subject-verb agreement, making the agreement between a subject and a verb. So how to identify the tense of the verbs? Many students, it will be helpful for the editing part also. Read the complete sentence and find out the tense of the sentence. How to identify the tense? Then check the number of the subject, that is singular or plural. Check out for the clue words which showed in the given sentence. How? If the words like once, when, while, last year, last week, or any other past tense verbs, so it is understood the given sentence is in past tense. If the words like now, this, here, or any other present tense verbs are there, so it is understood it is in the present tense. Then match the number of subject and the tense of the verb. Okay, so some examples I had given here, so we can just go through those examples, how the subject is agreed with a verb form. So few more examples I have listed out here. You can go through that. And the next topic is filling the blank with the suitable articles. So these are used to indicate the singular noun. So we have 2 kinds: definite article, it is the, and indefinite article, a and an. So where you can use definite article the, so it is used with the definiteness indicating words, or with the superlative degrees, or with the nouns which are repeated, or with the before the names of some proper nouns, place, thing, animal, or bird, something like that. And indefinite articles a and an, so they are used with the words of indefiniteness, and particularly you have to concentrate over an, because students will get confusion, because from 4th or 5th standard they are learned that an is used before the words beginning with the vowels. Don't teach them this. Teach them that an is used before the words beginning with the vowel sounds, not with the vowels, not with the vowel sounds.
And an is used before the acronyms or abbreviations which are beginning with the vowels. Okay, some examples I have listed out here. See, one example I was telling you about, abbreviation MSc. So you use that an, not a. M is a consonant, but it is an abbreviation and it is beginning with the vowel sound, so you have to use an. Many of our teachers also getting confusion regarding this, so make sure about that. Okay, so some more examples I have listed out for fill in the blank with the articles. And the next topic is if clause or conditional clause. So the easiest part in the grammar section. There are three conditional clauses. First condition is a possible condition where present tense form of the verb is used in the first part of the sentence, and the second part of the sentence will have will. The second condition is a probable possible condition where the first part of the sentence will have past tense verb and the second part of the sentence will have would. And the third condition is impossible condition where the first part of the sentence is had plus future form verb and the second part will have would have and wouldn't have. So in examination, I'm sure 100% they will ask the third condition. Inform your students to fill the blank with would have or wouldn't have depending on the sentence, and it will be made much more easier as it is in the MCQ part only. So it won't be a hard task for your students. That's what I feel. Some examples I had given. So usually you just check at the answers. It will be either would have or wouldn't have. So something like that. The examples, the answers will be. So you can just see here, say would have, and another one wouldn't have. So, but the student must be careful while reading whether they have to fill the negative if clause or the positive if clause. The next part is degrees of comparison. So we have 3 degrees as you are aware of that. So positive, comparative and superlative. Make the students concentrate over using some clue words. So in the positive degree form, it will be no other or nothing or very few. In the comparative degree form, than any other or than many other or than most other. And in the superlative form, using the definite article the or one of the. Be careful when one of the is used in the superlative form or very few used in the positive form or than many other or most other, as we are discussing in one of our KRIES state English group I think 3 to 4 days before regarding this, how to use one of the or than many other, most other and very few. Okay, so hope you got it. So some examples I have listed out here for all the 3 degrees. So this can be done easier only by giving ample examples to the students. So somewhere you can find that you can frame the comparative degree in 2 different ways. That 5th examples I had given here. Okay. Now the time has come. A reported speech. Leave the students. Think of the teachers, where plenty of teachers feel difficult in this case, reported speech. I have made it much easier with the rules as well as with the examples. Kindly go through this. What rules to be followed? First, remove comma and inverted commas or semicolon or colons and use the suitable conjunction. 4 conjunction we have here, that, to, if for whether, WH words. So for what kind of sentence you have to use the particular conjunction I had mentioned. That is for simple sentence or exclamatory. To is for imperative sentence. If or whether for interactive sentence without WH word. That means yes or no type question. And WH words, the same WH word will be used with a WH question. The next rule is change the tense of the verb. So how to change the tense of the verb? Simple present to simple past, present continuous to past continuous, present perfect to past perfect, present perfect continuous. So something. Change all the present tense form into past tense and change the pronouns wherever it is necessary and change the words showing nearness in place and time to the word showing farness. So some words I have listed out here that you can go through how the words from nearness to farness are changed. So some of the examples I have listed out here and that you can go through the PPT and can find the answer. Hope the remaining all are they are so bare infinitive. This is one important. So using 2 plus infinitive. So tell the students the main verb which comes immediately after 2 is the infinitive. Okay. So next topics that I have listed out here, they are all optional one. So combining the sentence using 2 and 2 so that not, or framing the sentence. This one is very important. So give plenty of examples to the students. Let them frame the sentence.
and later you correct them, whether it is a noun or a verb. So such kind of things to be done related to this. And fine. Hope I try to cover all the section, the three of us. If you have any doubts, so you can get it solved through this video conference, or you can just share the problems or what doubts you have in our KRIES State English group, so that plenty of other persons, resource persons are there, so they will definitely give you a kind of solution. Okay, only discussion can get you the solution. So wish you all the best and good luck. Thank you very much. Thank you. ಏನಾದರೂ ಪ್ರಶ್ನೆಗಳಿದ್ದರೆ ನಮ್ಮ ರಿಸೋರ್ಸ್ ಪರ್ಸನ್ ಇದ್ದಾರೆ, ಕೇಳ್ಬೋದು 5 ನಿಮಿಷದೊಳಗೆ. ದೂರವಾಣಿ ಸಂಖ್ಯೆ ಅಲ್ವಾ? ಈಗ ನೋಡಿ, ಪರದೆ ಮೇಲೆ ದೂರವಾಣಿ ಸಂಖ್ಯೆ ಕಾಣಿಸ್ತಾ ಇದೆ. ಆ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡೋ ಮೂಲಕ ನಿಮ್ಗೆ ಯಾವುದೇ ಮಾಹಿತಿ ಬೇಕಾದಲ್ಲಿ ಪ್ರಶ್ನೆಯನ್ನು ಕೇಳಿ. ಸರ್ ಹೇಳಿ. ಹೇಳಿ. Hello, this is Rangat. Sir, you should not give explanation about the figure of speech in the grammar point, sir. Yes. This question was sent to the Mr. Patil. Yeah. Yes. Figures of speech questions are not there. Direct questions are not going to be asked about the figures of speech. There is no direct questions. There will not be any such type of the direct questions have been appeared so far. Okay. Pardon? Last previous years some questions are arising that about the figure of speech. Okay. That's why I asked. Okay. That means in the final examination they are not going to ask, and that is highly impossible this year at least to come in the examination. And of course, from 2019-20, from that year, the questions related to figures of speech are not asked in the annual examination. So this that's why we had quit that part. Okay. So don't worry about the figures of speech. No questions will be there on the figures of speech. No direct questions will be there. Okay. Fine. Hello, sir. Yes. ಹೇಳಿ, ಮಾತಾಡಿ. Hello, sir. Yes. ಮಾತಾಡಿ. ಕೇಳಿಸ್ತಿದೆ, ಹೇಳಿ ಸರ್. Madam, I am from Haveri. ಓಕೆ, ಹೇಳಿ. I have a question to Santosh sir, ma'am. Yes. Yes, ask. Sir, I have come across some questions with options like would have and could have for the questions if class. Yes. So sometimes students are getting difficult to answer those questions, sir. So how to solve this? Yes. So as far as we have seen the model question papers and of course released by the KSEAB or the district level and state level preparatories, Yes, sir. the third condition of the if class questions are asked. Third condition. Yes. Yes. So in third condition, what we are going to highlight, the first part of the sentence will have past perfect tense, right? Past perfect tense. That is using had plus future. Where Actually, that's not my problem, sir. yes, Sorry. yes, Sir, of course, sir. But the options, if we have could have and should have and would have. okay. So how to answer that question? Yes. For that, for that one, that is a third condition question where you are going to use would have or wouldn't have. Would have or wouldn't have. Okay. No, sir. Anyhow, Actually, yes. sir, the book which has been given from KRIES itself. So it has both options like would have and would have. Both So the right, it's somehow correct difficult options. I mean, I have to teach them the difference between would have and could have. Yes. So, if, I think we can expect those type of questions in the examinations or not, sir. Naveen. But in SSLC examination, they don't give you the option called Shouldn't. couldn't have or could have or should have.
as you have been evaluating from many years. So we have been evaluating from many years. We have not come across any kind of key answer which has, could have, and should have. Of course, your point is right, but as we follow the key answers, we have to use would have or wouldn't have. And one more thing, you can find the options like will have, would, or would have, or wouldn't have, something like that. And if the sentence is a continuity one, that ing form of verb is there, you can get even the options like wouldn't have been or would have been for the ing kind of sentences. But there will be no such kind of options, as you told, shouldn't have or could have, like that, that the papers released by the board or even from district level papers also. Sir, namaste. Yes, namaste, Heli. Sir, what about, sir, good morning, Santosh sir. Yes, tell me. What about a given word, sir, from like footnote? Yes, yes. Given word, sir. Yeah, one word It won't be substitutions. there actually. Yes, I got your point. Yes, sir. Yes, I sir. got your point. Thank you. Thank One you, sir. word Thank you. substitutions. So one word substitutions will not be there for the examination. It is kept as an optional. That's what the PPT I presented. I kept it for an optional one. That it was star marked. Okay. So no need to concentrate on the one word substitutions. Okay. So don't highlight that one to the students. Don't This year at concentrate least they are much. not going to ask. And of course, as we saw the paper released by KCAB, so there are no such questions on one word substitutions. So no need to worry about that. Hello. Yes, please. ಸಮಯ Hello. Yes, please. ಹೇಳಿ. ಇದು ಕೊನೆಯ ಪ್ರಶ್ನೆ, ಕೇಳಿ ಸರ್, ಕೇಳಿ. ಹಲೋ. Hello. Which question from poem? Pardon? I couldn't get you, sir. Please. Pardon me. Which poem? From Vijaypur. Yeah, please ask the question, The sir. jazz poem or Jazz poem is there for 3 marks. That is summary itself you are supposed to write, and short answer question will appear from will be taken from the last poem, that is Off to Outer Space Tomorrow Morning. hello. Yeah, Sir, grandma poem is available in annual examination. yeah, sir. Please don't get confused. Grandma climbs tree. That is the 4 marks. 4 marks question, that is, and it will be optional question with the Song of India. The Song of India and Grandma climbs tree will appear for 4 marks. Either or you are supposed to write. And jazz poem 2 will be there for 3 marks, and it will be compulsory along with the 3 marks question from the prose. The compulsory question, it will be 3 marks from jazz this year. And the short answer will appear from the Off to Outer Space Tomorrow, that will be there for 2 marks. Okay, sir. Thank you. Okay, thank you. ಸಮಯದ ಅಭಾವ ಇರೋದ್ರಿಂದ ಈ ಸೆಷನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಇನ್ಯಾವುದಾದ್ರೂ ಪ್ರಶ್ನೆಗಳು ಇದ್ದಲ್ಲಿ ಈ ಒಂದು ದಿನದ ಕೊನೆಯಲ್ಲಿ ಆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಧನ್ಯವಾದಗಳು. ಈಗ ಸರ್ ಮಾತಾಡ್ತಾರೆ. ಎಲ್ಲ ಶಿಕ್ಷಕ ಬಂಧುಗಳೇ, ಈಗ ಇಂಗ್ಲೀಷ್ ಸೆಕ್ಷನಲ್ಲಿ ಶ್ರೀಯುತ ಸಂತೋಷ್ರವರು, ನವೀನ್ ಕುಮಾರ್ ಅವರು ಹಾಗೂ ಪ್ರಾಣೇಶ್ ಪಾಟೀಲ್ರವರು ಉತ್ತಮವಾದಂಥ ಮಾಹಿತಿಯನ್ನು ನಮ್ಮ ಶಿಕ್ಷಕ ಬಂಧುಗಳಿಗೆ ನೀಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಕ್ರೈಸ್ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ ಈ ಒಂದು ಸೆಷನನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ. ಟೀ ಬ್ರೇಕ್ ಇದೆ ಇವಾಗ 15 ನಿಮಿಷ ಟೀ ಬ್ರೇಕ್. 12:15ಗೆ ಎಲ್ಲರೂ ಮತ್ತೆ ಸ್ವೀಕೃತಿ ಕೇಂದ್ರಕ್ಕೆ ಬಂದು ಆಸೀನರಾಗಲು ತಿಳಿಸಲಾಗುತ್ತದೆ. ಥ್ಯಾಂಕ್ ಯು ವೆರಿ ಮಚ್.
ವಿಶೇಷತೆ ಹೇಳಿಬಿಟ್ಟು ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಚಹಾ ವಿರಾಮದ ಬಳಿಕ ತಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಮತ್ತೆ ನಾನು ಆಮಂತ್ರಣ ಮಾಡ್ತಾ ಇದ್ದೇನೆ. ಈಗ ಇಂಗ್ಲೀಷು ಈಗ ಮುಗಿಸಿದ್ದೇವೆ. ಈಗ ಕನ್ನಡ ಸಬ್ಜೆಕ್ಟಿಗೆ ನಾವು ಈಗ ಬಂದಿದ್ದೇವೆ. ಈಗಾಗಲೇ ಸರ್ ಹೇಳ್ದಂಗೆ ನಮ್ಮ ಸ್ಕೋರನ್ನು ಅಂದರೆ ಏನು ಮಕ್ಕಳ ಸ್ಕೋರನ್ನು ಜಾಸ್ತಿ ಒಂದು ಮಾಡಲಿಕ್ಕೆ ಈಗ ಕನ್ನಡ, ಹಿಂದಿ, ಇಂಗ್ಲೀಷ್ ಇವು ಮೂರು ಸಹ ಇಂಪಾರ್ಟೆಂಟು. ಈಗ ಬೆಳಗ್ಗೆ ಸೆಷನಲ್ಲಿ ಇಂಗ್ಲೀಷ್ ಆಗಿದೆ. ಈಗ ಕನ್ನಡವನ್ನು ತಮ್ಮ ಜೊತೆ ಸಂವಾದ ನಡೆಸಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಈಗ ನಮ್ಮ ಜೊತೆ ಶೃಂಗೇರಿ DBRS ಶಾಲೆಯ ಶಂಕರ್ ಬಿ ಗಂಗಣ್ಣಗೌಡರು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ MDRS ಶಾಲೆ ಕೂಗನೂರು ಶಾಲೆಯ ಶಿಕ್ಷಕರಾದ ಸತೀಶ್ ಅವರು ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆ ಬಂದಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮತ್ತೊಬ್ಬರು ಸಹ ಸಂಪನ್ಮೂಲ ವ್ಯಕ್ತಿಯಾಗಿ MDRS ಅಂಚಿನ ಸಿದ್ದಾಪುರದ ಪರಶುರಾಮ ಪವಾಡಿ ಅವರು ಬಂದಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ನೀವು ಈ ಕಾರ್ಯಕ್ರಮವನ್ನು ನೋಡಿ ನಂತರ ಯಾವುದಾದ್ರೂ ಸಂದೇಹಗಳಿದ್ದರೆ ಕೊನೆಯ ಹಂತದಲ್ಲಿ ಈಗ ಏನು ನಾವು ಇಂಗ್ಲೀಷ್ನಲ್ಲಿ ಒಂದು ಚರ್ಚೆ ಮಾಡೋದು, ತಮ್ಮ ಪ್ರಶ್ನಾವಳಿಗಳನ್ನು ಹೇಳ್ಬೋದು. ಹಾಗೆಯೇ ತಮ್ಮ ಚಾಟ್ ಬಾಕ್ಸಲ್ಲಿ ಇದ್ದರೆ ತಾವು ಅದನ್ನು ಕಳಿಸ್ಬೋದು. ನಾವು ಇದನ್ನು ಗಮನಿಸ್ತಾ ಇರ್ತೀವಿ. ಅದನ್ನು ಸಹ ನಾವು ಕೊನೆ ಕನ್ಸಿಡರ್ ಮಾಡ್ತೇವೆ. ಈಗ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಬೆಳ್ಶೆಟ್ಟಿ ಸರ್ ಅವರು ಹೀಗೆ ವರ್ಗಾಯಿಸ್ತೇನೆ. ಬೆಳ್ಶೆಟ್ಟಿ ಅವರು ಸರ್ ತಮ್ಮ ಜೊತೆ ಮಾತಾಡಿ ವಿಷಯ ನಿರ್ವಾಹಕರಿಗೆ ಹಸ್ತಾಂತರ ಮಾಡ್ತಾರೆ. ಆತ್ಮೀಯರೇ, ಈಗಾಗಲೇ 3 ಸಂಪನ್ಮೂಲ ವ್ಯಕ್ತಿಗಳ ಬಗ್ಗೆ ಪರಿಚಯ ಮಾಡಿದ್ದಾರೆ. ತಮ್ಗೆ ಗೊತ್ತಿರೋ ಹಾಗೆ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಹೆಚ್ಚಿನ ಪರ್ಫಾರ್ಮೆನ್ಸ್ ಇರುವಂಥ ಶಿಕ್ಷಕರಲ್ಲಿ ಆಸಕ್ತಿ ಇರೋರನ್ನ ಆಯ್ಕೆ ಮಾಡಿಕೊಂಡು ಅವ್ರ ಮೂಲಕವಾಗಿ ಪ್ರೋಗ್ರಾಮ್ ಆಫ್ ವರ್ಕ್ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳನ್ನು ಮಾಡಲಾಗ್ತಾಯಿದೆ. ಸೊ ಈ ಒಂದು ಕಾರ್ಯದಲ್ಲಿ ಕನ್ನಡ ತಂಡದ ಪರವಾಗಿ 3 ಜನ ನಮಗೆ ಇಲ್ಲಿ ಬಂದಿದ್ದಾರೆ. ಯಾಕೆಂದರೆ ಅಷ್ಟು ಇರುವಂಥ 8-10 ಜನರನ್ನು ನಾವು ಇಲ್ಲಿ ಕರಲಿಕ್ಕೆ ಆಗಲಿಲ್ಲ ಅನ್ನೋ ದೃಷ್ಟಿಯಲ್ಲಿ ಒಂದು ಲಾಸ್ಟ್ ಇಯರ್ ಇವರು ಪರ್ಫಾರ್ಮೆನ್ಸನ್ನು ನೋಡೋದಾದರೆ ಶಂಕರ್ ಬಿ ಗಂಗನಗೌಡರು ಅವ್ರ ಶಾಲೆಯಲ್ಲಿ 50 ಮಕ್ಕಳಿದ್ರು. 27 ಮಕ್ಕಳು ಔಟ್ ಆಫ್ 100 ಔಟ್ ಆಫ್ 100 ಅಂದರೆ 125 ಔಟ್ ಆಫ್ 125 ಔಟ್ ಆಫ್ 50 ಆ್ಯಂಡ್ ಆಲ್ ಅದರ್ ಮೋರ್ ದೆನ್ ಫಸ್ಟ್ ಕ್ಲಾಸ್ ಆ್ಯಂಡ್ ಡಿಸ್ಟಿಂಕ್ಷನ್. ಇದು ಒಂದು ಮಾದರಿನೇ ಅಲ್ವಾ? ಯಾಕೆಂದರೆ 50 ಮಕ್ಕಳಲ್ಲಿ ಮೋರ್ ದ್ಯಾನ್ 50% ಮಕ್ಕಳು 100 ಔಟ್ ಆಫ್ 100, 125 ಔಟ್ ಆಫ್ 125. ಧನ್ಯವಾದ. ಎರಡನೇದಾಗಿ ಸತೀಶ್ ಅವರು ಶಾಲೆಯಲ್ಲಿ 40 ಮಕ್ಕಳಿದ್ದರೆ 14 ಮಕ್ಕಳು ಡಿಸ್ಟಿಂಕ್ಷನ್, 14 ಮಕ್ಕಳು ಔಟ್ ಆಫ್ ಔಟ್. ಮತ್ತು ಅದೇ ರೀತಿಯಲ್ಲಿ ಹೆಚ್ಚು ಮಕ್ಕಳು, ಎಲ್ಲ ಮಕ್ಕಳು ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಇದ್ದಾರೆ. ಪರಶುರಾಮ್ ಅವರು ಶಾಲೆಯಲ್ಲೂ ಸಹ ಅವರ ಒಂದು ಶ್ರಮದ ಫಲವಾಗಿ 10 ಮಕ್ಕಳು 125 ಔಟ್ ಆಫ್ 125. ಸೊ ಇದು ನಮಗೆ ಏನಂತಂದರೆ ಒಂದು ಮಾದರಿ. ಸೊ ಇವರು ಅನುಸರಿಸಿದಂಥ ಕ್ರಮ ಮತ್ತು ರಿಸೋರ್ಸ್ ಟೀಮಲ್ಲಿ ಸಾಮೂಹಿಕವಾಗಿ ಅವರ ತಂಡದಲ್ಲಿ ಚರ್ಚಿಸಿ ಯಾವ ಕಾರ್ಯತಂತ್ರಗಳನ್ನು ನಾವು ಬಳಸಿದ್ರೆ ಮುಂದಿನ ನಮ್ಮ ಉಳಿದಂಥ ದಿನಗಳಲ್ಲಿ ಕನ್ನಡ ವಿಷಯದಲ್ಲಿ ನಾವು ಹೆಚ್ಚಿನ ಒಂದು ಮಕ್ಕಳಿಗೆ ಶಕ್ತಿಯನ್ನು ತುಂಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತಮ್ಮ ಮುಂದೆ ಪ್ರಸ್ತುತಿ ಮಾಡ್ತಾ ಇದ್ದಾರೆ. ಸೊ ಅವ್ರು ಹೇಳುವಂಥ ವಿಷಯವನ್ನು ಕೇಳಿ, ಬೇರೆ ಸಬ್ಜೆಕ್ಟವರು ಕೇಳಿ. ಯಾಕೆಂದರೆ ತಾವು ಮೆಂಟರಾಗಿ ಕೆಲಸ ಮಾಡೋದ್ರಿಂದ ಕೆಲವು ಕಾರ್ಯತಂತ್ರಗಳು ತಾವು ಮೆಂಟರಾಗಿ ಬೇರೆ ಮಕ್ಕಳ ಜೊತೆಲಿ ಇಂಟ್ರ್ಯಾಕ್ಟ್ ಮಾಡುವಾಗ ಕನ್ನಡ ವಿಷಯದಲ್ಲಿ ಏನಾದ್ರು ಇದ್ದರೆ ತಾವು ಅವರಿಗೆ ಹೇಳೋಕೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತಾ, ಸೊ ಈಗ ನಾವು ಬಹುಶಃ ತಾವು ನೋಡಿದ್ದೀರಿ ಲಾಸ್ಟ್ ಇಯರ್ದು ಅಧ್ಯಯನ ಸಾಮಗ್ರಿ ಇರ್ಬೋದು, ಕೋವಿಡ್ ಸಂದರ್ಭದಲ್ಲಿ ಮಾಡಿದಂಥ ಆನ್ಲೈನ್ ತರಬೇತಿಗಳಿರಬಹುದು, ಕ್ವಶನ್ ಪೇಪರ್ ಪ್ರಿಪ್ರೇಷನ್ನು, ಮತ್ತು ಹಾಗೆಯೇ ಪ್ರತಿ ಕಾಲಕ್ಕೆ ಅಂದರೆ ಕನ್ನಡ ವಿಷಯ ಅಂದರೆ ಎವರ್ ರೆಡಿ, ಇವತ್ತಂದರೆ ನಾಳೆ ಕೊಡಬೇಕು ಅಂದರೆ ಇವತ್ತೇ ರೆಡಿ, ಆ ರೀತಿಯಾದಂಥ ಒಂದು ಟೀಮು ಇದೆ. ಎಲ್ಲ ವಿಷಯದಲ್ಲೂ ಇದೆ. ವಿಶೇಷವಾಗಿ ಕನ್ನಡ ಟೀಮ್ನಲ್ಲಿ ಪರವಾಗಿ ಬಂದಿರತಕ್ಕಂಥ ಮೂವರಿಗೆ ಕ್ರೈಸ್ನ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ತಮ್ಮ ವಿಷಯದಲ್ಲಿ
ನಮ್ಮ ಶಿಕ್ಷಕರು ಏನು ಸ್ವೀಕೃತಿ ಕೇಂದ್ರದಲ್ಲಿದ್ದಾರೆ ಅವರಿಗೆ ತಮ್ಮ ಮಾಹಿತಿಯನ್ನು ಮತ್ತು ತಾವು ಅನುಸರಿಸಿದ ಕ್ರಮಗಳನ್ನು ಹೇಳಿದರೆ ಅವರ ಹಂತದಲ್ಲಿ ಅದನ್ನು ಈಗ ಹೇಳಿದ ತಕ್ಷಣವೇ ನನ್ನ ಶಾಲೆಯಲ್ಲಿ ನನ್ನ ಕಾಂಟೆಕ್ಸ್ಗೆ ಅನುಗುಣವಾಗಿ ಹೇಗೆ ಅಡಾಪ್ಟ್ ಮಾಡ್ಕೋಬೋದು ಅನ್ನೋದನ್ನು ನೋಡ್ತಾ, ಒಂದು ವೇಳೆ ನಾನು ಮಾಡ್ತಿರೋವಂಥ ಪರಿಶ್ರಮ ಇನ್ನೂ ಆ್ಯಡೆಡ್ ವ್ಯಾಲ್ಯೂ ಆಗೋದು ಅದನ್ನು ಬಳಸ್ಕೊಳ್ತಾ ಮಕ್ಕಳಿಗೆ ಅದರ ಪ್ರಯೋಜನವನ್ನು ಪಡ್ಕೊಳ್ಬೋದು. ಮತ್ತು ಅವ್ರು ಹೇಳೋವಂಥ ವಿಷಯಗಳಲ್ಲಿ ನೀವೇ ಚೆನ್ನಾಗಿ ಮಾಡ್ತಾಯಿದ್ರೆ ಪರವಾಗಿಲ್ಲ, ನಾನು ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ದೀನಿ, ಇನ್ನೂ ಫಲಶ್ರುತಿ ಬರುತ್ತೆ ಅನ್ನೋದನ್ನು ನೀವೇ ಹೇಳ್ಕೋಬೋದು. ಆ ದೃಷ್ಟಿಯಲ್ಲಿ ಇದನ್ನು ತಾವು ಕೇಳಿ ಓವರ್ ಟು ರಿಸೋರ್ಸ್ ಟೀಮ್ ಯಾರು ಸ್ಟಾರ್ಟ್ ಮಾಡ್ತೀರಾ ಮಾಡಿ. ಥ್ಯಾಂಕ್ ಯು. ಮತ್ತು ಕೊನೆಯಲ್ಲಿ ನಾವು ಪ್ರಶ್ನೋತ್ತರ ಇದ್ದೇ ಇರುತ್ತೆ, ಮಾತಾಡೋಣ. ಒಟ್ಟಾರೆ ಕನ್ನಡ ವಿಷಯದಲ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಇದು. ತಾವು ಏಕೆಂದರೆ ಮಾತೃಭಾಷೆ ಇದೆ, ಜೊತೆಗೆ ನಮ್ಮ ಎಲ್ಲ ಒಂದು ಸಂವಹನ ಕನ್ನಡದಲ್ಲಿ ಅಲ್ಲಿ ಶಾಲಾ ಹಂತದಲ್ಲಿ ಮನೆಯಲ್ಲಿ ಇರೋದರಿಂದ ಏನು ತೊಂದರೆ ಆಗೋದಿಲ್ಲ. ಸೊ 0 ಫೇಲ್ಯೂರ್ ಅದು ಯಾರಿಗೂ ಏನೋ ಹೇಳೋ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಲಾಸ್ಟ್ ಇಯರ್ ಏನು ನಾವು ನಮ್ಮಲ್ಲಿ 90% ಅವರೇಜ್ 80% ಅವರೇಜ್ ಇತ್ತು. ಈ ವರ್ಷ 90%ಗೆ ಪ್ರತಿ ಶಾಲೆಯ ಕನ್ನಡ ವಿಷಯವನ್ನು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಟಾರ್ಗೆಟನ್ನು ತುಂಬ ಈಸಿಯಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ತಾಯಿ ಕನ್ನಡಾಂಬೆಯನ್ನು ಭಕ್ತಿಪೂರ್ವಕವಾಗಿ ಮನದಲ್ಲಿ ಸ್ಮರಿಸುತ್ತಾ, ಈ ಒಂದು ಪ್ರಥಮ ಭಾಷೆ ಕನ್ನಡ ಕಾರ್ಯಾಗಾರಕ್ಕೆ ಅವಕಾಶವನ್ನು ನೀಡಿರ್ತಕ್ಕಂಥ ನಮ್ಮ ಕ್ರೈಸ್ ಎಲ್ಲ ವರ್ಗದ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಪ್ರಥಮ ಭಾಷೆ SSLC ಪ್ರಥಮ ಭಾಷೆ ಕನ್ನಡ ವಿಷಯ ವಿಡಿಯೋ ಕಾನ್ಫರೆನ್ಸ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 2 ದಿನದ ಅವಧಿಯಲ್ಲಿ ತರಾತುರಿಯಲ್ಲಿ ನಾವು ಅಚ್ಚುಕಟ್ಟಾದಂಥ ಒಂದು ಯೋಜನಾಬದ್ಧವಾಗಿರತಕ್ಕಂಥ ಮಾಹಿತಿಯನ್ನು ಸಂಗ್ರಹಿಸಿದ್ದೇವೆ. ಆ ಮಾಹಿತಿ ಸಂಗ್ರಹಿಸುವಲ್ಲಿ ನಮ್ಮ ಸಂಪನ್ಮೂಲ ಶಿಕ್ಷಕರು ಎಡೆಬಿಡದೆ ಅವಿರತವಾಗಿರತಕ್ಕಂಥ ಪರಿಶ್ರಮವನ್ನು ಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹರ್ಷಿಸುತ್ತೇನೆ. ಹಾಗೆ ಈ ಒಂದು ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಶಂಕರಗೌಡರು ನೀಲಿ ನಕಾಶೆ, ಗದ್ಯ ಪದ್ಯ ಪಠ್ಯಪೂರಕ, ಹಾಗೆ ಒಬ್ಬ ಕಲಿಕೆಯಲ್ಲಿ ಹಿಂದುಳಿರ್ತಕ್ಕಂಥ ಸಾಮಾನ್ಯ ಮಗು ಹೇಗೆ 35 ಅಂಕಗಳನ್ನು ಅತ್ಯಂತ ಸರಳವಾಗಿ ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ಮತ್ತು ಸಾಕ್ಷ್ಯಚಿತ್ರಗಳಿಂದ ತಮ್ಮೆಲ್ಲರಿಗೂ ಮನಮುಟ್ಟುವಂತೆ ಅವರು ತಿಳಿಸ್ತಾರೆ. ಸೊ ಓವರ್ ಟು ಶಂಕರಗೌಡರು. ಧನ್ಯವಾದಗಳು. ಈಗಾಗಲೇ ಕೊನೆಯ ವರ್ಷದ ಆರಂಭದಲ್ಲಿ ನೀಲನಕಾಶೆಯ ಕುರಿತು ಈಗಾಗಲೇ ಚರ್ಚೆ ಆಗಿತ್ತು. ಆ ಮಾದರಿಯಲ್ಲಿ ಪ್ರಶ್ನೆಗಳು ಬಂದಿದ್ದು. ಹಾಗಾಗಿ ಆ ಪ್ರಶ್ನೆಗಳ ಒಂದು ಮಾದರಿಯ ವಿನ್ಯಾಸ ಹೇಗಿತ್ತು ಮತ್ತು ಈ ವರ್ಷ ಪ್ರಶ್ನೆಗಳ ಮಾದರಿಯ ವಿನ್ಯಾಸಗಳು ಹೇಗಿರ್ತವೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ನಾವು ನೋಡೋದಾದರೆ SSLC ಈ ಒಂದು ಪ್ರಥಮ ಭಾಷೆ ಸಿರಿಕನ್ನಡ, ಆಂಗ್ಲ ಮಾಧ್ಯಮ ಆದರೂ ಕೂಡ ಪ್ರಥಮ ಭಾಷೆ ಕನ್ನಡ ಇರತಕ್ಕಂಥದ್ದು. ಇದು ಉಳಿದ ವಿಷಯಗಳಿಗೆ ಹೋಲಿಕೆ ಮಾಡಿದರೆ 100 ಅಂಕಗಳಿಗೆ ಬರೀತಕ್ಕಂಥ ಒಂದು ವಿಷಯ ಮತ್ತು ಹೆಚ್ಚು ಸ್ಕೋರ್ಗಳನ್ನು ಮತ್ತು ಶಾಲಾ ಫಲಿತಾಂಶಕ್ಕೆ ಹೆಚ್ಚು ಪರ್ಸೆಂಟೇಜನ್ನು ನೀಡುವಂಥ ಒಂದು ವಿಷಯವಾಗಿದೆ. ಹಾಗಾಗಿ ಈ ವಿಷಯ ಹೆಚ್ಚು ಅಂಕ ಗಳಿಸಿದಷ್ಟು ಶಾಲೆಯ ಫಲಿತಾಂಶಕ್ಕೆ ಪರಿಣಾಮಕಾರಿಯಾಗಿ ಉತ್ತಮ ಫಲಿತಾಂಶಕ್ಕೆ ಕಾರಣವೂ ಕೂಡ ಆಗುತ್ತೆ. ಹಾಗಾಗಿ ಇದರ ಒಂದು ನಾವು ಯಾವ ರೀತಿ ನೀಲನಕಾಶೆ ಇದೆ ಮತ್ತು ಅದರ ಯಾವ ರೀತಿ ಮಕ್ಕಳನ್ನು ಇಡೀ ಪುಸ್ತಕದಲ್ಲಿ ಸುಮ್ಮನೆ ಎಲ್ಲೋ ಓದಿಸ್ತಾ ಅಥವಾ ಕಂಠಪಾಠ ಮಾಡಿಸೋದ್ರ ಬದಲು ಹೇಗೆ ಅಂಕಗಳನ್ನು ಗಳಿಸ್ಬೋದು ಅನ್ನೋದರ ಬಗ್ಗೆ ನಾವು ಸ್ವಲ್ಪ ಪರಿಚಯಗಳನ್ನು ಮಾಡಿಕೊಳ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಈ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಆದೇಶ ಸಂಖ್ಯೆ ಒಂದು ಸುತ್ತೋಲೆ ಬಂತು 11/7/2022ರಲ್ಲಿ. ಆ ಸುತ್ತೋಲೆಯ ಆದೇಶದ ಪ್ರಕಾರ 2019-20ನೇ ಸಾಲಿನ SSLC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಮತ್ತು ಕಠಿಣತೆಯ ಮಟ್ಟವನ್ನು ಯಾವುದೇ ಬದಲಾವಣೆಗಳನ್ನು ಮಾಡದೆ ಪ್ರಸಕ್ತ 2022-23ನೇ ಸಾಲಿನಿಂದ ಅದೇ ವರ್ಗೀಕರಣದಂತೆ ಯಥಾ ರೀತಿ ಮುಂದುವರಿಸಬೇಕು ಅಂತಕ್ಕಂಥ ಒಂದು ಆದೇಶ ಬಂತು. ಆ ಆದೇಶ ಹೇಗಿದೆ ಅಂತ ಹೇಳಿದರೆ, ಈ ಆದೇಶ ನೋಡಿದರೆ ಗೊತ್ತೆ 11/7/2022 ಆದೇಶ
ಏನು ಹೇಳ್ತಾ ಇದೆ ಅಂತ ಹೇಳಿದರೆ 21/6/2019 SSLC ಜ್ಞಾಪನ ಮಂಡಳಿ ಏನಿದೆ ಪ್ರೌಢಶಿಕ್ಷಣ ಮಂಡಳಿ ಅದೇ ಆದೇಶದ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಅನ್ನೋದನ್ನು ಈಗಾಗಲೇ ಮಂಡಳಿನೇ ಸ್ಪಷ್ಟಪಡಿಸಿದೆ. ಹಾಗಾಗಿ ಮಂಡಳಿಯ ಜ್ಞಾಪನ ಏನಿದೆ 21/6/2019 ಮಾದರಿಯಲ್ಲೇ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತ ಹೇಳಿರೋದ್ರಿಂದ ನಾವು 2020 ಆಗಲಿ 2018 ಮಾದರಿ ಆಗಲಿ ಪ್ರಶ್ನೆ ಪತ್ರಿಕೆ ಈ ಸಾರಿ ಬರಲ್ಲ ಅನ್ನೋದನ್ನು ನಾವು ಮೊದಲು ಶಿಕ್ಷಕರಾದಂಥವ್ರು ಗಮನಿಸಿ ಮಕ್ಕಳನ್ನು 2019 ಮಾದರಿಯಿಂದ 2023 ಮಾದರಿಯ ಪ್ರಶ್ನೆ ಪತ್ರಿಕೆಗೆ ನಾವು ಗಮನವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಏನು ಬದಲಾವಣೆ ಆಗಿದೆ ಅಂತ ಹೇಳಿದರೆ ಇಲ್ಲಿ 2015-16ನೇ ಸಾಲಿನಲ್ಲಿ ನಾವು ನೋಡಿದರೆ ಆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೆಂಗಿತ್ತು ಅಂತ ಹೇಳಿದರೆ ಆ ಕಠಿಣತೆ ಮಟ್ಟ ಹೇಗಿದೆ ಹಾಗೇ ಇದೆ 20%. ಸ್ವಲ್ಪ ಬದಲಾವಣೆ ಆದರೂ ಕೂಡ ಸುಲಭ 30 ಆಗಿದೆ, ಸಾಧಾರಣ 50 ಇದೆ, ಕಠಿಣ 20 ಇದೆ. ಹಾಗಾಗಿ ಒಟ್ಟು 100% ನಾವು ನೋಡೋದಾದರೆ 30, 50, 20 ಇದೇ ಮಾದರಿಯಲ್ಲಿ ಈ ವರ್ಷ ಪ್ರಶ್ನೆ ಪತ್ರಿಕೆ ಬರ್ತಾ ಇದೆ. ಹಾಗಾಗಿ ಏನಿದೆ ಇಲ್ಲಿ 2019 ಮಾದರಿಯಲ್ಲಿ ಅಂತ ಹೇಳಿದರೆ ಮಕ್ಕಳಿಗೆ ಮೊದಲು ಏನು ಬಹು ಆಯ್ಕೆಯ ಪ್ರಶ್ನೆಗಳೇನಿದ್ವು, ಹೆಚ್ಚು ಪ್ರಶ್ನೆಗಳಿರ್ತಾ ಇದ್ವು, ಅವುಗಳನ್ನು ತೆಗೆದುಹಾಕಿ ಮಕ್ಕಳಲ್ಲಿ ತಾರ್ಕಿಕ ಚಿಂತನೆಗಳನ್ನು ಬೆಳೆಸಿ ಮತ್ತು ವಿವರಣಾತ್ಮಕ ಉತ್ತರಗಳನ್ನು ಬರೆಯುವ ಸಂಬಂಧ, ಅವರಲ್ಲಿ ಗುಣಾತ್ಮಕ ಶಿಕ್ಷಣ ಕೊಡುವ ಸಂಬಂಧ ಏನಾಗಿದೆ ಅಂದರೆ ಪ್ರಶ್ನೆಗಳ ಸಂಖ್ಯೆಗಳನ್ನು ಕಡಿಮೆ ಮಾಡಿದರು, ಉತ್ತರಗಳ ಒಂದು ಅಂಶಗಳು ಹೆಚ್ಚು ಬರೆಯಲಿಕ್ಕೆ ಮಹತ್ವ ಕೊಟ್ಟರು. ಹಾಗಾಗಿ ಕಂಠಪಾಠ ಮಾಡುವ ಪದ್ಧತಿಯನ್ನು ಮತ್ತು ಉರುವಡೆಯುವ ಪದ್ಧತಿಯನ್ನು ತಪ್ಪಿಸುವ ವಿಚಾರದಲ್ಲಿ ಹೆಚ್ಚು ಪ್ರಶ್ನೆಗಳು ತಾರ್ಕಿಕ ಚಿಂತನೆ ಕಡೆಗೆ ಬೆಳೀಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಈ ನೀಲ ನಕಾಶೆ ಪ್ರಾರಂಭವಾಗಿದೆ. ಹಾಗೆ ಇಲ್ಲಿ ನಮಗೆ ಬರ್ತಕ್ಕಂಥದ್ದು ಕನ್ನಡದಲ್ಲಿ ಹೆಚ್ಚು ವಿಷಯ ಆಧಾರಿತ ಅಂದರೆ ಥೀಮ್ಡ್ ಬೇಸ್ ಅಂತ ಹೇಳ್ತೀವಿ. ಯಾವ ವಿಷಯ ಯಾವ ಪಾಠ ಮುಖ್ಯ ಅಂತ ಕೇಳ್ತಾರೆ ಕೆಲವರು. ಯಾವ ಪಾಠ ಯಾವ ವಿಷಯ ಅಥವಾ ಯಾವ ಪದ್ಯ ಯಾವುದೂ ಅಲ್ಲ, ಇಡೀ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಪ್ರತಿ ವಿಷಯಗಳನ್ನು ಮಹತ್ವನೇ ಇಲ್ಲಿ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅರ್ಥ ಮಾಡ್ಕೋಬೇಕು ನಾವು ಏನು ಅಂತೇಳಿದರೆ ಇಲ್ಲಿರ್ತಕ್ಕಂಥದ್ದು ಥೀಮ್ಡ್ ಬೇಸ್ ಅಂತ ಹೇಳಿ, ಅಂದರೆ ವಿಷಯ ಆಧಾರಿತವಾಗಿರೋದ್ರಿಂದ ಪ್ರತಿ ಪಾಠಗಳು, ಪ್ರತಿ ಪದ್ಯಗಳು, ಪ್ರತಿ ಪೂರಕ ಪಾಠಗಳು ಮಹತ್ವನೇ ಪಡ್ಕೊಂಡಿದ್ದಾವೆ. ಯಾವ ಪಾಠಗಳಿಗೂ ಅಂಕ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಪ್ರತಿ ಪಾಠದಿಂದನೂ ಕೂಡ ಅಂಕಗಳು ಬರ್ತವೆ. ಹಾಗಾಗಿ ಈ ಪ್ರಶ್ನೆಗಳ ಆ ನೀಲ ನಕಾಶೆ ಹೇಗಿದೆ ಅಂತ ಹೇಳಿದರೆ 2019-20 ಸಾಲಿನಲ್ಲಿದ್ದಂತೆ SSLC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿದೆ ಅಂತ ಹೇಳಿದರೆ ಈಗ 30% ಸುಲಭದ ಪ್ರಶ್ನೆಗಳು 2023ರಲ್ಲಿ ಬರ್ತಾ ಇದ್ದಾವೆ, ಸಾಧಾರಣ 50% ಬರ್ತಾ ಇದೆ, ಕಠಿಣ 20 ಬರ್ತಾ ಇದೆ. ಕಳೆದ ವರ್ಷದ ನಾವು ಪ್ರಶ್ನೆ ಪತ್ರಿಕೆ ನೋಡಿದರೆ 40% ಏನಿತ್ತು ಅಂದರೆ ಸುಲಭ ಇತ್ತು, 50% ಸಾಧಾರಣ ಇತ್ತು, 10% ಕಠಿಣ ಇತ್ತು. ಇಲ್ಲಿ ಸುಲಭ ಮತ್ತು ಕಠಿಣ ಈ ಎರಡು ವಿಭಾಗಗಳು ಮಾತ್ರ ಏನಾಗಿದ್ದಾವೆ ಅಂದರೆ ಬದಲಾವಣೆ ಆಗಿದ್ದಾವೆ. 40ರಿಂದ 30%ಗೆ ಸುಲಭ ಬಂದರೆ ಕಠಿಣ 10ರಿಂದ 20ಕ್ಕೆ ಹೆಚ್ಚಾಗಿದೆ. ಅಂದರೆ 10% ಮತ್ತೆ ಏನಾಗಿದೆ ಅಂದರೆ ಜಾಸ್ತಿ ಆಗಿರೋದ್ರಿಂದ ಮೊದಲಿನಂತೆ 20% ಪ್ರಶ್ನೆ ಪತ್ರಿಕೆ ಏನಾಗಿದೆ ಅಂದರೆ ಕಠಿಣತೆಯನ್ನು ಒಳಗೊಂಡಿದೆ ಈ ಬಾರಿ ಬರುವಂಥ ಪ್ರಶ್ನೆ ಪತ್ರಿಕೆ. ಈಗ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡ್ತಾ ಹೋದರೆ 2022-23 ನಾವು ಈ ವರ್ಷ ಬರ್ತಕ್ಕಂಥದ್ದು ಹೆಂಗಿದೆ ಅಂದರೆ 30% ಸುಲಭ, 50% ಸರಾಸರಿ, 20% ಕಠಿಣ ಇದೆ ಈ ಪ್ರಸ್ತುತ. ನಂತರ 21-22ಕ್ಕೆ ಹೋದರೆ ಕಳೆದ ವರ್ಷದ ನೋಡಿದರೆ 40-50-10 ಅಂದರೆ ಕೋವಿಡ್ ಅಂತಿಮ ಹಂತದಲ್ಲಿರ್ತಕ್ಕಂಥದ್ದು. ನಂತರ 2020-21ಕ್ಕೆ ಬಂದರೆ ಅಲ್ಲೇನಿದೆ ಅಂದರೆ 40 ಅಂಕಗಳ ವಸ್ತುನಿಷ್ಠ ಪ್ರಶ್ನೆ ಇತ್ತು. ಯಾಕೆ ಅಂದರೆ ಅಲ್ಲಿ ಕೋವಿಡ್ ತೀವ್ರವಾಗಿದ್ದರಿಂದ ಆ ರೀತಿಯ ಪ್ರಶ್ನೆ ಪತ್ರಿಕೆ ಬಂತು. ನಂತರ 2019-20ರಲ್ಲಿ ನಾವು ನೋಡಿದರೆ ಏನಿದೆ ಅಂತೇಳಿದರೆ 30, 50 ಮತ್ತು 20, ಯಾಕೆಂದರೆ ಅಲ್ಲಿ ಕೋವಿಡ್ ಬಂದಿರಲಿಲ್ಲ, ಕೋವಿಡಿನ ಆರಂಭ. ಹಾಗಾಗಿ ಈ ಕೋವಿಡ್ ಇಲ್ಲ ಪ್ರಸ್ತುತ. ಹಾಗಾಗಿ ಕೋವಿಡ್ ಇಲ್ಲದೆ ಇರುವಾಗ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇತ್ತು, ಕೋವಿಡ್ ಮುಗಿದ ನಂತರನೂ ಅದೇ ಪ್ರಶ್ನೆ ಪತ್ರಿಕೆ ಬಂದಿದೆ. ಮಧ್ಯದಲ್ಲಿ 2 ವರ್ಷ ಕೋವಿಡ್ ಕಾರಣದಿಂದ ಅಲ್ಲಿದೆ ಕೋವಿಡ್ ತೀವ್ರವಾಗಿರೋದ್ರಿಂದ, ಕೋವಿಡ್ ಅಂತ್ಯ ಸಮಯದಲ್ಲಿರೋದ್ರಿಂದ ಮಕ್ಕಳ ಅನುಕೂಲಕ್ಕಾಗಿ ಪ್ರಶ್ನೆ ಪತ್ರಿಕೆ ಬದಲಾಯಿತು.
ಹಾಗಾಗಿ ಈ ವರ್ಷ ಕಳೆದ 2 ವರ್ಷದಂತೆ ಪ್ರಶ್ನೆ ಪತ್ರಿಕೆ ಬರಲ್ಲ. ಹಾಗಾಗಿ 19-20 ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಬರ್ತಾ ಇದೆ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಹೇಳಿದರೆ, ಒಟ್ಟು ಮುಖ್ಯ ಪ್ರಶ್ನೆಗಳನ್ನು 15 ಮುಖ್ಯ ಪ್ರಶ್ನೆಗಳನ್ನು ಒಳಗೊಂಡು 45 ಪ್ರಶ್ನೆಗಳಿಂದ ಅದು ಒಳಗೊಂಡಿದೆ. ಗದ್ಯ, ಪದ್ಯ, ಪೂರಕ ಪಾಠಗಳನ್ನು ನಾವು ನೋಡೋದಾದರೆ ಈ 3 ವಿಷಯಗಳಿಂದ 71 ಅಂಕಗಳು ನಮಗೆ ಬರ್ತಾ ಇದ್ದಾವೆ. ಇನ್ನು 29 ಅಂಕಗಳು ವ್ಯಾಕರಣ ಅಧ್ಯಯನ ಮಾಡಿದರೆ ಬರ್ತಾ ಇದ್ದಾವೆ. ಹಾಗಾಗಿ ಈಗ ನಾವು ಗದ್ಯದ ಪ್ರಕಾರ ನೋಡೋದಾದರೆ ಕಳೆದ ಬಾರಿ ಕೆಲವು ಪಾಠಗಳನ್ನು ಕಡಿತಗೊಳಿಸಿತ್ತು. ಆದರೆ ಈ ಸರಿ ಪರಿಷ್ಕರಣಗೊಂಡು ಹೊಸ ಪಾಠಗಳು ಸೇರ್ಪಡೆಯಾಗಿದ್ದಾವೆ. ಸೇರ್ಪಡೆಯಾಗಿ ಒಟ್ಟು 8 ಪಾಠಗಳು ನಮಗೆ ಕಾಣ್ತಾ ಇದ್ದಾವೆ. 8 ಗದ್ಯದಿಂದ 13 ಪ್ರಶ್ನೆಗಳು ಬರ್ತವೆ. 28 ಅಂದರೆ 8 ಗದ್ಯದಿಂದ ನಮಗೆ ಮಾರ್ಕ್ಸ್ ಬರ್ತಕ್ಕಂಥದ್ದು ಎಷ್ಟು ಅಂದರೆ 28 ಅಂಕಗಳು. ಆದರೆ ಯಾವ ಪಾಠಕ್ಕೆ ಎಷ್ಟು ಅಂತ ಹೇಳಿ ನಿಗದಿಪಡಿಸೋಕ್ಕಾಗಲ್ಲ. ಹಾಗಾಗಿ ಪ್ರತಿ ಒಂದು ಪಾಠಕ್ಕೆ ಕಡಿಮೆ ಅಂದರೆ 3 ಅಂಕ ಇರುತ್ತೆ. ಯಾವುದಾದ್ರೂ ಒಂದು ಪಾಠಕ್ಕೆ ಹೆಚ್ಚು ಅಂದರೆ 5 ಅಂಕ ಇರುತ್ತೆ. ಅಷ್ಟು ಬಿಟ್ಟರೆ ಪ್ರತಿ ಪಾಠನೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ವಿಚಾರ ಆಗಿರುತ್ತೆ. ಅದೇ ರೀತಿ ಪದ್ಯ ವಿಭಾಗಕ್ಕೆ ಬಂದರೆ ಪದ್ಯನೂ ಕೂಡ 8 ಇದ್ದಾವೆ. 8 ಪದ್ಯಗಳಿಂದ ಇಲ್ಲಿ ಗದ್ಯಗಿಂತ 2 ಅಂಕಗಳು ಜಾಸ್ತಿ ಇದ್ದಾವೆ. ಆದರೆ ಪ್ರಶ್ನೆಗಳು ಕಡಿಮೆ ಇದ್ದಾವೆ. ಇಲ್ಲಿ 11 ಪ್ರಶ್ನೆಗಳು 30 ಅಂಕಗಳು. ಇಲ್ಲಿ ಕೂಡ ಪ್ರತಿ ಪದ್ಯ ಪಾಠಕ್ಕೆ ಇಷ್ಟೇ ಅಂಕಗಳು ಅಂತ ನಿಗದಿಯಾಗಿಲ್ಲ. ಕನಿಷ್ಠ 3 ಗರಿಷ್ಠ 5 ಅಂಕಗಳು ನಿಗದಿಯಾಗಿದ್ದಾವೆ. ಅದೇ ರೀತಿ ನಾವು ಪಠ್ಯಪೂರಕ ಅಧ್ಯಯನ ಈ ಸರಿ ಬರ್ತಕ್ಕಂಥ ಒಂದು ಹೊಸ ವಿಚಾರ ಏನಂದರೆ, ಪ್ರತಿ ಬಾರಿ 5 ಪೂರಕ ಪಾಠಗಳಿರ್ತಾ ಇದ್ವು. ಹೆಂಗಿರುತ್ತಿತ್ತು ಅಂದರೆ 4 ಪಾಠಗಳಿಗೆ 2 ಅಂಕದ 4 ಪ್ರಶ್ನೆಗಳು ಬಂದುಬಿಡ್ತಿದ್ದು. ಒಂದು ಪಾಠಕ್ಕೆ 1 ಅಂಕದ 1 ಪ್ರಶ್ನೆ ಬಂದು 9 ಅಂಕಕ್ಕೆ ಆಗ್ತಿತ್ತು. ಆದರೆ ಈ ಬಾರಿ ಭಾಳ ಬದಲಾವಣೆ ಆಗಿದೆ. ನಾನು ಮೊದಲೇ ಹೇಳಿದೆ, ಇಲ್ಲಿ ವಿಷಯಾಧಾರಿತವಾಗಿರೋದ್ರಿಂದ, ಥೀಮ್ಡು ಬೇಸ್ ಆಗಿರೋದ್ರಿಂದ ಪ್ರತಿ ಪಾಠಗಳು ಮುಖ್ಯ ಅಂತ ಹೇಳಿ, ಹಾಗಾಗಿ 7 ಪಾಠಗಳಿಂದ ಪ್ರಶ್ನೆ ಪತ್ರಿಕೆಯ ವಿನ್ಯಾಸದಲ್ಲಿ ಬದಲಾವಣೆ ಆಗಿಲ್ಲ. ಪಾಠಗಳಲ್ಲಿ ಬದಲಾವಣೆ ಆಗಿದೆ. ಆದರೆ 5 ಪ್ರಶ್ನೆಗಳು 9 ಅಂಕಗಳು ಇಲ್ಲಿ ಬರ್ತಾ ಇದ್ದಾವೆ. ಇನ್ನು ಪಠ್ಯಪೂರಕ ಅಧ್ಯಯನ ಭಾಗದಲ್ಲಿ ಈ ಬಾರಿ 7 ಪಾಠಗಳಿವೆ. ಹಾಗಾಗಿ ನಾವು ಹೇಳಿದಂತೆ ಇಲ್ಲಿ ಹಂಚಿಕೆಗಳನ್ನು ನಾವು ನೋಡ್ತಾ ಇದ್ದೇವೆ. 7 ಪಾಠಗಳಿಂದ ಯಾವುದಾದ್ರೂ 5 ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾರೆ. ಆದ್ದರಿಂದ ಯಾವ ವಿದ್ಯಾರ್ಥಿಗಳು ಎಲ್ಲ 7 ಪಾಠಗಳನ್ನು ಕಡ್ಡಾಯವಾಗಿ ಅಲ್ಲಿ ಓದಲೇಬೇಕು. 2ನೇ ಪಾಠ ಏನಿದೆ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಅಂತಕ್ಕಂಥ ಒಂದು ಪಾಠ ಇದೆ. ಆ ಪಾಠದಲ್ಲಿ 2 ಇದ್ದಾವೆ ವಿಷಯಗಳು. ಒಂದು ನಾರಾಯಣ ಗುರು ಇದೆ, ಇನ್ನೊಂದು ಪೆರಿಯಾರ್ ಇದೆ. ಹಾಗಾಗಿ ಭಾಳ ಜನ ಇನ್ನೂ ಗೊಂದಲದಲ್ಲಿದ್ದಾರೆ. ಸರ್ಕಾರದ ಆದೇಶದ ಪ್ರಕಾರ ನಾರಾಯಣ ಗುರು ಅನ್ನುವಂಥ ಪಠ್ಯವನ್ನು ಕನ್ನಡದಲ್ಲಿ ಬೋಧನೆ ಮಾಡದೇ ಸಮಾಜಶಾಸ್ತ್ರ ವಿಷಯದಲ್ಲಿ ಬೋಧನೆ ಮಾಡಿ ಅಂತೇಳಿ ಸರ್ಕಾರ ಈಗಾಗಲೇ ಸ್ಪಷ್ಟವಾಗಿ ಆದೇಶ ಹೊರಡಿಸಿದೆ. ಹಾಗಾಗಿ ಸಂಸ್ಕೃತಿಯ ಸಚಿವರ ಒಂದು ಅನುಮತಿಯ ಮೇರೆಗೆ ಈಗಾಗಲೇ ಅದು ಬದಲಾವಣೆ ಆಗಿದೆ. ಹಾಗಾಗಿ ನಾರಾಯಣ ಗುರು ಪಾಠ ಈ ವರ್ಷ ಕನ್ನಡ ವಿಷಯದಲ್ಲಿಲ್ಲ. ಸರ್ಕಾರದಿಂದ ಸ್ಪಷ್ಟವಾಗಿ ಆದೇಶ ಇದೆ, ಮೌಲ್ಯಮಾಪನಕ್ಕೆ ಅದನ್ನು ಪರಿಗಣಿಸುವಂತಿಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ಸುತ್ತೋಲೆ ಬಂದಿರತಕ್ಕಂಥದ್ದನ್ನು ಗಮನಿಸಬೇಕು. ಹಾಗಾಗಿ ಅಷ್ಟು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ನಾವು ಪ್ರಶ್ನೆ ಪತ್ರಿಕೆಗಳಲ್ಲಿ 4 ಅಂಕದ್ದು ಅಪಠಿತ ಗದ್ಯ ಇರುತ್ತೆ. ಮಕ್ಕಳು ಟೆಕ್ಸ್ಟ್ ಬುಕ್ ಓದದೇ ಇಲ್ಲಿ ಅಂಕ ಗಳಿಸ್ತಕ್ಕಂಥದ್ದು. 2 ಅಂಕಗಳ 2 ಪ್ರಶ್ನೆಗಳು ಇಲ್ಲಿದ್ದಾವೆ. ಒಟ್ಟು 4 ಅಂಕಗಳನ್ನು ನಾವು ಕನ್ನಡ 100 ಮಾರ್ಕ್ಸ್ ಅಂತ ಹೇಳ್ತೇವೆ. 100 ಮಾರ್ಕ್ಸನ್ನು ಅಲ್ಲಿ ಬೋಧನೆ ಮಾಡೋದೇ ಇಲ್ಲ. 96 ಅಲ್ಲಿ ಕಲಿಸ್ತೇವೆ. ಇನ್ನು 4 ಮಾರ್ಕ್ಸ್ ಎಲ್ಲಿರುತ್ತೆ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲೇ ಇರುತ್ತೆ. ಅದನ್ನು ಮಕ್ಕಳಿಗೂ ಹೇಳೋಕ್ಕೆ ನಾವು ಏನಂತೇಳಿ ಸಿದ್ಧತೆ ಮಾಡಬೇಕಷ್ಟೇ. 4 ಅಂಕಗಳು ಇಲ್ಲಿರುತ್ತೆ, 100 ಅಂಕ ನಾವು ಕಲಿಸಲ್ಲ. ಹಾಗಾಗಿ ಈ 4 ಅಂಕಗಳನ್ನು ಮಕ್ಕಳು ಕಲಿಯುವುದು ಹೇಗೆ ಅನ್ನೋದನ್ನು ಮತ್ತು ಅಲ್ಲೇ ಪ್ರಶ್ನೆ ಅಲ್ಲೇ ಉತ್ತರಗಳಿರೋದ್ರಿಂದ ಅದನ್ನು ನಾವು ಬರೀಲಿಕ್ಕೆ ಹೆಚ್ಚು ಮಹತ್ವ ಕೊಡಬೇಕಾಗುತ್ತೆ. ಇನ್ನು ಗದ್ಯ ವಿಭಾಗದಿಂದ ನಾನು ಈಗಾಗಲೇ ಹೇಳಿದ್ದೇನೆ, 8 ಪಾಠದಿಂದ 28 ಅಂಕಗಳು, 8 ಪದ್ಯದಿಂದ 30 ಅಂಕಗಳು, ಪೂರಕ ಪಾಠ ಅಧ್ಯಯನದಿಂದ 9, ಅಪಠಿತ ಗದ್ಯ ಅಂದರೆ ಅಲ್ಲೇ ಪ್ಯಾರಾಗ್ರಾಫ್ ಏನು ಕೊಟ್ಟಿರ್ತಾರೆ ಅದರಿಂದ 4, ಒಟ್ಟು 71 ಅಂಕಗಳು ಕನ್ನಡದಲ್ಲಿ ಸಿಗ್ತಾ ಇದ್ದಾವೆ. ಹೇಳಿದಂತೆ 29 ಅಂಕಗಳು ವ್ಯಾಕರಣ, ಛಂದಸ್ಸು, ಅಲಂಕಾರಗಳಲ್ಲಿ ಬರ್ತಾ ಇದ್ದಾವೆ. ಪ್ರಶ್ನೆಗಳ ಹೆಂಗಿರುತ್ತೆ ಅಂದರೆ ಗದ್ಯದಿಂದ 8 ಪಾಠದಿಂದ 4 ಪ್ರಶ್ನೆಗಳು 1 ಅಂಕದ ಬರ್ತವೆ. ಅದೇ ರೀತಿ 2 ಅಂಕದ ಪ್ರಶ್ನೆಗಳು ಏನಂತೇಳಿ 4 8 ಗದ್ಯದಿಂದ ಬರ್ತಾ ಇದ್ದಾವೆ. ಇನ್ನು 3 ಅಂಕದ ಪ್ರಶ್ನೆಗಳು 4 ಇರ್ತವೆ. ಅದರಲ್ಲಿ ಒಂದು ಅಲ್ಲಿ ಸಾಹಿತಿಗಳ ಪರಿಚಯ ಇರುತ್ತೆ, ಇನ್ನು 3 ಸಂದರ್ಭ ಇರ್ತವೆ. ಇನ್ನು 4 ಅಂಕದ 1 ಪ್ರಶ್ನೆ ಇರುತ್ತೆ. ಪದ್ಯ ವಿಭಾಗಕ್ಕೆ ಬಂದರೆ ಇಲ್ಲಿ 1 ಅಂಕದ 2 ಪ್ರಶ್ನೆಗಳಿರ್ತವೆ 8 ಪದ್ಯದಿಂದ. 2 ಅಂಕದ
ಪ್ರಶ್ನೆಗಳು 2 ಇರ್ತವೆ 8 ಪದ್ಯದಿಂದ. 3 ಅಂಕದ ಪ್ರಶ್ನೆಗಳಿಗೆ ಬಂದರೆ 1 ಕವಿ ಪರಿಚಯ ಇರುತ್ತೆ, 3 ಸಂದರ್ಭ ಇರ್ತವೆ. ಇನ್ನು 4 ಅಂಕದ 3 ಪ್ರಶ್ನೆಗಳು ಇಲ್ಲಿ ಬರ್ತವೆ. 1 ಪದ್ಯ ಪೂರ್ಣಗೊಳಿಸೋದು, 1 ಸಾರಾಂಶ ಬರೆಸೋದು ಮತ್ತು 8-10 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥದ್ದು. ಒಟ್ಟು ಹೀಗೆ 30 ಅಂಕಗಳು ಪದ್ಯ ವಿಭಾಗದಿಂದ ನಮಗೆ ಕಂಡು ಬರ್ತಾ ಇದ್ದಾವೆ. ಇನ್ನು ಪಠ್ಯಪೂರಕ ಅಧ್ಯಯನಗಳಿಗೆ ಹೆಂಗಿರುತ್ತೆ ಅಂದರೆ 1 ಅಂಕದ 1 ಪ್ರಶ್ನೆ ಬರುತ್ತೆ 7 ಗದ್ಯದಿಂದ, ಮತ್ತು ಇನ್ನು 7 ಆ ಗದ್ಯದಿಂದ 2 ಅಂಕದ 4 ಪ್ರಶ್ನೆಗಳು ಬರ್ತವೆ. ನಾನು ಮೊದಲು ಹೇಳಿದಂತೆ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. 5 ಪ್ರಶ್ನೆಗಳು 9 ಅಂಕಗಳು ಪೂರಕ ಪಾಠದಲ್ಲಿ ಬರ್ತವೆ. ಹಾಗಾಗಿ ಬರುವಂಥ 2 ಅಂಕದ 10 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳು ಈ ಪೂರಕ ಪಾಠದಲ್ಲೇ ಬರ್ತವೆ. ಹಾಗಾಗಿ ಅಪಠಿತ ಗದ್ಯ ಈಗಾಗಲೇ ಹೇಳಿದಂತೆ ಮಕ್ಕಳು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಓದಿ ಗ್ರಹಿಸಿ ಅದಕ್ಕೆ ಅಲ್ಲೇ ಉತ್ತರ ಇರುತ್ತೆ. ಆ ಪ್ರಶ್ನೆಗೆ ಸಂಬಂಧಪಟ್ಟಂಥ ಪದಗಳು ಎಲ್ಲಿ ಇರ್ತವೆ ಅದುಗಳನ್ನು ಹುಡುಕುವ ಪ್ರಯತ್ನವನ್ನಾದರೂ ಮಾಡಿಸಿದರೆ ಆ ಮಗು ಅಲ್ಲಿ 4 ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಈ ಪ್ರಸ್ತುತ ನಾವು ಕ್ರೈಸ್ 2ನೇ ಸಾಮಾನ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನಾವು ಸಿದ್ಧಪಡಿಸಿರ್ತಕ್ಕಂಥದ್ದು SSLC ನೀಲನಕಾಶೆ ಆಧಾರಿತವಾಗಿಯೇ ಇದೆ. ಹಾಗಾಗಿ ಕೆಲವರು ಹೇಳಿರ್ಬೋದು ನೀಲನಕಾಶೆ ಆಧಾರಿತವಾಗಿಲ್ಲ ಅಂತೇಳಿ. ಹಾಗಾಗಿ ಅದು ಸಂಪೂರ್ಣವಾಗಿ ಪ್ರಶ್ನೆ ಪತ್ರಿಕೆ ನೀಲನಕಾಶೆ ಆಧಾರಿತವಾಗಿ ನಾವು 2ನೇ ಕ್ರೈಸ್ ಪ್ರಾಕ್ಟೀಸ್ ಎಕ್ಸಾಮ್ನ ಕ್ವಶನ್ ಪತ್ರಿಕೆಯನ್ನು ನಾವು ಸಿದ್ಧಗೊಳಿಸಿದ್ದೇವೆ. ಅದೇ ಮಾದರಿಯ ಪ್ರಶ್ನೆ ಪತ್ರಿಕೆ ಅದು ಬರುತ್ತೆ. ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಯಾವುದೇ ಗೊಂದಲ ಮಾಡ್ಕೊಳ್ಳೋದು ಬೇಡ. ಈಗೇನು ಕ್ರೈಸ್ 2ನೇ ಪ್ರಶ್ನೆ ಪತ್ರಿಕೆ ಮಾದರಿ ಇದೆಯಲ್ಲ ಅದೇ ಮಾದರಿಯಲ್ಲಿ ಕಠಿಣತೆ ಅಂದರೆ ಏನು ಅಂತ ಅಲ್ಲಿದೆ. ನಾನು ಕಠಿಣತೆ ಮಟ್ಟ ಅಂತ ಹೇಳಿದೆ. ಆ ಕಠಿಣತೆ ಮಟ್ಟ ಅಂದರೆ ಬೇರೆ ಹೊರಗಿನ ಪ್ರಶ್ನೆಗಳನ್ನು ಕೊಡಲ್ಲ, ಪಾಠದ ಅಭ್ಯಾಸದ ಪ್ರಶ್ನೆಗಳನ್ನು ಬಿಟ್ಟು ಒಳಗಡೆ 2 ಸಂದರ್ಭಗಳನ್ನು ಕೇಳ್ತಾರೆ. ಪದ್ಯದ ಒಳಗಡೆ 1 ಸಂದರ್ಭ ಕೇಳ್ತಾರೆ, ಬಿಟ್ಟರೆ ಗದ್ಯದ ಒಳಗಡೆ 1 ಸಂದರ್ಭಗಳನ್ನು ಕೇಳ್ತಾರೆ. ಮತ್ತು ಬಿಟ್ಟರೆ ಅಭ್ಯಾಸದ ಪ್ರಶ್ನೆಗಳನ್ನು ಬಿಟ್ಟು ಒಳಗಡೆ ಕೇಳ್ತಕ್ಕಂಥದ್ದೇ ಕಠಿಣ. ಎಲ್ಲಿ ಪೂರಕ ಪಾಠಗಳಲ್ಲಿ ಏನು ಮಾಡ್ತಾರೆ ಅಂದರೆ 2 ಅಂಕದ ಪ್ರಶ್ನೆಗಳನ್ನು ಪುಸ್ತಕದ ಒಳಗಡೆಯಿಂದ ಕೇಳ್ಬೋದು. ಜೊತೆಗೆ ಉಪಮಾಲಂಕಾರ ರೂಪಕಾಲಂಕಾರಗಳು ಎರಡೂ ಕೂಡ ಈ ವರ್ಷ 99% ಕೂಡ ಪಠ್ಯಪುಸ್ತಕದಿಂದ ಹೊರಗೆ ಬರ್ಬೋದು. ಹಾಗಾಗಿ ಪಠ್ಯಪುಸ್ತಕದ್ದೇ ಬರಬೇಕು ಅಂತ ಏನಿಲ್ಲ. ಈ 2 ಅಲಂಕಾರಗಳು ಮಾತ್ರ, ಉಪಮಾಲಂಕಾರ ಮತ್ತು ರೂಪಕಾಲಂಕಾರಗಳು ಪಠ್ಯಪುಸ್ತಕದಿಂದ ಹೊರಗೂ ಕೂಡ ಬರ್ಬೋದು. ಅವುಗಳನ್ನು ಅಭ್ಯಾಸ ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ಛಂದಸ್ಸು ಕೂಡ ಅದೇ ಕಠಿಣತೆ ಮಟ್ಟ ಅಂದರೆ ಅದರ ಅನ್ವಯ ಮಾಡಬೇಕು ಮಗು. ಅದನ್ನೇ ನಾವು ಇಲ್ಲಿ ಕಠಿಣತೆ ಮಟ್ಟ ಅಂತೀವಿ. ಪ್ರಶ್ನೆಗಳನ್ನು ಕಠಿಣವಾಗಿ ಕೇಳೋದಲ್ಲ, ಅನ್ವಯ ಮಾಡುವ ಕೌಶಲ್ಯಕ್ಕೆ ನಾವು ಹೇಳ್ತಾ ಇದ್ದೇವೆ ಕಠಿಣ ಮಟ್ಟ ಅಂತೇಳಿ. ಈಗ ಉದಾಹರಣೆಗೆ ಎಲ್ಲವೂ ಒಂದೇ ರೀತಿಯ ಲಕ್ಷಣಗಳಿರೋದ್ರಿಂದ ಈಗ ನಾವು ಛಂದಸ್ಸಿಗೆ ಗುರುಲಘು ಹಾಕುವ ಮಾತ್ರ ವಿನ್ಯಾಸ ಒಂದೇ ಇರುತ್ತೆ. ಆದರೆ ಪದ್ಯ ಹೊರಗೆ ಟೆಕ್ಸ್ಟ್ ಬುಕ್ ಬಿಟ್ಟು ಕನ್ನಡ ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆದು ಕೇಳ್ಬೋದು, 8ನೇ ಕ್ಲಾಸಿನ ಕೇಳ್ಬೋದು, 9ರದ್ದು ಕೇಳ್ಬೋದು, ಅಥವಾ ಇನ್ಯಾವುದೇ ಹೊರಗಡೆಯ ಟೆಕ್ಸ್ಟ್ ಬುಕ್ನಲ್ಲಿ ಕೂಡ ಛಂದಸ್ಸನ್ನು ಕೇಳ್ಬೋದು. ಅದನ್ನೇ ನಾವು ಕಠಿಣತೆ ಮಟ್ಟ ಅಂತೀವಿ. ಯಾಕೆಂದರೆ ಪದ್ಯ ಮಗು ಅಲ್ಲಿ ಗುರುತಿಸ್ಲಿ ಅಂತೇಳಿ, ಛಂದಸ್ಸುಗಳನ್ನು ಅಲ್ಲಿ ಗುರುತಿಸ್ಲಿ ಅಂತೇಳಿ ಇದನ್ನೇ ನಾವು ಕಠಿಣತೆ ಮಟ್ಟ ಅಂತೇಳಿ ಕರಿತಾ ಇದ್ದೇವೆ. ಇನ್ನು ನಾವು ಸರಳವಾಗಿ ಅತಿ ಕನ್ನಡದಲ್ಲಿ 30 ಅಂಕ ಅಥವಾ 40 ಅಂಕ ಪಡೆಯೋದೇ ಕಷ್ಟ ಅನ್ನುವಂಥ ಮಕ್ಕಳಿಗೆ ಏನು ಮಾಡ್ಬೋದು? ಹಾಗಾದರೆ ಇಲ್ಲಿ ನಾವು ಮೊದಲು ನಾವು ಶಿಕ್ಷಕರಾದಂಥವ್ರಿಗೆ ನೆನಪಿರಬೇಕು, ಕೇಳಿದರೆ ಹೇಳಬೇಕು. ಈಗ 33ನೇ ಪ್ರಶ್ನೆ ಯಾವುದು ಅಂತ ಹೇಳಿದರೆ ನಮಗೆ ಗೊತ್ತಿರಬೇಕು. ಒಂದು ಕ್ವಶನ್ ಪೇಪರಲ್ಲಿ 45 ಪ್ರಶ್ನೆ ಇರ್ತವೆ. 33ನೇ ಪ್ರಶ್ನೆ ಎದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದರೆ ಹೇಳಕ್ಕೆ ಬರಬೇಕು. 33ರಿಂದ 30 ಎಲ್ಲಿವರೆಗೂ ಸಂದರ್ಭ ಇರ್ತವೆ ಅಂತೇಳಿ, ಅವು ಸಂದರ್ಭದ ಪ್ರಶ್ನೆಗಳು. 7ನೇ ಪ್ರಶ್ನೆ ಏನಿರುತ್ತೆ ಅಂತ ಕೇಳಿದರೆ ಸಹ ಸಂಬಂಧಿಸಿದ ಪ್ರಶ್ನೆ ಇರುತ್ತೆ. ಈ ರೀತಿ ಹೇಳಬೇಕು. 28, 29 ಯಾವ ಪ್ರಶ್ನೆ ಇರುತ್ತೆ? ಅಲ್ಲಿ ಲೇಖಕರು 28 ಇರುತ್ತೆ, ಕವಿ ಪರಿಚಯ 29ಕ್ಕಿರುತ್ತೆ. 30ನೇ ಪ್ರಶ್ನೆ ಎದಕ್ಕಿರುತ್ತೆ ಅಂತ ಕೇಳಿದರೆ ನಮಗೆ ಗೊತ್ತಿರಬೇಕು. ಮಗುವಿಗೆ ನಾವು ಈ ರೀತಿ ಈ ಪ್ರಶ್ನೆ ಇದೇ ಬರುತ್ತೆ ಅಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಆ ಪ್ರಶ್ನೆ. 40ನೇದು ಯಾವುದಿರುತ್ತೆ ಈ ಥರ ಅದು ಅವ್ರಿಗೆ ಮಕ್ಕಳಿಗೆ ಗೊತ್ತಾದರೆ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನು ಗುರುತಿಸ್ತಾರೆ. ಹಾಗಾಗಿ ಇಲ್ಲಿ ನಾವು ನೋಡೋದಾದರೆ 43ನೇ ಪ್ರಶ್ನೆಗೆ ಬಂದರೆ ಅಲ್ಲಿ ಏನಿದೆ ಅಂತೇಳಿದರೆ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಅಪಠಿತವಾಗಿ. ಅಲ್ಲಿ ಸುಲಭವಾಗಿ 4 ಅಂಕಗಳನ್ನು ಮಗು ಏನು ಮಾಡ್ಬೋದು ಅಂತೇಳಿದರೆ ಬರೀತದೆ. ಅಂಥ ಪದಗಳನ್ನು ಹುಡುಕಿ, ಅವನಿಗೇನೂ ಬರಲ್ಲ ಅಂದರೂ ಕೂಡ ಆ ಪ್ರಶ್ನೆಯಲ್ಲಿರುವಂಥ ಪದಗಳೇ ಅದರಲ್ಲಿರ್ತವೆ. ಅಂಥವನ್ನು ಹುಡುಕ್ಲಿಕ್ಕೆ ಹೆಚ್ಚು ಅಭ್ಯಾಸ ಮಾಡಿಸಿ 4 ಅಂಕಗಳನ್ನು ತೆಗೆದುಕೊಳ್ಳುವಂತೆ ಶಿಕ್ಷಕರ ಮಾರ್ಗದರ್ಶನವನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಪೂರಕ ಪಾಠಗಳಲ್ಲಿ ನಾವು ನೋಡೋದ್ರಲ್ಲಿ 10 ಪ್ರಶ್ನೆಗಳು ಬರ್ತವೆ. ಪ್ರಶ್ನೆ ಪತ್ರಿಕೆಯಲ್ಲಿ 20 ಅಂಕಗಳು ಏನು ಅಂದರೆ 2 ಅಂಕದವಿರ್ತವೆ. ಅದ್ರಾಗ 8 ಅಂಕ ಪೂರಕ ಪಾಠದಲ್ಲೇ ಇರ್ತವೆ. ಯಾಕಿಲ್ಲಿ ಒತ್ತು ಹೇಳ್ತಾ ಇದ್ದೇನೆ ಅಂದರೆ 8 ಪಾಠ 8 ಪದ್ಯದಿಂದ ನಮಗೆ ಸಿಗ್ತಕ್ಕಂಥ ಮಾರ್ಕ್ಸು ಎಷ್ಟು ಅಂತೇಳಿದರೆ 12. ಇಲ್ಲಿ ಕೇವಲ
7 ಪಾಠದಿಂದ ನಮಗೆ ಸಿಗ್ತಕ್ಕಂಥದ್ದು 8 ಅಂಕಗಳು. ಇಲ್ಲಿ ಕಡಿಮೆ ಶ್ರಮದಿಂದ ಹೆಚ್ಚು ಅಂಕ ಬರ್ತವೆ. ಹಾಗಾಗಿ ನಾವು ಹೆಚ್ಚು 2 ಅಂಕದ್ದನ್ನು ಮಕ್ಕಳನ್ನ ರೆಡಿ ಮಾಡಬೇಕಾದ್ರೆ ಪೂರಕ ಪಾಠದಿಂದ ಗದ್ಯದ ಕಡೆ ಬರೋಣ. ಹಾಗಾಗಿ ಮೊದಲು ಪೂರಕ ಪಾಠಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಇನ್ನು ಗದ್ಯದಿಂದ ನಾವು ನೋಡೋದಾದರೆ 8 ಜನ ಈ ಬಾರಿ ಲೇಖಕರಿದ್ದಾರೆ. ಅದರಲ್ಲಿ 7 ಜನ ಏನು ಅಂತೇಳಿದರೆ ಕವಿಗಳಿದ್ದಾರೆ. ಇವರನ್ನು ನಾವು ಹೆಚ್ಚು ರೂಢಿಸಿದರೆ ಮಕ್ಕಳಿಗೆ ಏನಿದೆ, ನಾವು ಪಾಠ ಓದೋದಕ್ಕಿಂತ ಲೇಖಕರನ್ನು ಓದಿಬಿಟ್ರೆ 6 ಮಾರ್ಕ್ಸ್ ಬರುತ್ತೆ ನಮಗೆ ಪದ್ಯದಿಂದ ಮತ್ತು ಗದ್ಯದಿಂದ. ಪಾಠ ಓದಿದರೆ 6 ಮಾರ್ಕ್ಸ್ ಬರೋಲ್ಲ. ಹಾಗಾಗಿ ನಾವು ಬರುವಂಥದ್ದು ಇದು ಕಡ್ಡಾಯ, ಮಗುಗೆ ಬಂದೇ ಬರುತ್ತೆ ಅನ್ನುವಂಥ ಏನು ಅಂತೇಳಿದರೆ ದೃಢ ವಿಶ್ವಾಸ ಕೊಡ್ಬೋದು. ಇಲ್ಲಿ ನೀವು ಓದಿದರೆ ನಿನಗೆ 6 ಅಂಕ ಬರುತ್ತೆ. ಇಲ್ಲಿ ಏನು ಸರಳವಾಗಿ ಅವರ 2 ಕೃತಿ, ಅವರ ಊರು, 1 ಪ್ರಶಸ್ತಿ, ಇಷ್ಟಿದ್ರೆ ಸಾಕಾಗುತ್ತೆ. ಇಷ್ಟೇ ಸಾಕು. ಕೆಲವರು ಊರು ಅದರಲ್ಲೇ ಇದ್ದಾವೆ. ನಾನು ಹೇಳಿದಂತೆ ಏನು ಅಂತ ಹೇಳಿದರೆ, ಈಗ ಏನಿದೆ ಉದಾಹರಣೆಗೆ ದೇವನೂರು ಮಹಾದೇವ ಅವ್ರ ಊರ ಏನಿದೆ ದೇವನೂರು, ಇಷ್ಟು ಬರೆದ್ರೆ ಸಾಕು. ಕುವೆಂಪು, ಕು ಅಂದರೆ ಕುಪ್ಪಳ್ಳಿ, DS ಜಯಗೌಡ ದಾರದ ಹಳ್ಳಿ. ಹೀಗೆ ನಾವು ಏನು ಮಾಡ್ಬೋದು ಅಂತೇಳಿದರೆ ಮಕ್ಕಳಿಗೆ ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯ ಮಾಡ್ಬೋದು. ಇನ್ನೂ ಒಂದು ಆಧಾರದಲ್ಲಿ ನಾವೇನು ಹೇಳ್ಬೋದು ಅಂತೇಳಿದರೆ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಪ್ರಸಿದ್ಧನಾದ ಕೋಳಿವಾಡದ ಕುಮಾರವ್ಯಾಸ, ಇಷ್ಟು ಬರೆಸಿಬಿಟ್ರೆ ಸಾಕು. ಮಕ್ಕಳಿಗೆ ಒಂದೇ ಲೈನಲ್ಲಿ 2 ಅಂಕ ತಗೊಳ್ಳುವಂಥ ಸಾಮರ್ಥ್ಯ ಇದೆ. ಅಲ್ಲಿ ಬಿರುದು ಬಂತು, ಸ್ಥಳನೂ ಬಂತು, ಇರುವಂಥದ್ದು ಕರ್ನಾಟಕ ಭಾರತ ಕಥಾಮಂಜರಿ. ಇಷ್ಟು ಬರೆದ್ರೆ 3 ಅಂಕಗಳು ಮಕ್ಕಳಿಗೆ ಬರ್ತವೆ. ಬರೀಬೇಕಾದ್ರೆ ಹೆಂಗೆ ಬರೀಬೇಕು ಅಂದರೆ ವಾಕ್ಯ ರೂಪದಲ್ಲೇ ಬರೀಬೇಕು. ನೋಡಿರಿ, ಜನ್ಮಸ್ಥಳ ಕಾಲ ಸರಿಯಾಗಿ ಬರೆದ್ರೆ 1 ಅಂಕ, ಕೃತಿ ಬಿರುದು ಪ್ರಶಸ್ತಿ ಬರೆದ್ರೆ 1 ಅಂಕ, ತಪ್ಪಿಲ್ಲದೆ ವಾಕ್ಯಪೂರ್ಣವಾಗಿ ಬರೆದ್ರೆ 1 ಅಂಕ. ನಾವು 3 ಅಂಕ ಹೆಂಗೆ ನಿಗದಿಪಡಿಸಿರ್ತೀವಿ, ನಾವು ಹೆಂಗೆ ಮೌಲ್ಯಮಾಪನ ಮಾಡ್ತೇವೆ ಅದೇ ರೀತಿ ಮಕ್ಕಳನ್ನು ಸಿದ್ಧಗೊಳಿಸ್ಬೇಕು. ಏನು ಮಾಡ್ತಾರೆ, ಒಂದು ಕೆಳಗೆ 1 ಬೈ ಲೈನ್ ವಾಕ್ಯ ಇಲ್ದಂಗೆ ಏನು ಮಾಡ್ತಾರೆ, ಕಾಲ ಕೃತಿ ಸ್ಥಳ ಹಿಂಗೆ ಬರೀತಾರೆ. ಹಂಗೆ ಬರೆದ್ರೆ 3 ಅಂಕಗಳು ಯಾವುದೇ ಮೌಲ್ಯಮಾಪಕರು ಕೊಡಲ್ಲ. ಹಾಗಾಗಿ ಮಕ್ಕಳಿಗೇನು ಅಂದರೆ ಬರೋದು 2 ಲೈನ್ ಆಗಲಿ 3 ಲೈನ್ ಆಗಲಿ ಅದನ್ನು ವಾಕ್ಯ ರೂಪದಲ್ಲಿ ಬರೆಸಿದರೆ 3 ಅಂಕಗಳು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗತ್ತೆ. ಇನ್ನು ಪ್ರಶ್ನೆ ಪತ್ರಿಕೆ 39ನೇ ಸಂಖ್ಯೆಗೆ ಬಂದರೆ, ಇಲ್ಲಿ ನಾವು ಪದ್ಯ ಪೂರ್ಣಗೊಳಿಸೋದು. ನೋಡಿರಿ, ಇಲ್ಲಿ ನಾವು ಪಾಠ ಓದಿಸಿ ಅವ್ರಿಗೇನು ಮಾಡೋದೇ ಬೇಡ. ಪದ್ಯ 8 ಪದ್ಯದಿಂದ ಪ್ರತಿ ಪದ್ಯಗಳು ಏನಂದರೆ 4 ಸಾಲು, ಷಟ್ಪದಿಯಲ್ಲಿ ಮಾತ್ರ 6 ಸಾಲು ಇರ್ತವೆ. ಹಂಗಂತೇಳಿ 6 ಸಾಲನ್ನು ಕಂಠಪಾಠ ಮಾಡೋಕ್ಕೆ ಕೊಡಲ್ಲ. ಷಟ್ಪದಿಯಲ್ಲಿ ಏನು ಮಾಡ್ತಾರೆ, 1ನೇ ಸಾಲು ಮತ್ತು 6ನೇ ಸಾಲನ್ನು ಪರೀಕ್ಷೆಯಲ್ಲಿ ಕೇಳಿದರೆ ಅವ್ರು ಪೂರ್ತಿ ಸಾಲು ಕೊಟ್ಟಿರ್ತಾರೆ. ಮಗು ಇಲ್ಲಿ ಕಡಿಮೆ ಅಂಕ ತಗೊಳ್ಳೋರಿಗೆ ಪ್ರತಿ ಪದ್ಯದಿಂದ 4 ಸಾಲುಗಳನ್ನು ಕಲಿತ್ರೆ ಸಾಕು. 8 ಅಂದರೆ 4 ಸಾಲಿನ 32 ಲೈನ್ಗಳನ್ನು ಸೇರಿಸಿ ಒಂದು ಪದ್ಯ ಮಾಡಿದರೆ ಸಾಕು ಮಕ್ಕಳಿಗೆ. ಅವನ್ನೇ ಇಲ್ಲಿ 4 ಅಂಕಗಳನ್ನು ಮಗು ಏನು ಮಾಡ್ಬೋದು ಅಂತೇಳಿದರೆ ಗಳಿಸಲಿಕ್ಕೆ ಶಕ್ತ ಆಗುತ್ತೆ. ಹಾಗಾಗಿ ಇಂಥ ಒಂದು ಪಟ್ಟಿ ಮಾಡಿಕೊಂಡು ಮಗುವಿಗೆ ವಾರಕ್ಕೊಮ್ಮೆ ಟೆಸ್ಟ್ ಮಾಡ್ಬೋದು ನಾವು. ಇಲ್ಲಿ ನಾವು ಕಾಣ್ತಕ್ಕಂಥದ್ದು ಆ ರೀತಿಯಾಗಿ. ಇನ್ನು ಪ್ರಶ್ನೆ ಈ ರೀತಿಯಲ್ಲಿ ಇದನ್ನು ಒಂದು ಮಗುವಿಗೆ ಮಾಡಿ ಕೂರಿಸಿ ಒಂದು ಹತ್ರ ನೀನು ಪದ್ಯ ಕಂಠಪಾಠ ಮಾಡು, 1 ಸರಿ 2 ವಾರ 3 ವಾರ ಈ ಥರ ಕೊಟ್ಟು ಏನು ಮಾಡ್ಬೋದು ಅಂತೇಳಿದರೆ ಮಗುವನ್ನು 4 ಅಂಕಕ್ಕೆ ನಾವು ಸಿದ್ಧತೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಹೆಚ್ಚು ಅಂಕ ನಮ್ಮಲ್ಲಿ ಔಟ್ ಆಫ್ ಔಟ್ ಆಗುವಂಥ ಮಕ್ಕಳಾಗಿರ್ಬೋದು ಅಥವಾ ಸಮಸ್ಯೆ ಆಗ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದರೆ, ಸಾರಾಂಶದೊಂದಿಗೆ ಅಲ್ಲಿ ಪದ್ಯದಲ್ಲಿ ಅಡಕವಾಗಿರುವ ಮೌಲ್ಯ ಆಧರಿಸಿ ಸಾರಾಂಶ ಬರೀರಿ ಅಂತ ಕೇಳ್ತಾರೆ. ಹೆಚ್ಚು ಮಕ್ಕಳು ಏನು ಅಂತ ನಾನು ಈಗಾಗಲೇ ಹೇಳಿದೆ, ಏನಂತ ಹೇಳಿದರೆ ಏನು ಕಲಿಸಲಿಲ್ಲ ಅಂದರೂ ಸಹಿತ ನೀವು ಕವಿ ಪರಿಚಯಗಳನ್ನು ಸಾಹಿತಿಗಳ ಪರಿಚಯವನ್ನು ಕಲಿಸ್ರಿ ಅಂತ ಹೇಳಿದೆ. ಯಾಕೆ ಅಂದರೆ ಅದರಿಂದ 13 ಅಂಕಗಳು ಸಿಗ್ತವೆ. ಬರೇ ಹೆಂಗೆ ಸಿಗ್ತಾವೆ ಅಂತೇಳಿದರೆ, ಗದ್ಯದಿಂದ ಒಬ್ಬ ಲೇಖಕರು 3 ಅಂಕಗಳಿಗೆ, ಪದ್ಯದಿಂದ ಒಬ್ಬ ಲೇಖಕರು 3 ಅಂಕಗಳಿಗೆ, ಅಲ್ಲಿ 6 ಅಂಕಗಳು 6 ಸಂದರ್ಭಗಳು ಬರ್ತವೆ. ಅಂದರೆ ಪ್ರಸ್ತುತ ಈ ಮಾತನ್ನು ಅವರು ಕವಿ ಪರಿಚಯ ಇರೋದ್ರಿಂದ ಇಂಥ ಕವಿಗಳು ಬರೆದಿದ್ದಾರೆ ಈ ಕೃತಿಯಿಂದ ಅಂತ ಬರೆದು ಬಿಟ್ಟರೆ ಅಲ್ಲಿ 6 ಮಾರ್ಕ್ಸ್ ಬಂದುಬಿಡ್ತು. ಅಂದರೆ 6 ಲೇಖಕರ ಪರಿಚಯದಿಂದ, 6 ಸಂದರ್ಭದಿಂದ, ಇನ್ನು 1 ಈ ಮೌಲ್ಯ ಬರೆಯೋದಿದೆ. ನೋಡಿರಿ, ಪ್ರಸ್ತುತ ಪದ್ಯ ಭಾಗವು ದರ ಬೇಂದ್ರೆ ಅವರ ಗರಿ ಎಂಬ ಕವನ ಸಂಕಲನದಿಂದ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದ ಸಾಲುಗಳಾಗಿವೆ. ಇಲ್ಲಿ 1 ಬರೆಯೋದ್ರಿಂದ ನೋಡಿರಿ, ಬರೀ ಕವಿ ಪರಿಚಯ ನಾವು ಕಳಿಸೋದ್ರಿಂದ ಮಕ್ಕಳಿಗೆ 13 ಅಂಕಗಳು ಬರ್ತಾ ಇದ್ದಾವೆ. ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮಕ್ಕಳಿಗೆ ಕಡಿಮೆ ಕೆಲಸದಲ್ಲಿ ಹೆಚ್ಚು ಅಂಕ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗುತ್ತೆ ಎಲ್ಲವೂ. ಹಾಗಾಗಿ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯುವಂಥ ವಿದ್ಯಾರ್ಥಿಗಳಿಗೆ ನಾವು ಹೆಂಗೆ ಸಿದ್ಧಪಡಿಸೋದು ಅಂತ ಹೇಳಿದ್ರೆ, ಕೆಲವು ಪಾಠಗಳು ಮಕ್ಕಳಿಗೆ ಅರ್ಥ ಆಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈಗ ಶಬರಿ, ವೃಕ್ಷ ಸಾಕ್ಷಿ, ಅಲಗಲಿ ಬೇಡರು, ಕೌರವೇಂದ್ರನ ಕೊಂದೆ ನೀನು, ಚಲಮನೆ ಮೆರೆವೆಮ್ಮು, ವೀರಲವ, ಕೆಮ್ಮನೆ ಮೀಸೆ ಹೊತ್ತೆನು, ಇವೇನಿದ್ದಾವೆ ಅಂತ ಹೇಳಿದರೆ ಕಥೆ ರೂಪದಲ್ಲಿದ್ದಾವೆ. ಕಥೆಯನ್ನು ಹೇಳಿಬಿಡೋದು ಮಕ್ಕಳಿಗೆ. ಈ ರೀತಿ ಸಂಭಾಷಣೆ ಮೂಲಕ ಅದನ್ನು ಹೇಳಿಬಿಟ್ರೆ
ಮಕ್ಕಳಿಗೆ ಆ ಕಥೆಯ ರೂಪದಲ್ಲೇ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಪಾಠದ ಪ್ರಶ್ನೆಗಳೇನಾದರೂ ಬಂದರೆ ಆ ಕಥೆಯ ರೂಪದಲ್ಲೇ ಬರೋದ್ರೆ ಅವರಿಗೆ ಅಂಕಗಳು ಸಿಗ್ತವೆ. ಇನ್ನು ಹಸುರು ಪದ್ಯಕ್ಕೆ ನಾವು ಬಂದರೆ ಮಗು ಏನೇ ಕೇಳಿ ಅಲ್ಲಿ ಹಸುರು ನೋಡ್ರಿ, ಸಮುದ್ರ, ಆಕಾಶ, ಬಿಸಿಲು, ಗಾಳಿ, ಗುಡ್ಡ, ಶಬ್ದ, ಸುವಾಸನೆ ಏನೆಲ್ಲ ಕವಿಗೆ ಎಲ್ಲವೂ ಕೂಡ ಹಸುರು ಕಾಣ್ತಾ ಇದೆ. ಹಾಗಾಗಿ ಹಸುರು ಹಸುರು ಅಂತ ಬರೋದ್ರೆ ಅಲ್ಲಿ ಸಾಕಾಗುತ್ತೆ. ಇನ್ನು 35 ಅಂಕ ಹೆಂಗೆ ಪಡಿಬೋದು ಮಕ್ಕಳು ಅಂತ ಹೇಳಿದರೆ ನೋಡಿರಿ, ಬಹು ಆಯ್ಕೆ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ 6 ಇರ್ತವೆ. 6ರಲ್ಲಿ ಒಂದು ಏನು ಅಂತ ಹೇಳಿದರೆ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿ ಕಡ್ಡಾಯ ಇದ್ದೇ ಇರುತ್ತೆ. ಮಕ್ಕಳಿಗೆ ನೀವು ಕನ್ನಡ ವರ್ಣಮಾಲೆಗಳನ್ನು ಕಲಿಸಿದರೆ ಸಾಕು. SSLC ಮಟ್ಟ ನಮ್ಮಲ್ಲಿ ಇರೋದ್ರಿಂದ ವರ್ಣಮಾಲೆಗಳು ಬರಲೇಬೇಕು. ಹಾಗಾಗಿ ವರ್ಣಮಾಲೆಯಿಂದ 1 ಅಂಕ ಇರುತ್ತೆ. ಇನ್ನು ಸಂಧಿ, ಸಮಾಸ ಅಥವಾ ಇತರ ಒಂದು ಇದರಿಂದ 1 ಅಂಕ ಇರುತ್ತೆ. ಅಲ್ಲಿ 2 ಸಂಬಂಧೀಕರಿಸಿ ನೋಡಿರಿ, 6ರಲ್ಲಿ 2 ಉತ್ತರ ಬಂದರೆ ಸಾಕು ಮಕ್ಕಳಿಗೆ. ಇನ್ನು ಸಂಬಂಧೀಕರಿಸೋದು 4 ಪ್ರಶ್ನೆಗಳಿರ್ತವೆ. ಅಲ್ಲಿ 1 ಪ್ರಶ್ನೆ ಕಡ್ಡಾಯ ಇರುತ್ತೆ. ಏನಂದರೆ ಜೋಡು ನುಡಿ ಕೇಳಿದರೆ ದ್ವಿರುಕ್ತಿ ಇರುತ್ತೆ, ದ್ವಿರುಕ್ತಿ ಕೇಳಿದರೆ ಜೋಡು ನುಡಿ ಇರುತ್ತೆ. ಹಾಗಾಗಿ ಅಲ್ಲಿ 1 ಅಂಕ ಮಗುವಿಗೆ ಬರುತ್ತೆ. ಅಂದರೆ 10 ಪ್ರಶ್ನೆಗಳಿಂದ 3 ಅಂಕ ತಗೊಂಡ್ರೆ ಸಾಕು ಮಗು, ಅಲ್ಲಿ 3 ಮಾರ್ಕ್ಸ್ ಸಿಗುತ್ತೆ. ಇನ್ನು ಒಂದು ವಾಕ್ಯದ 7 ಪ್ರಶ್ನೆಗಳಲ್ಲಿ 3 ಉತ್ತರ ಗಳಿಸಿದರೆ ಸಾಕು, ಅಲ್ಲಿಗೆ 6 ಅಂಕ ಆಗುತ್ತೆ. ಇನ್ನು 3-4 ಉತ್ತರದಲ್ಲಿ ಉತ್ತರಿಸುವುದು, ಅಲ್ಲಿ ಕೂಡ ಏನಂದರೆ 3-4 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥದ್ದು 2 ಅಂಕದಲ್ಲಿ ಒಂದೇ ಒಂದು ಪ್ರಶ್ನೆ ಬರೋದ್ರೆ ಸಾಕು ಮಗು. 10ರಲ್ಲಿ ಒಂದೇ ಬರೀಲಿ, ಅಲ್ಲಿ 2 ಅಂಕ ಸಿಗಲಿ, ಒಟ್ಟು ನಮಗಿಲ್ಲಿ 6 ಅಂಕ ಸಿಕ್ತು. ಆಮೇಲೆ ಸಂದರ್ಭದೊಡನೆ ವಿವರಿಸಿರಿ. ಯಾಕೆ ಆಗಲೇ ನಾನು ಹೇಳಿದೆ, ಕವಿ ಪರಿಚಯ ಸ್ಪಷ್ಟ ಬಂದಿದ್ರೆ ಇಲ್ಲಿ 6 ಆಗುತ್ತೆ. ನೋಡಿರಿ ಇಲ್ಲಿ 6, ಅದರಿಂದ ಅಲ್ಲಿ ಮಗು ಏನು ಮಾಡ್ಬೋದು ಅಂತೇಳಿದರೆ ಅಂಕಗಳನ್ನು ಗಳಿಸ್ಬೋದು ಅಂತೇಳಿ. ಇನ್ನು ಕವಿ ಕೃತಿ ಪರಿಚಯಕ್ಕೆ ಬಂದರೆ ಇಲ್ಲಿ ಕವಿ ಕೃತಿ ಪರಿಚಯ ಕಡ್ಡಾಯ ಕಲಿಸ್ಲೇಬೇಕಿಲ್ಲ, ಹಾಗಾಗಿ 6 ಕೊಟ್ಟಿದ್ದೇನೆ. ಅದನ್ನು ಕಲಿಸೋದ್ರಿಂದ 13 ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ ನಾವು ಇಲ್ಲಿ 6 ಮಾರ್ಕ್ಸ್ ಹಿಡಿಬೋದು. ಛಂದಸ್ಸು ಈಗ ಗೊತ್ತಾಗುತ್ತೆ, 2 ಸಾಲು ಕೊಟ್ಟರೆ ಅವ್ನು ಕಂದ ಪದ್ಯ ಅಂತ ಬರೀತಾನೆ, 3 ಸಾಲಿದ್ರೆ ಷಟ್ಪದಿ ಅಂತ ಗುರುತಿಸ್ತಾನೆ, 1 ಸಾಲಿದ್ರೆ ಇದು ಅಕ್ಷರ ವೃತ್ತ ಅಂತ ಹೇಳಿ ಆತ ಗುರುತಿಸ್ತಾನೆ. ಹಿಂಗೆ ಅದ್ರ ಹೆಸರು ಬರೀಲಿ ಅಥವಾ ಲಕ್ಷಣ ಬರೀಲಿ ಅದಕ್ಕೆ 1 ಅಂಕ ಇರುತ್ತೆ. ಅವನಿಗೆ ಪ್ರಸ್ತಾರ ಹಾಕೋದು ಬರದೇ ಇದ್ರೂ ಕೂಡ ಅದನ್ನು ಬರೆದ್ರು 1 ಅಂಕ ಸಿಗುತ್ತೆ ಈಜಿಯಾಗಿ. ಹಾಗಾಗಿ ಪದ್ಯ ಈಗ ವೀರಲವ ಪದ್ಯ ಕೊಟ್ಟಿದ್ರೆ ಮಗುಗೆ ಹೇಳ್ಬಿಡೋದು, ಈ ಪದ್ಯ ಪೂರ್ತಿ ವಾರ್ಧಕ ಷಟ್ಪದಿಯಲ್ಲೇ ಇದೆ ಅಂತ ಹೇಳೋದು. ಆ ಪದ್ಯದ್ದು ಏನಾದರೂ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದರೆ ಅವನು ವಾರ್ಧಕ ಷಟ್ಪದಿ ಅಂತ ಬರೆದ್ರೆ ಸಾಕು, 1 ಅಂಕ ಸಿಗುತ್ತೆ. ಇನ್ನು ಕೌರವೇಂದ್ರನ ಕೊಂದೆ ಅಂತ ಪದ್ಯ ಇದೆ. ಆ ಪದ್ಯದ ಯಾವುದೇ ನುಡಿ ಅಲ್ಲಿ ಕೇಳಿ ಛಂದಸ್ ಹಾಕ್ರಿ ಅಂತ ಹೇಳಿದರೆ ಇದು ಬಾಮಿನಿ ಷಟ್ಪದಿ ಅಂತ ಮಗು ಬರೆದ್ರೆ ಸಾಕು, ಅದಾಗುತ್ತೆ. ಅದೇ ರೀತಿ ನಾವು ಅಲಂಕಾರಕ್ಕೆ ಬಂದಾಗ ಈ ಅಲಂಕಾರ ವಿಷಯಗಳನ್ನು ಸತೀಶ್ ಸರ್ ಹೇಳ್ತಾರೆ, ಅಲಂಕಾರದ ವಿಚಾರ ಹೆಂಗೆ ಏನು ಅಂತೇಳಿ. ಅಲಂಕಾರದ ಹೆಸರನ್ನು ಬರೋದು, ಲಕ್ಷಣ ಬರೆದ್ರೆ ಸಾಕು, ಅಲ್ಲಿ 2 ಅಂಕಗಳು. ಗಾದೆ ಮಾತು ನೋಡಿರಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು, ಇಷ್ಟು ಬರೆದ್ರೆ 1 ಅಂಕ. ಆ ಗಾದೆಯ ಬಗ್ಗೆ ತನಗೆ ತಿಳಿದಂಥ ವಿಷಯಗಳನ್ನು ಬರೆದ್ರೆ ಸಾಕು, 1 ಅಂಕ ಸಿಗುತ್ತೆ. ಇಲ್ಲಿ 2 ಅಂಕಗಳು ಸಿಗ್ತವೆ 3ರಲ್ಲಿ. ಇನ್ನು ಕಂಠಪಾಠ ಪದ್ಯ ಇಲ್ಲಿ 4 ಅಂಕಗಳು ಇದ್ದಾವೆ. ಹಾಗಾಗಿ ಕಂಠಪಾಠ ಮತ್ತು ಕವಿ ಪರಿಚಯ 2 ಮಾಡಿಸೋದ್ರಿಂದ ನಮಗೆ 10 ಅಂಕಗಳು ಸ್ಪಷ್ಟವಾಗಿ ಇಲ್ಲಿ ಸಿಗ್ತವೆ ಅಂತ ಹೇಳ್ತೀನಿ. ನಂತರ ಪದ್ಯದ ಸಾರಾಂಶ ನಾನು ಈಗಾಗಲೇ ಹೇಳಿದ್ದೇನೆ, ಕವಿ ಪರಿಚಯ ಓದಿದ್ರಿಂದ ಆ ಪದ್ಯ ಯಾರು ಬರ್ದಾರಂತ ಮಗು ಬರೆದ್ರೆ 1 ಅಂಕ. ಅದೇ ಪದ್ಯನ ತನ್ನದೇ ವಿಚಾರದಲ್ಲಿ ಆ ಪದ್ಯನ ಅಡ್ಲೈನ ಅಥವಾ ಅಡ್ಡವಾಗಿ ಬರೆದು ತನ್ನದೇ ವಿಚಾರ ಸೇರಿಸಿದರೆ 2 ಅಂತೂ ಮಾರ್ಕ್ಸ್ ಸಿಗ್ತವೆ. ಹಾಗಾಗಿ ಅಲ್ಲಿ ಕೂಡ 2ರಿಂದ 3 ಮಾರ್ಕ್ಸ್ ಪಡ್ಕೋಬೋದು. ಇನ್ನು ಅಪಠಿತ ಗದ್ಯ ಅಂದರೆ ಅಲ್ಲೇ ಪ್ರಶ್ನೆಗಳು ಅಲ್ಲೇ ಉತ್ತರಗಳಿರೋದ್ರಿಂದ ಇಲ್ಲಿ ಕೂಡ ಸುಲಭವಾಗಿ 4 ಅಂಕಗಳನ್ನು ಗಳಿಸ್ಬೋದು. ಇನ್ನು ಪತ್ರ ಲೇಖನದಲ್ಲಿ ಕೂಡ ಸುಲಭವಾಗಿ 4 ಅಲ್ಲ 5 ಗಳಿಸ್ಬೋದು ಅಲ್ಲಿ. ಯಾಕೆಂದರೆ ಪತ್ರ ಬರವಣಿಗೆ 6ನೇ ಕ್ಲಾಸಿಂದನೇ ಸ್ಟಾರ್ಟ್ ಆಗುತ್ತೆ. 6ನೇ ಕ್ಲಾಸಿಂದನೇ ನಮ್ಮ ಮಕ್ಕಳು ನಮ್ಮ ಕಡೆ ಇರೋದ್ರಿಂದ ಅಲ್ಲಿ 5 ಮತ್ತು ಅದರ ಸ್ಟೆಪ್ಗಳು ಈಗಾಗಲೇ ಹೇಳಿದ್ದೀವಿ ನಾವು ಈಗಾಗಲೇ, ಮತ್ತು ಅದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತೀವಿ. ಇನ್ನು ಅಷ್ಟು ದೊಡ್ಡ ಪ್ರಬಂಧದಿಂದ ಏನೇ ಬರೀಲಿ, ಏನಾರ ಬರೀರಿ 1 ಅಂಕ ಸಿಕ್ಕರೆ ಸಾಕು. ನೋಡಿರಿ 35 ಅಲ್ಲ, ಇಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಓದದೇನೆ ಮಗು 40 ಅಂಕಗಳನ್ನು ಗಳಿಸುವಂಥ ಸಾಮರ್ಥ್ಯ ಬಂತು. ಅಂದರೆ ಉತ್ತೀರ್ಣ ಆಗೋದೇ ಇಲ್ಲ ಅನ್ನುವಂಥ ಮಕ್ಕಳು ಸುಲಭವಾಗಿ 40 ಅಂಕಗಳನ್ನು ಈ ರೀತಿ ಗಳಿಸ್ಬೋದು ಅಂತ ಹೇಳಿ. ಈ ರೀತಿ ನಮ್ಮ ನೀಲ ನಕಾಶೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ಹೇಳಿದ್ವಿ. ಇನ್ನು ಉಳಿದಂತೆ 29 ಅಂಕಗಳ ವ್ಯಾಕರಣ ಏನಿದೆ, ಅಲಂಕಾರ ಏನಿದೆ, ಛಂದಸ್ ಏನಿದೆ, ಮತ್ತು ನಾನು ಹೇಳಿರ್ತಕ್ಕಂಥದ್ದು ಕೇವಲ ಅನುತ್ತೀರ್ಣ ಆಗುವಂಥ ಮಕ್ಕಳು 40ಕ್ಕೂ ಹೆಚ್ಚು ಅಂಕಗಳನ್ನು ಮಾಡೋದ್ರ ಬಗ್ಗೆ ಹೇಳಿದ್ವಿ. ಈಗ ಸರಾಸರಿ ಇರುವಂಥ ಮಕ್ಕಳು ಮತ್ತು ಸರಾಸರಿಗಿಂತ ಹೆಚ್ಚಿರುವಂಥ ಮಕ್ಕಳು ಹೇಗೆ 100 ಫಲಿತಾಂಶವನ್ನು ಮಾಡಬೇಕು, ಯಾವ ರೀತಿ ಅನ್ನೋದನ್ನು, ಮತ್ತು ಸರಳವಾಗಿ ಕಲಿಕಾ ಕ್ಷೇತ್ರಕ್ಕೆ ಸಣ್ಣ ವಿಷಯವನ್ನು ಕೂಡ ಸ್ಪಷ್ಟವಾಗಿ ಜಮಾದಾರ್ ಸರಲ್ಲಿ ಹೇಳ್ತೀವಿ. ಇಷ್ಟೊತ್ತು ಸಮರ್ಪಕವಾಗಿ ಅತ್ಯಂತ ಅರ್ಥಪೂರ್ಣವಾಗಿ ಮಗು 35 ಮತ್ತು 45 ಅಂಕಗಳನ್ನ ಯಾವ ರೀತಿಯಾಗಿ ಗಳಿಸ್ಬೋದು ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ನೀಡಿದ್ದಾರೆ.
ಅದರಲ್ಲಿ ಒಂದು ಕಾಲವನ್ನು ಮಗು ಹೇಗೆ ಗುರುತಿಸ್ಬೋದು ಅನ್ನುವಂಥದ್ದನ್ನು ಒಂದು ಕಾಲವನ್ನು ಅಂಕ ಬರೆದ್ರೆ ಮಗು ಒಂದು ಅಂಕ ಸಿಗ್ತಾ ಹೋಗ್ತದೆ. ಸೊ ನಾವು ಒಂದು ಸಮಯದ ಅಭಾವದ ಸ್ವಲ್ಪ ಸರಳವಾಗಿ ಹೇಳ್ತಾ ಹೋಗ್ತೇನೆ. 1ನೇ ಪಾಠ, 2ನೇ ಪಾಠ, 3ನೇ ಪಾಠ, 4ನೇ ಪಾಠ, 6ನೇ ಪಾಠ ಮತ್ತು 7ನೇ ಪಾಠ, ಇವು ಪಾಠಗಳನ್ನ ಗಮನಿಸ್ತಾ ಹೋಗಿ ಅಲ್ಲಿ 1ನೇ ಪಾಠದಲ್ಲಿ 1905 ಪೂತಿನ, 1909 ವಿಕ್ರು ಗೋಕಾಕ್, 1936 ಗೋವಿಂದಾಚಾರ್, 1947 DS ಜಯಪ್ಪಗೌಡ, 1948 ದೇವನೂರು ಮಹಾದೇವ. ನೋಡಿ, ಈಗ ಕಾಲಕ್ರಮವಾಗಿ ಮಕ್ಕಳಿಗೆ ಹೇಳಿದರೆ ಈಸಿಯಾಗಿ ಅವರು ನೆನಪಿಟ್ಕೊಳ್ತಾರೆ, ಪರೀಕ್ಷೆಯಲ್ಲಿ ಅತ್ಯಂತ ಉತ್ತಮ ಅಂಕ ಪಡ್ಕೊಳ್ತಾ ಹೋಗ್ತಾರೆ. ಇದು ಗದ್ಯದಲ್ಲಾದರೆ ಪದ್ಯದಲ್ಲಿ ಉಲ್ಟಾ ಹೇಳ್ಬೇಕಾಗ್ತದೆ. ಪಂಪ, ರನ್ನ, ಅದೇ ರೀತಿಯಾಗಿ ಕುಮಾರವ್ಯಾಸ, ಲಕ್ಷ್ಮೀಶ, ಧಾರಾಬೇಂದ್ರೆ, ಕುವೆಂಪು, GS ಶಿವರುದ್ರಪ್ಪ. ನೋಡಿ, ಕಾಲವನ್ನು ನೀವು ಒಂದು ಸ್ವಲ್ಪ ಬರೆದು ನೋಡಿ, ಮಕ್ಕಳಿಗೆ ಅತ್ಯಂತ ಅರ್ಥಪೂರ್ಣವಾಗಿ ಒಂದು ಅಂಕವನ್ನು ಕಳೆದುಕೊಳ್ಳಿಕ್ಕೆ ಯಾವುದೇ ರೀತಿಯಾಗಿ ವಂಚಿತನಾಗೋದಿಲ್ಲ. ಈ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತೀನಿ. ಸೊ ಮುಂದೆ ಈ ವ್ಯಾಕರಣಕ್ಕೆ ಸಂಬಂಧಿಸಿದಂಥ ಅತ್ಯಂತ ಸುಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಸತೀಶ್ ಜಾಮದಾರ್. ಓವರ್ ಟು ಸತೀಶ್ ಜಾಮದಾರ್. ನನ್ನ ಆತ್ಮೀಯ ಕನ್ನಡ ಕುಲಪುಟಿ ಬಂಧುಗಳೆಲ್ಲರಿಗೂ ಮೊದಲನೇದಾಗಿ ತುಂಬ ಹೃದಯದ ಒಂದು ಸ್ವಾಗತವನ್ನು ಕೋರ್ತಾ, ಈಗಾಗಲೇ ನಮ್ಮ ಶಂಕರಗೌಡರು ಈ ಒಂದು ಅತ್ಯಂತ ಕನಿಷ್ಠ ಆದರೂ ಮಕ್ಕಳು ಹೇಗೆ ಅಂಕ ಗಳಿಸ್ಬೋದು, ಅದು ಸರಳವಾಗಿ ಹೇಗೆ ಅಂಕ ಗಳಿಸ್ಬೋದು, ನಮ್ಮ ಈ ವರ್ಷದ ನೀಲನಕಾಶೆ ಯಾವ ರೀತಿ ಇದೆ ಅಂತಕ್ಕಂಥ ಒಂದು ಸ್ಪಷ್ಟತೆಯನ್ನು ಈಗಾಗಲೇ ನಮ್ಮ ಶಂಕರಗೌಡರು ಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಈಗ ನೇರವಾಗಿ 100ಕ್ಕೆ 100 ಅಂಕ ಗಳಿಸ್ಬೇಕಾದ್ರೆ ಮಗು ಮಾಡ್ತಕ್ಕಂತಹ ಪ್ರಯತ್ನ ಏನು, ನಾವು ಯಾವ ಹಿನ್ನೆಲೆಯಲ್ಲಿ ಹೊರಟಾಗ ಆ ಒಂದು ಫಲಿತಾಂಶವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ, ಮತ್ತು ಸರಳವಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಉದಾಹರಣೆ ಸಮೇತ ಬಿಡಿಸ್ತಾ ಹೊರಟಾಗ ನಾವು ಯಾವ ರೀತಿ ಅಂಕಗಳನ್ನು ಗಳಿಸ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ನೋಡೋಣ. ಮೊದಲನೇದಾಗಿ 100ಕ್ಕೆ 100 ಅಂಕ ಗಳಿಸ್ಬೇಕು ಮಗು, ಅದರಲ್ಲಿಯೂ ವ್ಯಾಕರಣಾಂಶಗಳಂತೂ ಬಹಳ ಸರಳವಾಗಿ ಬಿಡಿಸಬೇಕು. ಆ ಹಿನ್ನೆಲೆಯಲ್ಲಿ ಹೊರಟು ನೋಡೋದಾದರೆ ಆರಂಭದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಉದಾಹರಣೆ ಜೊತೆಗೆ ನಾನು ತಮ್ಮೊಂದಿಗೆ ಸಾಕ್ತೇನೆ. ಮಗು ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರ ಬರಿತಾ ಹೋಗುತ್ತೆ. ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಮಗು ಉತ್ತರ ಬರೆದಾಗೆ ಹಿಂದೆ ಮುಂದೆ ಬರಿಬೋದು. ಕೆಲವೊಂದು ಸಂದರ್ಭದಲ್ಲಿ ಆ ಕೆಲವೊಂದು ಅಕ್ಷರಗಳು ಬಿಟ್ಟು ಹೋಗುವಂಥ ಸಾಧ್ಯತೆ ಇರ್ಬೋದು. ಆದರೆ ಕ್ರಮ ಸಂಖ್ಯೆಯೊಂದಿಗೆ, ಅದರ ಜೊತೆಗೆ ಕ್ರಮಾಕ್ಷರದೊಂದಿಗೆ, ಅದರ ಜೊತೆಗೆ ಉತ್ತರದೊಂದಿಗೆ ಮಗು ಸ್ಪಷ್ಟವಾಗಿ ಬರೆದಾಗ ನೋಡಿ, ಉತ್ತರ ಪತ್ರಿಕೆಯಲ್ಲಿ ಕ್ರಮಾಕ್ಷರದೊಂದಿಗಿನ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ಅಂತ ಕೊಡ್ತಿರೋದರಿಂದ ನಾವು ಯಾವುದೇ ಕಾರಣಕ್ಕೂ ಮಗು ಕ್ರಮಾಕ್ಷರವನ್ನು ಬಿಡದೆ ಹಾಗೆ ನೋಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 1 ಅಂಕದ ಪ್ರಶ್ನೆಗಳಲ್ಲಿ ಸಹಸಂಬಂಧಿ ಪ್ರಶ್ನೆಗಳ ಮಗು ಬರೀತಕ್ಕಂಥ ರೂಢಿ ಹೇಗಿರಬೇಕು ಅಂತಕ್ಕಂಥದ್ದು. ಇಲ್ಲಿ ನಾವು ನೇರವಾಗಿ ನೋಡೋದಾದರೆ ಮಗುವಿನ ಒಂದು ಕ್ರಮಾಕ್ಷರ, ಅದರ ಜೊತೆಗೆ 10 ಪ್ರಶ್ನೆಗಳಿಗೆ 3ನೇ ಸಂಬಂಧಿ ಪ್ರಶ್ನೆಗಳಲ್ಲಿ 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದಕ್ಕೆ ಸರಿ ಹೊಂದುವಂಥ ಸಂಬಂಧಿ ಪದವನ್ನು ಬರೀರಿ ಅಂತ ಕೇಳ್ತಿರೋದ್ರಿಂದ ಮೌಲ್ಯಮಾಪಕನಿಗೆ ಸರಳವಾಗುವ ಹಾಗೆ 3ನೇ ಪದವನ್ನು ಬರೆದು 4ನೇ ಪದ ನಂತರ ಬರೆದರೆ ಮೌಲ್ಯಮಾಪಕನಿಗೆ ಕಷ್ಟ ಆಗಂಗಿಲ್ಲ, ಅಂಕಗಳು ಹೆಚ್ಚಿಗೆ ಕೊಡುವಂಥ ಸಾಧ್ಯತೆಗಳು ಹೆಚ್ಚು. ಒಟ್ಟಾರೆ ಕನ್ನಡ ವ್ಯಾಕರಣ ಭಾಗದ ಪ್ರಮುಖ ಅಂಶಗಳನ್ನು ನಾವು ನೋಡಿದಾಗ, ಕನ್ನಡ ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಕನ್ನಡ ವರ್ಣಮಾಲೆ ಪ್ರಶ್ನೆ ಇದ್ದೇ ಇರುತ್ತೆ, ದ್ವಿರುಕ್ತಿ ಜೋಡಿ ನುಡಿ ಪ್ರಶ್ನೆ ಇದ್ದೇ ಇರುತ್ತೆ, ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ, ಅವ್ಯಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ, ತತ್ಸಮ ತದ್ಭವ, ಇವು ಕಾಮನ್ ಆಗಿರ್ತಕ್ಕಂಥದ್ದು. ಆದರೆ ಸಂಧಿ ಸಮಾಸಗಳಿಗೆ 2ರಲ್ಲಿ ಯಾವುದಾದ್ರೂ ಒಂದು ಕೇಳ್ತಕ್ಕಂಥದ್ದು ನಾವು ಕಾಣ್ತೇವೆ. ಲೇಖನ ಚಿಹ್ನೆ ವಾಕ್ಯ ರಚನೆಯಲ್ಲಿ ಇರ್ತಕ್ಕಂಥದ್ದು ನೋಡ್ತೇವೆ. ತದ್ದಿತಾಂತ ಕೃದಂತ 2ರಲ್ಲಿ ಒಂದು ಕಾಣ್ತಕ್ಕಂಥದ್ದು ನೋಡ್ತೇವೆ. ಅದರಲ್ಲಿ ಈ ಸಲ ಅನ್ಯ ದೇಶದ ಪದಗಳು ತೆಗೆದು ಹಾಕಿರೋದ್ರಿಂದ ಎರವಲು ಪದಗಳು ಅಂತ ಮಾಡಿದ್ದಾರೆ. ಆ ಎರವಲು ಪದಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಯಾವ ರೀತಿ ಬರ್ಬೋದು, ಸಹಸಂಬಂಧಿ ಪದದಲ್ಲಿ ಕೇಳುವ ಸಾಧ್ಯತೆ ಹೆಚ್ಚು. ಅಣ್ಣ ಅನ್ನೋದು ದೇಶೀಯ ಪದ ಆದರೆ ಇಸ್ತ್ರಿ ಎನ್ನುವಂಥ ಪದ ಯಾವುದು ಅಂತ ಕೇಳ್ಬೋದು, ಅಥವಾ ಎರವಲು ಪದವಿದು ಅಂತ ಯಾವುದು ಅಂತ ಕೇಳ್ಬೋದು, ಅಥವಾ ದೇಶೀಯ ಪದವಿದು ಯಾವುದು ಅಂತಲೂ ಕೇಳ್ಬೋದು. ಈ ಥರ ಬರುವಂಥ ಪ್ರಶ್ನೆಗಳು ಹೆಚ್ಚು. ಇದರಲ್ಲಿ ನಾವು ವ್ಯಾಕರಣಾಂಶ ಹಿನ್ನೆಲೆಯಲ್ಲಿ ಸಂಧಿಗಳನ್ನು ಅತ್ಯಂತ ಸರಳವಾಗಿ ಮಕ್ಕಳಿಗೆ ಮೂಡಿಸುವಂಥ ಪ್ರಯತ್ನ ಹೇಗೆ ಮಾಡ್ಬೋದು ಅನ್ನುವಂಥ ಒಂದು ಸಣ್ಣ ಪ್ರಯತ್ನ. ಲೋಪಸಂಧಿಗೆ ಬರ್ತಕ್ಕಂಥ ಆ ಸೇರಿದಾಗ ಆ ಆಗ್ತಕ್ಕಂಥದ್ದು ಮತ್ತು ಸವರ್ಣ ದೀರ್ಘ ಸಂಧಿಯಲ್ಲೂ ಕೂಡ ಅದೇ ಆಗಿದ್ದು, ಬರ್ತಕ್ಕಂಥ 2 ಉದಾಹರಣೆಗಳನ್ನು ಗಮನಿಸಿದಾಗ ಈ ಹುತಾತ್ಮ ಅನ್ನೋದು ವಿಜಾತಿ ಒತ್ತಕ್ಷರವಾಗಿದೆ, ಈ ಪುಣ್ಯಾತ್ಮ ಅಂತಕ್ಕಂಥದ್ದು ವಿಜಾತಿ ಒತ್ತಕ್ಷರ ಹೊಂದಿದೆ, ಇಲ್ಲಿ ದೊಡ್ಡಾಟ ಅಂತಕ್ಕಂಥದ್ದು ಸಜಾತಿ ಒತ್ತಕ್ಷರ ಹೊಂದಿದೆ. ಹೀಗಾಗಿ ಸಜಾತಿ ಒತ್ತಕ್ಷರ ಇರ್ತಕ್ಕಂಥ ಎಲ್ಲ ಶಬ್ದಗಳು ಕನ್ನಡ, ವಿಜಾತಿ ಒತ್ತಕ್ಷರ ಇರ್ತಕ್ಕಂಥ ಶಬ್ದಗಳು ಸಂಸ್ಕೃತ. ಹಾಗಾಗಿ ಇದು ಲೋಪಸಂಧಿ ಸವರ್ಣ ದೀರ್ಘ ಸಂಧಿ ಅಂತಕ್ಕಂಥದ್ದನ್ನು ಗುರುತಿಸ್ಬೋದು.
ಅದೇ ರೀತಿಯಾಗಿ ಅಲ್ಲಿ ಈಗ ಅಂತಕ್ಕಂಥ ಶಬ್ದಗಳು ಕೆಲವೊಂದು ಕಾಲವಾಚಕ ಇರ್ಬೋದು, ವಿಭಕ್ತಿ ಪ್ರತ್ಯಯ ಇರ್ಬೋದು, ಇವೆಲ್ಲವೂ ಕನ್ನಡ ಶಬ್ದಗಳೇ. ಆದರೆ ಸಂಸ್ಕೃತದಲ್ಲಿ ಇಶ ಎನ್ನುವಂತಹ ಅಕ್ಷರ ಇರಲ್ಲ, ಸಂಸ್ಕೃತದಲ್ಲಿ ಮಾತ್ರ ಇದೆ. ಹಾಗಾಗಿ ಅದು ಲೋಪಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿ ಅಂತಕ್ಕಂಥ ಮಕ್ಕಳ ಒಂದು ಈ ವ್ಯತ್ಯಾಸವನ್ನು ಮಕ್ಕಳಿಗೆ ಸ್ಪಷ್ಟವಾಗಿ ತಿಳಿಸುವಂಥ ಪ್ರಯತ್ನ ಮಾಡಬೇಕು. ಊರು ಅಂತಕ್ಕಂಥದ್ದು ಮಕ್ಕಳು ಇದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕಲ್ಪನಿಸ್ಕೊಳ್ಳೋದು ಭಾಳ ಪ್ರಯತ್ನ ಮಾಡ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಊರು ಅಂತಕ್ಕಂಥದ್ದು ಕನ್ನಡ ಶಬ್ದ, ಹಾಗಾಗಿ ಅದು ಲೋಪಸಂಧಿ ಆಗುತ್ತದೆ. ಇಲ್ಲಿ ಬಹುರ್ಜಿತ ಅಂತಕ್ಕಂಥದ್ದು ವಿಜಾತಿ ಒತ್ತಕ್ಷರ ಆಗಿರೋದ್ರಿಂದ ಇದು ಸವರ್ಣ ದೀರ್ಘ ಸಂಧಿ ಆಗ್ತದೆ ಅಂತಕ್ಕಂಥ ಒಂದು ಉದಾಹರಣೆಯೊಂದಿಗೆ ಮಕ್ಕಳು ಸರಳವಾಗಿ ತಿಳಿಸ್ಬೋದು. ಇನ್ನು ಆಗಮ ಸಂಧಿ ಮತ್ತು ಎಣ್ ಸಂಧಿಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನು ಮಕ್ಕಳಿಗೆ ಒಟ್ಟಾರೆ ಸಂಧಿಯನ್ನು ಕಲ್ಪನೆ ಮೂಡಿಸಬೇಕಾದ್ರೆ ಎರಡು ಸಂಧಿಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಗುರುತಿಸುವ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ವಿಚಾರ. ಇಲ್ಲಿ ನೋಡಿ, ವ ಹೂವಿಂದ ಮತ್ತು ಕರುವಿಗೆ ಅನ್ನತಕ್ಕಂಥದ್ರಲ್ಲಿ ವ ಅಂತಕ್ಕಂಥವು ಶಬ್ದದ ನಡುವೆ ಬಂದಿವೆ. ಇಲ್ಲಿ ವ ಅಂತಕ್ಕಂಥದ್ದು ಒತ್ತಕ್ಷರವಾಗಿ ಬಂದಿದೆ. ಹೀಗೆ ಒತ್ತಕ್ಷರವಾಗಿ ಬಂದರೆ ಪದದ ಮಧ್ಯೆ ಇದ್ದರೆ ಅದು ಎಣ್ ಸಂಧಿ ಆಗುವಂಥ ಸಾಧ್ಯತೆ ಹೆಚ್ಚು. ಅದರಲ್ಲಿ ವ ಅನ್ನುವಂಥ ಅಕ್ಷರ ನಡುವೆ ಬಂದಿದ್ದರೆ ಅದು ಆಗಮ ಸಂಧಿ ಆಗುತ್ತದೆ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ನಾವು ಸ್ಪಷ್ಟವಾಗಿ ತಿಳಿಸ್ಬೋದು. ಇನ್ನು ಆದೇಶ ಸಂಧಿಯಲ್ಲೂ ಕೂಡ ಕತಪಗಳಿಗೆ ಗದಬ ಆದೇಶ ಆಗ್ತವೆ. ಜಸ್ವ ಸಂಧಿಯಲ್ಲೂ ಕೂಡ ಕತಪಗಳಿಗೆ ಗದಬಗಳ ಆದೇಶವಾಗ್ತವೆ. ಆದರೆ ಈ ಉತ್ತರ ಭಾಗದಲ್ಲಿ ಬದಲಾವಣೆ ಆದರೆ ಅದು ಆದೇಶ ಸಂಧಿ, ಇನ್ನು ಪೂರ್ವ ಭಾಗದಲ್ಲಿ ಬದಲಾವಣೆ ಆದರೆ ಅದು ಜಸ್ವ ಸಂಧಿ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ನಾವು ಸ್ಪಷ್ಟವಾಗಿ ಮೂಡಿಸಿದಾಗ ಉತ್ತರ ಪದದಲ್ಲಿ ಆದೇಶ ಬದಲಾವಣೆ ಆಗುತ್ತೆ, ಪೂರ್ವ ಪದದಲ್ಲಿ ಬದಲಾವಣೆ ಆಗೋದು ಜಸ್ವ ಸಂಧಿ ಆಗುತ್ತೆ. ಹಾಗಾಗಿ ಪೂರ್ವಜರ ಉತ್ತರ ಆದೇಶ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಸರಳವಾಗಿ ಮೂಡಿಸ್ಬೋದು ಅಂತ. ಇನ್ನು ಉಳಿದಿರ್ತಕ್ಕಂಥ ಸಂಧಿಗಳು ಮಕ್ಕಳಿಗೆ ಸರಳ ಮಾಡೋದು ಹೇಗೆ? ಹ್ರಸ್ವ ಸ್ವರಗಳು ಮಗು ಬರಿತವೆ, ಬರಿ ಅಂತ ಹೇಳಿದ್ರೆ ದೀರ್ಘ ಸ್ವರಗಳು ಕೂಡ ಬರೀತಾರೆ. ಈ ದೀರ್ಘ ಸ್ವರಗಳಲ್ಲಿ ಮೊದಲು ದೀರ್ಘ ಸ್ವರ ಬರೆದು ಸಂಧ್ಯಾಕ್ಷರವನ್ನು ಕಡೆಕ್ಟ್ ಮಾಡಿ ಬರೆಸಿದಾಗ ಇಲ್ಲಿ ಏನು ಸಹಾಯವಾಗುತ್ತದೆ ಮತ್ತು ಅವರಿಗೆ ವ್ಯಂಜನಾಕ್ಷರಗಳು ಮೊದಲಿನ 4 ಅಕ್ಷರಗಳು ಬರೆದಾಗ ಏನು ಸಹಾಯ ಆಗ್ತದೆ ಅಂತಕ್ಕಂಥದ್ದನ್ನು ಮುಂದಿನ ಒಂದು ಚಾರ್ಟಲ್ಲಿ ನೋಡೋದಾದರೆ, ಒಂದು ಮಗುವಿಗೆ ನಮ್ಮ ಪಠ್ಯದಲ್ಲಿರ್ತಕ್ಕಂಥ ಸಂಧಿಗಳ ಶಬ್ದಗಳನ್ನು ಕೊಟ್ಟು ಇದರಲ್ಲಿ ಕೊನೆಯ 2 ಅಕ್ಷರ ಬಿಟ್ಟು ನಡುವಿನ ಅಕ್ಷರ ಮಾತ್ರ ಬರಿ ಅಂತ ಹೇಳಿದಾಗ ಮಗು ಬರೀತದೆ. ಇದರಲ್ಲಿರುವಂಥ ದೀರ್ಘ ಸ್ವರಗಳನ್ನು ಗುರುತಿಸಿ ಅಂತ ಹೇಳಿದ್ರೆ ಮಗು ಗುರುತಿಸ್ತದೆ. ಆವಾಗ ಗುರುತಿಸಿದ ನಂತರ ನಾವು ಮಕ್ಕಳಿಗೆ ಹೇಳಬೇಕು, ಆ ಇ ಉ ಅನ್ನುವಂತಹ ದೀರ್ಘ ಸ್ವರಗಳು ಬಂದರೆ ಅದು ಸವರ್ಣ ದೀರ್ಘ ಸಂಧಿ ಆಗ್ತದೆ. ಇನ್ನು ಎ ಓ ಅರ್ ಅಂತ ಬಂದರೆ ಅದು ಗುಣಸಂಧಿ ಆಗ್ತದೆ. ಅದರಲ್ಲಿ ಏನಾದರೂ ಏಕೈಕ ವನೌಷಧ ಅನ್ನುವಲ್ಲಿ ಐ ಮತ್ತು ಔ ಅನ್ನುವಂತಹ ಅಕ್ಷರ ಬಂದರೆ ಅದು ವೃದ್ಧಿ ಸಂಧಿ ಆಗ್ತದೆ. ಇನ್ನು ಯ ವ ರ ಲ ಯಾವುದಾದ್ರೂ ಒಂದು ಅಕ್ಷರ ಒತ್ತಕ್ಷರ ಬಂದರೆ ಅದು ಎಣ್ ಸಂಧಿ ಆಗ್ತದೆ ಅನ್ನುವಂಥದ್ದನ್ನು ಮಕ್ಕಳಿಗೆ ಬಹಳ ಸರಳವಾಗಿ ತಿಳಿಸ್ಬೋದು. ಅದರ ಜೊತೆಗೆ ಮೆಲ್ವಾತು ಅನ್ನೋ ಶಬ್ದ ಮಾತ್ರ ಆದೇಶ ಸಂಧಿಗೆ ಬರ್ತದೆ ಅಂತಕ್ಕಂಥದ್ದು, ಊರೂರು ಅಂತಕ್ಕಂಥದ್ದು ಲೋಪಸಂಧಿ ಆಗ್ತದೆ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಸ್ಪಷ್ಟವಾಗಿ ಮೂಡಿಸ್ಬೋದು. ಈ ದೀರ್ಘ ಸ್ವರಗಳನ್ನು ಮಗು ಅನುಕ್ರಮವಾಗಿ ಬರಿ ಅಂದರೆ ಬರೀತದೆ. ಮೊದಲು ಬರ್ತಕ್ಕಂಥ 3 ದೀರ್ಘ ಸ್ವರಗಳು ಈ ಸವರ್ಣ ದೀರ್ಘ ಸಂಧಿಯಲ್ಲಿ ಆದೇಶವಾಗಿ ಬರ್ತವೆ. ನಂತರ ಬರ್ತಕ್ಕಂಥ ಎ ಓ ಅನ್ನುವಂತಹ ದೀರ್ಘ ಸ್ವರಗಳು ಗುಣಸಂಧಿಯಲ್ಲಿ ಉದಾಹರಣೆಗಳಾಗಿ ಬರ್ತವೆ. ಐ ಮತ್ತು ಔ ಅಂತಕ್ಕಂಥ ವೃದ್ಧಿ ಸಂಧಿಗಳಲ್ಲಿ ಬರ್ತವೆ. ಏರ್ ಲವ್ ಅಂತಕ್ಕಂಥದ್ದು ಎಣ್ ಸಂಧಿಯಲ್ಲಿ ಉದಾಹರಣೆ ಬರ್ತವೆ. ಹಾಗಾಗಿ ನಮ್ಮಲ್ಲಿ ಗುಣಗಳನ್ನು ಹೆಚ್ಚಿಸಿಕೊಳ್ಳಬೇಕು ಅನ್ನುವ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಈ ಒಂದು ಸರಳ ಸೂತ್ರದ ಮೂಲಕ ನೆನಪಿಡಿಸ್ಬೋದು. ಅಂದರೆ ದೀರ್ಘ ಸ್ವರಗಳು ಮತ್ತು ಅವರ್ಗೀಯ ಮೊದಲ 4 ಅಕ್ಷರಗಳು ಬರೆಸಿ ಈ ಒಂದು ಸಣ್ಣದಾಗಿರ್ತಕ್ಕಂಥ ಸೂತ್ರ ಮಕ್ಕಳಿಗೆ ಕೊಟ್ಟು ತಿಳಿಸಿದೆ ಆದರೆ ಸರಳವಾಗಿ ಮಕ್ಕಳು ಹೆಚ್ಚಿನ ಅಂಕಗಳನ್ನು ಗಳಿಸ್ತಾರೆ. ಇನ್ನು ಈ ಸಂಧಿ ಹೆಸರು ಹೇಳುವಾಗೆ ಶ ಮತ್ತು ಚ ವರ್ಗಾಕ್ಷರಗಳು ಒತ್ತಕ್ಷರ ಬಂದಾಗ ಅಶ್ಯುತ್ವ ಸಂಧಿ ಆಗುತ್ತದೆ. ಅದಕ್ಕಿಂತ ಮುಖ್ಯವಾಗಿ ಈ ಅನುನಾಸಿಕ ಅಕ್ಷರಗಳು ಮಕ್ಕಳಿಗೆ ಗೊತ್ತು. ಆ ಅನುನಾಸಿಕ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳೇ ಒತ್ತಕ್ಷರಗಳಾಗಿ ಬಂದರೆ ಅದು ಅನುನಾಸಿಕ ಸಂಧಿ ಆಗ್ತದೆ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ತಿಳಿಸ್ಬೋದು. ಇನ್ನೊಂದು ವ್ಯಾಕರಣ ಭಾಗದಲ್ಲಿ ಬರ್ತಕ್ಕಂಥ ಒಂದು ವಾಕ್ಯ ರಚನೆ, ಇದು ಬಹಳ ಜನರಿಗೆ ನಮ್ಮೆಲ್ಲರಿಗೂ ಗೊಂದಲ ಮೂಡಿಸ್ತಕ್ಕಂಥ ವಿಷಯವಿದೆ. ಅದು ಇತ್ತೀಚೆಗೆ ನಮ್ಮ 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಒಂದು ವಾಕ್ಯ ರಚನೆಯಿಂದ ಬಹಳ ಜನರಿಗೆ ಗೊಂದಲ ಆಗಿರ್ತಕ್ಕಂಥದ್ದನ್ನು ನಾನು ಸಾಧ್ಯದಷ್ಟೊಟ್ಟಿಗೆ ಒಂದು ಪರಿಹರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಒಂದು ಉದಾಹರಣೆ ತೊಗೊಂಡಿದ್ದೇನೆ. ಕೊರೋನಾ ಸೋಂಕು ಹರಡಿತು, ಶಾಲೆಗಳಿಗೆ ರಜೆ ಘೋಷಿಸಿರುವಂತೆ 2 ವಾಕ್ಯಗಳಿವೆ. ಇವು 2 ಸಾಮಾನ್ಯ ವಾಕ್ಯಗಳು. ಇದೇ ಸಾಮಾನ್ಯ ವಾಕ್ಯದಿಂದ ರಚನೆ ಮಾಡಿರ್ತಕ್ಕಂಥ ಕೊರೋನಾ ಸೋಂಕು ಹರಡಿ ಶಾಲೆಗಳಿಗೆ ರಜೆ ಘೋಷಿಸಿದರು. ಈ ಹರಡಿತು ಅನ್ನುವಂತಹ ಪೂರ್ಣ ಕ್ರಿಯಾಪದವನ್ನು ಹರಡಿ ಅಂತಕ್ಕಂಥ ಅರ್ಧ ಕ್ರಿಯಾಪದ ಅಥವಾ ಅಪೂರ್ಣ ಕ್ರಿಯಾಪದ ಮಾಡಿಕೊಂಡಾಗ ಅದು ಒಂದು ಸಾಮಾನ್ಯ ವಾಕ್ಯವಾಗಿ ನಿಲ್ತದೆ. ಅದೇ ವಾಕ್ಯ ಕೊರೋನಾ ಸೋಂಕು ಹರಡಿತು ಆದ್ದರಿಂದ ಶಾಲೆಗಳಿಗೆ ರಜೆ ಘೋಷಿಸಿದರು ಅಂತ ತಿಳ್ಕೊಂಡು ಈ ಒಂದು ಸಂಬಂಧಾರ್ಥ ಕಾವ್ಯದಿಂದ ನಾನು 2 ವಾಕ್ಯಗಳನ್ನು ಪ್ರತ್ಯೇಕ ಮಾಡಿ ಸಂಯೋಜನೆ ಮಾಡಿದ್ರೆ ಅದು ಸಂಯೋಜಿತ ವಾಕ್ಯ ಆಗ್ತದೆ. ಆದರೆ ಇಲ್ಲಿರ್ತಕ್ಕಂಥ ಹರಡಿತು ಅನ್ನುವಂಥ ಪೂರ್ಣ ಕ್ರಿಯಾಪದ ಆದ್ದರಿಂದ ಅಂತಕ್ಕಂಥದ್ದು 2 ಸಮ್ಮಿಶ್ರಗೊಂಡಾಗ ಅದು ಮಿಶ್ರ ವಾಕ್ಯವಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ಶಾಲೆಗಳಿಗೆ ರಜೆ ಘೋಷಿಸಿದರು ಅಂತಕ್ಕಂಥದ್ದು ಪ್ರಧಾನ ವಾಕ್ಯ, ಕೊರೋನಾ ಸೋಂಕು ಹರಡಿತು ಅನ್ನೋದು ಉಪವಾಕ್ಯ. ಹೀಗಾಗಿ ಒಂದು ಪ್ರಧಾನ ವಾಕ್ಯಕ್ಕೆ ಉಳಿದ ವಾಕ್ಯಗಳು ಅಧೀನವಾಗಿರ್ತವೆ ಅಂತಕ್ಕಂಥದ್ದು ಕಾಣಿಸ್ಬೇಕು. ಇಲ್ಲಿ ಸಾಮಾನ್ಯ ವಾಕ್ಯದಲ್ಲಿ ಬಬ್ರುವಾನನ ಕುದುರೆಯನ್ನು ಕಟ್ಟಿ ಹಾಕಿದನು, ಬಬ್ರುವಾನನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು. ಇದು ಮತ್ತೆ ಅರ್ಧ ಕ್ರಿಯಾಪದದೊಂದಿಗೆ ಸಾಮಾನ್ಯ ವಾಕ್ಯ ಮಾಡೋದಾದರೆ ಬಬ್ರುವಾನನು ಕುದುರೆಯನ್ನು ಕಟ್ಟಿ ಹಾಕಲು ಅವನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು. ಇದನ್ನೇ ಸಂಯೋಜಿತ ವಾಕ್ಯ ಮಾಡೋದಾದರೆ ಬಬ್ರುವಾನನು ಕುದುರೆಯನ್ನು ಕಟ್ಟಿ ಹಾಕಿದನು ಆದ್ದರಿಂದ ಅವನಿಗೂ ಅರ್ಜುನಿಗೆ ಯುದ್ಧ ನಡೆಯಿತು. ಈ ಸಂಯೋಜಿತ ವಾಕ್ಯ ಯಾಕಾಗ್ತದೆ ಅಂದರೆ ಇಲ್ಲಿರ್ತಕ್ಕಂಥ 2 ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅಂತ ಹೇಳಿರೋದ್ರಿಂದ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ ಆಗಬೇಕಾಗಿರೋದ್ರಿಂದ ಇಲ್ಲಿ ಸಂಯೋಜಕ ಶಬ್ದ ಸೇರ್ಪಡೆ ಆಗ್ತಿರೋದ್ರಿಂದ ನಾವು ಇದನ್ನು ಸಂಯೋಜಿತ ವಾಕ್ಯ ಅಂತಲೇ ಗುರುತಿಸ್ಬೋದು. ಇನ್ನು ಇದೇ ವಾಕ್ಯವನ್ನು ಮಿಶ್ರ ವಾಕ್ಯ ಮಾಡೋದಾದರೆ
ಬಬ್ಬುರುವಾನನು ಕುದುರೆಯನ್ನು ಕಟ್ಟಿ ಹಾಕಿದ್ದರಿಂದ ಅಥವಾ ಕಟ್ಟಿ ಹಾಕಿದನಾದ್ದರಿಂದ ಅವನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು ಅಂತ. ಯುದ್ಧ ನಡೆದದ್ದು ಮುಖ್ಯ, ಬಬ್ಬುರುವಾನ ಕುದುರೆಯನ್ನು ಕಟ್ಟಿ ಹಾಕಿದ್ದು ಅದಕ್ಕೆ ಅಧೀನವಾಗಿ ಬರ್ತಕ್ಕಂಥ ವಾಕ್ಯ. ಹಾಗಾಗಿ ಇದನ್ನು ಮಿಶ್ರವಾಕ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇನ್ನು 10ನೇ ತರಗತಿ ಒಂದು ಪಠ್ಯಭಾಗದಲ್ಲಿ ಬರ್ತಕ್ಕಂಥ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ಸರ್ ಎಂ ವಿಶ್ವೇಶ್ವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ ಅನ್ನುವಂಥ ಒಂದು ವಾಕ್ಯವನ್ನು ಮಿಶ್ರವಾಕ್ಯ ಬಂದಿರತಕ್ಕಂಥ ನೋಡ್ತೀವಿ. ಅಲ್ಲಿರ್ತಕ್ಕಂಥ 2 ವಾಕ್ಯಗಳನ್ನೇ ಉದಾಹರಣೆ ತೆಗೆದುಕೊಂಡಾಗ ಇದು ಸಾಮಾನ್ಯ ವಾಕ್ಯ. ಈ ಸಾಮಾನ್ಯ ವಾಕ್ಯವನ್ನು ನೋಡಿ, ಮೋಟಾರ್ ಕಾರ್ಖಾನೆ ಸ್ಥಾಪಿಸಲು ಅವರು ಸರ್ ಎಂ ವಿಶ್ವೇಶ್ವರನವರು ನಿರ್ಧರಿಸಲು ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ. ಈ ಪೂರ್ಣ ಕ್ರಿಯಾಪದವು ಒಂದು ಸಾಪೇಕ್ಷ ಕ್ರಿಯಾಪದ ಅಥವಾ ಅರ್ಥ ಕ್ರಿಯಾಪದ ಅಥವಾ ಅಪೂರ್ಣ ಕ್ರಿಯಾಪದ ಅಥವಾ ಕೃದಂತ ಅವ್ಯಯಗಳು ಸೇರಿದಾಗ ಇದು ಸಾಮಾನ್ಯ ವಾಕ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ನಾವು ಸರಳವಾಗಿ ತಿಳಿಸ್ಬೋದು. ಇಲ್ಲಿ ನಿರ್ಧರಿಸಲು ಅಂತಕ್ಕಂಥದ್ದು ನಿರ್ಧರಿಸಿದರು, ಆದರೆ ಅನ್ನುವಂಥ ಸಂಯೋಜಕ ಶಬ್ದ ಸೇರಿಸಿದಾಗ ಅದು ಸಂಯೋಜಿತ ವಾಕ್ಯವಾಗ್ತದೆ. ಅದೇ ನಮ್ಮ ಪಠ್ಯದಲ್ಲಿ ಕೊಟ್ಟಿರುವ ಹಾಗೆ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆ ಸ್ಥಾಪಿಸಲು ವಿಶ್ವೇಶ್ವರರು ನಿರ್ಧರಿಸಿರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ ಎಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮುರುಗಿದರು ಅನ್ನುವಂಥ ವಾಕ್ಯವನ್ನು ಮಿಶ್ರ ವಾಕ್ಯದಲ್ಲಿ ಬಂದಿರತಕ್ಕಂಥದ್ದು ನಾವು ಕಾಣ್ತೇವೆ. ಈ ಸಾಮಾನ್ಯ ವಾಕ್ಯವನ್ನು ತಿಳಿಲಿಕ್ಕೆ ಮಕ್ಕಳಿಗೆ ಕೃದಂತ ಅವ್ಯಯಗಳನ್ನು ಮನನ ಮಾಡಿಸ್ಬೇಕು. ಅರೆ, ಇದು, ಅದೇ, ಉತ, ಉತ್ತ, ಅಲು, ಅಲಿಕೆ ಅನ್ನುವಂಥ ಕೆಲವು ಪ್ರತ್ಯಯಗಳಿವೆ. ಮಕ್ಕಳಿಗೆ ರೂಢಿಸಿದಾಗ ಇವುಗಳಿಗೆ ಸಾಪೇಕ್ಷ ಕ್ರಿಯಾಪದಗಳು, ಅಪೂರ್ಣ ಕ್ರಿಯಾಪದಗಳು, ಅರ್ಧ ಕ್ರಿಯಾಪದಗಳು ಅಂತ ಕರೀತಾರೆ ಅಂತಕ್ಕಂಥದ್ದನ್ನು ಹೇಳ್ಕೊಡ್ಬೇಕು. ಇನ್ನು ಮಗುವಿಗೆ ಸಂಯೋಜಿತ ವಾಕ್ಯನ ತಿಳಿಸ್ಬೇಕಾದ್ರೆ ಸಂಬಂಧಾರ್ಥಕ ಅವ್ಯಯಗಳು, ಇವೆಲ್ಲವೂ ಸಂಬಂಧಾರ್ಥಕ ಅವ್ಯಯಗಳು. ಇವುಗಳನ್ನು ನೆನಪಿಟ್ಕೊಂಡು ವಾಕ್ಯದಲ್ಲಿ ಸ್ವತಂತ್ರವಾಗಿರುವ ವಾಕ್ಯಗಳ ಮಧ್ಯೆ ಬಂದರೆ ಅವೆಲ್ಲವೂ ಸಂಯೋಜಿತ ವಾಕ್ಯಗಳಾಗ್ತವೆ ಅಂತಕ್ಕಂಥ ತಿಳಿಸ್ಬೇಕು. ಇನ್ನು ಮಿಶ್ರ ವಾಕ್ಯ ಒಂದಕ್ಕೊಂದು ಜೋಡಣೆ ಆಗ್ತಕ್ಕಂಥದ್ದು ಮಿಶ್ರ ವಾಕ್ಯ ಅಂತಕ್ಕಂಥದ್ದು ಮಗುವಿಗೆ ತಿಳಿಸ್ಬೇಕು. ಇನ್ನು ಒಂದು ವಾಕ್ಯ ಅಂಕದಲ್ಲಿ ಬರ್ತಕ್ಕಂಥ ಪ್ರಶ್ನೆಯಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳು ಮಗುವಿಗೆ ಬರೀತಕ್ಕಂಥ ವಿಧಾನ. ಮಗು ಬರೀತಕ್ಕಂಥ ವಾಕ್ಯ ರೂಪದಲ್ಲೇ ಬರೀಬೇಕಾಗಿರೋದ್ರಿಂದ ವಾಕ್ಯದಲ್ಲಿ ಏನಾದರೂ ತಪ್ಪುಗಳಾಗ್ಬೋದು. ಆ ಸಂದರ್ಭದಲ್ಲಿ ನಾವು ಮಗುವಿಗೆ ಮೌಲ್ಯಮಾಪಕನು ನೇರವಾಗಿರ್ತಕ್ಕಂಥ ಉತ್ತರವನ್ನು ನೋಡಿ ಅಂಕಗಳನ್ನು ಕೊಡಲಿ ಅನ್ನೋ ಕಾರಣಕ್ಕೋಸ್ಕರ ಅಂಡರ್ಲೈನ್ ಮಾಡಿಸಿ ಅಲ್ಲಿರ್ತಕ್ಕಂಥ ವಾಕ್ಯ ವಿಶ್ಲೇಷಣೆ ಚಿಹ್ನೆ ಅಥವಾ ಉದಾಹರಣೆ ಚಿಹ್ನೆಯನ್ನು ಮಕ್ಕಳಿಗೆ ಬರೆಸುವಂತಹ ಒಂದು ಲೇಖನ ಚಿಹ್ನೆಯ ರೂಢಿ ಮಾಡಿಸ್ತಕ್ಕಂಥದ್ದು ಕೂಡ ಈ ಒಂದು ಭಾಗದಲ್ಲಿ ನಾವು ಕಾಣ್ತೇವೆ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಮಗು ಬರೀತಕ್ಕಂಥ ಪ್ರಯತ್ನ ಹೇಗೆ ಮಾಡುತ್ತೆ, ಯಾವ ರೀತಿ ಪ್ರಯತ್ನ ಇರಬೇಕು, 10 ಪ್ರಶ್ನೆಗಳ ಉತ್ತರ ಬರೀಬೇಕಾದ್ರೆ ಇಲ್ಲಿ ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅಂತಿದೆ. ಇಲ್ಲಿ ಪ್ರಶ್ನೆ ಹೇಗಿರುತ್ತೋ ಕೊನೆಯಲ್ಲಿ ಉತ್ತರ ಆ ರೀತಿ ಮುಕ್ತಾಯಗೊಳಿಸು. ನೀನು 10 ಈ ರೀತಿ ಮುಕ್ತಾಯಗೊಳಿಸ್ತಕ್ಕಂಥ ವಿಚಾರ ನೋಡಿದ್ದೆ ಆದರೆ ಮೌಲ್ಯಮಾಪಕ ಸಹಜವಾಗಿ 10 ಪ್ರಶ್ನೆಗಳಿಗೆ 20 ಅಂಕಗಳು ನಿರ್ದಿಷ್ಟವಾಗಿ ಮಗು ಪಡಿಬೋದು ಅಂತಕ್ಕಂಥದ್ದನ್ನು ಕಾಣ್ತೇವೆ. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ ಕವಿ ಪರಿಚಯ ಬರೀತಕ್ಕಂಥ ಮಕ್ಕಳು ಮಾಡ್ತಕ್ಕಂಥ ತಪ್ಪೇನು, ಅದನ್ನು ನಾವು ಸರಿದೂಗಿಸೋದು ಹೇಗೆ, ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿ ಅಂದ ತಕ್ಷಣ ಮಕ್ಕಳು ಈ ರೀತಿ ಬರೀತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಹೀಗೆ ಬರೆಯೋದು ಒಳ್ಳೆಯದಲ್ಲಪ್ಪ, ವಾಕ್ಯ ರೂಪದಲ್ಲಿ ಬರೀಬೇಕು. ಬರೆಯದಿದ್ದರೆ ಒಂದು ಅಂಕ ಕಡಿತಗೊಳ್ಳುತ್ತದೆ. ಅದಕ್ಕಾಗಿ ವಾಕ್ಯ ರೂಪದಲ್ಲಿ ಬರೆಸೋದನ್ನು ರೂಢಿ ಮಾಡಿಸಬೇಕು ಅನ್ನುವಂಥ ಒಂದು ಪ್ರಯತ್ನ. ಹಾಗಾದರೆ ಹೇಗೆ ಬರೀಬೇಕು ಲೇಖಕರ ಪರಿಚಯ? ಬಂಡಾಯ ಮತ್ತು ದಲಿತ ಸಾಹಿತ್ಯದ ಪ್ರಮುಖ ಲೇಖಕರಾಗಿರ್ತಕ್ಕಂಥ ದೇವನೂರು ಮಹಾದೇವನವರು ಇದನ್ನು ಯಾಕೆ ಬರೀಬೇಕು ಅಂದರೆ ಪ್ರತಿ ನಮ್ಮ ಕವಿ ಪಾಠದಲ್ಲಿ ಬರ್ತಕ್ಕಂಥ ಕವಿ ಪರಿಚಯಕ್ಕೆ ಪೂತಿನ ಎಂದೇ ಪ್ರಸಿದ್ಧನಾಗಿರುವ, ಜಿ ಎಸ್ ಶಿವರುದ್ರಪ್ಪ ಎಂದೇ ಪ್ರಸಿದ್ಧನಾಗಿರುವ, ಕುವೆಂಪು ಎಂದೇ ಪ್ರಸಿದ್ಧನಾಗಿರುವ ಈ ಥರ ಕೊಟ್ಟಿರೋದ್ರಿಂದ ಒಬ್ಬ ಕವಿಗೆ ವಿಶೇಷವಾಗಿರ್ತಕ್ಕಂಥ ಗೌರವ ತಂದುಕೊಡ್ತಿರೋದ್ರಿಂದ ಪ್ರತಿ ಕವಿಯ ಹೆಸರಿನ ಆರಂಭದಲ್ಲಿ ಒಂದು ವಿಶೇಷತೆಯನ್ನು ಬಳಸಿ ಅಲ್ಲಿ ಬರ್ತಕ್ಕಂಥ ಸ್ಥಳ, ಕಾಲ ಮತ್ತು ಕೃತಿಗಳನ್ನು ಅಂಡರ್ಲೈನ್ ಮಾಡಿಸಿ ಈ ಥರ ಮಗು ಬರೆದಿದ್ದೇ ಇಲ್ಲೋ ಅಂತಕ್ಕಂಥದ್ದನ್ನು ನಿರ್ದಿಷ್ಟ ಪಡಿಸ್ಕೊಂಡ ನಂತರ ಯಾವುದೇ ರೀತಿ ಅಂಕ ಕಡಿತಗೊಳ್ಳಲ್ಲ. ಹೀಗೆ ಬರೀತಕ್ಕಂಥದ್ದು ಬಹಳ ಉತ್ತಮ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ನಾವು 3 ಖಂಡಿಕೆಗಳಲ್ಲಿ ಬರೆದು ರೂಢಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು. ಇಲ್ಲಿ ಒಂದು ಉದಾಹರಣೆ ತೊಗೊಂಡಿದ್ದೇನೆ. ಮಗು ಒಂದು ಅಂಕ ಕಡಿತ ಆಗಿದೆ. ಕುಮಾರವ್ಯಾಸ ಒಂದು ಕವಿ ಪರಿಚಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕ ಕಡಿತಗೊಂಡಿದೆ. ಕಾರಣ ಏನಂದರೆ ಮಗು ಯಾವುದು ಬರಿಬೇಕಾಗಿದೆ ಅದನ್ನು ಬರೀದೇ ಇದ್ದಾಗ ಈ ಥರ ಆಗ್ತದೆ. ಜನ್ಮಸ್ಥಳ, ಕಾಲ, ಕೃತಿ ಬರೆದಿರತಕ್ಕಂಥ 1 ಅಂಕ, ಕೃತಿ, ಬಿರುದು ಮತ್ತು ಪ್ರಶಸ್ತಿ ಬರೆದಾಗ 1 ಅಂಕ ಇದೆ, ವಾಕ್ಯ ರೂಪದಲ್ಲಿ ಬರೀತಕ್ಕಂಥದ್ದಕ್ಕೆ 1 ಅಂಕ ಇದೆ. ಇಲ್ಲಿ ಮಗು ವಾಕ್ಯ ರೂಪದಲ್ಲಿ ಬರೆದಿದೆ, ಆದರೆ ಸ್ಥಳ ಬರೆದಿದೆ, ಆದರೆ ಕಾಲ ಬರೆದಿಲ್ಲ. 1430 ಕಾಲ ಬರೀಬೇಕಾಗಿತ್ತು. ಈ ಥರ ಬರೀದೇ ಇದ್ದಾಗ ಮಗುವಿಗೆ ಅಂಕಗಳು ಕಡಿತಗೊಳ್ಳುತ್ತವೆ ಅಂತಕ್ಕಂಥದ್ದನ್ನು ನಾವು ತಿಳಿಸ್ತೇವೆ. ಅದೇ ರೀತಿಯಾಗಿ ಕವಿ ಪರಿಚಯದಲ್ಲಿ ನೋಡಿ ಬಿರುದು ಬರೆದೇ ಇದ್ದರೆ 1 ಅಂಕ ಕಡಿತಗೊಳ್ಳಬೇಕು. ಇಲ್ಲಿ ಕೊನೆಯಲ್ಲಿ ನೋಡಿದ್ರೆ ಮಗು ಬಿರುದು ಬರೆದಿಲ್ಲ. ಆದರೆ ನಮ್ಮ ಶಂಕರಗೌಡರು ಆರಂಭದಲ್ಲಿ ಹೇಳಿದ ಹಾಗೆ ಒಬ್ಬ ಕವಿ ಹೆಸರನ್ನು ಹೇಳಬೇಕಾದ್ರೆ ಆರಂಭದಲ್ಲಿ ಅವರ ಒಂದು ವಿಶೇಷತೆಯೊಂದಿಗೆ ಬರೆದ್ರೆ ಬಹಳ ಉತ್ತಮ ಅಂತ. ಮಗು ನೋಡಿ ಇಲ್ಲಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಬರೆದಿರೋದ್ರಿಂದ ಮಗುವಿಗೆ 3 ಅಂಕ ಸಿಕ್ಕಿದೆ. ಕೊನೆಯಲ್ಲಿ ಬಿರುದು ಬರೆದಿಲ್ಲ ಅಂತ ಅಂಕ ಕಡಿತಗೊಳಿಸಿಲ್ಲ. ಹೀಗೆ ಅಂಕ ಉಳಿತಾಯ ಮಾಡುವಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಮಗುವಿಗೆ ಶಂಕರಗೌಡರು ಹೇಳಿದ ಹಾಗೆ ಕವಿಯ ಪರಿಚಯದ ಆರಂಭದಲ್ಲಿ ಹೆಸರನ್ನು ಒಂದು ಬಿರುದನ್ನು ಬಳಸ್ತಕ್ಕಂಥ ಒಂದು ವಿಶಿಷ್ಟತೆಯನ್ನು ಪ್ರಯತ್ನ ಮಾಡಬೇಕು ಅಂತ. ಈ ಕವಿ ಪರಿಚಯ ಆಯಿತು. ಇನ್ನು ಛಂದಸ್ಸು ಮಗು ಬರೆಯುವಾಗ ಏನು ತಪ್ಪು ಮಾಡುತ್ತೆ, ಏನನ್ನು ನಾವು ನೋಡಬೇಕು. ಈಗ ನಾವು ಈಗಾಗಲೇ ಪೂರ್ವಸಿದ್ಧತಾ ಪರೀಕ್ಷೆ ಆರಂಭದಲ್ಲಿ ಬರ್ತಿರೋದ್ರಿಂದ ಮಗುವಿಗೆ ಈಗ ನಾವು ಏನಾದರೂ ಬರೆದಿರ್ತಕ್ಕಂಥ ಉತ್ತರ ಪತ್ರಿಕೆಯನ್ನು ಈ ರೀತಿ ಬರೆಯುವಂಥ ತಿದ್ದುಪಡಿ ಮಾಡಿದೆ ಆದರೆ ಬರ್ತಕ್ಕಂಥ ಮುಖ್ಯ ಪರೀಕ್ಷೆಯಲ್ಲಿ ಮಗು ಆ ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ಅತಿ ಹೆಚ್ಚಿನ ಅಂಕವನ್ನು ಗಳಿಸ್ಬೋದು ಅನ್ನುವಂಥ ಒಂದು ಪ್ರಯತ್ನ. ಪ್ರಸ್ತಾರ ಹಾಕಲಿಕ್ಕೆ 1 ಅಂಕ ಇದೆ, ಗಣ ವಿಭಾಗ ಮಾಡಲಿಕ್ಕೆ 1 ಇದೆ, ಛಂದಸ್ಸಿನ ಹೆಸರು ಬರಲಿಕ್ಕೆ 1 ಅಂಕ ಇದೆ. ಇಲ್ಲಿ ನೋಡಿ ಉತ್ತರ ಸೂಚಿಯಲ್ಲಿ ನೋಡೋದಾದರೆ ಪ್ರಸ್ತಾರ ಹಾಕಿ ಗುರು ಲಘು ಹಾಕಿ ಗಣ ವಿಭಾಗ ಮಾಡಿರ್ತಕ್ಕಂಥ ಕಾಣ್ತೇವೆ. ಇಲ್ಲಿ ಮಗುವಿಗೆ ನಾವು ಸ್ಪಷ್ಟವಾಗಿ ಹೇಳಬೇಕು, ಕೇವಲ ಭಾಮಿನಿ ಷಟ್ಪದಿ, ಕೇವಲ ಉತ್ಪಲ ಮಾಲ ವೃತ್ತ ಅಂತ ಬರೆದ್ರೆ ಅಲ್ಲ,
ಮೇಲೆ ಅಕ್ಷರಗಳಿಂದ ಗಣ ವಿಭಾಗ ಮಾಡಿದ್ರೆ ಇದು ಅಕ್ಷರಗಣ, ಮಾತ್ರೆಗಳಿಂದ ಗಣ ವಿಭಾಗ ಮಾಡಿದ್ರೆ ಮಾತ್ರಾಗಣ. ಈ ಥರ ಕೊನೆಯಲ್ಲಿ ಇದು ಮಾತ್ರಾಗಣ ಛಂದಸ್ಸಿನ ಭಾಮಿನಿ ಷಟ್ಪದಿಯಾಗಿದೆ ಅಥವಾ ವರ್ಧಕ ಷಟ್ಪದಿಯಾಗಿದೆ ಅಥವಾ ಇದು ಅಕ್ಷರಗಣ ಛಂದಸ್ಸಿನ ಉತ್ಪಲಮಾಲ ವೃತ್ತವಾಗಿದೆ. ಈ ಥರ ಬರೀತಕ್ಕಂಥದ್ದನ್ನು ನಾವು ರೂಢಿಸಿದಾಗ ಮಕ್ಕಳು ಪರಿಪೂರ್ಣವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸ್ತಾರೆ. ಒಂದೊಂದು ಅಂಕ ಪ್ರತ್ಯೇಕ ಎಲ್ಲಿ ಕಡಿತಗೊಳ್ಳೋದಿಲ್ಲ, ಪೂರ್ಣವಾಗಿ ಅಂಕಗಳನ್ನು ಹೆಚ್ಚು ಗಳಿಸ್ಬೋದು ಅಂತ. ಸೂತ್ರ ಬರಲೇಬೇಕಾಗಿರ್ತಕ್ಕಂಥ ಕಡ್ಡಾಯವೇನಿಲ್ಲ. ಬರೆದ್ರೆ ಮಗು ತನ್ನಂತಾನೇ ನಾನು ಬರೆದಿದ್ದು ಸರಿ ಇದೆ ಅಂತ ಗುರುತಿಸ್ಕೊಳ್ಳೋದಕ್ಕಾಗಿ ಆ ರೀತಿ ಬರೆಸ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಬೇಕು ಅಂತ. ಇದು ಅಕ್ಷರಗಣದಲ್ಲಾದರೆ, ಇನ್ನು ಮಾತ್ರಾಗಣದಲ್ಲಿ ಮಗು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು? ಗುರು ಲಘು ಹಾಕತ್ತೆ, ಕೊನೆಯಲ್ಲಿ ಇದು ಮಾತ್ರಾಗಣ ಛಂದಸ್ಸಿನ ಭಾಮಿನಿ ಷಟ್ಪದಲ್ಲಿ ರಚನೆಯಾಗಿದೆ ಅಂತ ಬರೆಯುತ್ತೆ. ಆ ನಂತರ ಕೊನೆಯಲ್ಲಿ ಮಗು ಎಷ್ಟು ಮಾತ್ರೆಗಳಿವೆ ಅಂತಕ್ಕಂಥದ್ದನ್ನು ಪರಿಗಣಿಸಿ ಕೊನೆಯಲ್ಲಿ ಬರೆಯೋದಿಲ್ಲ, ಬರೆಯೋ ಹಾಗೆ ರೂಢಿಸ್ಬೇಕು. ಯಾಕಂದರೆ ಈ ಒಂದು ಉತ್ತರ ಪತ್ರಿಕೆಯಲ್ಲೂ ಕೂಡ ಮಗು ಯಾವ ರೀತಿ ಅಂಕ ಗಳಿಸ್ಬೇಕಾದ್ರೆ ಏನು ಕೊರತೆ ಅಂತಕ್ಕಂಥದ್ದು ಇಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಕೊನೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಭಾಗ ಕಾಣ್ತೇವೆ ನೋಡಿ. ಇಲ್ಲಿ 14 ಮಾತ್ರೆಗಳು ಯಾವ ರೀತಿ ಕೊನೆಯಲ್ಲಿವೆ, 12, 14, 20 ಅಂಕ ಮಾತ್ರೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಕೊನೆಯಲ್ಲಿ ಉತ್ತರ ಸೂಚಿಯಲ್ಲಿ ಇರೋದರಿಂದ ಇದನ್ನು ಕೂಡ ಒಂದು ಬರೆಸುವಂತಹ ಪ್ರಯತ್ನ ಮಾಡಿದ್ರೆ ಭಾಳ ಉತ್ತಮ ಅಂತ. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ ಈ ಒಂದು ಕವಿ ಪರಿಚಯ, ಇನ್ನು ಅಲಂಕಾರ ಮಕ್ಕಳು ಬೆಳೆಸ್ತಕ್ಕಂಥ ರೀತಿ, ನಮ್ಮ ಮಕ್ಕಳು ಯಾವ ರೀತಿ ತಪ್ಪು ಮಾಡ್ತಾರೆ ಅದನ್ನು ರೂಢಿಗೊಳಿಸೋದು ಹೇಗೆ ಅಂತಕ್ಕಂಥದ್ದು. ಮಗು ಇಷ್ಟೆಲ್ಲ ಬಂದ ಮೇಲೆ ಅತಿ ಹೆಚ್ಚಿನ ಅಂಕಗಳು ಬಂದು ನನಗೆ ಪೂರ್ಣ ಬರೆದಿದ್ದೀನಿ ಅನ್ನುವಂಥ ಭಾವ ಬರುತ್ತೆ. ಆವಾಗ ದೊರೀತಕ್ಕಂಥದ್ದು ಮಗುವಿಗೆ 1 ಅಂಕ ಮಾತ್ರ. ಯಾಕಂದರೆ ಅಲಂಕಾರ ಹೆಸರು, ಲಕ್ಷಣ, ಅಂಶನ ಗುರುತಿಸಲಿಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ 1 ಅಂಕಗಳಿವೆ. ಹಾಗಾಗಿ ಮಗುವಿಗೆ ಮೊದಲು ಅಲಂಕಾರದ ಹೆಸರು ಬರೀಬೇಕು, ಆಮೇಲೆ ಲಕ್ಷಣ ಬರೀಬೇಕು, ಆ ನಂತರ ಸಮನ್ವಯಗೊಳಿಸಬೇಕು ಅಂತಕ್ಕಂಥದ್ದು ಮಗುವಿಗೆ ತಿಳಿಸಿದಾಗ ಮಾತ್ರ 3 ಅಂಕಗಳು ಪೂರ್ಣವಾಗಿರ್ತಕ್ಕಂಥ ಅಂಕಗಳು ದೊರೀತವೆ. ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಅನ್ನೋದಕ್ಕೆ ಉಪಮಾಲಂಕಾರಕ್ಕೆ ಇದಕ್ಕೆ ಬರೆದ್ರೇ 1 ಮಾರ್ಕ್ಸ್ ಇದೆ, ಲಕ್ಷಣ ಬರೆದ್ರೇ 1 ಮಾರ್ಕ್ಸ್ ಇದೆ. ಇನ್ನು 4 ಅಂಶನ ಗುರುತಿಸಿ ಸಮನ್ವಯಗೊಳಿಸಿದಾಗ 3 ಅಂಕಗಳು ಪೂರ್ಣವಾಗಿ ಸಿಗ್ತವೆ. ಇಲ್ಲದಿದ್ದರೆ ಇದರಲ್ಲಿ ಅಲಂಕಾರ, ಲಕ್ಷಣ ಏನಾದರೂ ಜರ ಮಿಸ್ಟೇಕ್ ಆದರೂ ಕೂಡ ಅಂಕಗಳು ಕಡಿತಗೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡಿದನು ಎಂದು ಹೇಳುವ ಬದಲಿಗೆ ಇದನ್ನು ಒಂದು ಚಿತ್ರದೊಂದಿಗೆ ಮಕ್ಕಳಿಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದೆ ಆದರೆ ಮಕ್ಕಳಿಗೆ ಸುಲಭವಾಗಿ ಅಂಕ ಗಳಿಸ್ತಕ್ಕಂಥ ಪ್ರಯತ್ನ ಮಾಡ್ತವೆ. ಮಕ್ಕಳು ಗಾದೆ ಮಾತು ಬರೆಯುವಾಗ ಏನು ವ್ಯತ್ಯಾಸ ಮಾಡ್ತವೆ, ಏನು ತಪ್ಪುಗಳು ಮಾಡ್ತವೆ? ಇಲ್ಲಿ ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಇರುತ್ತೆ. ಇಲ್ಲಿ ಆರಂಭದಲ್ಲಿ ಗಾದೆಯ ಮಹತ್ವ ಬರೀಬೇಕು, ಕೊನೆಯಲ್ಲಿ ಕೊಟ್ಟಿರ್ತಕ್ಕಂಥ ಗಾದೆಯ ಮಹತ್ವ ಬರೀಬೇಕು. ಮಕ್ಕಳು ಸಹಜವಾಗಿ ಸಾರಾಂಶ ಬರೀತಾರೆ, ಆದರೆ ಆರಂಭದಲ್ಲಿ ಗಾದೆಯ ಮಹತ್ವ ಬರೆಯಲ್ಲ, ನಂತರ ಗಾದೆಯ ವಿವರಣೆ ಬರೀತವೆ. ಆದರೆ ಕೊಟ್ಟಿರತಕ್ಕಂಥ ಗಾದೆಯ ಮಹತ್ವವನ್ನು ಬರೆದು ಈ ಥರ ಪ್ರತ್ಯೇಕವಾಗಿರ್ತಕ್ಕಂಥ 3 ಖಂಡಿಕೆಗಳಲ್ಲಿ ಇದ್ದಾಗ ನಮಗೆ ಪೂರ್ಣವಾಗಿರ್ತಕ್ಕಂಥ ಅಂಕಗಳು ಮಕ್ಕಳಿಗೆ ಸಿಗ್ತವೆ. ಇನ್ನು ಈ ಗಾದೆಗಳಲ್ಲಿ ಯಾವುದಾದ್ರೂ ಒಂದು ಮಹತ್ವದೊಂದಿಗೆ ವಿಸ್ತರಿಸಿ ಅಂತ ಬರೀತಾರೆ. ಈ ಗಾದೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಬಂದಿರತಕ್ಕಂಥ ಒಂದು ಭಾಗವನ್ನು ನೋಡೋದಾದರೆ, ಒಂದು ಪಠ್ಯಪುಸ್ತಕದ ಒಳಗಿಂದ ಕೊಟ್ಟಿದ್ದಾರೆ, ಒಂದು ಪಠ್ಯದ ಹೊರಗಿಂದ ಕೊಟ್ಟಿದ್ದಾರೆ. ಇದನ್ನು ನೋಡಿದಾಗ ಒಂದು ಪ್ರಶ್ನೆ ಪತ್ರಿಕೆ ಈಗ ಮುಂದೆ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಗಾದೆ ಮಾತು ಒಂದು ಪಠ್ಯದಲ್ಲಿಂದ ಬರ್ಬೋದು ಅಂತ ಇದರಿಂದ ಊಹೆ ಮಾಡ್ಬೋದು. ಇನ್ನು ವಾಕ್ಯದಲ್ಲಿರ್ತಕ್ಕಂಥ ಅಲಂಕಾರವನ್ನು ಹೆಸರಿಸಿ ಇಲ್ಲಿ ನೋಡೋದಾದರೆ ಇವು 31, 32 ಆಜುಬಾಜು ಪ್ರಶ್ನೆಗಳು. ಇನ್ನು ಇಲ್ಲಿ ನೋಡಿ, ಗೀಜಗನ ಗೂಡುಗಳು ತೊಟ್ಟಿಲುಗಳಂತೆ ತೂಗಾಡುತ್ತಿದ್ದವು. ಇಲ್ಲಿ ಬಂದಿರತಕ್ಕಂಥ ಉದಾಹರಣೆ ಕೂಡ ಶಂಕರಗೌಡರು ಹೇಳಿದ ಹಾಗೆ ಪಠ್ಯದಲ್ಲಿರ್ತಕ್ಕಂಥ ಉದಾಹರಣೆ ಕೊಟ್ಟಿಲ್ಲ, ಪಠ್ಯದ ಹೊರತುಪಡಿಸಿ 9ನೇ ತರಗತಿಯಲ್ಲಿ ಬಂದಿರತಕ್ಕಂಥ ಉದಾಹರಣೆಯನ್ನು ಕೊಟ್ಟಿರ್ತಕ್ಕಂಥ ನಾವು ಕಾಣ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ, 31, 32ನೇ ಪ್ರಶ್ನೆಗಳು ಎರಡೂ ಅಲ್ಲೇ ಅಕ್ಕಪಕ್ಕದಲ್ಲೇ ಇರೋದರಿಂದ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಕ್ಕಂಥದ್ದು ಇದು ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ವಾಕ್ಯ. ಮಗು ಇದು ಗಾದೆ ಮಾತು ಅಂತ ತಿಳ್ಕೊಂಡು 32ನೇ ಪ್ರಶ್ನೆ 31ನೇ ಪ್ರಶ್ನೆ ನಂಬರ್ ಹಾಕಿ 32ನೇ ಪ್ರಶ್ನೆಗೆ ಉತ್ತರ ಬರೆದ್ರೆ ಅಲ್ಲಿ 3 ಅಂಕಗಳು ಕಡಿತಗೊಳ್ಳುತ್ತದೆ, ಇಲ್ಲಿ 3 ಅಂಕಗಳು ಕಡಿತಗೊಳ್ಳುವಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಮಕ್ಕಳಿಗೆ ನಾವು ಇಲ್ಲಿ 31, 32ನೇ ಪ್ರಶ್ನೆಯಲ್ಲಿ ಭಾಳ ಎಚ್ಚರಿಕೆಯಿಂದ ಇಲ್ಲಿಯೂ ಕೂಡ ಗಾದೆ ಮಾತು ಬರುತ್ತದೆ. ದೃಷ್ಟಾಂತ ಅಲಂಕಾರ ಅಂತಕ್ಕಂಥದ್ದು ಗಾದೆ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉದಾಹರಣೆ ಆಗಿದೆ. ದೃಷ್ಟಾಂತ ಅಂದ್ರೇ ಇದು ನಿರ್ದಿಷ್ಟವಾಗಿ ಉದಾಹರಣೆ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಮನದಟ್ಟು ಮಾಡಿಸಿದೆ. ಆದರೆ ಇಲ್ಲಿ ದೃಷ್ಟಾಂತ ಅಲಂಕಾರ ಬರುವಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಮಕ್ಕಳು ಸ್ಪಷ್ಟವಾಗಿ ಗುರುತಿಸ್ಬೋದು. ಒಟ್ಟು ಪಠ್ಯದಲ್ಲಿ 10 ಗಾದೆಗಳಿವೆ. ಇದ್ರ ಜೊತೆಗೆ ಅಲ್ಲಲ್ಲಿ ಪಾಠದಲ್ಲಿ ಒಂದು 4-6 ಗಾದೆಗಳು ಕಾಣಿಸ್ಕೊಳ್ತವೆ. ಇವುಗಳನ್ನು ರೂಢಿಸಿದ್ರೆ ಈ ವರ್ಷ ಬರ್ತಕ್ಕಂಥ ಪತ್ರಿಕೆಯಲ್ಲಿ ಒಂದು ಪಾಠದ ಒಳಗೆ ಬರ್ಬೋದು ಅನ್ನುವಂಥ ಸಾಧ್ಯತೆ ಚಾಯ್ಸ್ ಇರೋದ್ರಿಂದ ಸಾಧ್ಯತೆ ಇದೆ. ಆರಂಭದಲ್ಲಿ ಬಳಸ್ತಕ್ಕಂಥ ಗಾದೆಯ ಮಹತ್ವ ಬಳಸುವಾಗ ಇದರಲ್ಲಿ ಯಾವುದಾದ್ರೂ ಒಂದು ಗಾದೆಯನ್ನು ಬಳಸ್ಕೊಂಡು ಗಾದೆಯ ಮಹತ್ವವನ್ನು ಬರಿ ಅಂತ ಹೇಳಬೇಕು. ಅದ್ರ ಜೊತೆಗೆ ಒಂದು ಗಾದೆಗೆ ಸುಮಾರು 2-3 ಪೂರಕ ಗಾದೆಗಳನ್ನು ಮಕ್ಕಳಿಗೆ ಬರೆಸಿದೆ. ಆದರೆ ಕೊನೆಯಲ್ಲಿ ಕೊಟ್ಟಿರ್ತಕ್ಕಂಥ ಗಾದೆಯ ಮಹತ್ವವನ್ನು ಬರೆಯುವಾಗ ಮಕ್ಕಳು ಈ ರೀತಿ ಉದಾಹರಣೆಯನ್ನು ಬಳಸ್ಕೊಂಡು ಬರೀತಕ್ಕಂಥ ರೂಢಿ ಮಕ್ಕಳು ಮಾಡ್ತವೆ. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ ನಾವು ಈಗಾಗಲೇ ನೋಡಿದ ಹಾಗೆ ಸಂದರ್ಭಕ್ಕೆ ಬರೋದಾದರೆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಂಕರಗೌಡರು ಹೇಳಿದ್ದಾರೆ. ಅದರ ಬರೆಯುವಂಥ ಪದ್ಧತಿ ಹೇಗೆ, ಕೇವಲ ಲೇಖಕರು ಮತ್ತು ಕೃತಿ ಮತ್ತು ಪಾಠದ ಹೆಸರು ಬರೆದರೆ ಅಲ್ಲ, ಅದು ಆ ಗೋಕಾಕರು ಅನ್ನೋದಕ್ಕಿಂತ ಅವರು ವಿನಾಯಕ್ ಎಂದು ಪ್ರಸಿದ್ಧನಾಗಿರುವ ಅಥವಾ ಪ್ರವಾಸ ಕಥನ ಅಂತಕ್ಕಂಥದ್ದು, ಇದು ಗದ್ಯಪಾಠನೋ ಪದ್ಯಪಾಠನೋ ಅಂತಕ್ಕಂಥದ್ದು, ಅವರ ಹೇಳಿಕೆ ಇರ್ಬೋದು. ಸ್ವಾರಸ್ಯ ಬರೀಬೇಕಾದ್ರೆ ಅದಕ್ಕೊಂದು ವಿಶೇಷತೆ ಇರಬೇಕಲ್ಲ, ಹಾಗೆ ಯಾವುದಾದ್ರೂ ಒಂದು ವಾಕ್ಯವನ್ನು ಅದಕ್ಕೆ ಸಂಬಂಧಪಟ್ಟದಾಗಿ ಬಳಸಿದಾಗ ಮಾತ್ರ ಸ್ವಾರಸ್ಯ ಪರಿಪೂರ್ಣತೆ ಪಡೀತದೆ. ಹೀಗೆ ಪೂರ್ಣವಾಗಿರ್ತಕ್ಕಂಥ ಒಂದು ಈಗ ಸಪ್ರೇಟಾಗಿ ವಾಕ್ಯ ಆಯ್ಕೆ ಹೇಳಿಕೆ ಅಂತಕ್ಕಂಥದ್ದು ಬರೆದು ಪೂರ್ಣ ಬರೋದಲ್ಲಿ ಅಂಡರ್ಲೈನ್ ಮಾಡಿದಾದರೆ ಮೌಲ್ಯಮಾಪಕನಿಗೆ ಭಾಳ ಸರಳವಾಗಿ ಖುಷಿಯಿಂದ ಅಂಕಗಳನ್ನು ಕೊಡ್ತಕ್ಕಂಥದ್ದು. ಎಲ್ಲದಕ್ಕಿಂತಲೂ ವಿಶೇಷವಾಗಿ
ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು 2 ಅಂಕದ ಪ್ರಶ್ನೆಗಳು 10-20 ಅಂಕಗಳು ಬಿಟ್ಟರೆ ಸಂದರ್ಭಕ್ಕೆ 18 ಅಂಕಗಳು ಹೆಚ್ಚಿರ್ತಕ್ಕಂಥದ್ದು. ಹಾಗಾಗಿ ಮಕ್ಕಳಿಗೆ ಇದ್ರ ಜೊತೆಗೆ ಈ ಸಂದರ್ಭಗಳ ಜೊತೆಗೆ ಕವಿ ಪರಿಚಯಕ್ಕೂ ಕೂಡ ಅತಿ ಹೆಚ್ಚಿನ ಅಂಕಗಳು ದೊರೆತಿರೋದರಿಂದ ಇವೆರಡು ಮಿಕ್ಸ್ ಮಾಡಿದಾಗ ಅತಿ ಹೆಚ್ಚಿನ ಅಂಕಗಳು ದೊರೀತವೆ. ಕವಿ ಪರಿಚಯ ಒಂದು ಸಂದರ್ಭ ಒಂದು ಮಕ್ಕಳಿಗೆ ಹೆಚ್ಚು ಮನದಟ್ಟು ಮಾಡಿಸ್ಬೇಕು ಅಂತಕ್ಕಂಥದ್ದು. ಒಂದು ಪಾಠದಲ್ಲಿ ಕೊಟ್ಟಿರ್ತಕ್ಕಂಥ ಆಧಾರದ ಮೇಲೆ ನೋಡೋದಾದರೆ ಪೂತಿನ ಎಂದೇ ಪ್ರಸಿದ್ಧನಾಗಿರುವ ಪೂತಿ ನರಸಿಂಹಾಚಾರ್ಯ ಈ ಥರ ಕೊಟ್ಟಿದ್ದಾರಲ್ಲ, ಪ್ರತಿಯೊಬ್ಬ ಕವಿಗೂ ವಿಶೇಷತೆ ಬಳಸಿದ್ದಾರೆ. ಆ ವಿಶೇಷತೆಯನ್ನು ಇಲ್ಲಿ ತಾವು ಕಾಣ್ತಾ ಇದ್ದೀರಿ. ಇವುಗಳನ್ನು ಮಕ್ಕಳಿಗೆ ರೂಢಿ ಮಾಡಿಸಿದ್ರೆ, ಇದನ್ನು ಬರೆಸುವಂಥ ಪ್ರಯತ್ನ ಮಾಡಿದೆ. ಆದರೆ ಇದರಲ್ಲಿ ಕೆಲವರಿಗೆ ಬಿರುದುಗಳಿರೋದ್ರಿಂದ ಮಗು ಬಿರುದು ಬರೀತಕ್ಕಂಥದ್ದು ನೆನಪಾದರೂ ಕೂಡ ಅಲ್ಲಿ ಅಂಕಗಳು ಗಳಿಸುವಂಥ ಸಾಧ್ಯತೆ ಇದೆ. ಮಕ್ಕಳಿಗೆ ಇದನ್ನು ರೂಢಿಗೊಳಿಸುವಂಥ ಪ್ರಯತ್ನ ಮಾಡಬೇಕು ಅಂತ. ಇನ್ನು 4 ಅಂಕದ ಪ್ರಶ್ನೆಗೆ ಬರೋದಾದರೆ ಪದ್ಯ ಪೂರ್ಣಗೊಳಿಸುವಾಗ ಸಹಜವಾಗಿ ಮಗು ಪದ್ಯ ಪೂರ್ಣಗೊಳಿಸುತ್ತೆ. ಅದಕ್ಕಿಂತ ವಿಶೇಷವಾಗಿ ಸ್ವಲ್ಪ ನೀನು ಯಾವ ಭಾಗವನ್ನು ತುಂಬಿದೋ ಅದನ್ನು ಅಂಡರ್ಲೈನ್ ಮಾಡು. ಅದರ ಜೊತೆಗೆ ಪದ್ಯ ಹಾಗೂ ಕವಿ ಹೆಸರನ್ನು ಬರಿ. ಯಾಕಂದರೆ ಸಹಜವಾಗಿ ಇಲ್ಲಿ ನಾವು ಬರೆಯುವಾಗ ತಪ್ಪಿಲ್ಲದಂತೆ ಬರೆದ ಪ್ರತಿ ಸಾಲಿಗೆ 1 ಅಂಕ ಅಂತಿರೋದ್ರಿಂದ ನಾವು ಹಳೆಗನ್ನಡ ಪದ್ಯಗಳನ್ನು ಮಕ್ಕಳು ಬರೀಬೇಕಾದ್ರೆ ಅಲ್ಲಿ ಮಿಸ್ಟೇಕ್ ಮಾಡ್ತವೆ. ಆ ಮಿಸ್ಟೇಕ್ ತಪ್ಪು ಹೋಗಿಸ್ಬೇಕಾಗಿತ್ತು ಅಂದರೆ ನಾವು ಪದ್ಯದ ಹೆಸರು ಕವಿ ಹೆಸರನ್ನು ಬರೆದಿದ್ದಾರೆ ಬಿಡು ಅಂತ 4ಕ್ಕೆ 4 ಅಂಕಗಳು ಕೊಡುವಂಥ ಸಾಧ್ಯತೆಗಳಿರೋದ್ರಿಂದ ಬರೆಸುವ ಒಂದು ರೂಢಿ ಮಾಡಬೇಕು ಅಂತ. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ ಪದ್ಯ ಪೂರ್ಣಗೊಳಿಸೋದು, ಪದ್ಯದ ಸಾರಾಂಶ, ಇವುಗಳಲ್ಲಿ ಇನ್ನು ಪದ್ಯದ ಸಾರಾಂಶ ಬರೆಸುವಂಥದ್ರಲ್ಲಿ ಕೂಡ ನಾವು ಕೆಲವೊಂದು ನಮ್ಮ ಮಕ್ಕಳು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಪದ್ಯದ ಆಕಾರ, ಪದ್ಯದ ಮೌಲ್ಯ, ಒಂದು ಪದ್ಯದ ಸಾರಾಂಶ ಬರೀತಕ್ಕಂತಹ ರೀತಿಯಲ್ಲಿ ಮಗು ಈ ಥರ ಬರೆದಾಗ ಆರಂಭದಲ್ಲಿ ಪದ್ಯದ ಆಕಾರ ಮತ್ತು ಪದ್ಯದ ಮೌಲ್ಯ ಕೊನೆಯಲ್ಲಿ ಬರೆಸಬೇಕು. ಇಲ್ಲಿ ಕೆಲವರಿಗೆ ಪ್ರಶ್ನೆಗಳು ಮೂಡ್ತವೆ. ಪದ್ಯದ ಆಕಾರ ಬರೆಸ್ಬೇಕಾ, ಪದ್ಯದ ಮೌಲ್ಯ ಬರೆಸ್ಬೇಕಾ, ಇದು ಬರೆಸುವ ಅವಶ್ಯಕತೆ ಇದೆನಾ ಅಂತ ನೋಡಿ. 2018 ಜೂನಲ್ಲಿ ಬಂದಿರತಕ್ಕಂಥ ಕೀ ಉತ್ತರಲ್ಲಿ ಆರಂಭದಲ್ಲಿ ಆಕಾರ ಬರೆದಿದ್ದಾರೆ. 2017ರಲ್ಲೂ ಕೂಡ ಕೀ ಆನ್ಸರಲ್ಲಿ ಕೊಟ್ಟಾಗ ಮೌಲ್ಯಮಾಪಕ ಇದನ್ನು ನೋಡಿ ಕಡಿತಗೊಳಿಸುವಂಥ ಸಾಧ್ಯತೆ ಇರೋದ್ರಿಂದ ಇದನ್ನು ಬರೆಸುವಂಥ ರೂಢಿ ಮಾಡಬೇಕು. ಆದರೆ 19 ಏಪ್ರಿಲ್ ಮತ್ತು 20 ಏಪ್ರಿಲ್ ಬಂದಿರತಕ್ಕಂಥ ಪ್ರಶ್ನೆಗಳಲ್ಲಿ ಆರಂಭದಲ್ಲಿ ಆಕಾರ ಗ್ರಂಥ ಬರೆದಿಲ್ಲ. ರೂಢಿಸಬೇಕು ಬಿಡಿಸ್ಬೇಕು ಅಂತಕ್ಕಂಥ ಪ್ರಯತ್ನ ನೋಡೋದಾದರೆ ಇಲ್ಲೊಂದು ಉತ್ತರ ಪತ್ರಿಕೆ ಇದೆ. ಮಗುವಿಗೆ 3 ಅಂಕಗಳು ದೊರೆತಿವೆ. ಕೊನೆಯಲ್ಲಿ ಮೌಲ್ಯ ಬರೆಯದೇ ಇರೋದರಿಂದ ಮಗುವಿನ ಅಂಕ ಕಡಿತಗೊಳಿಸಿದ್ದಾರೆ. ಮಗು ಆಕಾರ ಗ್ರಂಥ ಏನೋ ಬರೆದಿದೆ. ಒಟ್ಟಾರೆ ಮಗುವಿನ ಅಂಕ ಕಡಿತಗೊಳ್ಳಬಾರ್ದು ಅನ್ನೋದಾದರೆ ಈ ಪದ್ಯದ ಆಕಾರ ಇರ್ಬೋದು, ಪದ್ಯದ ಮೌಲ್ಯ ಆದರೂ ಬರೆಸ್ತಕ್ಕಂಥ ರೂಢಿ ಮಾಡಿದೆ. ಆದರೆ ಯಾವುದೇ ಕಾರಣಕ್ಕೂ ಮಗುವಿಗೆ 4ಕ್ಕೆ 4 ಅಂಕಗಳು ಪೂರ್ಣವಾಗಿ ದೊರೀತವೆ, ಕಡಿತಗೊಳ್ಳೋದಿಲ್ಲ ಅಂತ ಒಂದು ಪ್ರಯತ್ನ. 8-10 ವಾಕ್ಯಗಳಲ್ಲಿ ಮಗು ಒಂದು ಎಚ್ಚರ ವಹಿಸಬೇಕಾಗಿರ್ತಕ್ಕಂಥ ಸ್ಥಿತಿ ಏನೇನು ಮಾಡಬೇಕು ಮಗು ಅಂತ. ಪ್ರಶ್ನೆ ಹೇಗಿದೆಯೋ ಉತ್ತರ ಕೊನೆಯಲ್ಲಿ ಆ ರೀತಿ ಮುಕ್ತಾಯಗೊಳ್ಳಿ. 2-3 ಖಂಡಿಕೆಗಳಲ್ಲಿ ಉತ್ತರ ಬರೀಲಿ. ಒಟ್ಟಾರೆ ಈ ಒಂದು 24 ಪುಟಗಳು ನೀನು ಎಷ್ಟು ಬರೆದರೂ ನಡೆಯುತ್ತದೆ. 29 ಸಾಲುಗಳಲ್ಲಿ ಅರ್ಧ ಭಾಗ ನೀನು ಉತ್ತರ ಬರೆದಿದ್ದೆ ಆದರೆ ಅವರಿಗೆ ಕಡಿಮೆ ಅಂತ ಅನ್ನಿಸ್ಬೋದು. ಆವಾಗ ನೀನು ಅಷ್ಟು ಬರೆದ್ರೂ ನಡೀತದೆ. ಆದರೆ ಅರ್ಧ ಭಾಗಕ್ಕಿಂತ ಸ್ವಲ್ಪ ಬರೀತಕ್ಕಂಥ ಉತ್ತರ ಹೆಚ್ಚಿರಲಿ, ಅದರ ಪೂರ್ಣ ಭಾಗಕ್ಕೆ ಹೋಗದೇ ಇರಲಿ, ನಿನ್ನದೇ ಸಮಯ ಹಾಳಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆ ಮಗುವಿಗೆ ಮೂಡಿಸಿದಾಗ ಮಕ್ಕಳು ನಿರ್ದಿಷ್ಟವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸ್ತಾರೆ. ಅಪಠಿತ ಗದ್ಯಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅಲ್ಲೇ ಇರ್ತಕ್ಕಂಥ 4 ಅಂಕಗಳ ಸಂಬಂಧಪಟ್ಟಂತೆ ನಮ್ಮ ಶಂಕರಗೌಡರು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ನೇರವಾಗಿ ಅಪಠಿತ ಗದ್ಯವನ್ನು ಓದದೆ ಆ ಒಂದು ಪ್ರಶ್ನೆಗಳನ್ನು ನೇರವಾಗಿ ಓದ್ಕೊಂಡು ಅಲ್ಲಿರ್ತಕ್ಕಂಥ ಒಂದು 2-3 ಶಬ್ದಗಳನ್ನು ಗುರುತಿಸಿ ಇದರ ಹಿಂದೆ ಮತ್ತು ಮುಂದೆ ಇರತಕ್ಕಂಥ ಭಾಗದಲ್ಲಿ ಉತ್ತರ ಇರೋದರಿಂದ ಹುಡುಕಿಕೊಂಡು ಈ ರೀತಿ ಉತ್ತರ ಬರಿ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ನಾವು ರೂಢಿಸಬೇಕು ಅಂತ. ಇನ್ನು 5 ಅಂಕದ ಪ್ರಶ್ನೆಗಳಲ್ಲಿ ಪತ್ರಲೇಖನಕ್ಕೆ ಸಂಬಂಧಪಟ್ಟಂತೆ ಸರಳ ವಿಚಾರಗಳನ್ನು ಈ ಹೋದ ವರ್ಷದ ಟೆಲಿಕಾನ್ಫರೆನ್ಸ್ನಲ್ಲೇ ನಾನು ಹೇಳಿದ್ದೆ. ಈ ವರ್ಷ ನಮ್ಮ ಕನ್ನಡ ಭಾಷಾ ಶಿಕ್ಷಕರು ಬಹಳಷ್ಟು ಜನ ಹೊಸದಾಗಿ ಬಂದಿರೋದ್ರಿಂದ ಮತ್ತು ಕೆಲವೊಬ್ಬರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮತ್ತೊಂದು ಸಲ ವಿವರಣೆ ಕೊಡ್ತಾ ಇದ್ದೇನೆ. ಇಲ್ಲಿ ಇಂದ ವಿಳಾಸ ಮಗು ಗುರುತಿಸೋದು ಹೇಗೆ ಎಂದು ಅಂತ ಎಲ್ಲಿದೆಯೋ ಅಲ್ಲಿ ಮಗುವಿಗೆ ಗುರುತಿಸಿ ಕೇಳಿ ಅದರ ಹಿಂದುಗಡೆ 1 ಅಂತ ಹಾಕಿ, ಅದರ ಹಿಂದುಗಡೆ 2 ಅಂತ ಹಾಕಿ, ಅದರ ಹಿಂದುಗಡೆ 3 ಅಂತ ಹಾಕಕ್ಕೆ ಹೇಳಬೇಕು. ಎಂದು ಎಲ್ಲಿದೆಯೋ ಅದನ್ನೇ ಇಂದ ಅಂತ ತಿಳ್ಕೊಳ್ಳಿ ಅಂತ ಹೇಳಬೇಕು. ಆನಂತರ 1 ಬರೆದಿರ್ತಕ್ಕಂಥದ್ದು ತಂದು ಜೋಡಿಸ್ಬೇಕು. ಆಮೇಲೆ ಕರ್ನಾಟಕ ಪಬ್ಲಿಕ್ ಶಾಲೆ, ಆಮೇಲೆ ಬೆಂಗಳೂರು ಅಂತಕ್ಕಂಥದ್ದನ್ನು ಗುರುತಿಸೋ ಮಗು ಅಲ್ಲೇ ಇಂದ ವಿಳಾಸ ಇದೆ ಅಂತಕ್ಕಂಥದ್ದು ಮಗು ಗುರುತಿಸ್ತದೆ. ಇನ್ನು ಗೆ ವಿಳಾಸ ಗುರುತಿಸುವುದು ಹೇಗೆ? ಇಡೀ ಕೊಟ್ಟಿರ್ತಕ್ಕಂಥ ಆ ಭಾಗದಲ್ಲಿ ಗೆ ಎಲ್ಲಿದೆಯೋ ಅಲ್ಲಿ ಗುರುತಿಸಿ ಅದರ ಹಿಂದುಗಡೆ 1 ಅಂತ ಹಾಕ್ಕೊಳ್ಳಿ, ಅದರ ಹಿಂದುಗಡೆ 2 ಅಂತ ಹಾಕ್ಕೊಳ್ಳಿ, ಅದರ ಹಿಂದುಗಡೆ ಯಾವುದಾದ್ರೂ ಊರಿದ್ರೆ 3 ಹಾಕ್ಕೊಳ್ಳಿ, ಇರದೇ ಇದ್ದರೆ ಈ ಹಿಂದೆ ಗುರುತಿಸಿದ ಹಾಗೆ 3 ಬೆಂಗಳೂರು ಅಂತ ಅದೇ ಹಾಕ್ಕೊಳ್ಳಿ. ಇದನ್ನೇ ಗೆ ಅಂತ ಬರೆದ್ರೆ ಗೆ ವೈದ್ಯಾಧಿಕಾರಿಗಳು, ಪ್ರಥಮ ಆರೋಗ್ಯ ಕೇಂದ್ರ, ಬೆಂಗಳೂರು ಅಂತ ಈ ಥರ ಬರೆದಿದೆ. ಅಂದರೆ ಮಗು ಗೆ ವಿಳಾಸ ಕೂಡ ಅಲ್ಲೇ ಇರ್ತಕ್ಕಂಥದ್ದು. ಮಗು ಇಲ್ಲಿವರೆಗೇನು ಹೊಸದು ಯಾವುದೂ ಬರದೇ ಇಲ್ಲ. ಇನ್ನು ವಿಷಯ ಬರೆಯೋದು ಹೇಗೆ? ಇನ್ನು ಪ್ರಶ್ನೆಯಲ್ಲಿ ಏನು ಉಳಿದಿರ್ದೆಯೋ ಅದನ್ನೇ ವಿಷಯ ಆಗಿರೋದ್ರಿಂದ ಮಗು ಇದು ಏನು ಉಳಿದಿದೆ ನೋಡು ಇದೇ ವಿಷಯವಾಗಿದೆ, ನೇರವಾಗಿ ಉಳಿದಿರ್ತಕ್ಕಂಥದ್ದನ್ನು ವಿಷಯ ಬರಿ ಅಂತ ನೋಡಿ. ಕೊಟ್ಟಿರೋ ಪ್ರಶ್ನೆಯಲ್ಲಿ ಇನ್ನೂ 1 ಶಬ್ದ ಬರದೇ ಇಲ್ಲ, ಮಗು ಎಲ್ಲವನ್ನೂ ಗುರುತಿಸಿದೆ. ಹಾಗಾದರೆ ಏನು ಉಳಿತು? ಒಂದು ಮನವಿ ಪತ್ರ ಬರೆಯಿರಿ ಅಂತ ಮಾತ್ರ ಉಳಿದಿದೆ. ಹಾಗಾದರೆ ಒಂದು ಮನವಿ ಪತ್ರವನ್ನು ಬರೆಯಿರಿ ಅಂತಕ್ಕಂಥದ್ದನ್ನು ಬರಿಬೇಕಾಗಿದ್ದು ಯಾರು? ನೀನೆಲ್ಲ ಮಗು, ನಾನು ಅಂತ ಬರೀ. ಹೌದಾ? ನೀನು ಈಗಾಗಲೇ ವಿಳಾಸ ಬರೆದಿದೆಯಲ್ಲ, ಅದರಲ್ಲೇ ಒಂದನ್ನು ವಾಪಸ್ ಮುಂದೆ ತಂದು ಜೋಡಿಸು. ಚಂದನ, ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿದ್ದು ಅಂತಕ್ಕಂಥ 1 ಶಬ್ದ ವಿಶೇಷವಾಗಿ ಬರೀ. ವಿಷಯನ ಈಗಾಗಲೇ ಬರೆದಿದೆಯಲ್ಲ ಅದನ್ನು ನೇರವಾಗಿ ತಂದು ಜೋಡಿಸು. ಕೊನೆಯಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಂತ ಬರೆದಿದ್ದೆ. ಆದರೆ ಮುದ್ದು ಮಗು ಸಹಜವಾಗಿ ಪೂರ್ಣವಾಗಿರ್ತಕ್ಕಂಥ ಶಂಕರಗೌಡರು ಹೇಳಿದಾಗೆ 4ಕ್ಕೆ 4 ಅಂಕಗಳನ್ನು ಗಳಿಸ್ತದೆ. ಇನ್ನು 5 ಅಂಕ ಗಳಿಸುವಾಗ ಹೆಚ್ಚಿನ ಒಂದು ವಿಶೇಷವಾಗಿರ್ತಕ್ಕಂಥ ಭಾಗ ಬರೆಸುವಂಥ ಪ್ರಯತ್ನ, ಇನ್ನೂ ಸ್ವಲ್ಪ ವಿಷಯವನ್ನು ಬರೆಸೋದು ಹೇಗೆ?
ಈ ಬರೆದಿರ್ತಕ್ಕಂಥ ಭಾಗನೇ ಕೊನೆಯಲ್ಲಿ ಬರೆಸಿ ನಡುವೆ ಇಷ್ಟೊಂದು ಬರೆದು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನಂತರ ಮಗುವಿನ ಕಂಠಪಾಠ ಮಾಡಿಸಿ ನೋಡಿ ಇಲ್ಲಿ ಬರೆದಿರ್ತಕ್ಕಂಥದ್ದು ಎಷ್ಟು ನಮ್ಮ ಶಾಲೆಯಲ್ಲಿ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿದ್ದು ದಿನಾಲು ಒಂದಿಲ್ಲ ಒಂದು ಕಾಯಿಲೆಯಿಂದ ಬಳಲುತ್ತಿದ್ದೇವೆ ಅಂತ ಒಂದೇ ಒಂದು ವಾಕ್ಯ ಬರೆಸಿದ್ದೇ ಆದರೆ ಯಾವುದೇ ಕಾರಣಕ್ಕೂ ಅಂಕಗಳು ಕಡಿತಗೊಳ್ಳಲ್ಲ. ಪತ್ರದಲ್ಲಿ 5ಕ್ಕೆ 5 ಅಂಕಗಳು ದೊರೀತವೆ. ಈ ರೀತಿ ಪತ್ರ ಬರೆದು ಬಾಕ್ಸ್ ಹಾಕಿ ಸಹಿ ಮಾಡು, ಸ್ಥಳ ದಿನಾಂಕ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತಕ್ಕಂಥದ್ದು ಹೇಳಿಕೊಟ್ಟು ಕೊನೆಯಲ್ಲಿ ಹೊರ ವಿಳಾಸ ಅಥವಾ ಅಂಚೆ ವಿಳಾಸ ಭರಿಸುವಂತಹ ರೂಢಿ ಮಾಡಬೇಕು. ಇಷ್ಟು ಮಾಡಿದ ಕೆಲವೊಬ್ಬರಿಗೆ ಅನಿಸುತ್ತೆ ಹೊರ ವಿಳಾಸ ವ್ಯಾವಹಾರಿಕ ಪತ್ರದಲ್ಲಿ ಬರೆಸಬೇಕಾ ಅಥವಾ ಬರೆಸಬಾರ್ದು ಅನ್ನುವಂಥ ಸಮಸ್ಯೆಗಳು ಉಂಟಾಗ್ತವೆ. ಹೊರ ವಿಳಾಸ ಬರೆದಿದ್ದೀವಿ ಅಂದರೆ ಅರ್ಥ ಅದು ಅಂಚೆ ಮೂಲಕ ಕಳಿಸಿದ್ದೀವಿ ಅಂತ ಅರ್ಥ. ಹೊರ ವಿಳಾಸ ಬರೆಯದಿದ್ದರೆ ಅದನ್ನು ಮನವಿ ರೂಪದಲ್ಲಿ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಅರ್ಥ. ಹಾಗಾಗಿ ವ್ಯಾವಹಾರಿಕ ಪಾತ್ರದಲ್ಲಿ ಮಾತ್ರ ಇದು ಅವಕಾಶ ಇದೆ. ಅದರ ಖಾಸಗಿ ಪತ್ರದಲ್ಲಿ ಕಡ್ಡಾಯವಾಗಿ ಹೊರ ವಿಳಾಸ ಬರೀಲೇಬೇಕು. ಹಾಗಾಗಿ ಖಾಸಗಿ ವಿಳಾಸ ಬರೀಬೇಕು. ಇಲ್ಲಿ ನೋಡಿದ್ದೆ ಆದರೆ ಇದನ್ನು ನೋಡಿದ್ರೆ ವ್ಯಾವಹಾರಿಕ ಪತ್ರದಲ್ಲಿ ಬರೆದ್ರೂ ನಡೀತದ ಅಂದ್ರೆ ಬರೀಲಿಲ್ಲ ಅಂದರೂ ನಡೀತದೆ. ಇದನ್ನು ನೋಡಿದಾಗ ಬರೀಬೇಕು ಬರೀಬಾರ್ದು ಅನ್ನುವಂಥ ವಿಚಾರ ನಮ್ಮೆಲ್ಲರಲ್ಲಿ ಸಹಜವಾಗಿ ಕಾಡುತ್ತೆ. ಇದನ್ನು ನೋಡಿದಾಗ ಉತ್ತರ ಸೂಚಿಯ ಮೌಲ್ಯಮಾಪನದಲ್ಲಂತೂ ಖಾಸಗಿ ವ್ಯಾವಹಾರಿಕ ಪತ್ರದಲ್ಲಿ ಹೊರ ವಿಳಾಸ ಬರಲಿಕ್ಕೆ ಅಂಕಗಳು ನಿಗದಿಗೊಳಿಸಿಲ್ಲ. ಆದರೆ ಖಾಸಗಿ ಪತ್ರದಲ್ಲಿ ಹೊರ ವಿಳಾಸಕ್ಕೆ ಅಂಕಗಳನ್ನು ನಿಗದಿಗೊಳಿಸಿದ್ದಾರೆ. ಹೀಗಾಗಿ ಇಲ್ಲೊಂದು ತಮಗೆ ಒಂದು ಉತ್ತರ ಪತ್ರಿಕೆಯನ್ನು ಮಾದರಿಯಾಗಿ ಹಾಕಿದ್ದೇನೆ. ಇದನ್ನು ನೋಡೋದಾದರೆ ಮಗುವಿಗೆ ಇಲ್ಲಿ 4 ಅಂಕಗಳು ಕೊಟ್ಟಿದ್ದಾರೆ. ಅಂದರೆ 1 ಅಂಕ ಕಡಿತಗೊಳಿಸಿದ್ದು ಎಲ್ಲಿ? ಇದನ್ನು ನೋಡಿದಾಗ ಇಂದಗೆ ಸಂಬೋಧನೆ ವಿಷಯ ಮಗು ಬರೆದಿದೆ, ಪತ್ರದ ಒಡಲು ವಿಷಯ ನಿರೂಪಣೆ ಬರೆದಿದೆ, ನೋಡಿ ಮುಕ್ತಾಯಗೊಳಿಸಿದೆ, ಇಂತಿ ಸ್ಥಳ ದಿನಾಂಕನೂ ಬರೆದಿದೆ, ಭಾಷಾ ಶೈಲಿ ಹೇಗಿದೆಯೋ ಹಾಗೆ ನೀಟಾಗಿ ಬರೆದಿದೆ. ಆದರೂ ಕೂಡ ಮಗುವಿಗೆ ಇಲ್ಲಿ ಅಂಕ ಕಡಿತಗೊಳಿಸಿದ್ದಾರೆ. ಕಾರಣ ಏನಿರ್ಬೋದು ಅಂತ ಪತ್ರದಲ್ಲಿ ಇನ್ನೊಂದು ಪತ್ರಿಕೆಯನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ ಈ ಪತ್ರಕ್ಕೂ ಇಲ್ಲ 5 ಅಂಕಗಳು ಕೊಟ್ಟಿರ್ತಕ್ಕಂಥದ್ದು ಕಾಣಿಸುತ್ತೆ. ವಿಷಯ ನೋಡಿ ಇಲ್ಲಿ ಹೆಚ್ಚಿನ ವಿಷಯ ಇದೆ, ಇಲ್ಲಿ ನೋಡಿದ್ರೆ 2 ಲೈನ್ ಇದೆ. 2 ಲೈನ್ ಬರೆದ್ರೂ ಕೂಡ ಮಗುವಿಗೆ 5 ಅಂಕ ಸಿಕ್ಕಿದೆ. ಇಲ್ಲಿಷ್ಟು ವಿಷಯ ಹೆಚ್ಚಿಗೆ ಬರೆದ್ರೂ ಕೂಡ 1 ಮಾರ್ಕ್ಸ್ ಕಡಿತಗೊಳಿಸ್ತಾರೆ. ಅಂದರೆ ಏನು ಕಾರಣ ಇರ್ಬೋದು ಅಂತ ಗಮನಿಸಿದಾಗ ಇಲ್ಲಿ ಹೊರ ವಿಳಾಸ ಬರೆದಿರ್ತಕ್ಕಂಥದ್ದು ಒಂದು ಕಾರಣ ಇರ್ಬೋದು, ಇಲ್ಲಿ ಸಹಿ ಮಾಡಿರ್ತಕ್ಕಂಥದ್ದು ಕಾರಣ ಇದೆ, ಇಲ್ಲಿ ಸಹಿ ಮಾಡಿಲ್ಲ, ಸ್ಥಳ ದಿನಾಂಕ ಅಂತಕ್ಕಂಥದ್ದು ಇಲ್ಲಿ ಮೇಲ್ಗಡೆ ಬರೆದಿದ್ದಾರೆ. ಈ ಮಗು ನೋಡಿ 2 ಕಡೆ ಬರೆದಿದೆ, ನೀ ಎಲ್ಲಾದರೂ ತಿಳ್ಕೊಳ್ಳಿ ಅಂತ. ಆದರೆ ಉಳಿದಿರ್ತಕ್ಕಂಥದ್ದೆಲ್ಲ ನೀಟಾಗಿ ಬರೆದಿರೋದ್ರಿಂದ ವಿಷಯ ಚಿಕ್ಕದಾದರೂ ಪರವಾಗಿಲ್ಲ, ಏನು ನಿಯಮಗಳನ್ನು ಪಾಲಿಸಬೇಕು ಪತ್ರಕ್ಕಾಗಿ ನಿಯಮ ಪಾಲಿಸಿರೋದ್ರಿಂದ ಮಗುವಿಗೆ ಪೂರ್ಣವಾದ ಅಂಕ ಸಿಕ್ಕಿವೆ, ಯಾವುದೇ ಕಾರಣಕ್ಕೂ ಕಡಿತಗೊಳ್ಳೋದಿಲ್ಲ. ಖಾಸಗಿ ಪತ್ರ ಹೊರ ವಿಳಾಸ ಕಡ್ಡಾಯ ಬರೀಬೇಕು. ವ್ಯಾವಹಾರಿಕ ಪತ್ರ ಬರೆದಿದ್ರು ನಡೀತದೆ. ಬರೆಸಿದ್ರೆ ಮೌಲ್ಯಮಾಪಕನ ದೃಷ್ಟಿಯಿಂದ ಒಳ್ಳೆಯದು ಅಂತ. ಬರೆಸೋದು ಬಿಡೋದು ಶಿಕ್ಷಕರಿಗೆ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಇದನ್ನು ನೋಡಿದಾಗ ಹೊರ ವಿಳಾಸ ಕೊನೆಯಲ್ಲಿ ಲಕೋಟೆ ಅಂತ ಬರೆದು ಅದು ಅಂಚೆ ವಿಳಾಸ ಅಂತ ತಿಳ್ಕೊಂಡು ಕೊನೆಯಲ್ಲಿ ಬರೆಸ್ತಕ್ಕಂಥದ್ದು. ಇದು ಪತ್ರದಲ್ಲಿ ಒಳಗಡೆ ಹಾಕಿ ಪತ್ರ ಹಾಕಿಟ್ಟು ಬರೆದಿದ್ದೀವಿ ಅಂತ ಈ ಥರ ಕವರ್ ಹಾಕಿ ಕೊನೆಯಲ್ಲಿ ಪಿನ್ ಕೋಡ್ ನಂಬರ್ ಬರೆಸಿದ್ರೆ ಬಹಳ ಒಳ್ಳೆಯದಾಗತ್ತೆ ಅಂತ. ಇನ್ನು ಸ್ಥಳ ಮತ್ತು ದಿನಾಂಕ ಎಲ್ಲಿ ಬರೀಬೇಕು ಅದು ಒಂದು ಪ್ರಶ್ನೆ. ಪಠ್ಯಪುಸ್ತಕದಲ್ಲಿ ನೋಡಿದ್ರೆ ಮೇಲ್ಗಡೆ ಸ್ಥಳ ದಿನಾಂಕ ಕೊಟ್ಟಿದ್ದಾರೆ, ಉತ್ತರ ಸೂಚಿಯಲ್ಲಿ ನೋಡಿದ್ರೆ ಕೊನೆಯಲ್ಲಿ ಸ್ಥಳ ದಿನಾಂಕ ಕೊಟ್ಟಿದ್ದಾರೆ. ಹೀಗೆ ಬರೆಯದಿದ್ರೂ ನಡೀತದೆ, ಯಾಕಂದ್ರೆ ವ್ಯಾಲ್ಯೂಯೇಷನ್ ಮಾಡುವಾಗ ಪಠ್ಯಪುಸ್ತಕ ಇರಲ್ಲ. ಆದರೆ ಹೀಗೆ ಕಡ್ಡಾಯವಾಗಿ ಬರಲೇಬೇಕು, ಯಾಕಂದರೆ ಮೌಲ್ಯಮಾಪಕದಲ್ಲಿ ಕೊನೆಯಲ್ಲಿ ಇರೋದರಿಂದ ಇಲ್ಲಿ ಕಡ್ಡಾಯವಾಗಿ ಬರಲೇಬೇಕಾಗತ್ತೆ. ಇದನ್ನು ನೋಡಿದ್ರೆ ಬರೆಸಬೇಕೋ ಬರೀಬಾರ್ದು ಅನ್ನುವಂಥ ಪ್ರಶ್ನೆ. ಮೇಲ್ಗಡೆ ಬರೆಸ್ಬೇಕು ಕೆಳಗಡೆ ಬರ್ಸಕ್ಕಂಥ 108 ಸಮಸ್ಯೆಗಳು ನಮ್ಮದು. ಹಾಗಾಗಿ ನನಗನ್ಸುತ್ತೆ ಬರೆಸಿದ್ರೆ ಭಾಳ ಒಳ್ಳೆಯದು. 2 ಕಡೆ ಬರೆಸ್ಬಿಟ್ರೆ ಮುಗಿದೋಯ್ತಲ್ಲ, ಯಾವುದಾದ್ರೂ ನೋಡಿ ಚೆಕ್ ಮಾಡಲಿ, ಬರೆಸ್ತಕ್ಕಂತಹ ಉದ್ದೇಶ ಈಡೇರುತ್ತೆ, ಮಗುವಿನ ಅಂಕ ಕಡಿತಗೊಳ್ಳಬಾರ್ದು, ಅಷ್ಟೇ ನಮ್ಮ ಉದ್ದೇಶ. ಇಲ್ಲಿ ಮಗು 2 ಕಡೆ ಬರೆದಿದೆ, ಇಲ್ಲಿ ಮಗು ಮೇಲ್ಗಡೆ ಬರೆದಿದೆ ಕೆಳಗಡೆ ಬರೆದಿಲ್ಲ ಅನ್ನುವಂತಹ 108 ಸಮಸ್ಯೆಗಳು ನಮ್ಮಲ್ಲಿ ಕಾಡ್ಬೋದು. ಪತ್ರದ ಮುಕ್ತಾಯದಲ್ಲಿ ಇತಿ ಇಂತಿ ಯಾವ್ದು ಸರಿ, ಯಾವ್ದು ಬರೀಬೇಕು, ಯಾವ್ದು ಬರೀಬಾರ್ದು, ಮಗು ಮಾಡ್ತಕ್ಕಂಥ ತಪ್ಪೇನು, ನಾವು ಮಾಡ್ತಕ್ಕಂಥ ತಪ್ಪನ್ನು ಇದನ್ನು ನೋಡೋದಾದರೆ ಇವು 4ರಲ್ಲಿ ಯಾವುದು ಸರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇತಿ ಮತ್ತು ಇಂತಿ ಅಂತಕ್ಕಂಥ ಎ ಮತ್ತು ಡಿ 2 ಸರಿಯಾಗಿರ್ತಕ್ಕಂಥ ಉತ್ತರ, ಬಿ ಮತ್ತು ಸಿ 2 ತಪ್ಪಾಗಿರ್ತಕ್ಕಂಥ ಉತ್ತರ. ಯಾಕಂದರೆ ಇದು ಮಕ್ಕಳಿಗೆ ಕೊನೆಯಲ್ಲಿ ಬರೆಸ್ಬೇಕಾದ್ರೆ ನಾವು ರೂಢಿಸ್ಬೇಕು. ಇತಿ ಇಂತಿ ಇವೆಲ್ಲ ಅಸಂಬದ್ಧ ಪದಪ್ರಯೋಗಗಳು. ಇತಿ ಅನ್ನೋದು ಸಂಸ್ಕೃತ ಪದ, ಆ ಭಾಷೆಯಲ್ಲಿ ಅಥ ಅನ್ನೋದು ಓಪನಿಂಗ್ ಬ್ರೆಕೆಟ್ ಇದ್ದಂಗೆ, ಇತಿ ಅನ್ನೋದು ಕ್ಲೋಸಿಂಗ್ ಬ್ರೆಕೆಟ್ ಇದ್ದಂಗೆ. ಹೀಗಾಗಿ ಇತಿ ಮಿತಿ ಇತ್ಯಾಶ್ರೀ ಇತ್ಯಾದಿ ಏನಂತ ಈ ಥರ ಬಳಸ್ತೀವಿ ನಾವು ಕೊನೆಯಲ್ಲಿ. ಇಂತಿ ಅಂತಕ್ಕಂಥದ್ದು ಕನ್ನಡ ಶಬ್ದ ಇಂತು, ಅದಕ್ಕೆ ಈ ಸೇರಿಸಿನೇ ಇಂತು ಅಂತ ಲೋಪಸಂಧಿಯಿಂದ ಸಿದ್ಧಗೊಂಡಿರ್ತಕ್ಕಂಥ ಪದವಾಗಿದೆ. ಹಿಂದಿನ ಕಾಲದಲ್ಲಿ ಇಂತು ಅಂತಲೂ ಕೂಡ ಕೆಲವು ಕವಿಗಳು ಅಥವಾ ಕೆಲವು ಸಾಹಿತಿಗಳು ಬಳಸ್ತಾ ಇದ್ರು ಅಂತಕ್ಕಂಥದ್ದು ನಾವು ಕಾಣ್ತೇವೆ. ಹೀಗಾಗಿ ಈ ಇತಿ ಇಂತಿ ಇಂತು ಈ 3 ರೂಪವನ್ನು ಬಳಸ್ಕೊಳ್ಳೋಣ, ಉಳಿದಿರತಕ್ಕಂಥ ಭಾಗವನ್ನು ಕೈ ಬಿಡೋಣ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕುವೆಂಪು ಅವರು ಇತಿ ಅಂತಲೇ ಬಳಸಿದ್ದಾರೆ, ಸಾಸಿ ಮರಳೇನವರು ಇಂತು ಅಂತಲೇ ಬಳಸಿರ್ತಕ್ಕಂಥದ್ದು ಕಾಣ್ತೇವೆ. ನಮ್ಮ ಹಿಂದಿನ ಶಿಕ್ಷಣ ಸಚಿವರು ಈಗಿರ್ತಕ್ಕಂಥ ಸಭಾಪತಿಗಳು ಶ್ರೀ ಬಸವರಾಜ ಹೊರಟ್ಟಿಯವರು ಇಂತಿ ಅಂತಕ್ಕಂಥದ್ದನ್ನು ಬಳಸಿರ್ತಕ್ಕಂಥದ್ದು ನಾವು ಪತ್ರದಲ್ಲಿ ಕಾಣ್ತೇವೆ. ಇದನ್ನು ನೋಡಿದಾಗ ಪತ್ರ ಲೇಖನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಕಗಳಾಯಿತು. ಇನ್ನು ಪ್ರಬಂಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾಗವನ್ನು ನೋಡೋದಾದರೆ ಪ್ಲಾಸ್ಟಿಕ್ ಬಳಕೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಮಗು ಬರೀತದೆ. ಬರೆಯುವಾಗೆ ಪೀಠಿಕೆಯಲ್ಲಿ ಈ ಥರ ಒಂದು ವಿಶೇಷವಾಗಿರ್ತಕ್ಕಂಥ ವಾಕ್ಯದೊಂದಿಗೆ ಬರೀಬೇಕು. ಕೊನೆಯಲ್ಲಿ ಈ ಪ್ಲಾಸ್ಟಿಕ್ ಬಳಕೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೊಂದು ಕಿರುಪಕ್ಷಿ ನೋಟ ಅಥವಾ ಇಣುಕು ನೋಟ ಅಥವಾ ಕಿರುಪರಿಚಯ ವಿವರಣೆ ಹೀಗಿದೆ ಅಂತ ಮಗು ವಿಷಯವನ್ನು ಆರಂಭಿಸಬೇಕು. ವಿಷಯವನ್ನು 2-3 ಖಂಡಿಕೆಗಳು ಬರೀಬೇಕು. ಗುಣಾವಗಣಗಳಿದ್ದರೆ ಪಾಯಿಂಟ್ಸ್ ಹಾಕಿ ಬರೀಬೇಕು. ಬರೆದ ಮೇಲೆ ಅದು 1 ಪುಟಕ್ಕಿಂತ ಹೆಚ್ಚಿರುವ ಹಾಗೆ ನೋಡ್ಕೊಳ್ಬೇಕು. ಉಪಸಂಹಾರ ಕೊನೆಯಲ್ಲಿ ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ವಾಕ್ಯದೊಂದಿಗೆ ರೂಢಿಸುವಂಥ ಪ್ರಯತ್ನ ಮಾಡಬೇಕು. ಇನ್ನು ಯಾವುದಾದ್ರೂ ಒಂದು ವಿಷಯವನ್ನು 15 ವಾಕ್ಯಗಳು ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ
ಅಂತಕ್ಕಂಥದ್ದು ಇಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದನ್ನು ನೋಡ್ತೀವಿ. ಈ ಶಾಲಾ ಸಂಸ್ಥೆಯ ಕಾರ್ಯಚಟುವಟಿಕೆಗಳು, ಮಹಿಳಾ ಸಬಲೀಕರಣ ಇವುಗಳನ್ನು ನೋಡೋದಾದರೆ ಪ್ರಶ್ನೆ ಪತ್ರಿಕೆಯಲ್ಲಿ 2 ಬಾಹ್ಯವಾಗಿರ್ತಕ್ಕಂತಹ ಪ್ರಬಂಧಗಳು ಹೆಚ್ಚು ಬರೋದರಿಂದ ಮಕ್ಕಳಿಗೆ ಹೊಸ ಹೊಸ ವಿಚಾರಗಳು ಮತ್ತು ಪ್ರಸ್ತುತ ನಡೀತಕ್ಕಂಥ ಘಟನೆಗಳ ಬಗ್ಗೆ ಮಕ್ಕಳಿಗೆ ಮನವರಿಕೆ ಮೂಡಿಸಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಇನ್ನು ವಿಶೇಷವಾಗಿ 8ನೇ ತರಗತಿ ಮೌಲ್ಯಾಂಕನಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವು ಮಾಹಿತಿಗಳು ನಾನು ನೋಡಿರ್ತಕ್ಕಂಥ ವಿಚಾರದಲ್ಲಿ ಬರೋದಾದರೆ 8ನೇ ತರಗತಿ ಒಂದು ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕಿಸಿದಾಗ ನನಗೆ ಕಂಡಿರ್ತಕ್ಕಂಥ ಕೆಲವು ಅಂಶಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸುವಂಥ ಪ್ರಯತ್ನ ಮಾಡ್ತೇನೆ. ಪಠ್ಯಪುಸ್ತಕ ಮತ್ತು ಕಲಿಕಾ ಚೇತರಿಕೆ ಪುಸ್ತಕವನ್ನು ಒಂದಕ್ಕೊಂದು ತುಲನೆ ಮಾಡಿದ್ದಾರೆ. ಇಲ್ಲಿ ಕಲಿಕಾ ಚೇತರಿಕೆ 7, 12 ಕಲಿಕಾ ಫಲಗಳು, ಪಠ್ಯಪುಸ್ತಕದಲ್ಲಿ 2ನೇ ಸೆಮಿಸ್ಟರ್ ಅವಧಿ 5, 8 ಗದ್ಯ ಮತ್ತು ಪದ್ಯಗಳು, ಪಠ್ಯಪೂರ್ವಕ ಅಧ್ಯಯನದ ನಂತರ 3 ಪಾಠಗಳು ಅವಲೋಕನ ಮಾಡಬೇಕು. ಅದರಲ್ಲೂ 2 ಕಡೆ ಇರುವಂಥ ವಿಷಯದಲ್ಲಿನೇ ಪ್ರಶ್ನೆಗಳೇ ಅತಿ ಹೆಚ್ಚು ಕೇಳಲಾಗಿದೆ. ವ್ಯಾಕರಣಾಂಶಗಳಂತೂ ಪಠ್ಯದ ಹಿಂದಿರ್ತಕ್ಕಂಥ 5 ಮತ್ತು 8ರವರೆಗಿನ ಪಾಠಗಳಲ್ಲಿ ಅಂಶಗಳೇ ಆಗಿವೆ. ಹೀಗಾಗಿ ಈ ಕೊಟ್ಟಿರ್ತಕ್ಕಂಥ ಅಂಶಗಳಲ್ಲಿ ಕ್ರಮಬದ್ಧತೆ ಪಟ್ಟಿ ಇರೋದರಿಂದ ಮಕ್ಕಳು ಇದ್ರ ಮೇಲೆ ಅತಿ ಹೆಚ್ಚಿನ ಫೋಕಸ್ ಮಾಡಿಸಿದರೆ ಪೂರ್ಣವಾಗಿರ್ತಕ್ಕಂಥ ಅಂಕಗಳು ಮಕ್ಕಳು ಗಳಿಸ್ಬೋದು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ಇಲ್ಲಿವರೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕ್ರೈಸ್ನ ಎಲ್ಲ ಅಧಿಕಾರಿ ವರ್ಗದವರಿಗೂ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಈಗ ದಯವಿಟ್ಟು ಸ್ವೀಕೃತಿ ಕೇಂದ್ರದಲ್ಲಿರ್ತಕ್ಕಂಥ ಕನ್ನಡ ಶಿಕ್ಷಕರು ಏನಾದರೂ ಅನುಮಾನಗಳು ಅಥವಾ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಕಡಿಮೆ ಅವಧಿ ಇದೆ, ದಯವಿಟ್ಟು ಬೇಗ ಪ್ರಶ್ನೆಗಳನ್ನು ಕೇಳಬೇಕು. ದೂರವಾಣಿ ಸಂಖ್ಯೆ ಮಾದರಿ ಸಂಪನ್ಮೂಲ ವ್ಯಕ್ತಿಗಳು ಅಂತ ತುಂಬ ಚೆನ್ನಾಗಿ ದೂರವಾಣಿ ಸಂಖ್ಯೆ ಬರ್ತಾ ಇದೆ. ಯಾಕೆ ಸ್ವೀಕೃತಿ ಕೇಂದ್ರದಲ್ಲಿ ಯಾರೂ ಇಲ್ಲನ್ನ ಕಾಣಿಸ್ತಾ ಇದೆ. This call is now being recorded. ಹಲೋ, ಮಾತಾಡಿ. ಸರ್ ನಮಸ್ತೆ. ಕೇಳಿಸ್ತಿದೆ, ಹೇಳಿ ನಮಸ್ಕಾರ, ಸರ್. ಕೇಳಿ, ಮಾತಾಡಿ, ಬನ್ನಿ, ಪ್ರಶ್ನೆಗೆ ಬನ್ನಿ. ಹಲೋ ಸರ್. ಮಾತಾಡಿ, ಕೇಳಿಸುತ್ತೆ. ಮಾತಾಡಿ, ಕೇಳಿಸ್ತಾ ಇದೆ. ಪ್ರಶ್ನೆ ಕೇಳಿ ಸರ್. ಶಂಕರ್ ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್ ನಾವು ಸರ್ ನಮಗೆ ಸರ್ ಗಿರಪ್ ಮಾಡಿದ್ದೀನಿ. ಹಾಂ, ಹೇಳಿ ಸರ್. ಚೆನ್ನಾಗಿ ಹೇಳ್ಕೊಟ್ರಿ. ಹಾಂ ಸರ್. ಭಾಳ 100ಕ್ಕೆ 100 ಹೆಂಗೆ ಪಡಿಬೇಕನ್ನೋದು ಕೂಡ ನೀವು ಸರಳ ಮಾರ್ಗದಲ್ಲಿ ಹೇಳಿ ಸರ್. ಹೇಳಿ ಸರ್. ಸತೀಶ್ ಜಾಮರಪ್ಪರು ಕೂಡ ಭಾಳ ಉತ್ತಮವಾಗಿ ಹೇಳಿದ್ದಾರೆ. ಓಕೆ ಸರ್. ಥ್ಯಾಂಕ್ ಯು ಸರ್. ಮತ್ತು ಕಲಿಕೆಯಲ್ಲಿ ನಡೆದ ಮಕ್ಕಳಿಗೂ ಕೂಡ 40 ಅಂಕಗಳನ್ನು ಹೇಗೆ ಕಳಿಸ್ಬೇಕೆಂಬುದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ ಒಳ್ಳೆ ಚಾ ಮುಡಿದನ್ ಸರ್. ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಇಲ್ಲಿ ಚಾಮರಾಜನಗರ, ಮೈಸೂರು, ಹಾಸನ ಯಾರು ಪ್ರಶ್ನೆಗಳೇ ಕೇಳ್ತಾ ಇಲ್ವಲ್ಲ? ಕಾಲ್ ಸರ್ ಹೇಳಿ ಸರ್, ಕೇಳಿಸ್ತಿದೆ, ಹೇಳಿ ಸರ್. ಹೇಳಿ ಸರ್. ಸರ್ ಹೇಳಿ ಸರ್, ಕೇಳಿಸ್ತಿದೆ, ಹೇಳಿ. ಓಕೆ ಸರ್ ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ ಸರ್. ಸರ್ ಈ ಪ್ರಬಂಧ ಬರೀಬೇಕಾದ್ರೆ ಹಾಂ ಸರ್. ಇದು ಪಠ್ಯದ ಒಳಗಡೆನೆ ಬರುತ್ತಾ ಏನು ಹೊರಗಡೆ ಬರುತ್ತೆ? ನಾನು ಈ ಕೊನೆಯಲ್ಲಿ ಪ್ರಬಂಧದ ವಿವರಣೆಯನ್ನು ಕೊಡ್ತಿರ್ಬೇಕಾದ್ರೆ ಆ ಸ್ಲೈಡನ್ನೇ ತೋರಿಸಿ ಹೇಳಿದೆ ಸರ್. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2 ಬಂದಿರತಕ್ಕಂಥ ಪ್ರಶ್ನೆಗಳು ಪಠ್ಯದ ಒಳಗಡೆ ಇರ್ತಕ್ಕಂಥ ಆ 10 ಪ್ರಬಂಧಗಳಲ್ಲಿ ಯಾವುೂ ಇಲ್ಲ.
ಬೇರೆ ಪ್ರಬಂಧಗಳೇ ಆಗಿರೋದ್ರಿಂದ ಹಿಂದಿನ ಪ್ರಶ್ನೆ ಪತ್ರಿಕೆ ನೋಡಿದಾಗ ಕೆಲವೊಂದು ಸಂದರ್ಭದಲ್ಲಿ ಮಾದರಿಯಾಗಿ ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದನ್ನು ಕೊಟ್ಟು ಒಂದೆರಡು ಹೊರಗಡೆ ಕೊಟ್ಟಾಗ ಮುಖ್ಯ ಪರೀಕ್ಷೆಯಲ್ಲಿ ಬಂದಿದೆ. ಆದರೆ ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡೂ ಪ್ರಬಂಧ ಮಾದರಿಗಳು ಬೇರೆಯೇ ಆಗಿರೋದ್ರಿಂದ ಬೇರೆ ಬರುವ ಸಾಧ್ಯತೆಗಳು ಹೆಚ್ಚು ಅಂತ ಹೇಳ್ಬೋದು ಸರ್. ಹಲೋ, ನಮಸ್ಕಾರ, ಹೇಳಿ ಮೇಡಮ್, ಹೇಳಿ. ಸರ್, ಹೋದ ಲಾಸ್ಟ್ ಟೈಮ್ ಹೇಳಿದ್ರಿ ರೂಪಕ ಮತ್ತು ಉಪಮ ಅಲಂಕಾರ ಇವೆರಡೇ ಬರ್ತಾವ ಹೇಳಿದ್ರಿ. ಈ ಕ್ರೈಸ್ ಕಾಮನ್ ಪ್ರಾಕ್ಟೀಸ್ ಎಕ್ಸಾಮ್ ನಲ್ಲಿ ಅರ್ಥಾಂತರ ವಿನ್ಯಾಸ ಕೇಳಿದ್ರು, ಅವಾಗ ಅಲಂಕಾರಗಳ ಬಗ್ಗೆ ಹೇಳ್ಬೇಕಾಗಿತ್ತು ನಮ್ಗೆ. ಈ ಅಲಂಕಾರಗಳಿಗೆ ಪ್ರತ್ಯೇಕವಾಗಿ ಹೇಳ್ಬೇಕು ಮೇಡಮ್. ಹ್ಞೂ ಮೇಡಮ್, ಹ್ಞೂ ಸರ್, ಯಾಕಂದ್ರೆ ನಮ್ಗೆ ಯಾವ ಅಲಂಕಾರ ಜಾಸ್ತಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ಬೇಕಂತ. ಅದಕ್ಕೆ ಸಮಯ ಹೆಚ್ಚಬೇಕು ಹೇಳಿ ಸರ್. ಅಲ್ಲ, ಈಗ ಆರು ಅಲಂಕಾರಗಳು ಈ ಸರಿ ಕಠಿಣತೆ ಮಟ್ಟ ಅಂದ್ರೆ ಅಷ್ಟೇ. ಹೋದ ಸರಿ ಹೇಳಿದ್ರು ರೂಪಕ ಮತ್ತು ಉಪಮ ಅಲಂಕಾರ ಅಷ್ಟೇ ಕೇಳ್ತೀವಿ ಅಂತ. ಇರುವಂಥ 6 ಅಲಂಕಾರಗಳಲ್ಲಿ ಸ್ವಲ್ಪ ಶ್ಲೇಷ ಬಿಟ್ಟು ಉಳಿದ 5 ಅಲಂಕಾರಗಳು ಅಂತೂ ಬಂದೇ ಬರ್ತವೆ ಎಕ್ಸಾಮ್ನಲ್ಲಿ. ಹೇಳಿ, ಎಲ್ಲವೂ ಓದ್ಬೇಕಾಗುತ್ತೆ. ಇದ್ರೊಳಗೆ ಇರ್ತಾನಲ್ಲ, ಸೇಲ್ ಆಗುವಂತ ಇದ್ರೊಳಗೆ ಇರ್ತಾನ ವಿದ್ಯಾರ್ಥಿ, ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕಾಗಿರ್ತದ. ಅದಕ್ಕೆ ಯಾವ ಅಲಂಕಾರ ಅವನಿಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀವಿ, ಇಂಪಾರ್ಟೆಂಟ್ ಇರುವಂತ. ಈ ವರ್ಷ ಹೇಳಿದಂತೆ ಉಪಮಾಲಂಕಾರ ರೂಪಕ ಅಲಂಕಾರ ಬಂದ್ರೆ ಪಠ್ಯಪುಸ್ತಕದಿಂದ ಹೊರ ಬರುತ್ತೆ. ಶ್ಲೇಷಾಲಂಕಾರ ಬಿಟ್ಟು ಉಳಿದ ಯಾವುದೇ ಅಲಂಕಾರ ಇದ್ರೂ ಟೆಕ್ಸ್ಟ್ ಬುಕ್ಕಿಂದೇ ಬರುತ್ತೆ. ಹಾಗಾಗಿ ಇಷ್ಟಿದೆ. ಓಕೆ, ಧನ್ಯವಾದಗಳು ಬಂಧುಗಳೇ. ಈಗ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಉತ್ತಮ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಅತಿ ಹೆಚ್ಚು ಅಂಕಗಳನ್ನ ಪಡೆಯಬಹುದಂತ ಹೇಳ್ತಾ, ಅತಿ ಸುಲಭವಾಗಿ ಹೇಗೆ ಅತಿ ಹೆಚ್ಚು ಅಂಕಗಳನ್ನ ಪಡೆಯಬಹುದು ಎಂಬುದನ್ನು ಉತ್ತಮ ರೀತಿಯಲ್ಲಿ ತಿಳಿಸಿಕೊಟ್ಟಂತಹ ನಮ್ಮ ಕನ್ನಡ ಮಾದರಿ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಶಂಕರ್ ಬಿ ಗಂಗನಗೌಡ್ರವರಿಗೂ, ಶ್ರೀ ಸತೀಶ್ ಜಮಾದಾರ್ರವರಿಗೂ, ಶ್ರೀ ಪರಶುರಾಮ ಪವಾಡಿಯವರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸರ್. ಹಾಗೂ ಈಗ ನಿಲಯ ಪಾಲಕರಿಗೆ ಸಂಬಂಧಿಸಿದಂಥ ಸೆಷನ್ ಪ್ರಾರಂಭ ಆಗುತ್ತೆ. ಒಂದೇ ಒಂದು ನಿಮಿಷ ಬ್ರೇಕ್. ಅದನ್ನ ಅಂದರೆ ಇಲ್ವಾ ಸ್ಟಾರ್ಟ್ ಮಾಡೋಣ ಸರ್? ಓಕೆ, ಹಾಗೇ ಇರಿ, ಸ್ಟಾರ್ಟ್ ಆಗುತ್ತೆ. ನಿಲಯ ಪಾಲಕರು. ಈಗ ನಿಲಯ ಪಾಲಕರು ನಮ್ಮಲ್ಲಿರುವಂತಹ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ. ಅವರು ತಮಗೆ ನಿಲಯ ಪಾಲಕರ ಜವಾಬ್ದಾರಿ ಏನು, ಈ ಒಂದು SSLC ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಪೋರ್ಟನ್ನು ನೀಡಬೇಕು, ಬೆಂಬಲವಾಗಿ ನಿಂತ್ಕೋಬೇಕು. ಒಂದು ರೀತಿ ನಮ್ಮ ನಿಲಯ ಪಾಲಕರು ನಮ್ಮ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಪೋಷಕರಿದ್ದ ಹಾಗೆ. ಹಾಗಾಗಿ ಈ ಪೋಷಕರ ಒಂದು ಮುಖ್ಯ ಜವಾಬ್ದಾರಿ ಏನು ಅನ್ನೋದನ್ನು ತಿಳಿಸಿಕೊಡಲು ಬಂದಿದ್ದಾರೆ ಶ್ರೀ ಸುರೇಶ್ ಗುಂಡಣ್ಣನವರು, DBRS ಮೊರಬ, ಹಾಗೂ ಶ್ರೀ ವೆಂಕಟೇಶ್ MT ಅವರು MDRS ಮಾಕನೂರು. ಇವರಿಗೆ ಸ್ವಾಗತವನ್ನು ಕೋರ್ತೀನಿ. ನಿಮಗೆಲ್ಲರಿಗೂ ತಿಳಿದ ಹಾಗೆ ನಮ್ಮ ಈ ವಸತಿ ಶಾಲೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವಂತಹ ಈ ನಿಲಯ ಪಾಲಕರು ಈಗ ಎಷ್ಟು ಅವರ ಪಾತ್ರದಲ್ಲಿ ಯಾವ ರೀತಿ ನೀವು ಜವಾಬ್ದಾರಿಗೆ ಕರ್ತವ್ಯ ನಿರ್ವಹಿಸಬೇಕನ್ನೋದನ್ನು ತಿಳಿಸ್ಪಡಿಸ್ತಾರೆ. ಸರ್, ಪ್ರಾರಂಭ ಮಾಡಿ. ಈ ಒಂದು ಸೆಷನ್ ಮುಗಿದ ನಂತರ ಲಂಚ್ಗೆ ವಿರಾಮವನ್ನು ನೀಡಲಾಗುವುದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಗುಂಡಣ್ಣವರ್, ಅಂಬೇಡ್ಕರ್ ವಸತಿ ಶಾಲೆ ಮೊರಬ, ಧಾರವಾಡದಿಂದ ಬಂದಿದ್ದೇನೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ವಸತಿ ಶಾಲೆಗಳ 10ನೇ ತರಗತಿ ಅಧ್ಯಯನ ಮಾಡುತ್ತಿರುವಂಥ ಮಕ್ಕಳ ಫಲಿತಾಂಶ ಸುಧಾರಣೆಯ ಈ ಒಂದು ಕಾರ್ಯಾಗಾರದಲ್ಲಿ ನಿಲಯ ಪಾಲಕರು ವಸತಿ ಶಾಲೆಯ ಒಂದು ಬಹುಮುಖ್ಯವಾದಂಥ ಅಂಗ ಮತ್ತು ಒಂದು ಬಹುಮುಖ್ಯವಾದಂಥ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವುದರಿಂದ ನಾವುಗಳು, ಅಂದರೆ ವಸತಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ನಿಲಯ ಪಾಲಕರು ಯಾವ ರೀತಿ ಈ ಒಂದು ಪರೀಕ್ಷಾ ಅವಧಿಯಲ್ಲಿ
ಮಕ್ಕಳಿಗೆ ಪೂರಕವಾದಂಥ ಪರಿಸರವನ್ನು ನಿರ್ಮಿಸಿಕೊಡುವುದು ಮತ್ತು ನಿರ್ಭೀತಿಯಿಂದ ಮಕ್ಕಳು ಪರೀಕ್ಷೆಯನ್ನು ಬರೀಲಿಕ್ಕೆ ಯಾವ ರೀತಿ ವಸತಿ ಶಾಲೆಯನ್ನು ಮತ್ತು ವಸತಿ ನಿಲಯವನ್ನು ಸನ್ನದ್ಧಗೊಳಿಸಬೇಕನ್ನುವಂಥ ವಿಷಯವನ್ನು ಕುರಿತು ನಾವು ಇವತ್ತು ಚರ್ಚಿಸ್ತಾ ಇದ್ದೇವೆ. ರಾಜ್ಯದ ವಿವಿಧ ವಸತಿ ಶಾಲೆಗಳಿಂದ 40,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು SSLC ಪರೀಕ್ಷೆಯನ್ನು ಬರಿತಾ ಇರುವುದರಿಂದ ಆ ಮಕ್ಕಳಿಗೆ ನಾವು ಉತ್ತಮವಾದಂಥ ಫಲಿತಾಂಶ ಬರಬೇಕಾದ್ರೆ ಈ ಒಂದು ಶೈಕ್ಷಣಿಕ ಬೋಧನೆ ಒಂದು ಬಹುಮುಖ್ಯ ಪಾತ್ರವನ್ನು ವಹಿಸಿದರೆ ವಸತಿ ಶಾಲೆಯಲ್ಲಿ ಅವರಿಗೆ ಪೂರಕವಾದಂಥ ವಾತಾವರಣ, ಅಂದರೆ ಅವರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಮತ್ತು ಅವರು ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸದ ರೀತಿಯಲ್ಲಿ, ಯಾಕಂದರೆ ವಸತಿ ಶಾಲೆಗಳಲ್ಲಿ ನಾವು ಕಂಡ ಹಾಗೆ ಸ್ವಲ್ಪ ಪ್ರಮಾಣದ ಏನು ಸಮಸ್ಯೆಗಳಿರ್ತವೆ ಅವುಗಳನ್ನು ಕೂಡ ಬದಿಗಿಟ್ಟು ಉತ್ತಮ ಫಲಿತಾಂಶ ಬರಬೇಕಾದ್ರೆ ಈ ನಮ್ಮ ನಿಲಯ ಪಾಲಕರು ಕೆಲವೊಂದಿಷ್ಟು ಅಂಶಗಳ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿರ್ತದೆ. ಅಂಥ ಒಂದಿಷ್ಟು ವಿಷಯಗಳಲ್ಲಿ ಬಹುಮುಖ್ಯವಾದದ್ದು ಮಾನಸಿಕ ಆರೋಗ್ಯವನ್ನು ಕಾಪಾಡುವುದು. ಯಾಕಂದರೆ ಒಂದು ವಸತಿ ಶಾಲೆಗೆ ವಿದ್ಯಾರ್ಥಿ ಬರಬೇಕಾದ್ರೆ ಬೇರೆ ಬೇರೆಯ ವಿಚಾರ, ಬೇರೆ ಬೇರೆ ಆಯಾಮಗಳಿಂದ ಬಂದಿರ್ತದೆ. ಆ ಮಕ್ಕಳು ಇಲ್ಲಿ ಮಾನಸಿಕವಾಗಿ ಸದೃಢರಾಗಬೇಕಾದ್ರೆ, ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕಾದ್ರೆ ನಾವು ಅವರನ್ನು ಗಮನಿಸಬೇಕಾಗುತ್ತೆ. ಯಾಕಂದರೆ ಅವರು ಒಂದು ಯಾವುದೇ ಹಂತದೊಳಗೂ ವಸತಿ ಶಾಲೆಯೊಳಗೆ ಖಿನ್ನತೆಗೆ ಒಳಗಾಗಬಾರ್ದು. ಯಾಕಂದರೆ ಬೋಧನೆ ಮಾಡಿದ ನಂತರ ಅಥವಾ ಬೋಧನಾ ಅವಧಿಯ ನಂತರ, ಶಾಲಾ ಅವಧಿ ಮತ್ತು ಶಾಲೆಯ ಪ್ರಾರಂಭದಲ್ಲಿ ನಾವು ವಿದ್ಯಾರ್ಥಿಗಳನ್ನು ಗಮನಿಸ್ತಾ ಇರ್ತೇವೆ. ಹೀಗಾದಾಗ ಆ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಮಾನಸಿಕ ಗೊಂದಲಗಳು ಉಂಟಾಗ್ತಾ ಇರ್ತವೆ. ಆ ಮಾನಸಿಕ ಗೊಂದಲಗಳ ನಿವಾರಣೆಯನ್ನು ನಾವು ಮಾಡಬೇಕಾಗುತ್ತೆ. ಅವರು ಯಾವುದೇ ರೀತಿಯ ಸಣ್ಣ ಪುಟ್ಟ ಜಗಳಗಳನ್ನು ಮಾಡ್ತಾ ಇರ್ಬೋದು, ಅಥವಾ ಬೋಧಕರು ವಿಷಯಗಳ ಅರ್ಥ ಆಗದೇ ಇರೋದು ಅದರ ಬಗ್ಗೆ ಚಿಂತಾಕ್ರಾಂತರಾಗಿರ್ತಾರೆ. ಹೀಗೆ ಮಾನಸಿಕವಾಗಿ ಆ ಮಕ್ಕಳು ತುಳಿತಕ್ಕೆ ಅಥವಾ ಒತ್ತಡ ಮತ್ತು ತುಮುಲಗಳಿಗೆ, ಗೊಂದಲಗಳಿಗೆ ಒಳಗಾದಾಗ ಫಲಿತಾಂಶದ ಮೇಲೆ ಪರಿಣಾಮ ಬೀರ್ತದೆ. ಜೊತೆಗೆ ಕೆಲವು ಮಕ್ಕಳು ಏಕಾಂಗಿತನವನ್ನು ಅನುಭವಿಸ್ತಾ ಇರ್ತವೆ. ಏಕಾಂಗಿತನವನ್ನು ಅನುಭವಿಸುವಂಥದ್ದು ಅವುಗಳ, ಯಾಕಂದರೆ ಪಾಲಕರು ಮತ್ತು ಪೋಷಕರು ಬೇರೆ ಬೇರೆ ವಿಚಾರಗಳಿಗೆ ಅವರು ಭಿನ್ನಾಭಿಪ್ರಾಯಗಳಿದ್ದಾಗ ಅವರು ಏನಾಗುತ್ತೆಪ್ಪ ಅಂತೇಳಂದರೆ ಅವರು ಏಕಾಂಗಿತನವನ್ನು ಅನುಭವಿಸ್ತಾ ಇರ್ತಾರೆ. ಅಂಥವುಗಳನ್ನು ನಾವು ಗಮನಿಸಬೇಕಾಗುತ್ತೆ. ಅವರಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರದ ರೀತಿಯಲ್ಲಿ ಅವರಿಗೆ ನಾವು ಮನೋಸ್ಥೈರ್ಯವನ್ನು ತುಂಬಬೇಕಾಗುತ್ತೆ. ಜೊತೆಗೆ ಶಾಲೆಯಲ್ಲಿ ಪ್ರತಿ ಮಗುವಿಗೂ ಪ್ರೀತಿ ಮತ್ತು ವಿಶ್ವಾಸವನ್ನು ತೋರಿಸುತ್ತಾ ವೈಯಕ್ತಿಕ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ನಾವು ಒಬ್ಬ ತಂದೆಯ ಪಾತ್ರವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ, ಒಬ್ಬ ತಾಯಿಯ ಪಾತ್ರವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ, ಒಬ್ಬ ಸಹೋದರನ ಪಾತ್ರವನ್ನು ನಿರ್ವಹಣೆಯನ್ನು ಮಾಡಿ ಆ ಮಕ್ಕಳಲ್ಲಿ ನಾವು ಮನೋಬಲವನ್ನು ತುಂಬಿಸಿ ಪರೀಕ್ಷೆ ಎನ್ನುವ ಈ ಯುದ್ಧದಲ್ಲಿ ನೀವು ಗೆಲ್ಲಬೇಕಾದ್ರೆ ಯಾವ ರೀತಿ ನಾವು ತೆರೆಯ ಹಿಂದೆ ನಿಂತು ಶಸ್ತ್ರಾಸ್ತ್ರಗಳನ್ನು ಅಥವಾ ಯಾವ ರೀತಿ ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾರಲ್ಲ ಆ ರೀತಿ ಪಾತ್ರವನ್ನು ನಾವು ನಿರ್ವಹಿಸಬೇಕಾಗುತ್ತೆ. ಜೊತೆಗೆ ಮನೋವೈಜ್ಞಾನಿಕ ಅಂಶಗಳ ಆಧಾರದ ಮೇಲೆ ವೈಯಕ್ತಿಕ ಸಮಸ್ಯೆಗಳನ್ನು ಗುರುತಿಸಿ ಆ ಮಕ್ಕಳಿಗೆ ಪ್ರೇರೇಪಣೆಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ಬಹುಮುಖ್ಯವಾದಂಥ ಅಂಶ 10ನೇ ತರಗತಿಯ ವಿದ್ಯಾರ್ಥಿಗಳು ಹದಿಹರೆಯದ ಈ ಪ್ರೌಢಾವ್ಯವಸ್ಥೆಯಲ್ಲಿರುವುದರಿಂದ ಅವರಲ್ಲಿ ದೈಹಿಕ ಬದಲಾವಣೆಗಳಾಗ್ತಿರ್ತವೆ. ಅಥವಾ ನಾವು ನೇರವಾಗಿ ಹೇಳಬೇಕಂದ್ರೆ ನಾವು ವಸತಿ ಶಾಲೆಯನ್ನು ಬಹಳ ಹತ್ತಿರದಿಂದ ಗಮನಿಸ್ತಿರ್ತೇವೆ. ಪ್ರತಿದಿನದ 24 ಗಂಟೆ ವೇಳಾಪಟ್ಟಿ ಬೇರೆಯವರಿಗೆ ಅದು ಗೊತ್ತಿರ್ತದೋ ಇಲ್ಲೋ, ಮತ್ತು ವಾರ್ಡನ್ನರಿಗೆ ಮಾತ್ರ ಅದರ ಸಂಪೂರ್ಣ ವೇಳಾಪಟ್ಟಿ ನಮ್ಮ ತಲೆ ಹೊರಡುತ್ತೆ. ಮಗು ಈ ಅವಧಿಯೊಳಗೆ ಇದನ್ನು ಮಾಡ್ತದೆ, ರಾತ್ರಿ ಏನು ಮಾಡ್ತದೆ, ಬೆಳಗಿನ ಅವಧಿಯೊಳಗೆ ಏನು ಮಾಡ್ತದೆ, ಶಾಲಾ ಅವಧಿಯೊಳಗೆ ಏನು ಮಾಡ್ತದೆ, ಅನಂತರ ಏನು ಮಾಡ್ತದೆ ಅನ್ನೋದು ಎಲ್ಲದರ ಪರಿಕಲ್ಪನೆ ನಮಗಿರೋದ್ರಿಂದ ಈ ಹದಿಹರೆಯದ ಸಮಸ್ಯೆಗಳ ಕಡೆಗೆ ನಾವು ಗಮನ ಕೊಡಬೇಕಾಗುತ್ತೆ. ಯಾಕಂದರೆ ರಾಜ್ಯದ ಬೇರೆ ಬೇರೆ ಶಾಲೆಗಳನ್ನು ಗಮನಿಸಿದಾಗ ಬೇರೆ ಬೇರೆ ಸಮಸ್ಯೆಗಳನ್ನು ನಾವು ಕಂಡಿದ್ದೇವೆ, ಕೇಳಿದ್ದೇವೆ, ನೋಡಿದ್ದೇವೆ. ಸೊ ಆ ದಿಶೆಯೊಳಗೆ ನಾವೇನು ಮಾಡಬೇಕಾಗತ್ತಪ್ಪ ಅಂದರೆ ಈ ಮಕ್ಕಳಲ್ಲಿ ಪ್ರೀತಿ ಪ್ರೇಮದ ವಿಚಾರಗಳು ಬಂದಾಗ ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅವುಗಳನ್ನು ಬಗೆಹರಿಸುವಂಥ ಅಥವಾ ಅವರಿಗೆ ತಿಳುವಳಿಕೆ ಹೇಳುವಂಥ ಪಾತ್ರವನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಮಾನಸಿಕ ವಿಚಾರಗಳು ಅಂತೇಳಿ ಏನು ಅಂತೇವಲ್ಲ, ಕೆಲವೊಂದಿಷ್ಟು ಸಮಸ್ಯೆಗಳು ನಾವು ಶಾಲಾ ವಾತಾವರಣವನ್ನು ಬಹಳ ವ್ಯವಸ್ಥಿತವಾಗಿ ನೋಡಬೇಕಾಗುತ್ತೆ. ಯಾಕಂದರೆ ನಮ್ಮ ಶಿಕ್ಷಕರು ಮತ್ತು ಶಾಲೆಯ ಪ್ರಾಂಶುಪಾಲರಾಗಿರ್ಬೋದು, ವಾರ್ಡನ್ನರ ನಡುವಿನ ಸಣ್ಣ ಪುಟ್ಟ ಘರ್ಷಣೆಗಳನ್ನು ವೇದಿಕೆಯ ತೆರೆಯ ಮೇಲೆ ತರಬಾರ್ದು.
ಇದನ್ನು ನಾವೆಲ್ಲರೂ ಗಮನಿಸಬೇಕು. ಇದರ ಎಂಟೈರ್ ಕ್ಯಾಂಪಸ್, ಶಾಲೆಯ ಕ್ಯಾಂಪಸ್ ಹೆಂಗಿರಬೇಕಪ್ಪ ಅಂದರೆ ಮಕ್ಕಳಿಗೆ ಪೂರಕವಾದಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕಾಗುತ್ತೆ. ಇಲ್ಲಾಂದರೆ ನನಗೋ ಮತ್ತು ಇನ್ನೊಬ್ಬರಿಗೋ ಭಿನ್ನಾಭಿಪ್ರಾಯವನ್ನು ಬೇರೆ ಆಯಾಮದೊಳಗೆ ಹೇಳೋದು, ಅದನ್ನು ಮಕ್ಕಳು ಹಾಸ್ಯಕ್ಕೆ ಒಳಪಡಿಸ್ಕೊಳ್ಳೋದು, ಯಾಕೆ ಇವರ ನಡುವೆನೇ ಹೊಂದಾಣಿಕೆ ಇಲ್ಲ ನೋಡೋನ್ನುವಂಥ ಮನೋಭಾವಗಳು ಆ ಮಕ್ಕಳಲ್ಲಿ ಎಂದೂ ಬರಬಾರ್ದು. ಹಾಗೇನಾದರೂ ಬಂತಂದರೆ ಮಕ್ಕಳು ಶಾಲೆ ಕ್ಯಾಂಪಸ್ ಒಳಗೆ ಅಶಿಸ್ತನ್ನು ಪ್ರದರ್ಶನ ಮಾಡುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತವೆ. ಸೊ ಅದಕ್ಕೆ ನಮಗೆ ಈ ಸರ್ಕಾರಿ ನೌಕರಿಯ ಗೌಪ್ಯತೆ ಗೊತ್ತಿರಬೇಕು. ಇದು ವಾರ್ಡನ್ನರಿಗೆ ಅಷ್ಟೇ ಅಲ್ಲದೆ ಎಲ್ಲರಿಗೂ ಅನ್ವಯ ಆಗೋದ್ರಿಂದ ನಾವು ಸರ್ಕಾರಿ ಸೇವಕರು ಸರ್ಕಾರದ ಚೌಕಟ್ಟಿನ ಈ ನಿಯಮದ ಚೌಕಟ್ಟಿನೊಳಗೆ ಕಾರ್ಯ ಮಾಡ್ತಾ ಇದ್ದೇವೆ ಅಂದಾಗ ಏನಾಗುತ್ತೆ ಅಂದರೆ ಶಾಲೆಯೊಳಗೆ ಇದೊಂದು ರೆಸಿಡೆನ್ಷಿಯಲ್ ಶಾಲೆಯೊಳಗೆ ವ್ಯವಸ್ಥಿತವಾದಂಥ ಸುಸರ್ಜಿತವಾದಂಥ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ನಾವು ನಮ್ಮ ಚೌಕಟ್ಟಿನೊಳಗೆ ಆ್ಯಸ್ ಅ ವಾರ್ಡನ್ ಏನು ಮಾಡಬೇಕು, ಒಬ್ಬ ಟೀಚರ್ ಏನು ಮಾಡಬೇಕು, ಒಬ್ಬ ಪ್ರಾಂಶುಪಾಲರು ಯಾವ ರೀತಿ ರೋಲನ್ನು ಪ್ಲೇ ಮಾಡಬೇಕು ಅನ್ನೋದರ ಒಂದು ಸಾಮಾನ್ಯ ತಿಳುವಳಿಕೆ ನಮಗಿತ್ತಂದರೆ ಮಕ್ಕಳು ಈಗ SSLC ಮಕ್ಕಳು ನೋಡ್ತಾ ಇರ್ತಾರೆ, ಅವರಿಗೂ ಸ್ವಲ್ಪ ಬುದ್ಧಿ ಪ್ರೌಢ ಹಂತದೊಳಗೆ ಇರೋದ್ರಿಂದ ಅವ್ರಿಗೇನಾಗುತ್ತೆ, ಏನು ನಡೀತಾ ಇದೆ ಶಾಲೆಯನ್ನು ಸೂಕ್ಷ್ಮವಾಗಿ ನಮಗಿಂತ ಅವರು ಗಮನಿಸ್ತಾ ಇರ್ತಾರೆ. ಆ ಹಂತದೊಳಗೆ ಅವ್ರಿಗೆ ಏನಾಗಬಾರ್ದು ಅಂದರೆ ನಾವು ಇಲ್ಲಿ ಏನೋ ಪಾಠ ಮಾಡತ್ತಾರೆ ಇವ್ರೇನೋ ಇವ್ರವ್ರ ನಡುವೆ ಭಿನ್ನಾಭಿಪ್ರಾಯಗಳದೋ ಇದಾವೆ ಅನ್ನೋದನ್ನು ಯಾವತ್ತಿಗೂ ಕೂಡ ನಾವು ತೋರಿಸ್ಕೊಡ್ಬಾರ್ದು ಶಾಲೆ ಒಳಗೆ. ಅದನ್ನೇನೇ ಇದ್ದರೂ 4 ಗೋಡೆಗಳ ಮಧ್ಯೆ ಅದನ್ನು ನಾವು ಚರ್ಚಿಸಬೇಕನ್ನೋದನ್ನು ನಾನೊಂದು ಮಾತನ್ನು ನಿಲಯ ಪಾಲಕರಷ್ಟೇ ಅಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೇನೆ. ಇನ್ನು ಬಹುಮುಖ್ಯವಾದಂಥ ಒಂದು ಅಂಶ ಏನಪ್ಪ ಅಂತೇಳಿ ಅಂದರೆ ಶೈಕ್ಷಣಿಕ ಮಾರ್ಗದರ್ಶನ. ಈ ನಿಲಯ ಪಾಲಕರಾದಂಥ ನಾವುಗಳು ಶೈಕ್ಷಣಿಕ ಮಾರ್ಗದರ್ಶನ ನೀಡೋದು ಮತ್ತು ವಿದ್ಯಾಭ್ಯಾಸದ ಮೇಲ್ವಿಚಾರಣೆ ಮಾಡೋದು ಬಹಳ ಮುಖ್ಯವಾಗ್ತದೆ. ಯಾಕಪ್ಪ ಅಂತೇಳಿ ಅಂದರೆ ನಮಗೆ ಗೊತ್ತಿರುವ ಹಾಗೆ ವಸತಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ನಿಲಯ ಪಾಲಕರು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ, MSc, MA, MEd, B.Edನಂಥ ಉನ್ನತ ಪದವಿಗಳನ್ನು ಪಡೆದಿರುವುದರಿಂದ ನಾವುಗಳು ಕೂಡ ನಾವು ಒಬ್ಬ ಶಿಕ್ಷಕರಿಗೆ ಇರಬೇಕಾದಂಥ ಎಲ್ಲ ಅರ್ಹತೆಗಳನ್ನು ಹೊಂದಿರುವುದರಿಂದ ಅಥವಾ ಶೈಕ್ಷಣಿಕ ಪದವಿಗಳನ್ನು ಪಡೆದಿರುವುದರಿಂದ ನಾವು ಶೈಕ್ಷಣಿಕ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಸೂಕ್ತ ವ್ಯಕ್ತಿಗಳಾಗಿ ವಸತಿ ಶಾಲೆಯಲ್ಲಿ ಇರೋದರಿಂದ ನಾವು ಪಾಠ ಬೋಧನೆಯ ನಂತರವೂ ಕೂಡ ನಮಗೆ ಈಗ ಕಲಾ ವಿಭಾಗದವರು ಸಮಾಜ ವಿಜ್ಞಾನ ಮತ್ತು ಕನ್ನಡವನ್ನು ಮತ್ತು ಇಂಗ್ಲೀಷನ್ನು ಬೋಧನೆಯನ್ನು ಅಥವಾ ಅದಕ್ಕೆ ಆ ಮಕ್ಕಳಿಗೆ ತಿಳಿದಿಲ್ಲ ಅಂದರೆ ಅವನ್ನ ಹೇಳುವಂಥ ಒಂದು ವಿಚಾರವನ್ನು ನಾವು ಹೇಳ್ಬೋದು. ವಿಜ್ಞಾನ ವಿಭಾಗದವರು ಇದ್ದೇವೆ, ಬೇರೆ ಬೇರೆ ಉನ್ನತ ಪದವಿಗಳನ್ನು ಪಡೆದಿದ್ದೇವೆ. ಸೊ ನಾವು ಕೂಡ ಏನು ಮಾಡ್ಬೋದಪ್ಪ ಅಂದರೆ ಒಂದು ಶೈಕ್ಷಣಿಕ ಮಾರ್ಗದರ್ಶನವನ್ನು ಮಾಡ್ಬೋದು. ಜೊತೆಗೆ ಬಹುಮುಖ್ಯವಾದಂಥ ಮತ್ತೊಂದು ಅಂಶ ಅಂದರೆ SSLC ಪರೀಕ್ಷೆಯ ಮಹತ್ವವನ್ನು ನಾವು ತಿಳಿಸ್ಕೊಡ್ಬೇಕಾಗುತ್ತೆ ಮಕ್ಕಳಿಗೆ. ಈಗೆಲ್ಲ ನಾವು ನೋಡ್ತಾ ಇದ್ದೀವಿ, ಈಗ ಟೀಚರು ಅವ್ರವ್ರ ಪಾಠಗಳನ್ನು ಅವರವರು ಪಠ್ಯಕ್ರಮವನ್ನು ಅವರವರು ಅಂಕಗಳನ್ನು ಯಾವ ರೀತಿ ಗಳಿಸ್ಬೇಕು, ಎಲ್ಲಿ ಮಕ್ಕಳು ಈ ಅಂಕಗಳನ್ನು ಕಡಿಮೆ ಗಳಿಸ್ತಾರೆ, ಹೇಗೆ ಸ್ಕೋರ್ ಮಾಡ್ತಾರೆ ಅದನ್ನು ಅವರು ಹೇಳ್ತಾ ಇರ್ತಾರೆ. ನಾವು ಬಿಡುವಿನ ಅವಧಿಯೊಳಗೆ ಆ ಮಕ್ಕಳಿಗೆ ಯಾವ ರೀತಿ ಹೇಳಬೇಕಪ್ಪ ಅಂದರೆ SSLC ಅನ್ನೋದು ಏನು, ಅದರ ಮಹತ್ವ ಏನು, ಯಾಕೆ ಈ ಶಿಕ್ಷಣವೆಂಬ ವ್ಯವಸ್ಥೆಯ ಪ್ರೌಢಶಾಲಾ ಹಂತದೊಳಗೆ ಈ ಶಿಕ್ಷಣವೆಂಬ ವ್ಯವಸ್ಥೆಯ ಪ್ರೌಢ ಹಂತದೊಳಗೆ ಇದು ಒಂದು ಕೋಟೆ ಹೆಬ್ಬಾಗಿಲಿದ್ದಂಗೆ ಶಿಕ್ಷಣ, ಇದು SSLC. ಇದನ್ನು ಸರಳವಾಗಿ ನೀನು ದಾಟಿದ್ದೇ ಅದರಲ್ಲಿ ಉನ್ನತ ಶಿಕ್ಷಣವನ್ನು ಮತ್ತು ಉನ್ನತ ವಿದ್ಯಾಭ್ಯಾಸವನ್ನು ಸರಳವಾಗಿ ಕಲಿಬೋದು ಅನ್ನುವಂಥ ಮನವರಿಕೆಯನ್ನು SSLC ವಿದ್ಯಾರ್ಥಿಗಳಿಗೆ ನಾವು ಹೇಳಿ ಅವರಿಗೆ ಅಭ್ಯಾಸ ಮಾಡಲಿಕ್ಕೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಿಸಿಕೊಡಬೇಕಾಗುತ್ತೆ. ಇನ್ನು ಬಹುಮುಖ್ಯವಾದಂಥ ಮತ್ತೊಂದು ಅಂಶ ಏನಪ್ಪ ಅಂದರೆ ವಸತಿ ಶಾಲೆಯಲ್ಲಿ ಮಕ್ಕಳು ಹೆಚ್ಚು ಸಮಯವನ್ನು ವಸತಿ ನಿಲಯದಲ್ಲಿ ಕಳೆಯೋದ್ರಿಂದ ನಮಗೆಲ್ಲ ಗೊತ್ತಿದೆ 8 ಅವರ್ಸನ್ನು ಶಾಲೆ ಒಳಗೆ ಉಳಿದ ಎಲ್ಲ ಅವಧಿಯನ್ನು ನಮ್ಮ ವಸತಿ ನಿಲಯದಲ್ಲೇ ನಮ್ಮೊಂದಿಗೆ ಅಂದರೆ ನಮ್ಮೇನು ಬೋಧಕೇತರ ತಂಡ ಇದೆಯಲ್ಲ ಇದರೊಂದಿಗೆ ಕಳೀತಾ ಇರ್ತಾರೆ. ಆ ಸಮಯದಲ್ಲಿ ನಾವು ಕೆಲವೊಂದಿಷ್ಟು ಅವರಿಗೆ ವಿಚಾರಗಳನ್ನು ಅಥವಾ ಕೆಲವು ಅನುಕೂಲಗಳನ್ನು ಮಾಡಿಕೊಡ್ಬೇಕಾಗುತ್ತೆ. ಯಾವ ರೀತಿಪ್ಪ ಅಂದರೆ ಬೆಳಿಗ್ಗೆ ಮಗು ಏಳೋದ್ರಿಂದ ರಾತ್ರಿ ಮಲಗುವವರೆಗೆ ವೇಳಾಪಟ್ಟಿಯನ್ನು ತಯಾರಿಸಬೇಕಾಗುತ್ತೆ. ಯಾಕಂದರೆ ಮಕ್ಕಳು ನಮಗೆ ಗೊತ್ತಿರ್ತದೆ, ಹೋಗಿ ಮಗು ಏನು ಮಾಡಿಬಿಡ್ತದೆ, ಇವತ್ತು ಸ್ಕೂಲ್ ಬಿಟ್ಟ ತಕ್ಷಣ ಹೋಗಿ ಎಲ್ಲೋ ಒಂದು ವರಾಂಡಾದೊಳಗೋ ಅಥವಾ ತನ್ನ ರೂಮ್ನೊಳಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ಕೊತ ಕುಂತ್ಬಿಡ್ತದೆ. ಅಲ್ಲಿ ಅವನಿಗೆ ವೇಳೆಯ ಮಹತ್ವನೇ ಗೊತ್ತಿರೋಂಗಿಲ್ಲ. ಬಹಳ ಮುಖ್ಯವಾಗಿ ಹೇಳಬೇಕಾಗಿದ್ದು ಏನಪ್ಪ ಅಂತೇಳಿ ಅಂದರೆ ಆ ಮಗುವಿಗೆ ನಾವೇನು ಹೇಳಬೇಕು, ಈ ಜಗತ್ತಿನಲ್ಲಿ ಸಮಾನವಾಗಿ ಹಂಚಿರುವ ಏಕೈಕ ಆಸ್ತಿ ಏನಾದರೂ ಇದ್ದರೆ ಆ ಸಂಪತ್ತು ಧನ ಧಾನ್ಯವಲ್ಲದೆ ಯಾವುದು ಸಮಾನವಾಗಿ ಜಗತ್ತಿನೊಳಗೆ ಹಂಚಿದೆ ಅಂದರೆ ಅದು ವೇಳೆ. ಇವತ್ತು ರಾಜಕಾರಣಿ ಇರ್ಬೋದು, ಒಬ್ಬ ಅಧಿಕಾರಿನೇ ಇರ್ಬೋದು, ಒಬ್ಬ ವ್ಯಾಪಾರಸ್ಥನೇ ಇರ್ಬೋದು, ಒಬ್ಬ ವಿದ್ಯಾರ್ಥಿನೇ ಇರ್ಬೋದು, ಒಬ್ಬ ಗೃಹಿಣಿ ಇರ್ಬೋದು, ಯಾರಿಗೂ ಕೂಡ ಎಲ್ಲರಿಗೂ 24 ಗಂಟೆಯ ಸಮಾನ ಅವಕಾಶ ಇದೆ. 24 ಗಂಟೆಯನ್ನು ಎಲ್ಲರಿಗೂ ವೇಳೆಯನ್ನು ಕೊಡಲಾಗಿದೆ ಅನ್ನುವ ಅದರ ಮಹತ್ವವನ್ನು ನಾವು ತಿಳಿಸ್ಕೊಡ್ಬೇಕಾಗುತ್ತೆ. ಈ ಅವಧಿಯೊಳಗೆ ಮಗು ನೀ ಇದನ್ನು ಮಾಡಬೇಕು ಅಥವಾ ಈ ಅವಧಿಯೊಳಗೆ ಬೇರೆ ರೀತಿಯ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಬೇಕು ಅನ್ನೋದರ ಒಂದು ಪರಿಕಲ್ಪನೆಯನ್ನು ಆ ಮಗುವಿಗೆ ನಾವು ಕೊಡಬೇಕಾಗುತ್ತೆ. ಜೊತೆಗೆ ಭೋಜನಾಲಯವನ್ನು ಆ ಮಗು ಪ್ರವೇಶಿಸಿದರೆ
ಅಲ್ಲೊಂದು ವಿದ್ಯಾಭ್ಯಾಸ ಸ್ನೇಹಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗುತ್ತೆ. ಯಾವ ರೀತಿಪ್ಪ, ನಾನು ನಿನ್ನೆ ನಮ್ಮ ಕೆಲವು ನಿಲಯ ಪಾಲಕರನ್ನು ಕೇಳಿದಾಗ, ಚರ್ಚಿಸಿದಾಗ ಅವರೊಂದಿಷ್ಟು ಒಳ್ಳೆಯ ಉತ್ತಮ ಸಲಹೆಗಳನ್ನು ಕೊಟ್ಟರು ನಮಗೆ. ಈಗ ಸುಸರ್ಜಿತವಾದಂಥ ಸ್ವಂತ ಕಟ್ಟಡ ಹೊಂದಿರುವಂಥ ವಸತಿ ಶಾಲೆಯೊಳಗೆ ಏನೆಲ್ಲ ಮಾಡ್ಬೋದಪ್ಪ, ಈ ಅಡುಗೆ ಕೋಣೆಗೆ ಅಥವಾ ಈ ಭೋಜನಾಲಯಕ್ಕೆ ಆ ಮಗು ಪ್ರವೇಶ ಮಾಡಿದರೆ ಅಲ್ಲಿ ಊಟದ ಅವಧಿಯೊಳಗೆ ನಾವು ಒಂದು ಹೊಸದನ್ನು ಮಾಡ್ಬೋದು. ಏನಪ್ಪ ಅಂದರೆ ಎಲ್ಲ ವಸತಿ ಶಾಲೆ ಒಳಗೆ, ಸ್ವಂತ ಕಟ್ಟಡ ಹೊಂದಿರುವಂಥ ವಸತಿ ಶಾಲೆ ಒಳಗೆ ಟಿ ವಿ ಇದೆ. ಆ ಟಿ ವಿಯನ್ನು ಯಾವುದಕ್ಕೆ ಉಪಯೋಗ ಮಾಡಬೇಕು, ಮಗು ಊಟ ಮಾಡಬೇಕಾದ್ರೆ ಅಲ್ಲಿ ಟಿ ವಿ ಮುಂದೆ ಒಂದು ಟಿ ವಿ ಒಳಗೆ ಒಂದು ಯಾವುದೋ ಒಂದು ಕಾರ್ಯಕ್ರಮ ಕೊಡಬೇಕು. ಯಾವ ಕಾರ್ಯಕ್ರಮ ಕೊಡ್ಬೋದು? ಕನ್ನಡ ಪದ್ಯಗಳನ್ನು ಕೊಡ್ಬೋದು, ಇಂಗ್ಲೀಷ್ ಪದ್ಯಗಳನ್ನು ಕೊಡ್ಬೋದು, ಹಿಂದಿ ಪದ್ಯಗಳನ್ನು ಕೊಡ್ಬೋದು. ಅಂದರೆ ಅವ್ರು ಕೇಳಿಸ್ಬೋದು. ಆ ಪದ್ಯಗಳನ್ನು ಈ ಏನು ತಂತ್ರಜ್ಞಾನವನ್ನು ಬಳಸಿಕೊಂಡು ಅದನ್ನು ಆ ಧಾಟಿಗೆ ಅನುಗುಣವಾಗಿ ಜೋಡಣೆಯನ್ನು ಮಾಡಿದ್ದೇ ಆದರೆ ಆ ಮಗು ಕೇಳುತ್ತಾ ಊಟ ಮಾಡ್ತದೆ. ನಿನ್ನೆ ನಾವು ಬೆಳಗಾವಿನ ಒಂದು ನಮ್ಮ ನಿಲಯ ಪಾಲಕ ಶೋಭಾ ಪಾಟೀಲ್ರವರು ಅದನ್ನೊಂದು ಸಲಹೆಯನ್ನು ಕೊಟ್ಟರು ನನಗೆ. ಅದನ್ನು ಪ್ಲೇ ಮಾಡಿದರು. ಇಲ್ಲಿ ತಂತ್ರಜ್ಞಾನದ ಕೊರತೆ ಅದು ಪ್ಲೇ ಆಗ್ತಾ ಇಲ್ಲ. ಸೊ ಅದು ಎಷ್ಟು ಉತ್ತಮವಾದಂಥ ಅಂಶ ಅಂತೇಳಿ ಅಂದರೆ ಮಗು ಕೇಳ್ತಾ ಪಾಠ ಕಲಿಬೋದು, ಇದನ್ನು ಊಟ ಮಾಡ್ಬೋದಲ್ಲ. ಅಂದರೆ ಅಲ್ಲಿ ಟೈಮು ಎರಡು ಕೆಲಸ ಆಗುತ್ತೆ. ಮಗು ಊಟನೂ ಮಾಡುತ್ತೆ, ಆ ಪದ್ಯವನ್ನು ಕೇಳ್ತದೆ. ಅದೇನು ಅದಕ್ಕೆ ಹೆಚ್ಚು ಸಮಯವನ್ನು ಅಥವಾ ಅದಕ್ಕೆ ಮೀಸಲಿಡಬೇಕಾಗಿಲ್ಲ ಮಗು. ಸೊ ಇಂಥ ಎಲ್ಲ ತಂತ್ರಜ್ಞಾನ ಆಧಾರಿತ ಅಂಶಗಳನ್ನು ನಿಲಯ ಪಾಲಕರು ಅಳವಡಿಸಿಕೊಂಡಲ್ಲಿ ಶಿಕ್ಷಕರನ್ನು ಹೊರತುಪಡಿಸಿ ನಾವು ಆ ಮಕ್ಕಳನ್ನು ಪರೀಕ್ಷೆಯಲ್ಲಿ ತಯಾರು ಮಾಡ್ಬೋದು. ಅಥವಾ ಆ ಒಂದು ಪರಿಸರ ಸ್ನೇಹಿ ಏನು ಒಂದು ಮಾತಿದೆ, ಋಗ್ವೇದದ ಒಂದು ಮಾತು ಏನು ಹೇಳ್ತದಪ್ಪ, ಸದ್ವಿಚಾರಗಳು ಎಲ್ಲೆಡೆಯಿಂದ ಹರಿದು ಬರಲಿ ಅನ್ನುವಂಥ ಈ ಋಗ್ವೇದದ ಮಾತೇನಿದೆಯಲ್ಲ, ಅದನ್ನು ನಾವು ಇಡೀ ಶಾಲೆಯ ಕ್ಯಾಂಪಸ್ಸನ್ನು, ಇಡೀ ಶಾಲೆಯ ಒಂದು ಏನು ಇದಿದೆಯಲ್ಲ ಅದನ್ನು ಮಕ್ಕಳ ಈ SSLC ಮಕ್ಕಳಿಗೆ ಅನುಕೂಲವಾದಂಥ ವಿದ್ಯಾಭ್ಯಾಸಕ್ಕೆ ಅನುಕೂಲವಾದಂಥ ಪರಿಸರ ಸ್ನೇಹವನ್ನು ನಿರ್ಮಾಣ ಮಾಡ್ಬೋದು ಅಂತೇಳಿ ಹೇಳ್ತಾ, ಮುಂದೆ ನಮಗೂ ಗೊತ್ತಿರೋ ಹಾಗೆ ನಾವೆಲ್ಲ ಪದವೀಧರರಾಗಿರೋದ್ರೆ ವಿದ್ಯಾರ್ಥಿಗಳ ಘಟಕ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆ ಮತ್ತು ವಿವಿಧ ಪೂರಕ ಪರೀಕ್ಷೆಗಳಲ್ಲಿ ಅವರ ಅಂಕಗಳನ್ನು ಪರಿಗಣಿಸಿ. ಯಾಕಂದರೆ ಮಕ್ಕಳು ಕೆಲವೊಂದು ವಿಭಿನ್ನ ಚಟುವಟಿಕೆಗಳಿಗೆ ತೊಡಗಿರ್ತಾರೆ. ಮಕ್ಕಳು ಯಾವ ರೀತಿಪ್ಪ, ಅವರಿಗೆ ಕೆಲವು ದುಶ್ಚಟಗಳಿಗೆ ಒಳಗಾಗಿರ್ತಾರೆ. ಇಂಥ ವಿಚಾರಗಳನ್ನು ನಾವು ಅವ್ರನ್ನ ಕಂಟ್ರೋಲಿಗೆ ತರ್ಬೋದಾಗುತ್ತೆ. ಯಾವ ರೀತಿ ಕಂಟ್ರೋಲಿಗೆ ತರ್ಬೋದು? ಅವರು ಅಂಕಗಳನ್ನು ಕಡಿಮೆ ಪಡೆದುಕೊಂಡಾರ ಅವ್ರ ಪೇರೆಂಟ್ಸನ್ನು ಕರೆಸ್ಬೇಕು. ಯಾಕೆ ಪೇರೆಂಟ್ಸು ಕೆಲವು ವಿಚಾರಗಳನ್ನು ಬರೀ ಅವರು ವಸತಿ ಶಾಲೆ ಒಳಗದಾರಂತಪ್ಪ ಅಂದ್ರೆ ಊಟ ಉಪಚಾರದ ಬರೀ ಅಷ್ಟೇ ವಿಚಾರ ಮಾಡ್ತಾರೆ. ನನ್ನ ಮಗು ಊಟ ಕೊಡ್ತಾ ಇದ್ರಲ್ಲ, ನಾವೆಲ್ಲ ದಿನಪತ್ರಿಕೆ ಅಥವಾ ದಿನ ಬೆಳಗಾದ್ರೆ ಅದನ್ನೇ ಕೇಳ್ತಿರ್ತೀವಿ. ಯಾಕೆ ಅವರ ಅಂಕಪಟ್ಟಿಯನ್ನು ನಾವು ಹಿಡ್ಕೊಂಡು ವಾರ್ಡನ್ನಾಗಿ ನಾವು ಕುಂತ್ರೆ ಗೊತ್ತಾಗುತ್ತೆ ಅವ್ರಿಗೆ, ಓ ವಾರ್ಡನ್ನವರು ಇದನ್ನು ಕೂಡ ಪರಿಶೀಲನೆ ಮಾಡ್ತಾರೋ, ನಾಳೆ ನಾನು ಏನಾದರೂ ಮಾಡಿದರೆ ಇದರೊಳಗೆ ನನ್ನನ್ನು ಹಿಡಿತಾರೆ ಅಥವಾ ನನಗೆ ಒಂದು ಏನೋ ನನ್ನನ್ನು ಇದರೊಳಗೆ ಕಟ್ಟಿ ಹಾಕ್ತಾರೆ ಅನ್ನುವಂಥ ವಿಚಾರ ಮಗುವಿಗೆ ಬರ್ತದೆ. ಮತ್ತು ಪಾಲಕರೂ ಕೇಳ್ಬೋದು, ಬರೀ ಕೇವಲ ವಸತಿ ಶಾಲೆ ಒಳಗೆ ಸರ್ಕಾರದ ವ್ಯವಸ್ಥೆ ನಾವು ಕೊಡ್ತೇವೆ, ಆದರೆ ಮಕ್ಕಳು ನಿಮ್ಮಿಂದ ಫಲಿತಾಂಶ ಏನು ಬಂದಿದೆ, ನಿಮ್ಮ ಮಗುವಿಗೆ ನಾವು ಇಷ್ಟೆಲ್ಲ ಕೊಟ್ಟರು ಫಲಿತಾಂಶ ಏನು ಬಂದಿದೆ ಅನ್ನೋದನ್ನು ಆ ಪಾಲಕರಿಗೂ ಕೂಡ ನಾವು ಮನವರಿಕೆ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಪಾಲಕರು ಕೂಡ ಹೌದು ನಾನು ಶಾಲೆಗೆ ಹೋದ್ರಪ್ಪ ಅಂಕಪಟ್ಟಿಯನ್ನು ಕೇಳಬೇಕಾಗುತ್ತೆ, ನನ್ನ ಮಕ್ಕಳ ವಿದ್ಯಾಭ್ಯಾಸದ ಬೆಳವಣಿಗೆ ಏನಾಗಿದೆ ಅನ್ನೋದನ್ನು ಅವ್ರು ಬಂದಾಗ ಕೇಳ್ತಾರೆ. ಎಷ್ಟೋ ಮಕ್ಕಳು ತಂದೆ ತಾಯಿಗೆ ಗೊತ್ತಿಲ್ಲ, ಈ ಆಂಗ್ಲ ಮಾಧ್ಯಮದ ಶಾಲೆಗಳಂದ್ರೆ ನನ್ನ ಮಗು ಏನೋ ಓದಾತನ ಅನ್ನುವಂಥ ಒಂದೇ ಒಂದು ಕಾನ್ಸೆಪ್ಟ್ ಒಳಗಿರ್ತಾರೆ. ಅಂಥ ಸಂದರ್ಭದೊಳಗೆ ಆ ಮಕ್ಕಳಿಗೂ ಕೂಡ ಮತ್ತು ಪಾಲಕರಿಗೂ ಕೂಡ ಸೂಕ್ತ ಮಾರ್ಗದರ್ಶನ ಮಾಡಿದ್ದೇ ಆದಲ್ಲಿ ಆ ಮಕ್ಕಳು ಮತ್ತು ಪಾಲಕರು ಸುಧಾರಣಾ ಕ್ರಮಗಳನ್ನು ಅನುಸರಿಸಲಾಗುತ್ತದೆ. ಇನ್ನು ಮತ್ತೊಂದು ಬಹುಮುಖ್ಯವಾದಂಥ ಅಂಶ, ನಾವೆಲ್ಲ ದಿನ ಬೆಳಗ ನಾವು ಕೇಳ್ತಾ ಇರ್ತೀವಿ, ಏನಪ್ಪ ಪರೀಕ್ಷಾ ಸಮಯದಲ್ಲಿ ಹಬ್ಬ ಹರಿದಿನಗಳು ಭಾಳ ಬರ್ತಿರ್ತವೆ, ನಾವು ಮಕ್ಕಳು ಆಕರ್ಷಣಿತರಾಗಿರ್ತವೆ. ನಮ್ಮ ಊರಾಗ ದ್ಯಾಮೋನ್ ಜಾತ್ರೆ ನಡೆದತ್ತಂದ್ರೆ ಪಕ್ಕಾ ಮಗು ಏನು ಮಾಡಿಬಿಡ್ತದೆ ಹೇಳ್ರಿ, ಓಡಿ ಹೋಗಕ್ಕೆ ನಿಲ್ತದೆ. ನಾ ಜಾತ್ರೆಗೆ ಹೋಗೇ ಬರೋ ಅಲ್ಲಿ ಏನೋ ಒಂದು ನೋಡಲೇಬೇಕು ಮಾಡಲೇಬೇಕು ಅಂದು ಆ ಮಕ್ಕಳಿಗೆ ನಾವು ಹೇಳಬೇಕಾಗುತ್ತೆ. ಪೇರೆಂಟ್ಸನ್ನು ಪಾಲಕರನ್ನು ಕುಂದಿರಿಸಿ ಹೇಳೋಣ, ಎಸ್ ಈ ವರ್ಷ ನಿಮ್ಮ ಊರಾಗ ಜಾಮೂನ್ ಜಾತ್ರೆ ಬಂದಿದೆ, ಈ ಮಗು ಬಿಟ್ಟರೆ ಏನೂ ಆಗಂಗಿಲ್ಲ, ಜಾಮೂನ್ ಜಾತ್ರೆ ಯಥಾಸ್ಥಿತಿ ನಡೀತದೆ. ನೀವು ಯಾರು ತಲೆಗೆ ಜಾಮೂನ್ ಜಾತ್ರೆ ಅಂದ್ರೆ ಜಾಮೂನ್ ಜಾತ್ರೆ ಅಂತ ಅಷ್ಟೇ ಅಲ್ಲ, ಯಾವುದೇ ಮದುವೆ ಸಮಾರಂಭಗಳು ಏನೇ ಇರಲಿ, ಮನೆಯ ಸಮಾರಂಭಗಳು ಆ ಮಕ್ಕಳಿಗೆ ಮತ್ತು ಪಾಲಕರಿಗೆ ಹೇಳೋಣ. ಯಾವ ರೀತಿ ಹೇಳೋಣ, ಮುಂದೆ SSLC ಮುಗಿಸಿ ಹೋದ್ಮೇಲೆ ಅವನೇ ನಿಂತು ಜಾತ್ರೆ ಮಾಡಲಿ, ಅವನೇ ನಿಂತು ಸಭೆ ಸಮಾರಂಭಗಳು ಡಬಲ್ ಸ್ಪೆಕ್ಟ್ ಹಾಕ್ಕೊಂಡು ಅಡ್ಡಾಡ್ಲವ, ಆ ರೀತಿಯ ಕಾನ್ಸೆಪ್ಟನ್ನು ಕೊಡೋಣ. ಆದರೆ ಈ ವರ್ಷ ಆ ಮಗು ಏನಾಗಬೇಕಪ್ಪ ಅಂದರೆ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾನೆ, ಇದೊಂದು ಅವನ ಯುದ್ಧದ ಕಾಲ, ಇದಕ್ಕೆ ನೀನು ಸನ್ನದ್ಧರಾಗಬೇಕು, ಆ ಮಕ್ಕಳನ್ನು ಸನ್ನದ್ಧರು ಮಾಡ್ತಿದೆ. ಯಾವುದೇ ಜಾತ್ರೆ ಹಬ್ಬ ಹರಿದಿನಗಳು ಬರೋದು ಬೇಡ, ಏನಿದ್ರೂ ಆ ಮಗು ಇಲ್ಲೇ ಇರಲಿ, ಉತ್ತಮ ಫಲಿತಾಂಶಕ್ಕಾಗಿ ನಾವು ನೀವು ಕೈ ಜೋಡಿಸೋಣಂಥ ಪೇರೆಂಟ್ಸಿಗೆ ಅಥವಾ ಪಾಲಕರಿಗೆ ತಿಳಿ ಹೇಳುವಂಥ ಒಂದು ಕೆಲಸ ನಮ್ಮ ನಿಲಯ ಪಾಲಕರಿಂದ ಆಗಬೇಕಾಗುತ್ತೆ. ಇನ್ನು ಮತ್ತೊಂದು ಅಂಶ ಏನಪ್ಪ ಅಂತೇಳಿ, ಮಕ್ಕಳಲ್ಲಿ SSLC ಆದ ನಂತರ ಆ ಮಗು ಅಂತಾನೆ, ನಾ SSLC ಹೆಂಗೋ ಪಾಸ್ ಹಾಕ್ತೀನಿ, ಮುಂದೇನಪ್ಪ ಅನ್ನುವಂಥ ಪ್ರಶ್ನೆ ಆ ಮಕ್ಕಳಲ್ಲಿ ಕಾಡ್ತಾ ಇರ್ತದೆ.
ಅವಾಗ ಏನಾಗಬೇಕಾಗುತ್ತೆ, ಆ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ನಾವೇ ಗೊತ್ತಿರ್ತದೆ. ನಮ್ಮನ್ನು ನಾವೇ ರೋಲ್ ಮಾಡಿ ನಮ್ಮ ಉದಾಹರಣೆನೇ ಕೊಡಬೇಕಾಗುತ್ತೆ. ನಾವು ಯಾವ ರೀತಿ ಬಂದಿದ್ದೇವೆ, ಅಥವಾ ಈ ನಮ್ಮ ಕ್ರೈಸ್ ಸಂಸ್ಥೆ ಯಾವ ರೀತಿ ಇದೆ, ಯಾವ ರೀತಿ ಅಧಿಕಾರಿಗಳ ತಂಡ ಇದೆ, ಅದರ ಪರಿಚಯವನ್ನು ಮಾಡಿಕೊಡ್ಬೇಕಾಗುತ್ತೆ ಆ ಮಕ್ಕಳಿಗೆ. ಹೀಗೆ ನಾನು ಉನ್ನತ ವಿದ್ಯಾಭ್ಯಾಸ ಮಾಡಿದರೆ ಮುಂದೆ ಏನಾಗ್ಬೋದು, ಉನ್ನತ ಅಧಿಕಾರಿ ಆಗ್ಬೋದು, ಬೇರೆ ಬೇರೆ ಅವಕಾಶಗಳಿದ್ದಾವೆ ಅನ್ನೋದರ ಮನವರಿಕೆ ಮಾಡಿ, ಹಾಗಾದರೆ ಉನ್ನತ ಅಭ್ಯಾಸ ಮಾಡಬೇಕಾದ್ರೆ ಯಾವ ಕೋರ್ಸುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನೀನು SSLC ಮುಗಿಸಿದ ನಂತರ ಕಲಾ ವಿಭಾಗಕ್ಕೆ ಹೋಗ್ತೇವೆ, ವಿಜ್ಞಾನ ವಿಭಾಗಕ್ಕೆ ಹೋಗ್ತೇವೆ, ವಾಣಿಜ್ಯ ವಿಭಾಗಕ್ಕೆ ಹೋಗ್ತೇವೆ, ಹೇರಳವಾದಂಥ ಅವಕಾಶಗಳಿದ್ದಾವೆ. ಆ ಅವಕಾಶಗಳ ಸದುಪಯೋಗವನ್ನು ನಾವು ಅವರಿಗೆ ತೋರಿಸ್ಕೊಡ್ಬೇಕಾಗತ್ತೆ. ಜೊತೆಗೆ ಆ ಮಕ್ಕಳಿಗೆ ಏನು ಮಾಡಬೇಕಪ್ಪ ಅಂದ್ರೆ, ನಮ್ಮಲ್ಲಿ ಒಂದಿಷ್ಟು ಇವನು ಹೇಳಿದ್ದಾರೆ, ಕಲಿಕೆ ಕರಿಯರ್ ಗೈಡ್ಲೈನ್ಸ್ ಅನ್ನುವಂಥ ಬುಕ್ಕನ್ನು ನಮ್ಮ ಇಲಾಖೆಯಿಂದ ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಕಡ್ಡಾಯವಾಗಿ ಆ ಮಕ್ಕಳಿಗೆ ತಲುಪಿಸ್ಬೇಕು. SSLC ನಂತರ ಮುಂದೇನು ಅನ್ನೋದನ್ನು ಆ ಮಕ್ಕಳಿಗೆ ತೋರಿಸ್ಕೊಡ್ಬೇಕಾಗುತ್ತೆ. ಅಂಥ ಕರಿಯರ್ ಗೈಡ್ಲೈನ್ಸನ್ನು, ಅಥವಾ ನಮ್ಮ ಸಂಸ್ಥೆಯ ಉನ್ನತೀಕರಿಸಿದ ಪದವಿ ಪೂರ್ವ ಕಾಲೇಜುಗಳಿದ್ದಾವೆ, ಅವುಗಳಲ್ಲಿ ನಿಮಗೆ ವಿಜ್ಞಾನ ವಿಭಾಗದ ಆಯ್ಕೆಗೆ ಬೇಕಾದಷ್ಟು ಅವಕಾಶಗಳಿದ್ದಾವೆ, ಅಲ್ಲಿ ಹೋಗ್ಬೋದು, ಉಚಿತ ಶಿಕ್ಷಣವನ್ನು ಸರ್ಕಾರದಿಂದ ನೀವು ಪಡಿಬೋದು ಅನ್ನುವಂಥ ವಿಚಾರವನ್ನು ಆ ಮಕ್ಕಳಿಗೆ ನಾವು ತಿಳಿಸ್ಕೊಟ್ಟಾಗ, ನಾನು ಯಾವ ರೀತಿ ಎಕ್ಸಾಮನ್ನು ಬರೆದು ಬಂದೆ, ಒಬ್ಬ ವಾರ್ಡನ್ ಆಗಬೇಕಾದ್ರೆ ಏನೆಲ್ಲ ಕ್ವಾಲಿಫಿಕೇಷನ್ ಬೇಕು, ನಾನು ಯಾವ ರೀತಿ ಅಂಕಗಳನ್ನು ಪಡೆದೆ, ಎಷ್ಟನೇ ರ್ಯಾಂಕ್ ಬಂದೆ, ನಮ್ಮನ್ನೇ ನಾವು ಉದಾಹರಣೆಯಾಗಿ ಕೊಟ್ಟರೆ ಮಕ್ಕಳಿಗಂತೂ ಹೌದು, ಒಬ್ಬ ವಾರ್ಡನ್ ಆಗಬೇಕಾದ್ರೆ ಏನೆಲ್ಲ ಬೇಕು, ಎಷ್ಟೆಲ್ಲ ಪರಿಶ್ರಮ ಪಡಬೇಕು, SSLC ನಂತರ ನಾನು ಮುಂದೇನು ಮಾಡಬೇಕು, SSLCಯ ಮಹತ್ವ ಏನು, ಯಾಕೆ SSLCಯನ್ನು ನಾನು ಇಷ್ಟು ಆಳವಾಗಿ ಓದಬೇಕಾಗುತ್ತೆ, ಈ ರೀತಿಯ ಎಲ್ಲ ರೀತಿಯ ಮನವರಿಕೆಯನ್ನು ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟಾಗ ಆ ಮಕ್ಕಳು ಒಂದು ವಸತಿ ಶಾಲೆಯೊಳಗೆ ನಿಂತು ಓದ್ತಾರೆ, ಉತ್ತಮ ಫಲಿತಾಂಶವನ್ನು ಕೂಡ ಕೊಡ್ತಾರೆ ಅನ್ನುವಂಥ ಈ ಎಲ್ಲ ಪೂರಕ ಅಂಶಗಳನ್ನು ನಾವು ಅವರಿಗೆ ಮಕ್ಕಳಲ್ಲಿ ಬಿತ್ತಬೇಕಾಗುತ್ತೆ. ಮತ್ತು ನಮ್ಮ ಕ್ರೈಸ್ ಸಂಸ್ಥೆ ಯಾವ ರೀತಿ ಈ ಒಂದು ವ್ಯವಸ್ಥೆಯಲ್ಲಿ 800ಕ್ಕೂ ಹೆಚ್ಚು ವಸತಿ ಶಾಲೆಗಳು ಯಾವ ರೀತಿ ಅವಕಾಶಗಳನ್ನು ಕೊಟ್ಟಿದ್ದಾರೆ ಎಂಬಿತ್ಯಾದಿ ಅಂಶಗಳನ್ನು ನಾವು ಯಾವಾಗ ಸಮಯ ಸಿಗ್ತದೆ ಒಬ್ಬ ನಿಲಯ ಪಾಲಕನಾಗಿ, ಯಾವಾಗ ನಮಗೆ ಬಿಡುವಿನ ಅವಧಿಯೊಳಗೆ ಮಕ್ಕಳನ್ನು ಹಿಡ್ಕೊಂಡು ಕುಂತ್ಕೊಂಡ್ರೆ ಸಮಸ್ಯೆಗಳಿಲ್ಲದೆ ಶಾಲೆಗಳು ಸಾಗ್ತವೆ. ಇಲ್ಲಾಂದರೆ ಬೇರೆ ವಿಚಾರಗಳಿಗೆ ಶಾಲೆಗಳು ಹೋಗ್ತವೆ. ಅವಾಗ ಏನಾಗುತ್ತೆ ಅಂದರೆ, ಶಾಲೆ ನಾವು ಗೊತ್ತಿರುವ ಹಾಗೆ ದಿನಪತ್ರಿಕೆ ಒಳಗೂ ಮತ್ತು ದೃಶ್ಯ ಮಾಧ್ಯಮ ದಿನಂಪ್ರತಿ ಬರ್ತಾ ಇದ್ದೇವೆ. ಆದ್ದರಿಂದ ನಮ್ಮ ನಿಲಯ ಪಾಲಕರಿಗೆ ನನ್ನೊಂದಿಷ್ಟು ಸಲಹೆಗಳು ಏನಪ್ಪ ಅಂತೇಳಿದ್ರೆ, ನಾವು ಕೂಡ ಈ ಶಾಲೆಯ ಒಂದು ಭಾಗವಾಗಿ ಈ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ದುಡಿತಾ ಇದ್ದೇವೆ. ಈಗೆಲ್ಲ ಹಲವು ಹಿಂದಿನ ವರ್ಷಗಳ ಫಲಿತಾಂಶವನ್ನು ಉತ್ತಮ ಫಲಿತಾಂಶ, ರಾಜ್ಯ ಮಟ್ಟದಲ್ಲೇ ಉತ್ತಮ ಫಲಿತಾಂಶ ನಮ್ಮ ವಸತಿ ಶಾಲೆಗಳಿಂದ ಬಂದಿದೆ ಅಂದರೆ ಅದಕ್ಕೆ ಬೋಧನೆ ಒಂದು ಪಾತ್ರ, ಆದರೆ ನಮ್ಮ ನಿಲಯ ಪಾಲಕರ ಪಾತ್ರನೂ ಕೂಡ ಬಹುದೊಡ್ಡದಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಮತ್ತು ನಮ್ಮ ನಿಲಯ ಪಾಲಕರು ಎಷ್ಟು ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೂ ಕೂಡ ಇದೊಂದು ಜೀವಂತ ಉದಾಹರಣೆ ಅಂತ ಹೇಳ್ತಾ, ಇಲ್ಲಿವರೆಗೂ ನನಗೂ SSLCಯ ಈ ಉತ್ತಮವಾದಂಥ ಫಲಿತಾಂಶ ಹೊರಹೊಮ್ಮಬೇಕಾದ್ರೆ ನಿಲಯ ಪಾಲಕರ ಪಾತ್ರ ಯಾವ ರೀತಿ ಇರಬೇಕನ್ನುವ ಅಂಶಗಳನ್ನು ಕುರಿತು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟರೆ, ಇನ್ನು ಮುಂದಿನ ಕೆಲವಿಷ್ಟು ಅಂಶಗಳನ್ನು ನನ್ನ ಸಹೋದ್ಯೋಗಿ ವೆಂಕಟೇಶ್ ಅವರು ಪ್ರಸ್ತುತಪಡಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮತ್ತು ನಮ್ಮ ಜೊತೆಯಲ್ಲಿ ಇರುವಂಥ ಅಧಿಕಾರಿಗಳು ನಮಸ್ಕರಿಸುತ್ತಾ, ಕಾರ್ಯಕ್ರಮದಲ್ಲಿ ನಾನು 2 ಪಾಯಿಂಟ್ಗಳನ್ನು ಹಾಕ್ಕೊಂಡಿದ್ದೇನೆ. ಒಂದು, ದೈಹಿಕ ಆರೋಗ್ಯದ ಬಗ್ಗೆ ನಿಲಯ ಪಾಲಕರು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಯಾವ ರೀತಿಯ ಆಹಾರ ಕಾರ್ಯಕ್ರಮಗಳನ್ನು ನಾವು ನಿರ್ವಹಣೆ ಮಾಡ್ಬೋದು ಎಂಬುದರ ಬಗ್ಗೆ ಒಂದು ಸೂಕ್ತವಾದಂಥ ಸಲಹೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ದೈಹಿಕ ಆರೋಗ್ಯ. ಸಾಮಾನ್ಯವಾಗಿ ನಮಗೆ ಕ್ರೈಸ್ ವಸತಿ ಶಾಲೆಗಳಲ್ಲಿ ನಮಗೆ ಆಲ್ರೆಡಿ ಏನಾಗಿದೆ ಅಂತಂದರೆ, ಒಂದು ಚಟುವಟಿಕೆಯ ವೇಳಾಪಟ್ಟಿಯನ್ನು ನೀಡಿರ್ತಾರೆ. ಆ ಚಟುವಟಿಕೆ ವೇಳಾಪಟ್ಟಿಯಲ್ಲಿ ಮೊದಲಿಗೆ ಏನಿದೆ ಅಂತಂದರೆ, ವಿದ್ಯಾರ್ಥಿಗಳು 5 ಗಂಟೆಗೆ ಎಚ್ಚರಗೊಳಿಸುವುದು. ಸೊ 5 ಗಂಟೆ ಎಚ್ಚರಗೊಳಿಸಿದ ನಂತರ ಒಂದು 10 ನಿಮಿಷ ಫ್ರೆಶ್ ಅಪ್ ಆದಮೇಲೆ ಅವರಿಗೆ ದೈಹಿಕ ವ್ಯಾಯಾಮ ಮತ್ತು ಯೋಗಾಸನವನ್ನು ಮಾಡಿಸ್ಬೇಕು ಅಂತ ಒಂದು ನೀತಿ ಸಂಹಿತೆ ಇದೆ. ಸೊ ಈ ದೈಹಿಕ ಯೋಗಾಸನ ಮತ್ತು ವ್ಯಾಯಾಮವನ್ನು ನಮ್ಮ ದೈಹಿಕ ಶಿಕ್ಷಕರು ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರೊಂದಿಗೆ ನಾವು ಸಹಿತ ಕೈ ಜೋಡಿಸಿ ವಸತಿ ನಿಲಯದಲ್ಲಿ ಮಲಗಿರುವಂಥ ಎಲ್ಲ ಮಕ್ಕಳನ್ನು ನಮ್ಮ ಕಾವಲುಗಾರರ ಮುಖಾಂತರವಾಗಿ ಎಬ್ಬಿಸಿಬಿಟ್ಟು ಈ ಒಂದು ಕಾರ್ಯದಲ್ಲಿ ಅವರು ಕ್ರಿಯಾಶೀಲರಾಗುವಂತೆ ಕೈಗೊಳ್ಳುವಂತೆ ಮಾಡಲು ನಾವುಗಳು ಅವ್ರ ಜೊತೆಗೆ ಕೈ ಜೋಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ ನಿಲಯ ಪಾಲಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ವಸತಿ ನಿಲಯದಲ್ಲಿ ಸ್ವಚ್ಛತೆ ಕಾಪಾಡೋದು ಮತ್ತು ಅಲ್ಲಿರುವಂಥ ಸ್ವಚ್ಛತಾ ಸಿಬ್ಬಂದಿ ಅಂದರೆ ಡಿ ದರ್ಜೆ ನೌಕರರ ಪಾತ್ರ ಏನು ಎಂಬುದರ ಬಗ್ಗೆ 2 ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಚ್ಛತೆ ಅತ್ಯಂತ ಹೆಚ್ಚು ಉತ್ತಮವಾದಂಥ ಅಂಶ. ಯಾಕಂತೇಳಿದರೆ, ವಾಸ ಮಾಡುವಂಥ ಸುತ್ತಮುತ್ತಲಿನ ವಾತಾವರಣ ಉತ್ತಮವಾಗಿದ್ದರೆ ಯಾವುದೇ ರೀತಿಯಾದಂಥ ರೋಗ ರುಜಿನಗಳು ಮತ್ತು ಉತ್ತಮವಾದಂಥ ಪರಿಸರ ನಿರ್ಮಾಣ ಮಾಡಿಕೊಟ್ರೆ ಓದುವ ಹವ್ಯಾಸವೂ ಸಹಿತ ಬೆಳವಣಿಗೆ ಆಗುತ್ತೆ ಎಂಬುದಂಥ ಒಂದು ಮಾತನ್ನು ನಾವು ಕಾಣ್ಪಡ್ತೇವೆ. ಸೊ ಪರಿಸರ ಅನುವಂಶತೆ ಎಷ್ಟು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ, ಪರಿಸರನೂ ಸಹಿತ ವಿದ್ಯಾಭ್ಯಾಸದ ಮೇಲೆ ಅಷ್ಟೇ ಪರಿಣಾಮವನ್ನು ಬೀರುತ್ತೆ. ಸೊ ಆ ಕಾರಣದಿಂದ ನಮ್ಮಲ್ಲಿರುವಂಥ ಡಿ ದರ್ಜೆ ನೌಕರನ್ನು ಉಪಯೋಗ ಮಾಡಿಕೊಂಡು ನಾವುಗಳು
SLC ವಿದ್ಯಾರ್ಥಿಗಳಿಗೆ ಮತ್ತು ಇತರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸ್ವಚ್ಛತಾ ಒಂದು ವ್ಯವಸ್ಥೆಯನ್ನು ಕಾರ್ಯವನ್ನು ಮಾಡಿಕೊಟ್ಟಾಗ ಅದು ಒಂದು ಪ್ರಸನ್ನವಾದಂಥ ವಾತಾವರಣ ನಿರ್ಮಾಣ ಆದರೆ ಸೊ ಆ ಸಮಯದಲ್ಲಿ ಪ್ರಸನ್ನವಾದಂಥ ವಾತಾವರಣದಲ್ಲಿ ಉತ್ತಮವಾದ ಓದನ್ನು ಮಾಡಲು ವಿದ್ಯಾರ್ಥಿಗಳು ಹೆಚ್ಚು ಉತ್ಸುಕರಾಗ್ತಾರೆ ಎಂಬ ಒಂದು ಅಂಶವನ್ನು ನಾನು ಕಂಡಿದ್ದೇನೆ. ಸೊ ಆ ಕಾರಣಕ್ಕೋಸ್ಕರ ನಾವು ಎಲ್ಲರೂ ಸಹಿತ ಡಿ ದರ್ಜೆ ನೌಕರರ ಸಹಾಯದೊಂದಿಗೆ ನಾವು ಮೇಲ್ವಿಚಾರಣೆ ಮಾಡುತ್ತಾ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡು ವಿದ್ಯಾರ್ಥಿಗಳ ಒಂದು ಓದುವಿಗೆ ನಾವು ಅನುಕೂಲ ಮಾಡಿಕೊಳ್ಳೋಣ ಅಂತ ಎಂಬ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ವಿದ್ಯಾರ್ಥಿಗಳಿಗೆ ಆಟ ಅಂದರೆ ಪಂಚಪ್ರಾಣ ಇರುತ್ತೆ. ಸೊ ಹಾಗಾಗಿ ಬಿಡುವಿನ ವೇಳೆಯಲ್ಲಿ ಅವರು ಹೊರಾಂಗಣ ಆಟಗಳನ್ನು ಆಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಈ ಹೊರಾಂಗಣ ಆಟಗಳನ್ನು ನಾವು ಮೊದಲನೇ ಹಂತದಲ್ಲಿ ಮುಗಿಸ್ಬಿಟ್ಟಿರ್ತೇವೆ. ಸೊ ಆ ಕಾರಣದಿಂದ ಸಾಧ್ಯ ಆದಷ್ಟು ವಿದ್ಯಾರ್ಥಿಗಳನ್ನು ಹೊರಾಂಗಣ ಆಟದಿಂದ ನಾವು ಅವರನ್ನು ಮುಕ್ತಗೊಳಿಸಿ ಅವರಿಗೆ ಒಳಾಂಗಣ ಆಟಗಳನ್ನು ಮುಖಾಂತರವಾಗಿ ಅವರಿಗೆ ಮನೋರಂಜನೆ ಅಥವಾ ರಿಕ್ರಿಯೇಷನ್ಸನ್ನು ಕೊಡೋದ್ರ ಮುಖಾಂತರವಾಗಿ ಮತ್ತೆ ಅವರನ್ನು ಓದಿನ ಹಾದಿಗೆ ತರೋಕ್ಕೆ ಪ್ರಯತ್ನ ಮಾಡೋಣ. ಯಾಕಂದರೆ ಈ ಹೊರಾಂಗಣ ಆಟದಲ್ಲಿ ಆಟ ಆಡಬೇಕಾದ್ರೆ ಏನಾದರೂ ಕೈ ಮುರಿದಲ್ಲಿ ಅಥವಾ ಕಾಲು ಮುರಿದಲ್ಲಿ ಈ ಎಕ್ಸಾಮ್ ಟೈಮು ಸಹಿತ ಕಡಿಮೆ ಇರುತ್ತೆ. ಸೊ ಈ ಎಕ್ಸಾಮ್ ಪರೀಕ್ಷೆಯ ಸಮಯದಲ್ಲಿ ನಾವು ಏನಾದರೂ ಅಹಿತಕರ ಘಟನೆಗಳು ನಡೆದಾಗ ಆ ವಿದ್ಯಾರ್ಥಿಯ ಭವಿಷ್ಯದ ಮೇಲೆ ಒಂದು ಅತ್ಯಂತ ಗಾಢವಾದ ಪರಿಣಾಮನ ಬೀರುತ್ತೆ. ಆ ವಿದ್ಯಾರ್ಥಿ ಉತ್ತಮವಾದಂಥ ಓದನ್ನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಶಾಲಾ ಒಂದು ಫಲಿತಾಂಶದ ಮೇಲೂ ಸಹಿತ ಏನು ಮಾಡುತ್ತೆ ಅಂತಂದರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಭಾವನ ಬೀರುತ್ತೆ. ಸೊ ಆ ವಿದ್ಯಾರ್ಥಿ ಬರೆಯದೇ ಇದ್ದಾಗ ಅಥವಾ ಆ ವಿದ್ಯಾರ್ಥಿ ಓದಲು ಅವಕಾಶ ಇಲ್ಲದಾಗ ನಾವು ಅದನ್ನು ಬೇರೆ ಒಂದು ರೀತಿಯಲ್ಲಿ ನಾವು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಕಾರಣದಿಂದ ನಾವುಗಳು ಸಾಧ್ಯ ಆದಷ್ಟು ಎಲ್ಲ ವಿದ್ಯಾರ್ಥಿಗಳನ್ನು ಸುರಕ್ಷತೆಯ ದೃಷ್ಟಿಯಿಂದ ಹೊರಾಂಗಣ ಆಟಗಳಿಂದ ಭಾಗವಹಿಸೋದನ್ನು ಕಡಿಮೆ ಮಾಡಿ ಅವರಿಗೆ ಏನಾದರೂ ಬೇಸರ ಆದಲ್ಲಿ ಅಥವಾ ಏನಾದರೂ ಓದಿನ ಕಡೆ ಗಮನ ಕಡಿಮೆ ಆದಾಗ ನಾವುಗಳು ಈ ಒಳಾಂಗಣ ಕ್ರೀಡೆಗಳಂಥ ಚೆಸ್ಗಳನ್ನು ನೀಡೋದ್ರ ಮುಖಾಂತರವಾಗಿ ಅಥವಾ ಕೇರಮ್ ಆಡೋದ್ರ ಮುಖಾಂತರವಾಗಿ ಅಥವಾ ಏನಾದರೂ ಮನೋರಂಜನಾ ಚಟುವಟಿಕೆಗಳನ್ನು ಪ್ರೊಜೆಕ್ಟರ್ ಮೂಲಕ ತೋರಿಸೋದ್ರ ಮುಖಾಂತರವಾಗಿ ಅವರ ಗಮನವನ್ನು ನಾವು ಬೇರೆ ಕಡೆ ಸೆಳೆಯದಂಗೆ ನೋಡಲು ಒಂದು ಅವಕಾಶ ಇದೆ. ಇನ್ನು ವಸತಿ ನಿಲಯದಲ್ಲಿ ಸಾಧ್ಯ ಆದಷ್ಟು ನಾವು ಎಲ್ಲ ಮಕ್ಕಳಿಗೂ ಮತ್ತು SLC ವಿದ್ಯಾರ್ಥಿಗಳು, ಅದರಲ್ಲಿ ವಿಶೇಷವಾಗಿ SLC ವಿದ್ಯಾರ್ಥಿಗಳಿಗೆ ಗಾಳಿ ಬೆಳಕಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಸಾಮಾನ್ಯವಾಗಿ ನಮಗೆ ಹೆಂಗಿರುತ್ತೆ ಅಂತಂದರೆ ಲೈಟು ಹೋದಾಗೆ ಅಥವಾ ಕಿಟಕಿಗಳ ಗ್ಲಾಸ್ ಮುರಿದಾಗೆ ಅಥವಾ ಏನಾದರೂ ಅವ್ಯವಸ್ಥೆ ಉಂಟಾದಾಗೆ ಸೊ ನಾವು ಅದನ್ನು ಆದಷ್ಟು ಬೇಗ ಈ ಪರೀಕ್ಷಾ ಸಮಯದಲ್ಲಿ ನಾವು ಬೇಗನೆ ಅದನ್ನು ನಾವು ಗಮನ ಕೇಂದ್ರೀಕರಿಸಿ ಆ ಗಮನ ಕೇಂದ್ರೀಕರಿಸಿದಂಥ ಒಂದು ಹಂತದಲ್ಲಿ ನಾವು ಬಗೆಹರಿಸಿದಾಗ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಓದಲು ಅನುವು ಮಾಡಿಕೊಡೋಕ್ಕಾಗತ್ತೆ. ಈ ಕಡಿಮೆ ಬೆಳಕಿನ ವ್ಯವಸ್ಥೆಯಲ್ಲಿ ನಾವು ಓದಿದಾಗ ಕಣ್ಣಿನ ಒಂದು ಆಯಾಸತನದಿಂದ ವಿದ್ಯಾರ್ಥಿಗಳು ಬೇಗ ಮಲಗುವ ಒಂದು ಸಂಭವವೂ ಇರುತ್ತೆ. ಸೊ ಈ ಕಾರಣಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಯಥೇಚ್ಛವಾಗಿ ಗಾಳಿ ಬೆಳಕು ಬರುವಂತೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡೋದು ನಮ್ಮ ನಿಲಯ ಪಾಲಕರ ಪ್ರಮುಖ ಜವಾಬ್ದಾರಿಯಾಗಿದೆ. ಇನ್ನು ಪ್ರತಿ ಒಂದು ವಿದ್ಯಾರ್ಥಿ, ಅದರಲ್ಲಿ ವಿಶೇಷವಾಗಿ SLC ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆಯನ್ನು ನಾವು ಮಾಡಿಸೋದ್ರ ಮುಖಾಂತರವಾಗಿ ವಿದ್ಯಾರ್ಥಿಗಳನ್ನು SLC ಪರೀಕ್ಷೆಗೆ ಉನ್ನತ ಮಟ್ಟದಲ್ಲಿ ನಾವು ತಯಾರು ಮಾಡ್ಬೋದು. ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹಿತ ಪರೀಕ್ಷಾ ಸಮಯದಲ್ಲಿ ಅತಿ ಹೆಚ್ಚು ಓದಿನ ಕಡೆ ಗಮನ ಕೊಡ್ತಾ ಇರ್ತಾರೆ. ಅದರಿಂದ ಕೆಲವು ಬಾರಿ ಏನಾಗುತ್ತೆ ಅಂದರೆ ತಾನು ಓದಿರೋ ತಲೆಗೆ ಹತ್ತಾ ಇರೋದಿಲ್ಲ. ಇನ್ನು ಕೆಲವು ಬಾರಿ ಓದಿರ್ತಾರೆ, ಅದರ ಸಿಲೆಬಸ್ಸನ್ನು ಕವರ್ ಮಾಡೋಕ್ಕಾಗಿರೋದಿಲ್ಲ. ಆ ಸಿಲೆಬಸ್ಸನ್ನು ಕವರ್ ಮಾಡಿರ್ತಾರೆ, ಓದಿದ ನೆನಪಿರೋದಿಲ್ಲ. ಸೊ ಈ ಕಾರಣಕ್ಕೋಸ್ಕರ ಅವನು ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಯೂ ಇರುತ್ತೆ. ಸೊ ಈ ಕಾರಣಕ್ಕೋಸ್ಕರ ನಾವು ಅವರನ್ನು ಅಬ್ಸರ್ವ್ ಮಾಡ್ತಾ ಅವ್ರಿಗೆ ಏನಾದರೂ ಹೆಲ್ತ್ ಸಮಸ್ಯೆಗಳು ಉದ್ಭವ ಆದಲ್ಲಿ ಕೂಡಲೇ ನಾವು ಸುಶ್ರುತ ಅಧಿಕಾರಿಗಳ ಒಂದು ಮುಖಾಂತರವಾಗಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿಸೋಣ. ಅದಕ್ಕಿಂತಲೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಉಂಟಾದಲ್ಲೇ ಕೂಡಲೇ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಂಪರ್ಕ ಮಾಡಿ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಂಪರ್ಕದಿಂದ ಅವರಿಗೆ ಒಂದು ಆರೋಗ್ಯದ ಒಂದು ಸಮಸ್ಯೆಯನ್ನು ಹೋಗಲಾಡಿಸಿ ಅವರಿಗೆ SLC ಮಟ್ಟದಲ್ಲಿ ನಾವು ಉತ್ತಮವಂಥ ಕೆಲಸ ಕಾರ್ಯಗಳನ್ನು ಮಾಡಲು ಅನುವು ಮಾಡಿಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ನಿಲಯ ಪಾಲಕರಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಎರಡನೇ ಪಾಯಿಂಟ್ ಏನಂತಂದರೆ ನಾವು ನೀಡುವಂಥ ಆಹಾರ ಕ್ರಮ ಇದು ಅತ್ಯಂತ ಬಹುಮುಖ್ಯವಾದದ್ದು. ಯಾಕಂದರೆ ಆರೋಗ್ಯವೇ ಭಾಗ್ಯ ಎಂಬ ಒಂದು ವೇದವಾಕ್ಯ ಇದೆ. ನಾವು ಎಷ್ಟು ಉತ್ತಮವಾದಂಥ ಆರೋಗ್ಯದ ಒಂದು ಆಹಾರ ಕ್ರಮವನ್ನು ನಾವು ಅನುಸರಿಸ್ತೇವೆ ಅಷ್ಟು ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಬರೋಕ್ಕೂ ಸಹಿತ ಸಾಧ್ಯ ಆಗುತ್ತೆ. ನಾವು ಉತ್ತಮವಾದ ಆರೋಗ್ಯವನ್ನು ನೀಡಿದಾಗ ಉತ್ತಮವಾದಂಥ ಆರೋಗ್ಯವನ್ನು ಮಕ್ಕಳು ಕಾಪಾಡ್ಕೊಳ್ತಾರೆ ಮತ್ತು ಓದಿನ ಕಡೆಗೂ ಸಹಿತ ಹೆಚ್ಚಿನ ಗಮನ ಕೊಡ್ತಾರೆ. ಸೊ ಆ ಕಾರಣಕ್ಕೋಸ್ಕರ ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಒಂದನೇದು ಆಹಾರ ಪದ್ಧತಿ. ಸೊ ನಮ್ಮಲ್ಲಿ ಹೇಗಿದೆ ಅಂತಂದರೆ ನಾವು ನಮ್ಮದೇ ಅಂತ ಒಂದು ಮಾಡೆಲ್ ಮೆನು ಚಾರ್ಟನ್ನು ಸಹಿತ ನಾವು ಪ್ರದರ್ಶನ ಮಾಡ್ತಿದ್ದೇವೆ. ಸೊ ಮಾಡೆಲ್ ಮೆನು ಚಾರ್ಟ್ನ ಪ್ರಕಾರವಾಗಿ ನಾವು ವಿದ್ಯಾರ್ಥಿಗಳಿಗೆ ಏನು ಮಾಡೋಣ ಅಂದರೆ ಊಟದ ವ್ಯವಸ್ಥೆಯನ್ನು ಮಾಡೋಣ. ಬೆಳಗಿನ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಅವರು ಎದ್ದು ಫ್ರೆಶ್ ಅಪ್ ಆಗಿ ವಾರ್ಮಪ್ ಮುಗಿಸ್ಕೊಳ್ಳೋಕ್ಕಿಂತ ಪೂರ್ವದಲ್ಲೇ ನಾವೇನು ಮಾಡಬೇಕು ಅಂತಂದರೆ ಮಿನಿಮಮ್ 2 ಗ್ಲಾಸ್ ನೀರನ್ನು, ಅಂದರೆ ಒಂದು 400 ml ನೀರನ್ನು ವಿದ್ಯಾರ್ಥಿಗಳು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡೋದು ಒಂದು ಉತ್ತಮವಾದ ಒಂದು ಬೆಳವಣಿಗೆ ಅಂತ ಹೇಳ್ತೀನಿ. ಯಾಕೆ ಅಂತೇಳಿದರೆ ನಾವು ಬೆಳಗಿನ ಜಾವದಲ್ಲಿ ಅತಿ ಹೆಚ್ಚು
ಕ್ರಿಯಾಶೀಲನಾಗಿ ಇರಬೇಕು ಅಂತಂದರೆ ನೀರಿನ ಅವಶ್ಯಕತೆ ತುಂಬ ಇರುತ್ತೆ. ಒಂದು ಗಾಡಿಗೆ ಯಾವ ಥರನಾಗಿ ಆಯಿಲ್ ಹೆಂಗೆ ಇಂಪಾರ್ಟೆಂಟೋ, ನಾವು ಆಯಿಲನ್ನು ಪ್ರತಿ ಬಾರಿ ನಾವು ಚೇಂಜ್ ಮಾಡಿಸಿದಾಗ ಆ ಆಯಿಲ್ ಏನು ಮಾಡುತ್ತೆ ಅಂತಂದರೆ ಅದು ಗಾಡಿಗೆ ಒಂದು ಮೈಲೇಜನ್ನು ಕೊಡುತ್ತೆ. ಸೊ ನಾವು ಸಹಿತ ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರಿನ ಒಂದು ಪದ್ಧತಿಯನ್ನು ಬೆಳೆಸಿದರೆ ಆ ವಿದ್ಯಾರ್ಥಿಗಳು ಕ್ರಿಯಾಶೀಲರಾಗಿ ಅವರಲ್ಲಿರುವಂಥ ಈ ಉಷ್ಣಾಂಶದ ಪ್ರಮಾಣ ಕಡಿಮೆಯಾಗಿ ವಿದ್ಯಾರ್ಥಿಗಳು ಹೆಚ್ಚು ಕ್ರಿಯಾಶೀಲರಾಗಿ ಒಂದು ಇದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎರಡನೇ ಅಂಶ ಏನಂದರೆ ಸಮತೋಲಿತ ಆಹಾರ, ಡಯಟ್ ಫುಡ್ ಅಂತ ಏನು ಕರಿತೇವೆ. ಸೊ ಈ ಡಯಟ್ ಫುಡ್ಡನ್ನು ನಾವು ಅನುಸರಿಸೋದು ತುಂಬ ಮಹತ್ವವಾದದ್ದು. ಯಾಕಂತ ಹೇಳಿದರೆ, ಸೊ ನಾವು ಡಯಟ್ ಫುಡ್ಡಲ್ಲಿ ಅಂತಂದರೆ ಪ್ರತಿದಿನ ನಾವು ವಿದ್ಯಾರ್ಥಿಗಳಿಗೆ ಮೆನು ಚಾರ್ಟ್ ಪ್ರಕಾರನೇ ಊಟ ನೀಡೋದ್ರ ಜೊತೆಗೆ ಇಷ್ಟೇ ಪ್ರಮಾಣದಲ್ಲಿ ನಾವು ಅವ್ರ ಮಕ್ಕಳಿಗೆ ಪ್ರಮಾಣವನ್ನು ನೀಡಬೇಕೆಂಬ ಒಂದು ನಿಗದಿಯನ್ನು ಮಾಡಿರ್ತೇವೆ. ಸೊ ಅದ್ರ ಜೊತೆಗೆ ಉತ್ತಮವಾದಂಥ ವಿಟಮಿನ್ ಅಂಶಗಳನ್ನು ಒಳಗೊಂಡಿರುವಂಥ ಆಹಾರವನ್ನು ಮತ್ತು ಆಹಾರದ ಪದ್ಧತಿಯಲ್ಲಿ ನಾವು ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಮತ್ತು ದೈಹಿಕ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಲು ಒಂದು ಉತ್ತಮವಾದಂಥ ಅನುವಾಗುತ್ತೆ. ಜೊತೆಗೆ ವೇಳಾಪಟ್ಟಿಯಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ, ನಾವು ಈಗಾಗಲೇ ಹಣ್ಣಿನ ಒಂದು ಅಂಶವನ್ನು ಸೇರಿಸ್ಕೊಂಡಿರ್ತೇವೆ. ಬಾಳೆಹಣ್ಣಿನ ಅಂಶವನ್ನು ನಾನು ಉದ್ದೇಶವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಬಾಳೆಹಣ್ಣನ್ನು ನೇರವಾಗಿ ಕೊಡೋದರ ಬದಲು ಅದನ್ನು ನಾವು ಪೀಸನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಸ್ವಲ್ಪ ಹಾಲನ್ನು ಹಾಕಿ ಕೊಟ್ಟರಪ್ಪ ಅಂತಂದರೆ, ಸಕ್ಕರೆ ಮತ್ತು ಹಾಲಿಗೆ ಒಂದು ಗುಣ ಇದೆ, ಮನುಷ್ಯನ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುವಂಥ ಒಂದು ಉತ್ತಮ ಅಂಶವನ್ನು ಹೊಂದಿರುತ್ತೆ. ಅದು ವಿದ್ಯಾರ್ಥಿಗಳು ಸಹಿತ ಇಷ್ಟ ಆಗುತ್ತೆ. ಸೊ ಆ ಕಾರಣದಿಂದ ವಾರದಲ್ಲಿ ಒಂದು ಬಾರಿ ಆದರೂ ಸಹಿತ ಬಾಳೆಹಣ್ಣಿನ ಸಲಾಡನ್ನು ನೀಡೋದು ಅತ್ಯಂತ ಉತ್ತಮವಂಥ ಬೆಳವಣಿಗೆ ಅಂತ ನಾನು ನಿಲಯ ಪಾಲಕರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು, ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುವ ಒಂದು ಕ್ರಮವನ್ನು ಅನುಸರಿಸಬೇಕು. ಯಾಕಂದರೆ ಪರೀಕ್ಷಾ ಸಮಯ ಬೇಸಿಗೆಯ ಅವಧಿಯಲ್ಲಿರೋದ್ರಿಂದ ನಾವು ಅತ್ಯಂತ ಉತ್ತಮವಾದಂಥ ಊಟದ ಅಂಶಗಳನ್ನು, ಉಷ್ಣತೆಯನ್ನು ಕಡಿಮೆ ಮಾಡುವಂಥ ಅಂಶಗಳನ್ನು ನಾವು ಏನು ಮಾಡ್ಬೋದು ಅಂತಂದರೆ ಬೆಳೆಸ್ಬೋದು ವಿದ್ಯಾರ್ಥಿಗಳಲ್ಲಿ. ನಾವು ಮಾರ್ನಿಂಗ್ ಟೈಮಲ್ಲಿ ಸಾಮಾನ್ಯವಾಗಿ ಬಾದಾಮಿ ಹಾಲು, ಕಾಫಿ ಮತ್ತು ಟೀಯನ್ನು ಕೊಡ್ತಿರ್ತೇವೆ. ಅದರ ಜೊತೆಗೆ ನಾವು ಟೀಯನ್ನು ಕಡಿಮೆ ಮಾಡಿಬಿಟ್ಟು ಟೀಯ ಬದಲಾಗಿ ರಾಗಿ ಮಾಲ್ಟನ್ನು ನೀಡಿದ್ರಪ್ಪ ಅಂತಂದರೆ ದೇಹಕ್ಕೆ ತಂಪು ಆಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತಂದರೆ ವಿಟಮಿನ್ಸ್ ಜಾಸ್ತಿ ಆಗಿಬಿಟ್ಟು ಅವರ ಸ್ಟ್ಯಾಮಿನಾನು ಜಾಸ್ತಿ ಆಗಿ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಗೆ ಆಗುತ್ತೆ. ರಾಗಿ ಮಾಲ್ಟಿಗೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕಿಕೊಡ್ಬೋದು, ಇಲ್ಲ ಹಾಲನ್ನು ಸಹಿತ ಹಾಕಿಕೊಡ್ಬೋದು, ಸಕ್ಕರೆನೂ ಬಳಕೆ ಮಾಡ್ಬೋದು, ಇಲ್ಲ ಉಪ್ಪನ್ನು ಬಳಕೆ ಮಾಡ್ಬೋದು. ಒಂದೊಂದು ಗ್ಲಾಸನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ನಾವು ಓದಲು ಅನುವು ಮಾಡಿಕೊಟ್ರಪ್ಪ ಅಂತಂದರೆ ಇನ್ನೂ ಉತ್ತಮವಂಥ ಒಂದು ಆರೋಗ್ಯವನ್ನು ಕಾಪಾಡ್ಬೋದು ಎಂಬುದಂತ ಹೇಳ್ಬಿಟ್ಟು ನಿಲಯ ಪಾಲಕರಲ್ಲಿ ನಾನು ಕೇಳ್ಕೊತೇನೆ. ಇನ್ನು ತರಕಾರಿ ಮತ್ತು ಸೊಪ್ಪುಗಳ ಒಂದು ಬಳಕೆಯನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು. ಸೊಪ್ಪುಗಳಲ್ಲಿ ನಾವು ರೋಗ ನಿರೋಧಕ ಶಕ್ತಿನೂ ನೋಡ್ಕೊಳ್ತೇವೆ, ಆಮೇಲೆ ರಕ್ತದ ಪ್ರಮಾಣವೂ ಹೆಚ್ಚಾಗುತ್ತೆ ಮತ್ತು ಯಾವುದೇ ರೋಗಗಳು ಬರಲಾರ್ದಂಗೆ ವಿದ್ಯಾರ್ಥಿಗಳ ಒಂದು ಆರೋಗ್ಯವನ್ನು ಕಾಪಾಡುತ್ತೆ. ಸೊ ಆ ಕಾರಣದಿಂದ ಫ್ರೆಶ್ ತರಕಾರಿಗಳನ್ನು ಮತ್ತು ಸೊಪ್ಪುಗಳನ್ನು ದಿನಬಳಕೆಯ ಒಂದು ಊಟದ ವ್ಯವಸ್ಥೆಯಲ್ಲಿ ನಾವು ಬಳಕೆ ಮಾಡಿದಾಗ ನಾವು ಉತ್ತಮವಾದ ಆರೋಗ್ಯವನ್ನು ವಿದ್ಯಾರ್ಥಿಗಳಿಗೆ ಕೊಡಲು ಅನುಕೂಲ ಆಗುತ್ತೆ. ಇನ್ನು ಮೇನ್ ಪಾಯಿಂಟ್ ಏನು ಅಂತಂದರೆ, ಸಾಮಾನ್ಯವಾಗಿ ಮಕ್ಕಳ ಮೇಲೆ ಪಾಲಕರು ಮತ್ತು ಪೋಷಕರು ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇರ್ತಾರೆ. ನಾವುಗಳು ಸಹಿತ ತಿಂಗಳಿಗೆ ಒಂದು ಸಾರಿ ವಸತಿ ಶಾಲೆಗೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಆರೋಗ್ಯಕ್ಷೇಮವನ್ನು ವಿಚಾರಣೆ ಮಾಡಿ ಅಂತ ಹೇಳಿದರೂ ಸಹಿತ ಅವ್ರೇನು ಮಾಡ್ತಿರ್ತಾರೆ ಅಂದರೆ 15 ದಿವಸಕ್ಕೊಮ್ಮೆ ಬರೋದು, ಒಂದು ವಾರಕ್ಕೊಂದ್ಸಲ ಬರೋದು ಮಾಡ್ತಿರ್ತಾರೆ. ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದರೂ ಸಹಿತ ಕೆಲವು ಟೈಮ್ನಲ್ಲಿ ಆಗ್ತಿರೋದಿಲ್ಲ. ಸೊ ಇಂಥ ಸಮಯದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಪಾಲಕರಿಗೆ ಒಂದು ನಾವು ಮನವಿಯನ್ನು ಮಾಡ್ಕೋಬೇಕು. ನೀವು ಮಕ್ಕಳನ್ನು ಭೇಟಿ ಮಾಡಲು ಬಂದಾಗ ಸಾಧ್ಯ ಆದಷ್ಟು ನೀವೇನು ಮಾಡಿ ಅಂತಂದರೆ, ಈ ಎಣ್ಣೆಯ ಪದಾರ್ಥಗಳನ್ನು, ಚಿಪ್ಸ್ ಆಗಿರ್ಬೋದು, ಎಣ್ಣೆ ಹಚ್ಚಿದ ಅವಲಕ್ಕಿ ಆಗಿರ್ಬೋದು, ಮಂಡಕ್ಕಿ ಆಗಿರ್ಬೋದು, ಅಥವಾ ಚಕ್ಲಿ ಆಗಿರ್ಬೋದು, ಖಾರ ಆಗಿರ್ಬೋದು, ಬೇಕರಿ ಐಟಮ್ಸ್ ಆಗಿರ್ಬೋದು, ಈ ಎಲ್ಲವುಗಳನ್ನು ಸಹಿತ ನೀವು ತರೋದನ್ನು ಬಿಟ್ಟು ಮಕ್ಕಳಿಗೆ ಆರೋಗ್ಯಕ್ಕೆ ಅನುಕೂಲಕರವಾಗಿರುವಂಥ ಹಣ್ಣುಗಳನ್ನು ತಂದುಕೊಡಿ. ಹಣ್ಣುಗಳನ್ನು ತಿನ್ನಿಸುವುದರ ಮುಖಾಂತರವಾಗಿ ವಿದ್ಯಾರ್ಥಿಗಳ ಒಂದು ಆರೋಗ್ಯನೂ ಸುಧಾರಿಸುತ್ತೆ ಮತ್ತು ಅವರು ಜಂಕ್ಸ್ ಫುಡ್ಡಿಂದ ಮುಕ್ತರಾಗಿಬಿಟ್ಟು ಆರೋಗ್ಯವನ್ನು ಕಾಪಾಡಿಕೊಳ್ತಾರೆ ಮತ್ತು SSLCಯಲ್ಲಿ ಪರೀಕ್ಷೆಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಎಂಬುದರ ಮುಖಾಂತರ ಒಂದು ಮನವಿಯನ್ನು ಪಾಲಕ ಪೋಷಕರೊಂದಿಗೆ ನಾವು ಡಿಸ್ಕಸ್ ಮಾಡಿಬಿಟ್ಟು ಅವರಿಗೂ ಸಹಿತ ನಾವು ಮನವಿ ಮಾಡುವ ಮುಖಾಂತರವಾಗಿ ಅವರನ್ನು ನಮ್ಮ ಈ SSLC ಒಂದು ಪರೀಕ್ಷೆಯ ಗುಣಾತ್ಮಕ ಫಲಿತಾಂಶದಲ್ಲಿ ನಾವು ಅವರನ್ನು ಇನ್ವಾಲ್ವ್ ಮಾಡ್ಕೊಳ್ಳೋಣ ಮತ್ತು ಅವ್ರ ಜೊತೆ ನಾವು ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳೋಣ ಅಂತ ಹೇಳ್ತಾ ಪಾಲಕರನ್ನು ಸಹಿತ ಮನವಿ ಮಾಡೋಣ. ಇನ್ನು ಕೊನೆಯದಾಗಿ, ವಿದ್ಯಾರ್ಥಿಗಳು ಪರೀಕ್ಷೆಯ ಸಮಯದಲ್ಲಿ ವೇಳೆಯ ಒಂದು ಅಭಾವವನ್ನು ಅನುಸರಿಸ್ತಾ ಇರ್ತಾರೆ. ನಾವು ಹೇಳಿದಂಥ ಊಟದ ಸಮಯಕ್ಕೆ ಬರ್ತಾ ಇರೋದಿಲ್ಲ ಮತ್ತು ಊಟವನ್ನು ಬಿಡುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಓದೋ ಕಡೆ ಲಕ್ಷ್ಯ ಆಗಿ ಮತ್ತು ಅವರ ಒಂದು ದೈಹಿಕ ಆಯಾಸದಿಂದ ಏನಾಗ್ಬಿಡ್ತಾರೆ ಅಂತಂದರೆ ಊಟದ ಹಾಲಿಗೆ ಬರೋದಿಲ್ಲ. ನಾವುಗಳು ಈ ಸಮಯದಲ್ಲೇ ಪರೀಕ್ಷಾ ಅವಧಿಯಲ್ಲೇ ಏನು ಮಾಡಬೇಕು ಅಂತಂದರೆ, SSLC ವಿದ್ಯಾರ್ಥಿಗಳಿಗೆ ಮುದ್ದಾಮಾಗಿ ನಾವು ಅವ್ರನ್ನ ಕುಂಡ್ರಿಸ್ಕೊಂಡು ಅವ್ರು ಸರಿಯಾಗಿ ಊಟ ಮಾಡ್ತಾರೋ ಇಲ್ಲೋ, ಅಥವಾ ಚೆಲ್ತಾರೋ, ಅಥವಾ ಏನಾದರೂ ಸಮಸ್ಯೆಗಳಿದಾವೆ, ಅಥವಾ ಅವ್ರೇನಾರ ಹೆಲ್ತ್ ಸಮಸ್ಯೆಗಳಿದಾವೆ, ಅವ್ರು ನಮ್ಮ ಮುಂದೆ ಹೇಳ್ಕೊಳ್ತಾ ಇರೋಲ್ಲ. ಸೊ ಅಂಥ ಸಮಸ್ಯೆಗಳನ್ನು ನಾವು ಅವ್ರ ಜೊತೆ ಕೂತ್ಕೊಂಡು ಸಮಾಲೋಚನೆ ಮಾಡಿದಾಗ ನಾವು ಉತ್ತಮವಾದಂಥ ಒಂದು ಆರೋಗ್ಯವನ್ನು ಕಾಪಾಡುವಲ್ಲಿ ಯಶಸ್ವಿ ಆಗ್ತೇವೆ ಅಂತ ಹೇಳ್ತಾ, ಇನ್ನೂ ಹಲವಾರು ಅಂಶಗಳನ್ನು ಹಂಚಿಕೊಳ್ಳುವ ಒಂದು ಅವಕಾಶ ಇತ್ತು.
ಆದರೆ ವೇಳೆ ಅಭಾವ ಇರೋದ್ರಿಂದ, ಸಮಯ ಕಡಿಮೆ ಇರೋದ್ರಿಂದ ಈ ಸಂಕ್ಷಿಪ್ತವಾಗಿ ಈ ಅಂಶಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಸಹಿತ ಕೈ ಜೋಡಿಸಿ ಶಿಕ್ಷಕರೊಂದಿಗೆ, ಪ್ರಾಂಶುಪಾಲರೊಂದಿಗೆ, ಇಲಾಖೆಯ ಅಧಿಕಾರಿಗಳೊಂದಿಗೆ ಮತ್ತು ನಿಲಯ ಪಾಲಕರು, ಶುಶ್ರೂಷಾಧಿಕಾರಿಗಳು ಮತ್ತು ಕಂಪ್ಯೂಟರ್ ಶಿಕ್ಷಕರು ಏನಿದ್ದಾರೆ ಎಲ್ಲರೊಂದಿಗೂ ನಾವು ಸಹಯೋಗದೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸ್ಕೊಂಡು ಉತ್ತಮವಾದಂಥ ಫಲಿತಾಂಶವನ್ನು ತಂದು ಇಲಾಖೆಗೆ ಮತ್ತು ನಮಗೂ ಶಾಲೆಗಳಿಗೂ ಸಹಿತ ಒಳ್ಳೆಯ ಹೆಸರನ್ನು ತರೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಬಂಧುಗಳೇ, ನಿಲಯ ಪಾಲಕರು ನಿರ್ವಹಿಸಬೇಕಾದಂಥ ಜವಾಬ್ದಾರಿಗಳೇನು, ನಿಲಯ ಪಾಲಕರ ಒಂದು ಪ್ರಧಾನವಾದಂಥ ಕಾರ್ಯಕ್ರಮಗಳೇನು ಮತ್ತು ವಸತಿ ನಿಲಯಗಳಲ್ಲಿ ಸ್ವಚ್ಛತೆಯನ್ನು ನಾವು ಯಾವ ರೀತಿ ಕಾಪಾಡಬೇಕು, ಮಕ್ಕಳದು ಆರೋಗ್ಯ ಹಾಗೂ ಶಿಕ್ಷಣದ ಬಗ್ಗೆ, ಕಲಿಕೆ ಬಗ್ಗೆ ಹೇಗೆ ಜವಾಬ್ದಾರಿಯುತವಾದಂಥ ಒಂದು ಕಾರ್ಯಕ್ರಮಗಳನ್ನು ಅನುಸರಿಸಬೇಕನ್ನೋದ್ರ ಬಗ್ಗೆ ಶ್ರೀಯುತ ಸುರೇಶ್ ಗುಂಡಣ್ಣನವರು ಉತ್ತಮವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ನಾವು ನಮ್ಮ ಕ್ರೈಸ್ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೆಂಕಟೇಶ್ರವರು ವಿದ್ಯಾರ್ಥಿ ನಿಲಯಗಳಲ್ಲಿ ಯಾವ ರೀತಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಶೈಕ್ಷಣಿಕ ವಾತಾವರಣವನ್ನು ಹೇಗೆ ಕಾಪಾಡಿಕೊಳ್ಬೇಕು ಮತ್ತು ಮಕ್ಕಳಿಗೆ ಆಟಗಳ ಮೂಲಕ, ಒಳಾಂಗಣದ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಯಾವ ರೀತಿ ಒಂದು ಕಲಿಕಾಂಶವನ್ನು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಭಾಳ ಉಪಯುಕ್ತವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಕ್ರೈಸ್ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಒಂದು ಸೆಷನ್ನಲ್ಲಿ ಮಾನ್ಯ ನಮ್ಮ ಬೆಳ್ಶೆಟ್ಟಿ ಸಾಹೇಬ್ರವರು ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ಪಿ ಓರವರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಹೊಂದಿಸಿ ನಾವು ಈಗ 2 ಗಂಟೆ ಸಮಯ ಆಗಿದೆ, ಊಟದ ಸಮಯ. 2:45ಕ್ಕೆ ಮತ್ತೆ ನಾವು ಎಲ್ಲರೂ ಊಟ ಮುಗಿಸಿ ಸೇರೋಣ ಅಂತ ಹೇಳಿ ವಿರಾಮವನ್ನು ನೀಡ್ತಾ ಇದ್ದೀವಿ. ಜೊತೆಗೆ ಹೊಸದಾಗಿ ವಾರ್ಡನ್ ಅವರು ಬಂದಿದ್ದಾರೆ ನಮ್ಮ ಕ್ರೈಸ್ ಸಂಸ್ಥೆಗಳಿಗೆ. ಒಂದು ತತ್ವಜ್ಞಾನಿಗಳು, ಫಿಲಾಸಫರ್ಸ್ ಮತ್ತು ಎಕ್ಸ್ಪರ್ಟ್ಸ್ ನೀಡುವಂತಹ ಸಲಹೆಗಳಿಗಿನ್ನ ಒಂದು ವರ್ಕಬಲ್ ಆಗಿರುವಂತಹ ಅನುಷ್ಠಾನ ಮಾಡುವಂಥ ಸಲಹೆಗಳನ್ನು ಮತ್ತು ಅನುಷ್ಠಾನ ಮಾಡಿರುವಂಥ ವಿಷಯವನ್ನು ಹೇಳಿದ್ದಾರೆ. ಮಕ್ಕಳ ಆರೋಗ್ಯದ ದಿಸೆಯಲ್ಲಿ, ಶೈಕ್ಷಣಿಕ ಮುನ್ನಡೆಯ ದಿಸೆಯಲ್ಲಿ, ಪ್ರತಿ ವಿದ್ಯಾರ್ಥಿನೂ ಸಹ ನೋಡುವಂಥ ದಿಸೆಯಲ್ಲಿ, ಪೋಷಕರನ್ನು ಸಂಪರ್ಕ ಮಾಡುವಂಥ ಅನೇಕ ವಿಷಯಗಳನ್ನು ನಮ್ಮ ಈ ಸೆಷನ್ನಲ್ಲಿ ಕೇಳಿದರೆ ಬಹುಶಃ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿಯನ್ನು ಸಂಸ್ಥೆ ಹೊಂದಿದೆ ಅನ್ನೋದನ್ನು ಕಟ್ಟಿಂಗ್ ಎಡ್ಜಲ್ಲಿ ನಾವು ನೋಡುವಂಥದ್ದು ಕೊನೆಯಲ್ಲಿ. ಏಕೆಂದರೆ ಯಾವುದೇ ಸ್ಕೀಮ್ ಇಂಪ್ಲಿಮೆಂಟ್ ಆಗುವಂಥ ಒಂದು ವಿಷಯದಲ್ಲಿ ಕೊನೆಯಲ್ಲಿ ಯಾವ ರೀತಿಯಾದಂಥ ಒಂದು ಆ್ಯಕ್ಷನ್ ಆಗುತ್ತೆ, ಅದೇ ಒಂದು ಇಲಾಖೆಗೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರುವಂಥದ್ದು. ಈ ದಿಸೆಯಲ್ಲಿ ಅದ್ಭುತವಾದಂಥ ಒಂದು ಮಾಹಿತಿಗಳನ್ನು ತಾವು ನೀಡಿದ್ದೀರಿ, ಗುಂಡಣ್ಣವರು ಮತ್ತು ನಮ್ಮ ಇವರು. ಮತ್ತು ಇದು ನಮಗೆ ವಸತಿ ಈಗ ಹೊಸದಾಗಿ ಬಂದಿರತಕ್ಕಂಥ ವಾರ್ಡನ್ರವ್ರಿಗೂ ಸಹ ಒಂದು ಹೌದು, ಇಷ್ಟೆಲ್ಲ ಮಾಹಿತಿ ಇದೆ, ಇಷ್ಟೆಲ್ಲ ಕ್ರಮ ತಗೋಬೇಕು. ಸೊ ಇದನ್ನು ನಾವು 10th ಅಂತ ಹೇಳಿ ಈಗ ಪ್ರಾರಂಭಿಸ್ತಿದ್ದೀವಿ. ಮತ್ತು ನೆಕ್ಸ್ಟು ನಾವು ನಮ್ಮ ದಿನನಿತ್ಯದ ಇದರಲ್ಲಿ ಬೇರೆ ಮಕ್ಕಳಿಗೂ ಅನ್ವಯಿಸ್ಲಿಕ್ಕೆ ಸಾಧ್ಯತೆ ಇದೆ. ಓಕೆ, ತಮ್ಮ ಒಂದು ಸಪೋರ್ಟ್ ಮತ್ತು ಅವರು ಹೇಳುವಾಗ ನಾವು ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಸಿದ್ಧ ಮಾಡುವಂಥ ಒಂದು ತೆರೆಯ ಮರೆಯಲ್ಲಿ ಇದ್ದೀವಿ. ಆದರೂ ಸಹ ಕಾಂಟ್ರಿಬ್ಯೂಷನ್ನು ಅದ್ಭುತವಾಗಿದೆ. ಯಾಕೆಂದರೆ ಶಾಲಾ ಅವಧಿಯ ನಂತರ, ಶಾಲಾ ಅವಧಿಯ ಪೂರ್ವದಲ್ಲಿ ಮಕ್ಕಳನ್ನು ಸನ್ನದ್ಧ ಮಾಡುವಂಥದ್ದು, ನಂತರದಲ್ಲಿ ವಾಚ್ ಮಾಡುವಂಥದ್ದು, ಮತ್ತು ವಿಶೇಷವಾಗಿ ಕೇಂದ್ರ ಸ್ಥಾನದಲ್ಲಿ ಇದ್ಕೊಂಡು, ಅದು ಇಂಪಾರ್ಟೆಂಟ್ ಈಗ ಈ ಸಂದರ್ಭದಲ್ಲಿ. ತಾವು ಯಾರೇ ಚಾರ್ಜಲ್ಲಿರಿ, ಏನಾದರೂ ಇರಲಿ, ಬಟ್ ಕೇಂದ್ರ ಸ್ಥಾನದಲ್ಲಿ ಇದ್ಕೊಂಡು SSLCಯ ಕೊನೆ ಗಳಿಗೆ ತನಕನೂ ಲಾಸ್ಟ್ ಪೇಪರ್ ಬರೆದು ಮಗು ಸಂತೋಷವಾಗಿ ಬರೋ ತನಕನೂ ನಾವು ತುಂಬ ಕಾನ್ಷಿಯಸ್ ಆಗಿರಬೇಕು ಅಂತ ಸಂದೇಶವನ್ನು ನೀಡಿದ್ದಾರೆ. ಅದ್ಭುತವಾದಂಥ ಒಂದು ಪ್ರೆಸೆಂಟೇಷನ್. ಧನ್ಯವಾದಗಳು ತಮ್ಮಿಬ್ಬರಿಗೂ. ಥ್ಯಾಂಕ್ ಯು. ಓಕೆ.
ಎಲ್ಲರಿಗೂ ಮಧ್ಯಾಹ್ನ ಸೆಷನ್ಗೆ ಸ್ವಾಗತ ಕೋರ್ತಾ ಎಲ್ಲ ಅವು ಮಧ್ಯಾಹ್ನದ ಊಟನ ಮುಗಿಸ್ಕೊಂಡು ಬಂದು ಸ್ವೀಕೃತಿ ಕೇಂದ್ರದಲ್ಲಿ ಆಸೀನರಾಗಿದ್ದೀರಾ ಅಂತ ಭಾವಿಸ್ತಾ ಈಗ ಮೊದಲನೇದಾಗಿ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೆಷನ್ ಪ್ರಾರಂಭ ಆಗುತ್ತೆ. ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಲು ಹಿಂದಿ ಸಂಪನ್ಮೂಲ ವ್ಯಕ್ತಿಗಳಾದಂಥ ಡಾಕ್ಟರ್ ಶ್ರೀ ದೇವರಾಜು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಚಾಮರಾಜಪೇಟೆ ಇಲ್ಲಿಂದ ಬಂದಿರುವಂತಹ ದೇವರಾಜು ಸರ್ಗೆ ಸ್ವಾಗತವನ್ನು ಕೋರ್ತೇನೆ. ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿನ ನೀಡಿ ಸರ್. ಥ್ಯಾಂಕ್ ಯು. हिंदी के सभी अध्यापक और अध्यापिकाओं को मेरा नमस्कार. आज मैं आपके सामने 4-5 प्रमुख अंशों पर आपका ध्यान आकर्षित करना चाहता हूँ. उसमें सबसे पहले हैं प्रश्न पत्र की सूची. हम लोग प्रश्न पत्र किस प्रकार रहेगा, उसमें कैसे कैसे प्रश्न पूछेंगे, उसके लिए उत्तर किस प्रकार लिखना चाहिए, उस पर आपका ध्यान आकर्षित करना चाहता हूँ. प्रश्न पत्र में सबसे पहले 8 वस्तुनिष्ठ प्रश्न हैं. उसके लिए एक एक प्रश्न के लिए एक एक अंक है. और उसके बाद अनुरूपता है 4 अंकों के लिए. और 1 अंक वाला प्रश्न है 4 और 4 अंकों के लिए है. और 2 अंक वाला प्रश्न है 8 मतलब 16 अंकों के लिए है. और 3 अंकों वाला प्रश्न जो है वो 9 है, 27 अंकों के लिए है. और 4 अंक वाला 4 प्रश्न है. उसमें एक प्रश्न है, एक पद्य है, एक अपठित गद्यांश है और निबंध लेखन है. और कुल मिलाकर वो भी 16 अंकों के लिए है. और 5 अंक वाला एक प्रश्न है पत्र लेखन के लिए. तो इस प्रकार 38 प्रश्न होंगे और कुल अंक है 80. प्रत्येक पाठ का अपना महत्व है, तो इसीलिए अध्यापकगण कृपया हर एक चैप्टर जो है उसको पढ़ाना चाहिए और विद्यार्थी को समझाना चाहिए. सभी पाठ एवं सभी प्रश्नों से विद्यार्थी को अवगत कराना चाहिए कि हर एक पाठ जो है बहुत ही इम्पॉर्टेंट है, उसके ऊपर ध्यान देना चाहिए. और क्वेश्चन पेपर का नमूना जो है वो इस प्रकार रहेगा. उसमें 30% या 24 अंकों के लिए आसान प्रश्न पूछा जाएगा और 50% मतलब 40 अंकों के लिए एवरेज क्वेश्चन, मतलब कोई भी आसान तरीके से उसका उत्तर लिख सकते हैं, मतलब ज़्यादा कठिनाई उसमें नहीं होगी. और 20% या 16 मार्क्स के लिए जो है वो डिफ़िकल्टी लेवल थोड़ा सा ज़्यादा ही रहेगा. तो इसलिए विद्यार्थियों को समझाना चाहिए, उनको अवगत कराना चाहिए कि डिफ़िकल्टी लेवल के जो प्रश्न हैं उसका उत्तर किस प्रकार हम लोग लिख सकते हैं. और पाठ के आधार पर इस प्रकार प्रश्न पूछ सकते हैं. अंकों को विभाजन किया गया है. मातृभूमि कविता जो है उसमें आप लोगों को मालूम है 2 या 3 अंकों के लिए प्रश्न पूछेंगे. और उसमें हो सकता है केवल 2 अंकों के लिए पूछा जाएगा या 1 अंक वाला एक प्रश्न और 2 अंक वाला एक प्रश्न वैसे पूछ सकते हैं. उसमें प्रमुख प्रश्न है भारत माँ के प्रकृति सौंदर्य का वर्णन कीजिए, मातृभूमि का स्वरूप कैसे सुशोभित है, अमरों की जननी क्यों कहा गया है. इस प्रकार के प्रश्न पूछ सकते हैं. और कश्मीरी सेब जो है उसमें भी 2 या 3 अंक के लिए प्रश्न पूछेंगे. उसमें प्रमुख प्रश्न है दुकानदार ने लेखक को सेब खरीदने के लिए कैसे मजबूर किया, सेब की हालत के बारे में लिखिए, पाठ से क्या सीख मिलती है. इस प्रकार 2 अंकों के लिए एक प्रश्न या 3 अंकों के लिए एक प्रश्न या 2 अंकों के लिए एक और 1 अंक वाला एक प्रश्न पूछ सकते हैं. गिल्लू जो रेखा चित्र है, रेखा चित्र मैं इसलिए कह रहा हूँ विद्यार्थियों को भी समझाना चाहिए कि वो पाठ में कौन सी विधा में है. तो इसलिए रेखा चित्र गिल्लू जो है उसमें 4 अंक के लिए प्रश्न पूछ सकते हैं या 3 अंकों वाला प्रश्न भी आ सकता है. इसमें हमें विद्यार्थियों को बताना चाहिए कि प्रमुख प्रश्न जो है वो इस प्रकार रहेगा. लेखिका का ध्यान आकर्षित करने के लिए गिल्लू क्या करता था, महादेवी वर्मा को चौंकाने के लिए गिल्लू क्या करता था, कहाँ कहाँ छिप जाता था, गिल्लू के कार्यकलाप के बारे में लिखिए और गिल्लू के अंतिम दिनों का वर्णन कीजिए. तो इस प्रकार 4 अंक वाला एक प्रश्न हो सकता है या फिर 3 अंक वाला एक प्रश्न और 1 अंक वाला एक प्रश्न पूछ सकते हैं. इसके अलावा अभिनव मनुष्य जो कविता है बहुत ही इम्पॉर्टेंट है. उसमें 2 या 3 अंक के लिए प्रश्न पूछेंगे. और उसमें प्रश्न इस प्रकार है
प्रकृति पर सर्वत्र विजयी पुरुष आसीन, इस पंक्ति का आशय स्पष्ट कीजिए। मानव के भौतिक साधना का परिचय दीजिए। ये प्रश्न जो है किताब में नहीं है, फिर भी इस साल पूछ सकते हैं। और मानव का सही परिचय क्या है? इन 3 प्रश्न में से एक प्रश्न तो अवश्य आएगा ही, आप लोग जानते ही हैं। तो इसीलिए कृपया विद्यार्थियों से अवगत कराइए कि प्रश्न किस प्रकार पूछा जाएगा और उसके लिए उत्तर कैसे देंगे। और मेरा बचपन का पाठ है, ये आत्मकथा है। पाठ की विधा में यह आत्मकथा है। इसमें भी 2 या 3 अंकों के लिए प्रश्न पूछेंगे। और उसमें आशियम्मा अब्दुल कलाम को खाने में क्या क्या देती थी, जैनुल आबदीन नमाज के बारे में क्या कहते हैं, शमशुद्दीन अखबारों का वितरण कैसे करते थे, ऐसे प्रश्न पूछ सकते हैं। इसके अलावा है दूसरा और एक चैप्टर है बसंत की सच्चाई। ये भी बहुत ही इम्पॉर्टेंट चैप्टर है। इसमें 4 अंक के लिए एक प्रश्न पूछ सकते हैं। मतलब गिल्लू चैप्टर, गिल्लू अध्याय और बसंत की सच्चाई, इन अध्यायों में से 4 अंक के लिए प्रश्न पूछ सकते हैं, या फिर 3 अंक वाला एक प्रश्न और 1 अंक वाला एक प्रश्न भी पूछ सकते हैं। बसंत की सच्चाई में बहुत ही इम्पॉर्टेंट प्रश्न है, प्रमुख प्रश्न है। बसंत ईमानदार लड़का है कैसे? पंडित राजकिशोर के मानवीय व्यवहार का परिचय दीजिए। बसंत 2 पैसे लेने से क्यों इनकार करता है? इस प्रकार के जो प्रश्न है वो पूछा जाएगा। तो जानबूझकर सोचते हुए विद्यार्थी को उसका उत्तर लिखना चाहिए। इसके बाद है तुलसी के दोहे। तुलसी के दोहे एक ऐसी कविता है, इसमें 3 अंक वाले भावार्थ अवश्य पूछेंगे। तो इसीलिए हर एक विद्यार्थी को 3 अंक इसमें प्राप्त कर सकते हैं आसानी से। भावार्थ लिखना सिखाइए, लिखते हुए उन लोगों को अभ्यस्त कराना चाहिए, तभी विद्यार्थी आसानी से लिख सकते हैं। इसमें प्रश्न भी पूछ सकते हैं, 1 अंक वाला या 2 अंक वाला प्रश्न भी पूछ सकते हैं। अंश का गुण कैसे होता है? मनुष्य के जीवन में प्रकाश कब फैलता है? तो इस प्रकार के प्रश्न भी इससे पहले पूछा गया है। तो इसीलिए तुलसी के दोहे में एक तो भावार्थ पूछेंगे ही 3 अंक के लिए, तो आसानी से 3 अंक कैसे प्राप्त करना चाहिए आपको समझाना होगा। इसके अलावा और एक चैप्टर है इंटरनेट क्रांति। इसमें भी 4 अंक वाले प्रश्न पूछ सकते हैं। 3 अंक के लिए एक प्रश्न भी पूछ सकते हैं, 1 अंक वाला भी एक प्रश्न आ भी सकता है, और इसके अलावा 4 अंक के लिए भी एक प्रश्न है। इसमें इंटरनेट का मतलब क्या है, व्यापार और बैंकिंग में इंटरनेट का मदद कैसे मिल सकती है, ई गवर्नेंस क्या है, वीडियो कॉन्फ्रेंस के बारे में लिखिए, सोशल नेटवर्किंग एक क्रांतिकारी खोज है कैसे, इंटरनेट की हानियाँ, इन सब के बारे में यहाँ इस पार्ट में प्रश्न पूछ सकते हैं। ईमानदारों के सम्मेलन में और एक अध्याय है, इसमें 2 या 3 अंक वाले प्रश्न पूछ सकते हैं। लेखक को भेजे गए निमंत्रण पत्र में क्या लिखा गया था? फूल मालाएं मिलने पर लेखक ने क्या सोचा? लेखक ने कमरा छोड़कर जाने का निर्णय क्यों लिया? मुख्य अतिथि की बेईमानी कहाँ दिखाई देती है? लेखक ने धूप का चश्मा खो जाने की घटना का वर्णन कीजिए। इस प्रकार के प्रश्न ईमानदारों के सम्मेलन में पाठ से मिल सकता है। दुनिया का पहला मकान जो है, इसमें सभी 4 जानवर जो है उसके ऊपर प्रश्न आ सकता है, आदमी ने किन किन से मिला। इसके अलावा समय की पहचान और एक प्रमुख कविता है, इसमें 2 प्रमुख कविता है, प्रश्न है। प्रश्न इस प्रकार पूछा जाएगा, मतलब समय का सदुपयोग कैसे किया जाता है। ओके, दूसरा चैप्टर है रोबोट। रोबोट में हम लोग जानते हैं कि धीरज सक्सेना को बुद्धिमान रोबोट की ज़रूरत क्यों थी, क्यों उसे चाहिए था, या फिर विज्ञान कथासार लिखिए। ऐसे 2 प्रमुख प्रश्न रोबोट पार्ट से मिल सकता है। महिला की साहस गाथा और एक प्रमुख चैप्टर है, इसमें लास्ट ईयर भी प्रश्न पूछा गया था और हम लोगों ने उसका उत्तर भी बाद में ठीक करवाया। बिचेंद्री ने पहाड़ पर चढ़ने की तैयारी किस प्रकार की? तो इसका उत्तर जो है इस बार कम से कम अपने विद्यार्थियों को अच्छी तरह से लिखने के लिए बताइए, क्योंकि उसका उत्तर जो है लास्ट ईयर थोड़ा क्रिटिकल था, विद्यार्थियों ने ठीक तरह से नहीं लिखा था। दक्षिणी शिखर पर चढ़ते समय बिचेंद्री के अनुभव के बारे में लिखिए और एक प्रमुख प्रश्न है। और बिचेंद्री के पारिवारिक वातावरण कैसा था, उनके माता पिता के बारे में भी प्रश्न आ भी सकता है। और सूर्य शाम
और एक प्रमुख कविता है। इसमें 2 या 3 अंकों के लिए प्रश्न पूछेंगे। सूर्य शाम में कृष्ण अपनी माता यशोदा के प्रति नाराज़ क्यों है? कृष्ण अपनी माता से क्या क्या शिकायतें करता है? यशोदा कृष्ण के क्रोध को कैसे शांत करती है? ऐसे 3 प्रमुख प्रश्न हैं, उनमें से आ सकता है। और एक कर्नाटक संपदा और एक प्रमुख पाठ है, इसमें 4 अंक वाले प्रश्न पूछ सकते हैं। और इंटरनेट क्रांति और कर्नाटक संपदा ऐसे 2 अध्याय है, इसमें से आप लोगों को निबंध के लिए भी आ सकता है, मतलब निबंध पूछेंगे तब भी इन पाठों से लिख सकते हैं। कर्नाटक संपदा, इस पाठ में कर्नाटक के प्राकृतिक सौंदर्य का वर्णन कीजिए, कर्नाटक की शिल्पकला वास्तुकला का परिचय, बांध और जलाशयों से क्या उपयोग है, कन्नड़ भाषा तथा संस्कृति के लिए कर्नाटक के साहित्यकारों की क्या योगदान है, ऐसे प्रश्न पूछ सकते हैं। बाल शक्ति पाठ में गांव को आदर्श गांव कैसे बनाया जा सकता है, कलेक्टर साहब ने बच्चों की पढ़ाई में क्या कहा, 5,000 रुपये मिलने पर विद्यार्थी ने क्या सोचा। ऐसे बाल शक्ति पाठ में 2 या 3 अंकों के लिए प्रश्न पूछ सकते हैं और कोशिश करने वालों की कभी हार नहीं होती। ये एक ऐसी कविता है, एक ही कविता है, इसे बार बार लिखवा कर विद्यार्थी को एक बार एक इस तरह ड्रिलिंग कराना चाहिए कि 4 अंक आसानी से प्राप्त करें, क्योंकि हिंदी में कंठस्थी के लिए एक ही कविता है, कोशिश करने वालों के कभी हार नहीं होते, तो इसीलिए कोई चूक उसमें नहीं होनी चाहिए। ऐसे पूरे 4 अंक विद्यार्थी को मिलना चाहिए, आप उनको अभ्यस्त कराइए। इसके अलावा हमें 3 ऐसे चैप्टर हैं, शनि सबसे सुंदर ग्रह और नागरिक के कर्तव्य और सत्य की महिमा। शनि चैप्टर में से 2 अंक के लिए 1 प्रश्न आएगा, मतलब 2 प्रश्न रहेंगे, दोनों में से 1 उत्तर लिखना होगा। केवल शनि चैप्टर में 2 प्रश्न पूछेंगे, दोनों में से 1 के लिए उत्तर लिखना होगा, उसके लिए 2 अंक हैं। शनि सौरमंडल का सबसे सुंदर ग्रह है कैसे? शनि ग्रह का वायुमंडल किन गैसों से बना है? शनि किसका पुत्र है? शनैश्चर का अर्थ क्या है? इन 3 प्रश्न में से 1 आ सकता है। या फिर सत्य की महिमा पाठ से शास्त्रों में सत्य बोलने का तरीका कैसे समझाया गया है? संसार में महान व्यक्तियों ने सत्य का सहारा लिया है, सोदाहरण समझाइए। महात्मा गांधी का सत्य की शक्ति के बारे में क्या कथन है? नागरिक के कर्तव्य और सत्य की महिमा, इन दोनों पार्ट में से 1-1 प्रश्न देंगे, वो भी अथवा देकर, मतलब और प्रश्न रहेगा, दोनों में से 1 के लिए विद्यार्थी को उत्तर लिखना होगा। और झूठ बोलने वालों की हालत कैसी होती है? और फिर नागरिक के कर्तव्य में से मीना मैडम ने नागरिक के कर्तव्य के बारे में क्या कहा, पर्यावरण के प्रति सलमा के क्या विचार है, ऐसे प्रश्न दिया जाएगा। तो इसीलिए सभी अध्यापकों से विनती है कि इन प्रश्नों पर ज़्यादा जोर देकर विद्यार्थी को उत्तरों से अवगत कराइए। इसके अलावा व्याकरणांश जो है उसमें लिंग, वचन, प्रेरणार्थक क्रिया, विलोम शब्द, संधि, समास, कारक चिन्ह, विराम चिन्ह और मुहावरे। विराम चिन्ह और मुहावरे में से कोई 1 देंगे, बाकी सब 1-1 अंक के लिए रहेगा। ये इस साल आप लोगों को मालूम है कि 2019 से पहले के जो प्रश्न पत्र हैं वैसे ही प्रश्न पूछा जाएगा। जो 30% की जो छूट थी पाठ में वो नहीं है, इसलिए कठिनता का जो प्रश्न है वो थोड़ा ज़्यादा होगा। ज़्यादातर प्रश्न क्यों, कैसे, क्या कारण था, विवरण दीजिए, वर्णन कीजिए, आशय स्पष्ट कीजिए, ऐसे प्रश्नों को ज़्यादा पूछा जाएगा। इसलिए विद्यार्थियों को समझाना चाहिए कि कठिनता की ओर का जो प्रश्न है वो इस बार ज़्यादा रहेगा, तो इसीलिए उत्तर लिख कर उनको अभ्यस्त करना होगा। कविता और गद्य से कुल मिलाकर 65 अंकों के लिए प्रश्न दिया जाएगा और केवल कविता पाठ में 20 अंकों के लिए प्रश्न है। कविता को भी मिलाकर, मतलब कंठस्थ के लिए जो 4 अंकों के लिए कविता है उसको भी मिलाकर 20 अंकों के लिए प्रश्न पूछा जाएगा। आसानी से 20 अंक ले सकते हैं अगर कोशिश करेंगे तो। 100% परीक्षा फल प्राप्त करने के लिए हमें क्या करना चाहिए? तो हम लोग जानते हैं कि 100% हमारे स्कूलों में आता ही है, फिर भी क्या करना चाहिए, क्या क्या करेंगे तो 100% विद्यार्थी प्राप्त कर सकता है। तो आज तक हम लोगों ने FA1, FA2, FA3, FA4 का प्रश्न पत्र दिया है
उसके लिए उत्तर भी लिखवाया है। हो सके तो उन सभी प्रश्नों का उत्तर जो है फिर से लिखवाइए या पढ़वाइए। पढ़कर लिखेंगे तो बार बार उत्तरों को लिखने से उनको और प्रेरणा मिलेगी, उनका लगाव जो है और ज़्यादा होगा और अच्छी तरह से वो पढ़ सकेगा और अच्छे उत्तर जो है प्राप्त कर सकेगा। इसीलिए FA1, FA2, FA3, FA4 ये जो 4 परीक्षा है उन प्रश्न पत्रों को पढ़ने के लिए दोबारा उत्तर लिखने के लिए बताइए, क्योंकि FA1, FA2 ऐसी जो परीक्षा है उसमें कम से कम हम लोगों ने 2-2 चैप्टर दिए हैं। यहाँ पर 4 परीक्षा का मतलब है 8 अध्याय। 8 अध्याय के लिए विद्यार्थी बहुत अच्छी तरह से पढ़ाई करेगा तो आसानी से वो 40 से 50% का जो अंक है वो प्राप्त कर सकता है। इसलिए इन 4 जो परीक्षा हम लोगों ने स्कूली तौर पर किया गया है उस पर ज़्यादा जोर देने की आवश्यकता है, मैं समझता हूँ। और क्रेस की ओर से भी 2 पूर्व सिद्धता की परीक्षा हम लोगों ने की है। उनके जो प्रश्न पत्र है उसको भी फिर से एक बार पढ़ने के लिए और उसका उत्तर जानने के लिए कोशिश करवाइए। और इसके अलावा ये जो भी प्रश्न प्रैक्टिस पेपर जो है उसका उत्तर अच्छी तरह से जानने के लिए बताइए। और बोर्ड की ओर से एक मॉडल प्रश्न पत्र दिया गया है, उसको भी अगर पढ़ेंगे तो विद्यार्थी प्रश्न पत्र की कठिनता को अच्छी तरह से जान लेगा। तो इसीलिए प्रश्न पत्र देखना और उसको समझना और उसके लिए उत्तर ढूंढ निकालना आवश्यक है। बोर्ड पेपर जो है, मॉडल पेपर जो है, उसमें से 20% प्रश्न अंतिम परीक्षा की दृष्टि से इम्पॉर्टेंट है, इसीलिए उसको भी ध्यान पे रखना चाहिए। इसके अलावा सोमवार से राज्य स्तरीय पूर्व सिद्धता परीक्षा सरकार की ओर से आने वाली है, तो उसका भी जो है एग्ज़ाम के बाद दोबारा उसको पढ़ने के लिए बताएंगे तो अभ्यास करवाएंगे तो बहुत अच्छी तरह से विद्यार्थी 100% अंक प्राप्त कर सकता है। इस प्रकार क्रेस के 2 प्रश्न पत्र, बोर्ड के मॉडल पेपर और राज्य स्तरीय पूर्व सिद्धता परीक्षा और FA एग्ज़ाम्स, इन सभी को अगर विद्यार्थी अच्छी तरह से पढ़ाई करेगा तो उनके जो हौसला है और बढ़ेगी और अपने बल पर एग्ज़ाम लिखने के लिए वो तैयार हो जाएगा। इससे विद्यार्थियों का उत्साह और बढ़ सकता है, आत्मविश्वास भी ज़्यादा हो सकती है। तो इसीलिए विद्यार्थियों में आत्मविश्वास जगाना हम सबका कर्तव्य है। और 2019 से पहले के कुछ प्रश्न पत्र के उत्तरों को अभ्यास करवाइए। इससे 100% जो परीक्षा फल जो है आसानी से प्राप्त कर सकते हैं। मतलब 100% परीक्षा फल पाना हमारे लिए कठिन नहीं है। क्राइस में पास का मतलब है कम से कम 60% का मार्क्स जो है विद्यार्थी को प्राप्त करना चाहिए, क्योंकि वो यहाँ इधर ही रहेंगे, घर के लिए नहीं जाएंगे। तो इसीलिए हमारा फ़र्ज़ है, हमारा कर्तव्य है कि विद्यार्थी को कम से कम 60% अंक प्राप्त करके यहाँ से जाए। और पढ़ाई में कमज़ोर विद्यार्थी है उनको क्या करना चाहिए, उनको कैसे हम लोग आगे ले आ सकते हैं, उसके अगर ध्यान देंगे तो सेम FA1, FA2, FA3, FA4 मैंने जो पहले बताया था 8 अध्याय के लिए वो संपूर्ण रीति से तैयार हो जाएंगे। 8 अध्याय के लिए तैयार होंगे। 8 अध्याय के हर एक क्वेश्चन 1 अंक वाला हो या 2-3 अंक वाले, 4-6 अंक वाले प्रश्न के लिए विद्यार्थी उत्तर जानेगा तो आसानी से पास हो सकता है। आज से अंतिम परीक्षा के लिए 30 दिन बाकी है। समझ लीजिए कि 1-2 दिन ज़्यादा हो, फिर भी 30 दिन बाकी है। कम से कम रोज़ एक बार एक कविता लिखता है, मतलब एक ही कविता है, एक ही कविता बार बार लिखकर उनकी जो त्रुटियां हैं उसको दूर करवाएगा। और फिर पत्र लेखन को लिखेगा। इस प्रकार वो लगातार प्रैक्टिस करते रहेंगे तो कविता में पूरे 4 अंक हासिल कर सकता है और पत्र लेखन में पूरे 5 अंक जो है हासिल कर सकता है। प्रमुख प्रश्नों के उत्तर को अगर विद्यार्थी कमज़ोर है तो प्रश्नों के उत्तर जो है पॉइंट वाइज लिखवा कर उसे अभ्यास कराना चाहिए। सरल शब्दों में लिखवा कर अभ्यास कराइए ताकि विद्यार्थी सीख सकें। मतलब 4-5 पंक्तियों में उत्तर है तो उसे आप लोग पॉइंट वाइज में बताइए, तो कम से कम 1-2 पॉइंट भी अगर याद रखेगा तो काफ़ी है। और तुलसी के पद में भावार्थ है, 3 अंकों के लिए है और इसको अभ्यास कराना बहुत ही आवश्यक है। पद्य भाग में अति प्रमुख प्रश्नों को हम जानते हैं, अभी मैंने भी बताया था यहाँ पर।
तो उन पद्य भाग में मैंने ये भी बताया था कि 20 अंकों के लिए है, 20 अंक आसानी से प्राप्त कर सकते हैं। जैसे प्रकृति वर्णन, मातृभूमि का प्रकृति वर्णन कीजिए। तो इस प्रकार के जो प्रश्न हैं, कम से कम 2 प्रश्न में से 1 प्रश्न आएगा ही, इसलिए 2 प्रश्न उनको समझाएंगे, लिखवाएंगे, पढ़वाएंगे तो आसानी से वो पास हो सकता है। मतलब 60% पाना मुश्किल काम नहीं है। 3-4 अंक वाले प्रश्नों के उत्तर सरल शब्दों में लिखना सिखाइए। मैंने पहले बताया था कि अगर उनको मुश्किल हैं तो उसको पॉइंट वाइज लिखवाइए, सिखाइए, पढ़वाइए उनसे। अगर वो पढ़ेगा, लिखेगा, इस प्रकार अगर ड्रिलिंग होती रहेगी तो कम से कम 60% अंक जो है आसानी से प्राप्त करेगा। प्रतिदिन केवल 1 प्रश्न का उत्तर भी अगर विद्यार्थी सीख सकता है, रोज़ 1-1, 30 दिन बाकी है, अभी मैंने बताया था 30 दिन में रोज़ 1-1 प्रश्न का उत्तर लिखेगा और पढ़ेगा, सीखेगा तो कम से कम 40 से 50 अंक तो आसानी से प्राप्त कर सकता है। इसके साथ आपकी प्रेरणा, आपका प्रोत्साहन अति आवश्यक है, क्योंकि विद्यार्थी आपके साथ किसी भी प्रकार का क्यों ना रहे आज तक, लेकिन आज से कम उसकी हौसला बढ़ाइए। तुम कर सकते हो, तुम बहुत अच्छी तरह से पढ़ सकते हो, लिख सकते हो, ऐसे शब्द का प्रयोग करते हुए उनकी हौसला और बढ़ाना चाहिए, आत्मविश्वास बढ़ाना चाहिए, ताकि विद्यार्थी और अच्छी तरह का उत्तर जो है लिख सकें। औसतन विद्यार्थी, अगर एवरेज विद्यार्थी है, उसको हम लोग और अच्छी तरह से और अच्छे अंक प्राप्त करने के लिए क्या कर सकते हैं? उसके लिए सभी प्रकार जितने भी प्रश्न पत्र आपके पास क्यों ना हो, उन सभी प्रश्न पत्रों के उत्तर जो है लिखकर पढ़ने के लिए कहना चाहिए। उत्तरों को लिखने के बाद और एक बार पढ़ने के लिए कहना चाहिए, क्योंकि अगर उसमें त्रुटियां हैं तो ठीक कर सकें। उनसे भी पद्य, पत्र लेखन और निबंध लेखन जो है एवरेज विद्यार्थी को कोई मुश्किल नहीं हो सकती है, क्योंकि पाठ से भी बहुत सारे प्रश्न जो है निबंध जो है पूछ सकते हैं। जैसे इंटरनेट क्रांति है और कर्नाटक संपदा है, ऐसे पाठों से भी निबंध के लिए आ सकता है। तो इसीलिए औसतन विद्यार्थी जो है उनको ज़्यादा मुश्किलें नहीं होगी, वो कम से कम 60-70% तो आसानी से पा सकता है। तो इसीलिए उन विद्यार्थियों को बहुत ही वेरी इंपॉर्टेंट जो प्रश्न है उनसे अवगत कराना चाहिए। इसके अलावा 100% अंक प्राप्त करने वाला, अव्वल आने वाला जो विद्यार्थी है, उनको कैसे हम लोग 100% मार्क्स ले सकते हैं? तो वैसे विद्यार्थियों से अनुरोध है, सबसे पहले उन विद्यार्थियों को पाठ पढ़ने के लिए कहना चाहिए। ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಪುಸ್ತಕ ಓದಿಸಿ, ನೀವು ಯಾರು ವಿದ್ಯಾರ್ಥಿ ಇರ್ತಾನೆ ಅವನಿಗೆ ಪಾಠ ಓದಿಸಿ, ಪಾಠನ ಮತ್ತೆ ಓದೋದ್ರಿಂದ, ಪದ್ಯನ ಮತ್ತೆ ಓದೋದ್ರಿಂದ ಒಂದು ಉಪಯೋಗ ಏನು ಅಂದರೆ, ಆ ಪಾಠದಲ್ಲಿ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದ್ರೂ ಕೂಡ ಅವನು ಉತ್ತರ ಬರೀಲಿಕ್ಕೆ ತಯಾರಾಗ್ತಾನೆ, ಸಿದ್ಧನಾಗ್ತಾನೆ. ಯಾಕೆಂದರೆ ನಾವು ಅವನ್ನ ಗುರುತಿಸಿರ್ತೇವೆ, ಅವನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗುವಂಥ ವಿದ್ಯಾರ್ಥಿ ಅಂತ. ಹಾಗಾಗಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗುವಂಥ ವಿದ್ಯಾರ್ಥಿಗಳಿಗೆ 100ಕ್ಕೆ 100 ಅಂಕಗಳನ್ನು ಗಳಿಸೋದು ಕಷ್ಟ ಆಗಿರೋದಿಲ್ಲ. ಆದರೆ ಅವರು ಸಣ್ಣ ಪುಟ್ಟ ತಪ್ಪುಗಳನ್ನ ಎಲ್ಲಿ ಮಾಡ್ತಾರೆ ಅನ್ನೋದನ್ನು ಗುರುತಿಸಬೇಕು. ಈ ವರ್ಷದ ಸ್ವಲ್ಪ ಕಠಿಣತೆ ಕಡೆಗೆ ಪ್ರಶ್ನೆಗಳಿರೋದ್ರಿಂದ ಪಾಠನ ಓದಿಸಿ ಅನ್ನೋದು ನನ್ನ ಒಂದು ಭಾವನೆ. ಪಾಠ ಓದಿದ್ರೆ ಪ್ರಶ್ನೆನ ಯಾವುದೇ ಮೂಲೆಯಿಂದ ಕೇಳಿದ್ರು ಕೂಡ ಇಂತಹ ವಿದ್ಯಾರ್ಥಿಗಳು उत्तर बरेತಾರೆ. इसीलिए आपसे अनुरोध है कि आप लोग उसे पाठ पढ़ने के लिए बताइए और प्रश्नों को पढ़ना, सही और स्पष्ट उत्तर लिखना. प्रश्न पढ़ते हैं लेकिन सही उत्तर नहीं लिख पाते हैं या स्पष्ट उत्तर नहीं लिख पाते हैं, उनसे कहिए कि प्रश्न को पढ़कर उसका सही उत्तर लिखना चाहिए. अंकों के अनुसार ही उत्तर लिखना चाहिए. 2 अंक वाले अगर प्रश्न है तो 4-6 पंक्तियों में लिखने की आवश्यकता नहीं है. 2 अंक वाला प्रश्न है तो ज़्यादा से ज़्यादा 3 वाक्यों में उसका उत्तर लिखें तो काफ़ी है. अनावश्यक समय को गंवाना नहीं चाहिए. ज्ञान संबंधी प्रश्नों के उत्तर लिखाकर अभ्यास कराने के लिए उनसे कहिए. ज्ञान संबंधी प्रश्न जो है इस बार ज़्यादा पूछेंगे. ज्ञान संबंधी प्रश्नों की सूची तैयार करने के लिए कहिए, क्योंकि पढ़ने वाले विद्यार्थी खुद प्रश्नों की सूची तैयार कर सकते हैं. प्रश्नों की सूची तैयार करेंगे तो उसके लिए उत्तर भी ढूंढ निकालेंगे. तो इसीलिए आप सब लोगों से अनुरोध है, सभी अध्यापकों से अनुरोध है कि ऐसे विद्यार्थियों को किताब पढ़ने के लिए कहिए, ज्ञान संबंधी प्रश्न जो है उसकी सूची तैयार करने के लिए कहिए. और इसके साथ साथ रेडियो प्रोग्राम भी है. रेडियो प्रोग्राम में बहुत ही
निपुण अध्यापकगण वहाँ पर आएंगे, रेडियो प्रोग्राम देंगे। तो रेडियो प्रोग्राम सरकार की तरफ से, बोर्ड की तरफ से हो सकती है। इसीलिए सभी अध्यापकों से विनती है, अनुरोध है कि विद्यार्थियों को रेडियो प्रोग्राम सुनवाइए। आप भी सुनकर उनको और अच्छी तरह से पढ़ने के लिए और अच्छी तरह से एग्ज़ाम के लिए तैयार हो जाने के लिए प्रोत्साह कर सकते हैं। तो इसलिए रेडियो प्रोग्राम को सब लोग सुनना ही चाहिए और विद्यार्थियों से उन लोगों को उनके सवाल जो है या उनके जो डाउट्स हैं तब क्लियर हो सकता है। इतना कहकर मैं सभी अध्यापक गणों से और क्राइस के जो अधिकारीगण हैं उन सबको मुझे यहाँ पर आकर आपसे परीक्षा के संबंध में इतना कुछ कहने के लिए मुझे समय दिया है। इसीलिए मैं आप सबको, सभी अधिकारियों को, सभी शिक्षक शिक्षिकाओं को मैं तहे दिल से धन्यवाद अर्पित करना चाहता हूँ। सब लोगों को मेरा नमस्कार। ಇದುವರೆಗೆ ಮಾನ್ಯ ಡಾಕ್ಟರ್ ದೇವರಾಜ್ ಸರ್ ಅವರು ವಿಶೇಷವಾಗಿ ಹಿಂದಿ ಭಾಷೆಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖವಾದ ಅಂಶಗಳನ್ನು ತಮ್ಮಗಳಿಗೆ ಎಲ್ಲರ ಗಮನಕ್ಕೆ ತಂದಿದ್ದಾರೆ. ಡಿಸ್ಟಿಂಕ್ಷನ್ ಬರೋದ್ರಲ್ಲಿ, ಫಸ್ಟ್ ಕ್ಲಾಸ್ ಬರೋದ್ರಲ್ಲಿ ಹಿಂದಿ ವಿಷಯನೂ ಸಹ ಓವರಾಲ್ ಅವರ ಮಾರ್ಕ್ಸ್ ಮೇಲೆ ಹೆಚ್ಚು ಒಂದು ಕಾನ್ಸಂಟ್ರೇಟ್ ಮಾಡಿದ್ರೆ ಮಕ್ಕಳಿಗೆ ಒಂದು ಪುಷ್ಟೀಕರಣ ಸಿಕ್ಕದಂಗೆ ಆಗುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇರೋದ್ರಿಂದ ಅವರಿಗೆ ಡಿಸ್ಟಿಂಕ್ಷನ್ ಬಂದರೆ, ಫಸ್ಟ್ ಕ್ಲಾಸ್ ಬಂದರೆ ಅನೇಕ ಇನ್ಸೆಂಟಿವ್ಸು ಸಿಗುತ್ತೆ. ಸೊ ಈ ದಿಸೆಯಲ್ಲಿ ಅದೃಷ್ಟವಶಾತ್ ಎಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ 6ನೇ ತರಗತಿಯಿಂದನೂ ಸಹ ಹಿಂದಿ ಅಭ್ಯಾಸವನ್ನು ಮಾಡುವಂಥ ಒಂದು ಅವಕಾಶಗಳು ನಮ್ಮ ವಸತಿ ಶಾಲೆಗಳಲ್ಲಿದೆ. ಸೊ ಹಾಗಾಗಿ ಈ ಅವಕಾಶಗಳ ಫಲವಾಗಿ ಹಿಂದಿ 3ನೇ ಭಾಷೆ, ಇದರ ಒಂದು ಇರುವಂತಹ ಮಾರ್ಕ್ಸ್ ಮತ್ತು ಮಕ್ಕಳ ಪರ್ಫಾರ್ಮೆನ್ಸ್ನ ದೃಷ್ಟಿಯಲ್ಲಿ ಲಾಸ್ಟ್ ಇಯರ್ ನಾವು ಅನಾಲಿಸಿಸ್ ಮಾಡಿದಾಗ, ಪ್ರತಿ ವರ್ಷವೂ ಅನಾಲಿಸಿಸ್ ಮಾಡಿದಾಗ ಹಿಂದಿ ವಿಷಯದಲ್ಲಿ ಹೆಚ್ಚಿನ ಒಂದು ಮಾರ್ಕ್ಸನ್ನು ಅವರೇಜ್ ಸ್ಕೋರ್ ಬಂದಿರುವಂಥದ್ದು ನಮ್ಮ ಎಲ್ಲ ಹಿಂದಿ ಶಿಕ್ಷಕರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಕ್ರೈಸ್ ಪರವಾಗಿ ಅರ್ಪಿಸುತ್ತಾ, ಏಕೆಂದರೆ ಯು ಮೇಂಟೈನ್ಡ್ ಅಬೌವ್ 80-85 ಅವರೇಜ್ ಸ್ಕೋರ್. ಸೊ ಈ ವರ್ಷವೂ ಸಹ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಂದರೆ, ಬೇರೆ ವಿಷಯದಲ್ಲಿ ಸ್ವಲ್ಪ ಕಡಿಮೆ ಬಂದರೂ ಸಹ ಅದು ಓವರಾಲ್ ಅಗ್ರಿಗೇಟ್ ಮಾರ್ಕ್ಸ್ಗೆ, ಅಗ್ರಿಗೇಟ್ ಅವರೇಜಿಗೆ ಅನುಕೂಲ ಆಗುತ್ತೆ. ಈ ವಿಷಯದಲ್ಲಿ ತಾವು ಇನ್ನೂ ಹೆಚ್ಚಿನ, ಅಂದರೆ ನಮ್ಮ ಟಾರ್ಗೆಟು ಕೇವಲ 0 ಫೇಲ್ಯೂರ್ ಅಲ್ಲ, ನಮ್ಮ ಟಾರ್ಗೆಟ್ ಹಿಂದಿಯಲ್ಲಿ, ಥರ್ಡ್ ಲ್ಯಾಂಗ್ವೇಜಲ್ಲಿ ವಿಶೇಷವಾಗಿ ಮೋರ್ ದೆನ್ 90 ಅವರೇಜ್ ಸ್ಕೋರ್ ಇರಲಿ. ಪ್ರತಿಯೊಂದು ವಿದ್ಯಾರ್ಥಿಯೂ ಸಹ 100ರತ್ತ, ಅಂದರೆ 100 ಔಟ್ ಆಫ್ 100. ಲಾಸ್ಟ್ ಇಯರ್ ನೋಡಿದಾಗ ಹಿಂದಿ ವಿಷಯದಲ್ಲೇ ತುಂಬ ಮಕ್ಕಳು 100ಕ್ಕೆ 100 ಪಡೆದಿರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ವರ್ಷವೂ ಹಾಗೇ ಇರಲಿ ಅಂತೇಳಿ ಹೇಳ್ತಾ, ಮೊನ್ನೆ ದೇವರಾಜು ಅವರು ಒಂದು ಒಳ್ಳೆಯ ರಿಸೋರ್ಸ್ ಟೀಮ್ ಪರವಾಗಿ, ಅಂದರೆ ಹಿಂದಿ ರಿಸೋರ್ಸ್ ಟೀಮ್ ಪರವಾಗಿ ಬಂದಿದ್ದಾರೆ. ಬೇರೆಯವರು ದೂರದಲ್ಲಿ ಇದ್ದಿದ್ದರಿಂದ ಬೇರೆಯವರು ಇವತ್ತು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಲಿಲ್ಲ. ಒಟ್ಟಾರೆ ನಮ್ಮ ಎಲ್ಲ ಸಾಮಗ್ರಿ ಇರ್ಬೋದು, ಪ್ರಶ್ನೆ ಪತ್ರಿಕೆ ಇರ್ಬೋದು, ಎಲ್ಲ ರೀತಿಯಾದಂಥ ಒಂದು ಪ್ರಕ್ರಿಯೆಗಳಿಗೆ ಹಿಂದಿ ರಿಸೋರ್ಸ್ ಟೀಮ್ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾರೆ. ಜೊತೆ ಕೇಂದ್ರ ಕಚೇರಿಯಲ್ಲಿ ನಾವು ಹಿಂದಿ ಫಾಂಟ್ ಇಲ್ಲ ಮತ್ತು ಸಾಫ್ಟ್ವೇರ್ ಇಲ್ಲ. ಸೊ ಹಾಗಾಗಿ ಅವರೇ ಪ್ರಶ್ನೆ ಪತ್ರಿಕೆ ಪ್ರಿಪೇರ್ ಮಾಡಿ ಅಥವಾ ಸಾಮಗ್ರಿ ಪ್ರಿಪೇರ್ ಮಾಡಿ ಸಹಾಯ ಮಾಡ್ತಾಯಿದ್ದಾರೆ. ಬಹುಶಃ ಅದು ನಾವು ಇಷ್ಟು ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವರ ಸಹಕಾರ, ಅವರ ಒಂದು ಅವಕಾಶಕ್ಕಿಂತ ಹೆಚ್ಚು ಅವರು ಬಳಸ್ಕೊಂಡು ಮಾಡ್ತಾ ಇರೋದಕ್ಕೆ ಹಿಂದಿ ತಂಡದವರಿಗೆ, ವಿಶೇಷವಾಗಿ ಡಾಕ್ಟರ್ ದೇವರಾಜ್ ಅವರಿಗೆ ಮತ್ತು ಇತರ ತಂಡದ ಎಲ್ಲ ಸದಸ್ಯರಿಗೆ, MRP ಅವರಿಗೆ ನಾನು ಧನ್ಯವಾದ ಹೇಳ್ತಾ, ಹಿಂದಿ ಶಿಕ್ಷಕರಿಗೂ ಸಹ ತಾವು ಈಗ ಇರೋವಂಥ ಅವಧಿಯಲ್ಲಿ ಮ್ಯಾಥ್ಸು, ಸೈನ್ಸು ಇವೆಲ್ಲ ಹೇಳ್ತಿರ್ತಾರೆ. ಆದರೂ ಸಹ ನಾವು ಸ್ಕೋರ್ ದೃಷ್ಟಿಯಲ್ಲಿ ಭಾಷೆಗೂ ಸಹ ನಾವು ಗಮನ ಕೊಟ್ಟು ತಾವು ಗಮನ ಹರಿಸ್ತೀರಿ ಅಂತೇಳಿ ಹೇಳ್ತಾ, ಸೊ ಈಗ ನಮಗೆ 3:15 15 ಮಿನಿಟ್ಸ್ ಬ್ರೇಕ್ ಇದೆ. ಸೊ 3:15 ಮತ್ತೊಂದು ಸೆಷನ್ ಪ್ರಾರಂಭ ಆಗುತ್ತೆ. ಸೊ 3:15 ಮತ್ತೆ ಸೇರೋಣ. ಥ್ಯಾಂಕ್ ಯು ದೇವರಾಜ್ ಅವರೇ.
ಒಳ್ಳೆ ರೀತಿಯಲ್ಲಿ ಪ್ರಸ್ತುತಿ ಮಾಡಿದ್ದೆ. ಥ್ಯಾಂಕ್ ಯು. ನಮಸ್ಕಾರ. So FED is a collection of simulations for teaching and learning.
ಈಗಿನ ಸೆಷನ್ನಲ್ಲಿ ಕಂಪ್ಯೂಟರ್ ಶಿಕ್ಷಕರು ನಿರ್ವಹಿಸಬೇಕಾದಂಥ ಜವಾಬ್ದಾರಿ ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸಲು ಕಂಪ್ಯೂಟರ್ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಮತಿ ನಮ್ರತಾ KS IGRS ಸುಂಡ್ರಳ್ಳಿ ರವರಿಗೂ ಶ್ರೀ ಜನಾರ್ದನ GN DBRS ಕೋರ ರವರಿಗೂ ಸ್ವಾಗತವನ್ನು ಕೋರ್ತೀನಿ. ಥ್ಯಾಂಕ್ ಯು. ಮುಂದುವರಿಸಿ ಮೇಡಮ್. ನಮಸ್ಕಾರ. ಕರ್ನಾಟಕ ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಡಿ ವಸತಿ ಶಾಲಾ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಾವು 2023-24ರ ಪರೀಕ್ಷಾ ಫಲಿತಾಂಶವನ್ನು ಗಮನಿಸ್ತಾ ಇದ್ದೇವೆ. ಈಗ ಈ ಒಂದು ಫಲಿತಾಂಶದ ಒಂದು ಬೆಳವಣಿಗೆಗೆ ಮತ್ತು ಉತ್ತಮವಾದ ಫಲಿತಾಂಶವನ್ನು ಕೊಡೋದಕ್ಕೆ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಾಗಿ ನಾವೇನು ಜವಾಬ್ದಾರಿನ ತಗೊಳ್ಬೋದು ಅನ್ನೋದು ಒಂದು ಚಾಲೆಂಜಿಂಗ್ ಟಾಸ್ಕೆ. ಯಾಕೆ ಅಂತಂದರೆ ಹಲವಾರು ಜವಾಬ್ದಾರಿಗಳ ನಡುವೆ ನಾವು ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಾಗಿ ಎಲ್ಲ ವಿಷಯಗಳಿಗೂ ನಾವು ಒತ್ತನ್ನು ಕೊಡುವಂತಹ ಒಂದು ನಾಲೆಡ್ಜನ್ನು ಹೊಂದಿರತಕ್ಕಂಥವ್ರು. ತಮ್ಮೆಲ್ಲರಿಗೂ ಗೊತ್ತಿದೆ ಇನ್ಫಾರ್ಮೇಷನ್ ಮತ್ತು ಕಮ್ಯುನಿಕೇಷನ್ ಟೆಕ್ನಾಲಜಿ ಬಗ್ಗೆ. ಇನ್ಫಾರ್ಮೇಷನ್ ಮತ್ತು ಕಮ್ಯುನಿಕೇಷನ್ ಟೆಕ್ನಾಲಜಿ ಬಗ್ಗೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ನಾವಿವತ್ತು ಏನು ಕವರ್ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಇಂಟ್ರೊಡಕ್ಷನ್ ಆಫ್ ICTಯನ್ನು ಮಾತಾಡ್ತೇವೆ. ಹಾಗೆ ಸೈನ್ಸನ್ನು ಹೇಗೆ ನಮ್ಮ ICT ಯೂಸ್ ಮಾಡಿಕೊಂಡು, ಅಂದರೆ ವೆಬ್ಸೈಟ್ಗಳನ್ನು ಯೂಸ್ ಮಾಡಿಕೊಂಡು, ಅಪ್ಲಿಕೇಶನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಮಕ್ಕಳಿಗೆ ನಾವು ಹೆಚ್ಚು ಗಮನವನ್ನು ಹರಿಸ್ಬೋದು ಮತ್ತು ಸೈನ್ಸ್ ಶಿಕ್ಷಕರಿಗೆ ನಾವು ಏನು ಮಾಹಿತಿಯನ್ನು ಇದರಿಂದ ಕೊಡ್ಬೋದು ಅನ್ನೋದನ್ನು ಫಸ್ಟ್ ಹೇಳ್ತೀವಿ. ಅದಾದ ನಂತರ ಮ್ಯಾಥಮೆಟಿಕ್ಸು ಕೂಡ ತುಂಬ ಟಫ್ ಸಬ್ಜೆಕ್ಟ್ ಅನ್ನೋದು ಎಲ್ಲರ ತಲೆಯಲ್ಲಿ ಉಳಿದಿರುವಂಥದ್ದು. ಆದರೆ ಈ ICT ಮತ್ತು ಈ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ನಾವು ಮ್ಯಾಥ್ಸನ್ನು ಕೂಡ ಒಂದು ಸುಲಭವಾದ ಮತ್ತು ಇಂಟ್ರೆಸ್ಟ್ ಆದಂತಹ ಒಂದು ಸಬ್ಜೆಕ್ಟನ್ನು ಮಾಡೋದಕ್ಕೆ ಅವಕಾಶ ಇದೆ ಇಲ್ಲಿ. ಹಾಗೆ ಸೋಷಿಯಲ್ ಸೈನ್ಸು ಕೂಡ ಯೂಸ್ ಮಾಡಿಕೊಂಡು ICTನ ನಾವು ಯೂಸ್ ಮಾಡಿಕೊಂಡು ಹೇಗೆ ನಾವು ಹೆಚ್ಚು ಪರಿಣಾಮಕಾರಿಯಾಗಿ ಮಕ್ಕಳ ಒಂದು ಮನಸ್ಸಿನಲ್ಲಿ ಆ ವಿಚಾರಗಳು ಉಳಿಯೋ ರೀತಿ ಮಾಡಬೇಕು ಅನ್ನೋದು ನಮ್ಮ ಕಣ್ಮುಂದೆ ಇರುವಂಥ ಒಂದು ಚಾಲೆಂಜ್ ಆಗಿದೆ. ಅದ್ರ ನಂತರ ಅದಷ್ಟೇ ಅಲ್ಲದೆ ಕನ್ನಡ, ಇಂಗ್ಲೀಷ್, ಹಿಂದಿ 3 ವಿಷಯಗಳು ನಮಗೆ ಭಾಷೆಗಳು ತುಂಬಾ ಇಂಪಾರ್ಟೆಂಟು. ಅವು 3ಗಳಕ್ಕೂ ಹೇಗೆ ನಮ್ಮ ICT ಟೆಕ್ನಾಲಜಿನ ನಾವು ಕನೆಕ್ಟ್ ಮಾಡ್ಬೋದು. ಉಳಿದಿರ್ತಕ್ಕಂಥ ಕೇವಲ 34 ದಿನ ಇವತ್ತಿಗೆ ನಮ್ಮ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುವಂಥದ್ದು. ಹೆಚ್ಚು ಕಂಟೆಂಟನ್ನು ನಾವು ಕೊಟ್ಟು ಅವ್ರಿಗೆ ಒತ್ತಡವನ್ನು ಕ್ರಿಯೇಟ್ ಮಾಡೋದನ್ನು ಬೇಡ ಅಂಥೇಳಿ ನಾವು ಸಾಧ್ಯವಾದಷ್ಟು ಕ್ರಿಸ್ಪಿಯಾದಂಥ ಕಂಟೆಂಟನ್ನು ಅವ್ರಿಗೆ ಎಷ್ಟು ಯೂಸ್ ಆಗುವಂಥದ್ದು ರೆಡಿಯಾಗಿ ಕೊಡೋವಂಥ ಫುಡ್ಡನ್ನು ಮಾತ್ರ ನಾವೀಗ ಸೆಲೆಕ್ಟ್ ಮಾಡಿ ಈ ಒಂದು ಪ್ರೆಸೆಂಟೇಷನಲ್ಲಿ ತಮ್ಮ ಮುಂದೆ ಇಡ್ತಾ ಇರೋವಂಥದ್ದು. ಮೊದಲಿಗೆ ನಾನು ಈ ICT ಬಗ್ಗೆ ಹೇಳಲೇಬೇಕು. ಅದನ್ನು ಹೇಳಿದ ನಂತರನೇ ನಾನು ನಮ್ಮ ಟಾಪಿಕ್ಕಿಗೆ ನಾನು ಕನೆಕ್ಟ್ ಆಗೋಕ್ಕಾಗುತ್ತೆ. ಸ್ನೇಹಿತರೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನೋದು ನಮ್ಮ ಇಂದಿನ ಟ್ರೆಂಡ್ವರೆಗೂ ಇದ್ದಿದ್ದಂತಹ ಒಂದು ಪದ ಅಂತ ಹೇಳ್ಬೋದು. ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತಲೇ ನಮಗೆ 2015ವರೆಗೂ ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಕೇಳ್ತಾ ಇದ್ವಿ. ಸೊ ಅದಾದ ನಂತರ ಕಂಪ್ಯೂಟರ್ ಬೆಳವಣಿಗೆ ಆಗ್ತಾ ಬಂತಲ್ಲ, ಆ ಜನ್ರೇಷನ್ಸ್ನ ಬೆಳವಣಿಗೆಯಲ್ಲಿ ಕಮ್ಯುನಿಕೇಷನ್ನು ಕೂಡ ತುಂಬ ಇಂಪಾರ್ಟೆಂಟ್ ರೋಲನ್ನು ಪಡೆದುಕೊಂಡು ಇವಾಗ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಆಗಿದೆ. ನಿಮ್ಮ ಮುಂದೆ ICT ಆಗಿದೆ. ನೀವು ಈಗ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಒಂದು ಕಡೆ ಇನ್ಫಾರ್ಮೇಷನ್ ಇದೆ, ಒಂದು ಕಡೆ ಟೆಕ್ನಾಲಜಿ ಇದೆ. ಈ ಇನ್ಫಾರ್ಮೇಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಡೇಟಾ. ನಮ್ಮ ಕಂಪ್ಯೂಟರ್ನಲ್ಲಿರ್ತಕ್ಕಂಥ ಮಾಹಿತಿ ಅಂತ ಏನು ಹೇಳ್ತೀವಲ್ಲ, ಅದನ್ನು ನಾವು ಡೇಟಾ ಅಂತ ಕರಿತೀವಿ. ಅದು ಒಂದು ಭಾಗದಲ್ಲಿದೆ. ಮತ್ತು ಇನ್ನೊಂದು ರೈಟ್ ಸೈಡ್ನಲ್ಲಿ ಒಂದು ಟೆಕ್ನಾಲಜಿ ಇದೆ. ಯಾವುದು ಟೆಕ್ನಾಲಜಿ? ಫಾರ್ ಎಕ್ಸಾಂಪಲ್ 5G ಆಗ್ಬೋದು, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಯಾವುದೇ ಒಂದು ಹೊಸ ಟೆಕ್ನಾಲಜಿ ಆಗಿರ್ಬೋದು. ಅದನ್ನು ಇಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಮಧ್ಯದಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸ್ತಿರೋಂಥದ್ದು ಕಮ್ಯುನಿಕೇಷನ್ ಟೆಕ್ನಾಲಜಿ. ಕಮ್ಯುನಿಕೇಷನ್ ಒಂದು ಇಂಟರ್ಫಿರೆನ್ಸ್ ಆಗಿ ಕೆಲಸ ಮಾಡ್ತಿರೋವಂಥದ್ದು. ನಮಗೆ ಈ ICTನಲ್ಲಿ ಏನೇನು ಕಂಪೋನೆಂಟ್ಸ್ ಇದೆ ಅಂತ ಒಂದು ಸಣ್ಣ ಬ್ರೀಫಾಗಿ ತಿಳ್ಕೊಬೇಕು. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ಬಿಫೋರ್ ಮೂವಿಂಗ್ ಇಂಟು ದ ಸಬ್ಜೆಕ್ಟ್ಸ್ ನಾವು ಕಂಪ್ಯೂಟರ್ ಇಂಪಾರ್ಟೆನ್ಸ್ ತಿಳ್ಕೊಂಡಾಗ ಅಷ್ಟೇ ನಮಗೆ ಆ ಎಲ್ಲ ಸಬ್ಜೆಕ್ಟ್ಸು ಕನೆಕ್ಟ್ ಆಗುತ್ತೆ. ಮೊದಲನೇದಾಗಿ ICTಲಿರ್ತಕ್ಕಂಥ ಪ್ರಮುಖವಾದ ಕಾಂಪೊನೆಂಟ್ಸ್ ಬಗ್ಗೆ ನಾನು ಒಂದು ಸಾಲುಗಳಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಸಾಫ್ಟ್ವೇರು. ಯಾವುದೇ ಒಂದು ಇದು ವರ್ಕ್ ಆಗಬೇಕು ಅಂತಂದರೆ, ಕಂಪ್ಯೂಟರ್ ವರ್ಕ್ ಆಗಬೇಕು ಅಂದರೆ ಒಂದು ಸಾಫ್ಟ್ವೇರ್ ತುಂಬ ಇಂಪಾರ್ಟೆಂಟು. ಅದನ್ನು ಇಂಟ್ರಾಕ್ಷನ್ ಅಂತ ಕರಿತೀವಿ, ಅಥವಾ ಅದು ನಮ್ಮ ಜೊತೆ ಇಂಟರ್ಫೇಸ್ ಮಾಡೋವಂಥ ಒಂದು ಟೆಕ್ನಾಲಜಿ ಅಂತ ಕರಿತೀವಿ. ಹಾಗೆ ಆ ಸಾಫ್ಟ್ವೇರ್ ರನ್ ಆಗಬೇಕು ಅಂದರೆ ಅದಕ್ಕೆ ಮೂಲವಾಗಿ ಒಂದಷ್ಟು ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಇರಲೇಬೇಕು. ಅದು ನಿಮ್ಮ ಕಂಪ್ಯೂಟ್ರು, ಕೀಬೋರ್ಡು, ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಅದಾದ ನಂತರ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಏನಾದರೂ ಈ ಒಂದು ಸಾಫ್ಟ್ವೇರು ಮತ್ತು ಹಾರ್ಡ್ವೇರ್ ಮಧ್ಯೆ ಆಗಿರ್ಬೋದು, ಅಥವಾ ಒಂದು ಟೆಕ್ನಾಲಜಿಯಿಂದ ಇನ್ನೊಂದು ಟೆಕ್ನಾಲಜಿಗಾಗಿರ್ಬೋದು, ಕನೆಕ್ಟಿವಿಟಿ ನಾವು ಮಾಡ್ತೀವಲ್ಲ, ಅದು ಟ್ರಾನ್ಸಾಕ್ಷನ್ ಆಗುತ್ತೆ.
ಮತ್ತು ಕಮ್ಯುನಿಕೇಷನ್ ಟೆಕ್ನಾಲಜಿ ಇದೆಯಲ್ಲ, ಈ ಇನ್ಫಾರ್ಮೇಷನನ್ನು ನಾವು ಅಲ್ಲಿಗೆ ತಲುಪಿಸೋದಕ್ಕೆ ಉಪಯೋಗಿಸೋಂಥ ಮಧ್ಯದ ಸಾಧನ ಇದು ಕಮ್ಯುನಿಕೇಷನ್ ಟೆಕ್ನಾಲಜಿ. ನಾನು ನಿಮ್ಗೆ ಆಗಲೇ ಹೇಳಿದ ಹಾಗೆ ಡೇಟಾ ಅನ್ನೋದು ಒಂದು ಕಂಪ್ಯೂಟರ್ನ ಇನ್ಫಾರ್ಮೇಷನ್ನು. ಹಾಗೆ ಅದ್ರ ಮಧ್ಯದಲ್ಲಿ ನಮಗೆ 2 ಕಮ್ಯುನಿಕೇಷನ್ ಇದಿದೆ, ಇಂಟರ್ನೆಟ್ ಆ್ಯಕ್ಸಸ್ ಇದೆ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಇದೆ. ನಾವು ಈ ಕಾಂಪೊನೆಂಟ್ಸ್ಗಳನ್ನ ಫಸ್ಟು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಮುಂದಿನ ಕಂಟೆಂಟ್ಗಳೇನಿದೆ ನಾವು ಹೇಳೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನಮ್ಮ 3ನೇ ವಿಚಾರಕ್ಕೆ ನಾನು ಬರೋದಾದರೆ, ಸೈನ್ಸ್ ಯೂಸಿಂಗ್ ICT ಅಂತ ಹೇಳಿದೆ ನಾನು. ನೋಡಿ ಸ್ನೇಹಿತರೆ, ಈ MS ಪೇಂಟ್ ಅನ್ನೋ ಒಂದು ಅಪ್ಲಿಕೇಶನ್ ಇದೆ, ತಮ್ಮೆಲ್ಲರಿಗೂ ಗೊತ್ತಿದೆ, ತಾವು ಎಲ್ಲರೂ ಉಪಯೋಗಿಸಿದ್ದೀರ. ಎಲ್ಲ ಸಬ್ಜೆಕ್ಟ್ ಶಿಕ್ಷಕರು ಕೂಡ MS ಪೇಂಟ್ ಗೊತ್ತಿಲ್ಲದೆ ಇರೋರು ಯಾರೂ ಇರೋದಿಲ್ಲ. ಈಗ ಆ MS ಪೇಂಟ್ ಇಲ್ಲಿ ಮಕ್ಳಿಗೆ ಹೆಂಗೆ ಉಪಯೋಗ ಆಗುತ್ತೆ ಅಂತಂದರೆ, ಈ ಸೈನ್ಸ್ನಲ್ಲಿ ಬರ್ತಕ್ಕಂಥ, ನಾನು ನೆನ್ನೆ ಕೇಳ್ತಾ ಇದ್ದಾಗ ನಮ್ಮ ರಿಸೋರ್ಸ್ ಪರ್ಸನ್ ಹೇಳ್ತಾಯಿದ್ರು 14 ಮಾರ್ಕ್ಸ್ಗೇನೋ ಡಯಾಗ್ರಾಮ್ಸ್ ಬರುತ್ತೆ ಅಂತ ಹೇಳ್ತಾಯಿದ್ರು. 14 ಮಾರ್ಕ್ಸಿಗೆ ಬರ್ತಕ್ಕಂಥ ಡಯಾಗ್ರಾಮ್ಸ್ ಯಾವುದ್ಯಾವುದು ಅಂತ ಆ ಒಂದು ಸಬ್ಜೆಕ್ಟ್ ಟೀಚರ್ಗೆ, ಎಕ್ಸ್ಪರ್ಟ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಆ ಎಲ್ಲ ಡಯಾಗ್ರಾಮ್ಸ್ಗಳನ್ನ ಮಕ್ಕಳಿಗೆ ಈ MS ಪೇಂಟ್ ಅಪ್ಲಿಕೇಶನ್ ಮುಖಾಂತರ ಪ್ರಾಕ್ಟೀಸ್ ಮಾಡಿಸಿದ್ರೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ. ನೀವು ಅದೇ ಒಂದು ಡಯಾಗ್ರಾಮ್ನ ಒಂದು ಪೇಪರ್ ಕೊಟ್ಬಿಟ್ಟು ಬರೀರಿ ಅಂತ ಹೇಳಿದ್ರೆ ಅವರು ಒಂದು ಸರಿ ಬರೆಯೋದಕ್ಕೆ ಯೋಚನೆ ಮಾಡ್ತಿರ್ತಾರೆ. ಆದರೆ ನೀವು MS ಪೇಂಟ್ ಆನ್ ಮಾಡಿ ನೀವು ಅವ್ರಿಗೆ ಕೊಟ್ಬಿಟ್ಟು ಈ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ನೀವು ಮೌಸ್ ಕಂಟ್ರೋಲ್ನ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ ಆದರೆ ಖಂಡಿತವಾಗಿಯೂ ಅವ್ರು ಯಾವುದೇ ಬೇಜಾರು ಮಾಡ್ಕೊಳ್ದಂಗೆ 1 ಗಂಟೆ ಆಗಲಿ 2 ಗಂಟೆ ಆಗಲಿ ವರ್ಕ್ ಮಾಡೋದಕ್ಕೆ ಅವರು ಆಸಕ್ತರಾಗಿರ್ತಾರೆ. ಅದೇ ಥರ ಅದನ್ನು ಹೆಚ್ಚು ಬಾರಿ ಪ್ರಾಕ್ಟೀಸ್ ಮಾಡ್ಬೋದು ನಾವು. ಯಾವುದೇ ಥರದ ಪೇಪರ್ ವೇಸ್ಟ್ ಆಗಲಿ ಮತ್ತು ಇನ್ನೇನು ವೇಸ್ಟ್ ಆಗದಂಗೆ ಅದರಲ್ಲೇ ನಾವು ಮತ್ತೆ ಬರಿಬೋದು. ನೀವು ಸೋಷಿಯಲ್ ಸೈನ್ಸ್ನಲ್ಲಿ ಇರ್ತಕ್ಕಂಥ ಡಯಾಗ್ರಾಮ್ ಆಗಿರ್ಬೋದು, ಮ್ಯಾಪ್ ಆಗಿರ್ಬೋದು, ಮತ್ತು ಸೈನ್ಸ್ನಲ್ಲಿ ಬರ್ತಕ್ಕಂಥ ಡಯಾಗ್ರಾಮ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ನಲ್ಲಿ ಬರ್ತಕ್ಕಂಥ ಡಯಾಗ್ರಾಮ್ಸ್ ಆಗಿರ್ಬೋದು, ಶೇಪ್ಸ್ಗಳಾಗಿರ್ಬೋದು, ಎಲ್ಲವೂ ರೆಡಿಯಾಗಿ ಸಿಗ್ತವೆ. ಅದನ್ನು ಒಂದು ಸರಿ ಮಕ್ಕಳು ಹಾಕಿದ್ಮೇಲೆ ಅವ್ರ ಮನಸ್ಸಲ್ಲಿ ಅದು ಉಳಿಯುತ್ತೆ. ಪ್ರಶ್ನೆ ಏನು ಅಂದರೆ, ನಾವು ಯಾಕೆ ಯೂಸ್ ಮಾಡಬೇಕು ICT ಅಂತಂದರೆ, ಅದನ್ನು ನಾವು ಬಳಸಿದ್ರೆ ನಮ್ಮ ವಿದ್ಯಾರ್ಥಿಗಳ ಮೈಂಡ್ನಲ್ಲಿ ಹೆಚ್ಚು ಕಾಲ ಉಳಿಯುತ್ತೆ ಅನ್ನೋದು ಒಂದು ಇನ್ಫಾರ್ಮೇಷನ್ ಇದೆ. ಯಾವುದೇ ಒಂದು ಮನುಷ್ಯನ ಬ್ರೈನ್ನಲ್ಲಿ ಒಂದು 13 ಮಿಲಿಸೆಕೆಂಡ್ಸು ನೋಡಿದ್ದಂಥ ಇಮೇಜು ಅದು ನೆನಪಿನಲ್ಲಿ ಉಳಿಯುತ್ತೆ ಅಂತ ಒಂದು ಹೇಳುತ್ತೆ. ಅಲ್ಲಿ ನಾನು ನಿಮಗೆ ಆ PPTನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. 13 ಸೆಕೆಂಡ್ಸ್ ನೋಡಿದ್ದು ಕೂಡ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಒಂದು ಆರ್ಟಿಕಲ್ ಹೇಳುತ್ತೆ. ಅಂದರೆ ಅರ್ಥ, ನಾವು ಹೆಚ್ಚು ವಿದ್ಯಾರ್ಥಿಗಳಿಗೆ ಇಂಥ ಪರೀಕ್ಷೆ ಸಮಯದಲ್ಲಿ ಅವರೆಲ್ಲ ಪ್ರಾಕ್ಟೀಸ್ ಮಾಡಿ ಕಲ್ತಿರ್ತಾರೆ. ಈಗ ಒಂದು 34 ದಿವಸದಲ್ಲಿ ಹಂತದಲ್ಲಿ ಇದ್ದಾರೆ ಅಂತಂದರೆ ಎಲ್ಲವನ್ನು ಕಲಿತು ಈಗ 34 ದಿವಸಕ್ಕೆ ಬಂದಿರ್ತಾರೆ. ಹಾಗಾಗಿ ನಾವೇನು ಮಾಡ್ಬೋದು ಅಂತಂದರೆ, ಆ ಕಲ್ತಿರತಕ್ಕಂಥ ಇದನ್ನು ಅರ್ಧ ಗಂಟೆನೋ 1 ಗಂಟೆನೋ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವ್ರಿಗೆ ಓದಿನ ವಿಷಯದಿಂದ ಒಂದು ರಿಫ್ರೆಶ್ಮೆಂಟ್ ಸಿಕ್ದಂಗೆ ಆಗುತ್ತೆ. ಮಕ್ಕಳಿಗೆ ಹೆಚ್ಚು ಯಾವುದಾದ್ರೂ ಸ್ಕ್ರೀನ್ ನೋಡೋದು, ಒಂದು ಕಂಪ್ಯೂಟರ್ ಜೊತೆ ಆಟ ಆಡೋದು ಅಂದರೆ ಅವರ ಕ್ರಿಯೇಟಿವ್ ಮೈಂಡು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಅವ್ರ ಬ್ರೈನ್ ಓಪನ್ ಆಗುತ್ತೆ. ಇನ್ನೂ ಚೆನ್ನಾಗಿ ಅವರು ಕಲಿಯೋದಕ್ಕೆ ಆಸಕ್ತರಾಗ್ತಾರೆ. ಹಾಗಾಗಿ ನಾವು ಹೆಚ್ಚು ನಮ್ಮ ವಿಚಾರಗಳನ್ನು ICT ಮುಖಾಂತರ ಉಪಯೋಗಿಸಿದ್ರೆ ಹೆಚ್ಚು ಪರಿಣಾಮಕಾರಿ ಅಂತ ಇಲ್ಲಿ ನಾನು 2 ಲಿಂಕನ್ನು ಉಪಯೋಗಿಸಿದ್ದೀನಿ. ನೀವು ನೋಡ್ತಾ ಇದ್ದೀರಾ, phet.colorado.edu ಅಂತ. ಇದೊಂದು ಯೂನಿವರ್ಸಿಟಿ ವೆಬ್ಸೈಟು, ಓಪನ್ ಸೋರ್ಸ್, ಇದು ಫ್ರೀಯಾಗಿ ಸಿಗ್ತಕ್ಕಂಥ ಒಂದು ಓಪನ್ ಸೋರ್ಸ್ ವೆಬ್ಸೈಟು. ಈ ವೆಬ್ಸೈಟ್ನ ನಾವು ವಿಸಿಟ್ ಮಾಡಿದ್ರೆ ನಮಗೆ ಹೇಗೆ ಸೈನ್ಸು ಮತ್ತು ಮ್ಯಾಥಮೆಟಿಕ್ಸು ವರ್ಕ್ ಆಗುತ್ತೆ, ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ. ನೀವು ಇಲ್ಲಿ ನೋಡಿ, ಈ ವೆಬ್ಸೈಟ್ಗೆ ಹೋದರೆ ಇಲ್ಲಿ ಕಾಣಿಸ್ತಾ ಇದೆ, ಸಿಮ್ಯುಲೇಷನ್ಸ್ ಅಂತ ಇದೆ. ಸಿಮ್ಯುಲೇಷನ್ಸಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಸೈನ್ಸು, ಬಯಾಲಜಿ ಈ ರೀತಿ ಸಪ್ರೇಟ್ ವಿಚಾರಗಳ ಲಿಸ್ಟ್ ಇದೆ. ಸೊ ಫಾರ್ ಎಕ್ಸಾಂಪಲ್, ಒಂದು ಫಿಸಿಕ್ಸನ್ನು ಕ್ಲಿಕ್ ಮಾಡಿದ್ರೆ ಫಿಸಿಕ್ಸ್ನ ಏನೇನು ಸಿಮ್ಯುಲೇಷನ್ ಸಿಗುತ್ತೆ ಅಂತ ನಾವು ನೋಡಿದ್ರೆ ನಮಗೆ ಸುಮಾರು ಸಿಮ್ಯುಲೇಷನ್ಸ್ ಸಿಗುತ್ತೆ. ಸಿಮ್ಯುಲೇಷನ್ಸ್ ಅಂದರೆ ಏನು ಅಂದರೆ, ಯಾವುದೇ ಒಂದು ಕಾನ್ಸೆಪ್ಟು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನಲ್ಲಿ ತೋರಿಸೋವಂಥದ್ದು ಸಿಮ್ಯುಲೇಷನು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಒಂದು ನಮ್ಮ ಸೋಲಾರ್ ಸಿಸ್ಟಮ್ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಇದು ಮಕ್ಕಳಿಗೆ ಆ್ಯಕ್ಚುಲಿ ಸೈನ್ಸ್ ಟೀಚರ್ಸು ಬೋರ್ಡ್ ಮೇಲೆ ಬರೆದು ಹೇಳಿರ್ತಾರೆ, ಅಥವಾ ಸಾಧ್ಯ ಆದರೆ PPT ಹಾಕಿ ಕೂಡ ತೋರಿಸಿರೋಂಥ ಸಾಧ್ಯತೆ ಇರುತ್ತೆ. ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಈ ಸಿಮ್ಯುಲೇಷನನ್ನು ಈ ಪಿಕ್ಚರ್ ಮುಖಾಂತರ ಅಥವಾ ಈ ವಿಡಿಯೋ ಮುಖಾಂತರ ತೋರಿಸಿದಾಗ ಅವರ ಮನಸ್ಸಿನಲ್ಲಿ ಈ ಒಂದು ಕಂಟೆಂಟು ಹೆಚ್ಚು ಕಾಲ ಉಳಿಯುತ್ತೆ. ಈ ಒಂದು ಕಂಟೆಂಟ್ಗಳಾಗಲಿ ನೋಡಿ, ನಿಮ್ಗೆ ಇನ್ನೂ ಹೆಚ್ಚು ಕೆಮಿಸ್ಟ್ರಿನಲ್ಲಿ ತಗೊಳ್ಳಿ, ತುಂಬಾ ಕೆಮಿಕಲ್ ರಿಯಾಕ್ಷನ್ಸು ಮತ್ತು ಹೇಗಾಗುತ್ತೆ, ಅದರ ಒಂದು ರಿಸಲ್ಟ್ಸ್ ಏನು ಬರುತ್ತೆ, ಏನು ಕ್ವಾಂಟಿಟಿ ಕೊಡ್ಬೋದು ನಾವು ಅನ್ನೋದನ್ನೆಲ್ಲವನ್ನು ನಿಮಗೆ ಇದು ಒಂದು ಯೂನಿವರ್ಸಿಟಿ ಉಚಿತವಾಗಿ ಎಲ್ರಿಗೂ ಅರ್ಥ ಆಗಲಿ ಕಾನ್ಸೆಪ್ಟ್ಸು ಅಂಥೇಳಿ
ಈ ಸಿಮ್ಯುಲೇಷನ್ ಪ್ರಾಜೆಕ್ಟ್ಸ್ಗಳನ್ನು ಸಾವಿರಾರು ಕಾನ್ಸೆಪ್ಟ್ಗಳನ್ನು ಮಾಡಿ ನೋಡಿ, ಈ ರೀತಿ ಉಚಿತವಾದಂಥ ಸಿಮ್ಯುಲೇಷನ್ ಪ್ರಾಜೆಕ್ಟ್ಸ್ಗಳನ್ನ ನಿಮಗೆ ಇಲ್ಲಿ ಕಣ್ಮುಂದೆ ಹಾಕಿರ್ತಾರೆ. ನಿಮಗೆ ಇಲ್ಲಿ ಯಾವ ಸಬ್ಜೆಕ್ಟ್ ಯಾವ ಟಾಪಿಕ್ ಬೇಕೋ ಆ ಟಾಪಿಕನ್ನು ಆಯ್ಕೆ ಮಾಡಿಕೊಂಡು ಅದರ ಪರಿಣಾಮಕಾರಿ ಹೇಗಾಗುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ವಿಡಿಯೋ ಮುಖಾಂತರ ನಾವು ಮಕ್ಕಳಿಗೆ ತೋರಿಸಿದ್ದಾದರೆ ಅವರ ಮನಸ್ಸಿನಲ್ಲಿ ಆ ಒಂದು ರಿಯಾಕ್ಷನ್ಸ್ ಆಗಿರಲಿ, ಆ ಕೆಮಿಕಲ್ ಆ್ಯಕ್ಷನ್ ಆಗಿರಲಿ ಅವ್ರಿಗೆ ನೆನಪು ಬರುತ್ತೆ. ಯಾವುದನ್ನೇ ಆಗಲಿ ನಾವು ಇದನ್ನು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳೋದಕ್ಕಿಂತ ಹಾಕಿ ತೋರಿಸ್ದಾಗ ಆಗುತ್ತಲ್ಲ, ಈಗ ಸಪೋಸ್ ಅದು ಅವ್ರ ಮೈಂಡಲ್ಲಿ ಹೆಚ್ಚು ಕಾಲ ಉಳಿಯುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ICTಯನ್ನು ಇಲ್ಲಿ ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳಿಗೆ ನಾವು ತೋರಿಸ್ಬೋದು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಹೀಟು ಮತ್ತು ಏನು ನಾವು ಕೊಡ್ತೀವಿ, ಅಲ್ಲಿ ಹೀಟ್ ಕೊಟ್ಟ ಮೇಲೆ ಏನೇನು ಆಗುತ್ತೆ, ಏನೇನು ಜನ್ರೇಟ್ ಆಗುತ್ತೆ, ಇಲ್ಲಿ ಕಂಟೆಂಟ್ ಎಲ್ಲ ಇದೆ ನಿಮಗೆ. ಇದನ್ನೆಲ್ಲ ನೀವು ತುಂಬ ಸರಳವಾಗಿ ಮತ್ತು ಉಚಿತವಾಗಿ ಓಪನ್ ಸೋರ್ಸ್ ಆಗಿರೋದ್ರಿಂದ ಉಚಿತವಾಗಿ ನಾವು ಈ ಒಂದು ಕಂಟೆಂಟನ್ನು ಆಕ್ಸೆಸ್ ಮಾಡ್ಬೋದು, ಯಾವುದೇ ಅಡ್ಡಿ ಇಲ್ಲದೆ. ಇಲ್ಲಿ ಕೆಳಗಡೆ ಒಂದು ಲಿಂಕ್ ಇದೆ. ಈ ಪ್ರೋಗ್ರಾಮ್ ಆಗಿದ ತಕ್ಷಣ ಇದ್ರದ್ದು PDF ನಿಮ್ಮ ನಮ್ಮ ಟೀಮ್ ಕ್ರೈಸ್ನಲ್ಲಿ ಬರುತ್ತೆ. ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಓಪನ್ ಮಾಡಿದ್ರೆ ಈ PHET ವೆಬ್ಸೈಟನ್ನು ಹೇಗೆ ಪರಿಣಾಮಕಾರಿಯಾಗಿ ಯೂಸ್ ಮಾಡಬೇಕು ಅನ್ನೋದು ಈ ಲಿಂಕ್ ಹಾಕಿದ್ದೀವಿ. ಅದರದ್ದು ಒಂದು ಇಂಟ್ರೊಡಕ್ಷನ್ ಇದೆ, ಹೌ ಟು ಯೂಸ್ ದಿಸ್ ವೆಬ್ಸೈಟ್ ಅಂತೇಳಿ. ಇದನ್ನು ನೀವು ತಿಳ್ಕೊಬೋದು. ಮುಂದೆ ಇನ್ನು ಹಲವಾರು ವಿಚಾರಗಳನ್ನ ಮ್ಯಾಥ್ಸು ಮತ್ತು ಸೋಷಿಯಲ್ ಸೈನ್ಸ್ ಹಾಗೂ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಯಾಗಿ ನಮ್ಮ ನಮ್ರತಾ KS ಮೇಡಮ್ ಅವರಿದ್ದಾರೆ. ಅವರಿಗೆ ನಾನು ವಿಚಾರವನ್ನು ಮುಂದೆ ವರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜನಾರ್ದನ್ ಸರ್ ಅವರು ಈಗಾಗಲೇ ICT ಬಗ್ಗೆ ತುಂಬ ವಿಚಾರಗಳನ್ನು ಹೇಳಿದ್ದಾರೆ. ಸೊ ICT ಅಂದರೆ ಫುಲ್ ಫಾರ್ಮು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಅದು ಆ್ಯಕ್ಚುಯಲ್ ಅಬ್ರಿವೇಷನ್ ಆದ್ರೇನು ಐ ಸಿ ಇಟ್ ಅಂತಂದರೆ ಐ ಕ್ಯಾನ್ ಸಿ ಇನ್ ಎನಿ ಸಬ್ಜೆಕ್ಟ್. ಸೊ ಈಗಾಗಲೇ ಸೈನ್ಸ್ ಬಗ್ಗೆ ಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ಮ್ಯಾಥ್ಸ್ ನೋಡೋಣ ನಾವು. ಸೊ ಮ್ಯಾಥಮೆಟಿಕ್ಸಲ್ಲಿ ICTನ ಯಾವ ಥರ ಯೂಸ್ ಮಾಡ್ಬೋದು ಅಂತಂದರೆ, ಹಿಯರ್ ನೀವು ಏನು ಮಾಡ್ಬೋದು ಅಂತಂದರೆ, ಫಸ್ಟ್ ಯು ಕ್ಯಾನ್ ಎಷ್ಟೊಂದು ಫಾರ್ಮುಲಾಸ್ ಬರುತ್ತೆ, ಜಿಯೋಮೆಟ್ರಿಕ್ ಟ್ರಯಾಗ್ರಾಮ್ಸ್ ಆಗಿರ್ಬೋದು, ಶೇಪ್ಸ್ ಆಗಿರ್ಬೋದು, ಅವನ್ನೆಲ್ಲನೂ ನೀವು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಆಲ್ರೆಡಿ ನಮ್ಮ ಒಂದು ಸಿಲೆಬಸ್ಸಲ್ಲಿದೆ. MS ಪೇಂಟ್, ಟಕ್ಸ್ ಪೇಂಟ್, ಅದನ್ನು ಯೂಸ್ ಮಾಡಿಕೊಂಡು ನೀವು ಅವುಗಳನ್ನ ಡ್ರಾ ಮಾಡಿಸ್ಬೋದು. ಈಗಾಗಲೇ ಸರ್ ಅದ್ರ ಬಗ್ಗೆ ಹೇಳಿದ್ದಾರೆ. ಅದನ್ನು ಬಿಟ್ಟು ನಾವು ಇವಾಗ ಏನು ಮಾಡ್ಬೋದು ಅಂತಂದರೆ, 2-3 ಓಪನ್ ಸೋರ್ಸ್ ವೆಬ್ಸೈಟ್ ಇದ್ದಾವೆ. ಈಗಾಗಲೇ ಫೆಟ್ ಅನ್ನೋದನ್ನು ಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈವನ್ ಫೆಟ್ಟಲ್ಲೂ ಸಹ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಸಿಮ್ಯುಲೇಷನ್ ಸಿಗುತ್ತೆ. ಅದು ಬಿಟ್ಟು ಇನ್ನೊಂದು ಲೈವ್ ಗೇಮ್ ಥರ ಇನ್ನೊಂದು ವೆಬ್ಸೈಟ್ ಓಪನ್ ಸೋರ್ಸ್ ವೆಬ್ಸೈಟ್ ಇದೆ, ಅದು GeoGebra ಅಂದ್ಬಿಟ್ಟು. ಸೊ ಲೆಟ್ ಮೀ ಗೋ ಥ್ರೂ ವಿತ್ ದ್ಯಾಟ್. ಸೊ ಇದು GeoGebra ಅನ್ನೋದು ಒಂದು ಓಪನ್ ಸೋರ್ಸ್ ವೆಬ್ಸೈಟ್ ಆಗಿರೋದು. ಇಲ್ಲಿ ನೀವು ಏನೆಲ್ಲ ಮಾಡ್ಬೋದು ಅಂತಂದರೆ, ಇಟ್ಸ್ ಆನ್ ಇಂಟ್ರಾಕ್ಟಿವ್ ಮ್ಯಾಥಮೆಟಿಕ್ ಸಿಮ್ಯುಲೇಷನ್. ಇಲ್ಲಿ ನೀವು ಟ್ಯುಟೋರಿಯಲ್ಸ್ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಹೋದರೆ ನೀವು ಯು ಕ್ಯಾನ್ ಯೂಸ್ ಎನಿ ಕೈಂಡ್ ಆಫ್ ಟಾಪಿಕ್ಸ್ ಯು ಕ್ಯಾನ್ ಚೂಸ್ ಆ್ಯಂಡ್ ಯು ಕ್ಯಾನ್ ಬೇಸಿಕ್ಸ್ ಹೋಗಿದಾಗ ಸೊ ಇಲ್ಲಿ ಇಟ್ ವಿಲ್ ಗಿವ್ ಯು ಟ್ಯುಟೋರಿಯಲ್ಸ್. ಈಗ ಇವಾಗೊಂದು ಶೇಪ್ ಇದೆ, ಈ ಶೇಪ್ಗೆ 3D ಮತ್ತು 2Dಯಲ್ಲೂ ಸಹ ವಿಡಿಯೋಸು ಸಿಗುತ್ತೆ. ಅದು ಬಿಟ್ಟು ನಿಮಗೆ ಗೇಮ್ಸು ಸಹ ಸಿಗುತ್ತೆ. ಸೊ ಇಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಜಿಯೋಮೆಟ್ರಿ ಅಂತ ತಗೊಂಡಾಗ ನಾವಿಲ್ಲಿ ಸೊ ಈಗ ಈ ಶೇಪ್, ಈ ಪಾಲಿಗನ್ ಅಂದರೆ ನಾವು ಎಷ್ಟು ಪಾಯಿಂಟ್ಸ್ ಬೇಕಿದ್ರೂ ಕನೆಕ್ಟ್ ಮಾಡ್ಕೋತಾ ಹೋಗ್ಬೋದು. ಜಸ್ಟ್ ಈಗ ಒಂದು ಪಾಯಿಂಟ್ ಇದೇ ಥರ ನೀವು ಯಾವ ಥರ ಪಾಲಿಗನ್ ಎಷ್ಟು ಬೇಕಿದ್ರೂ ಅಷ್ಟು ಕನೆಕ್ಟ್ ಮಾಡ್ಕೋತಾ ಹೋಗ್ಬೋದು. ಅದೇ ಥರ ಲೈನ್ ಸಹ ಅಷ್ಟೇ. ಈ ಥರದ್ದು ನೀವು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟೀಚರ್ಸ್ಗೆ ನೀವು ಈ ವೆಬ್ಸೈಟ್ ಬಗ್ಗೆ, ಈ ಒಂದು ಲೈವ್ ಗೇಮ್ಸ್ ಬಗ್ಗೆ ಎಲ್ಲ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟೀಚರ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಲ್ಲಿ ಅವರು ಸಹ ಇದನ್ನು ಅಡಾಪ್ಟ್ ಮಾಡಿ ಸ್ಟೂಡೆಂಟ್ಸಿಗೆ
ಇದೇ ಥರ ಮಾಡ್ಬೋದು. ಸೊ ಡಿಫ್ರೆಂಟ್ ಅದಲ್ದಿರ ನೀವು ಡಿಫ್ರೆಂಟ್ ವ್ಯಾಲ್ಯೂಸ್ ಆ್ಯಂಗಲ್ಸಲ್ಲಿ ಸಹ ನೀವು ಟ್ರಯಾಂಗಲ್ನ ಡ್ರಾ ಮಾಡೋದಾಗಿರ್ಬೋದು, ಮತ್ತು ಸರ್ಕಲ್ನ ಡ್ರಾ ಮಾಡೋದಾಗಿರ್ಬೋದು. ಸರ್ಕಲ್ನ ಇದೇ ಥರ ನೀವು ಡ್ರಾ ಮಾಡ್ಬೋದು. ಇದರಲ್ಲಿ ಯು ಕ್ಯಾನ್ ರೇಡಿಯಸ್ ಸಹ ನೀವು ಯು ಕ್ಯಾನ್ ಗಿವ್ ವ್ಯಾಲ್ಯೂಸ್. ಈ ಥರ ಎಲ್ಲ ನೀವು ಈ ಜಿಬ್ರಾ ಅನ್ನೋ ವೆಬ್ಸೈಟಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಿ ಕೊಡ್ಬೋದು ಮ್ಯಾಥಮೆಟಿಕಲ್ ಟೀಚರ್ಗೆ. ಸೊ ಅದನ್ನು ನೀವು ಸ್ಟೂಡೆಂಟ್ಸ್ಗೂ ಸಹ ಲ್ಯಾಬಲ್ಲಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಕೊಡ್ಬೋದು. ಸೊ ಅವರಿಗೆ ಇನ್ನು ಏನದು ರೆಕಾರ್ಡ್ ಆ್ಯಂಡ್ ಪ್ಲೇ ಅನ್ನೋ ಥರ ಯು ಕ್ಯಾನ್ ರೆಕಾರ್ಡ್ ಆ್ಯಂಡ್ ಪ್ಲೇ ಇಟ್ ಅಗೇನ್ ಆ್ಯಂಡ್ ಅಗೇನ್. ಸೊ ಈ ವೆಬ್ಸೈಟಲ್ಲಿ ಆಪ್ಷನ್ಸ್ ಎಲ್ಲ ಇದೆ. ಅದಾದಮೇಲೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸು ಫೆಟ್ ಅಂತ ಹೋದಾಗ ಈಗಾಗಲೇ ಫೆಟ್ ಬ್ಯಾಕ್ ಸ್ಲೈಡ್ ಎಸ್ ಫೆಟ್. ಸೊ ಫೆಟ್ ಅಂತ ಹೋದಾಗ ಇಲ್ಲಿ ಸಿಮ್ಯುಲೇಷನ್ ಈಗಾಗಲೇ ಸರು ಸೈನ್ಸ್ ಸಬ್ಜೆಕ್ಟ್ ತೋರಿಸಿದ್ರು. ಅದೇ ಥರ ಈಗ ಮ್ಯಾಥ್ಸ್ ಸಿಮ್ಯುಲೇಷನ್ಸ್ ನೋಡೋಣ. ಸೊ ಮ್ಯಾಥ್ಸಲ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇದೆ. ಟ್ರಿಗ್ನಾಮೆಂಟ್ರಿ ಇದೆ, ಜಿಯೋಗ್ರಫಿ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ. ಸೊ ಸಿಂಪಲ್ ಒಂದು ವಿಲ್ ಟೇಕ್ ದ ಫಸ್ಟ್ ಒನ್ ಮೀನ್ ಆರ್ ಫ್ರ್ಯಾಕ್ಷನ್ಸ್ ತಗೊಳ್ಳೋಣ. ಸೊ ಫ್ರ್ಯಾಕ್ಷನ್ಸ್ ಈ ಸಿಮ್ಯುಲೇಷನಲ್ಲಿ ಏನಪ್ಪ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಫ್ರ್ಯಾಕ್ಷನ್ಸ್ ಹೆಂಗೆ ಡಿವೈಡ್ ಮಾಡ್ಬೋದು. 6/2 18/6 ಅಂತಿದೆ. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ವ್ಯಾಲ್ಯೂಸ್ನ ಚೇಂಜ್ ಮಾಡ್ಬೋದು. ಸೊ ಇದು ಇಂಟ್ರ್ಯಾಕ್ಟಿವ್ ಸಿಮ್ಯುಲೇಷನು. ಸೊ ಬೇಸ್ಡ್ ಆನ್ ನೀವು ವ್ಯಾಲ್ಯೂಸ್ ಅಂದರೆ ಸ್ಟೂಡೆಂಟ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಇಲ್ಲಿ ವ್ಯಾಲ್ಯೂಸ್ ಕೊಡ್ತಾ ಇದ್ದರೆ ಸೊ ಇಟ್ ವಿಲ್ ಗೆಟ್ ಚೇಂಜ್ ಆಗ್ತಾ ಇರುತ್ತೆ. ಇದು 1/2 ಇದೆ. ಸೊ ಇಲ್ಲಿ ನಾನು ಐ ಕ್ಯಾನ್ ಇನ್ಕ್ರೀಸ್, ಯು ಕ್ಯಾನ್ ಅಬ್ಸರ್ವ್ ದಟ್ ಹಿಯರ್ ಆಲ್ಸೋ ಐ ವಿಲ್ ಇನ್ಕ್ರೀಸ್. So this kind of fractions with pictorial representation and numeric it is linking. So ಈ ಥರ ಸಿಮ್ಯುಲೇಷನ್ಸ್ ನೀವು ಮಕ್ಕಳಿಗೆ ತೋರಿಸಿದ್ದೀರಾ ಅಂತಂದರೆ ಸೊ ಅದು ಮೈಂಡಲ್ಲಿ ಬೇಗ ಅವರಿಗೆ ಕ್ಯಾಪ್ಚರ್ ಆಗುತ್ತೆ. ಮತ್ತು ಅವರು ಎಕ್ಸಾಮ್ ಬರೆಯುವಾಗೂ ಸಹ ಈಗ 2/2 ಅಂದರೆ ಮೇಲೆ 2/1 ಅಂತಂದರೆ ಸೊ 2 ಮಾತ್ರ ಮೇಲಿನ ಅಂದರೆ ವ್ಯಾಲ್ಯೂ ಡಿನಾಮಿನೇಟರು ನ್ಯೂಮರೇಟರು. ಸೊ ಇಲ್ಲಿ ನಾನು ನ್ಯೂಮರೇಟರ್ನ ಇನ್ಕ್ರೀಸ್ ಮಾಡ್ತೀನಿ. ಸೊ 3/2 ಅಂತಂದರೆ ಡಿನಾಮಿನೇಟರ್ ಆ್ಯಂಡ್ ನ್ಯೂಮರೇಟರ್ ವ್ಯಾಲ್ಯೂಸ್ ಆರ್ ಗೆಟಿಂಗ್ ಚೇಂಜ್ ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಪಾರ್ಟ್ ಇಸ್ ಫಿಲ್ಡ್ ಅನ್ನೋದು ಅವರಿಗೂ ಕ್ಯಾಪ್ಚರ್ ಆಗುತ್ತೆ ಮೈಂಡಲ್ಲಿ. ಸೊ ಅದು ಈಸಿ ಆಗುತ್ತೆ ಅವರಿಗೆ. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಆನ್ ದ ಬೋರ್ಡ್ ಸೊ ಯು ಕ್ಯಾನ್ ಶೋ ಆನ್ ಸ್ಕ್ರೀನ್ ಆರ್ ಲ್ಯಾಬಲ್ಲಿ ಈವನ್ ಸ್ಟೂಡೆಂಟ್ಸ್ಗೂ ಸಹ ನೀವು ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಕೊಡ್ಬೋದು. ಸೊ ಅದು ಫೆಟ್ಟಲ್ಲಿ ಫೆಟ್ ಆ್ಯಕ್ಚುಲಿ ವೆರಿ ಗುಡ್ ವೆಬ್ಸೈಟ್ ವೇರ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಆಲ್ ದ ಸಬ್ಜೆಕ್ಟ್ಸ್. ಸೊ ಅದಾದಮೇಲೆ ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ಇಲ್ಲಿ ನಾವು ಆಲ್ಮೋಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ಜಿಯೋಗ್ರಫಿ ಆ್ಯಂಡ್ ಹಿಸ್ಟ್ರಿ ಆ್ಯಂಡ್ ವಾಟ್ ಆರ್ ದ ಥಿಂಗ್ಸ್ ಹ್ಯಾಪನ್ಡ್ ಇನ್ ದ past. Everything it is available in this open source website that is art and culture. ಸೊ ಇಲ್ಲಿ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಅಲ್ಲಿ ಸಿಮ್ಯುಲೇಷನ್ನು ಇದೆ ಈ ವೆಬ್ಸೈಟಲ್ಲಿ. ಅದ್ರ ಜೊತೆಗೆ ಯು ಕ್ಯಾನ್ ಟೇಕ್ ಸ್ಟೂಡೆಂಟ್ಸ್ ವರ್ಚುವಲ್ ಟೂರ್. ಈಗ ಯಾವುದೋ ಒಂದು ಇಡೀ ವರ್ಲ್ಡೇ ಯು ಕ್ಯಾನ್ ಸಿ ಇನ್ ದಿಸ್ ಆರ್ಟ್ ಆ್ಯಂಡ್ ಕಲ್ಚರ್ ವೆಬ್ಸೈಟ್. ಸೊ ಇಲ್ಲಿ ಯಾವುದೋ ಒಂದು ಕಂಟ್ರಿಯಲ್ಲಿ ಎಷ್ಟೊಂದು ಮ್ಯೂಸಿಯಮ್ಸ್ ಇರುತ್ತೆ. ಆ ಮ್ಯೂಸಿಯಮ್ಗೆ ನೀವು ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ಯು ಕ್ಯಾನ್ ಟೇಕ್ ದಮ್ ಆಸ್ ಎ ವರ್ಚುವಲ್ ಟೂರ್. ಸೊ ವರ್ಚುವಲ್ ಟೂರ್ ಅಂತಂದಾಗ ಯು ಕ್ಯಾನ್ ಗೋ ಟು ಪ್ಲೇ. ಸೊ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಸೊ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಯು ಟು ದ ವರ್ಚುವಲ್ ಟೂರ್. So let us take Shark Bay. ಸೊ ಈ ಆ್ಯಕ್ಚುಲಿ ಶಾರ್ಕ್ ಬೇ ಈಸ್ ಒನ್ ಪ್ಲೇಸ್. ನಾವು ಹೋಗೋಕ್ಕಾಗಲ್ಲ.
ಸೊ ಅದನ್ನು ನಾವು ವಿ ಕ್ಯಾನ್ ಟೇಕ್ ದೆಮ್ ಆ್ಯಸ್ ಅ ವರ್ಚುವಲ್ ಟೂರ್. ಸೊ ಇದನ್ನು ಯು ಕ್ಯಾನ್ ಶೋ ಆನ್ ಕಂಪ್ಯೂಟರ್ ಆರ್ ಪ್ರೊಜೆಕ್ಟರ್. ನಿಮಗೆ ಪ್ರೊಜೆಕ್ಟರ್ ಅವೈಲಬಲ್ ಇದ್ದರೆ ಲ್ಯಾಬಲ್ಲಿ ಯು ಕ್ಯಾನ್ ಶೋ ದಿಸ್ ಪಿಕ್ಚರ್ಸ್. And here we can find lot of museums are there. ಅದು ಇಲ್ಲ ಅಂತಂದರೆ ನೀವಿಲ್ಲಿ ಸರ್ಚಿಗೆ ಹೋಗಿ ಈಗ ಇಂಡಿಯಾ ಅಂತ ಹೊಡೆದ್ರೆ ಅಲ್ಲಿ ಈಗ ಇಂಡಿಯಾ ಅಂತ ಹೊಡೆದ್ರೆ ರಿಲೇಟೆಡ್ ಟು ಇಂಡಿಯಾ ವಾಟ್ ಆರ್ ದ ಥಿಂಗ್ಸ್ ಹ್ಯಾವ್ ದೇರ್ ವಿತ್ ರೆಸ್ಪೆಕ್ಟ್ ಟು ಆರ್ಟ್ ಆ್ಯಂಡ್ ಕಲ್ಚರ್. ಈಗ ನೋಡಿ ವಂಡರ್ಸ್ ಆಫ್ ಇಂಡಿಯಾ. ಸೊ ಈ ಥರದ್ದೆಲ್ಲ ನೀವು ಯು can show in the projector or computer lab, so that students can remember a place ನೋಡಿದ ತಕ್ಷಣ ಆ ಪಿಕ್ಚರ್ ನೋಡಿದ ತಕ್ಷಣ they can recall, oh this is the place anta. So this website is very helpful for social science. So next ಬಂದ್ಬಿಟ್ಟು language using ICT. ಸೊ ಲ್ಯಾಂಗ್ವೇಜ್ ಈಗಾಗಲೇ ಬೆಲ್ಲಶೆಟ್ಟಿ ಸರ್ ಹೇಳಿದ್ರು, ಲ್ಯಾಂಗ್ವೇಜ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸ್ಕೋರ್ ಪರ್ಸೆಂಟೇಜ್. ಅಫ್ಕೋರ್ಸ್ ಯಾವುದೇ ಸಬ್ಜೆಕ್ಟ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಲ್ಯಾಂಗ್ವೇಜ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂತಂದರೆ ನೀವು ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ಸೊ ಆವಾಗ ಏನಪ್ಪ ನೀವು ICTಯಲ್ಲಿ ಹೆಂಗೆ ನೀವು ಹೆಲ್ಪ್ ತೊಗೋಬೋದು ಅಂತಂದರೆ, ಸೊ ನಿಮಗೆ ಈಗ ಲಾಟ್ ಆಫ್ ವೀಡಿಯೋಸ್ ಆರ್ ಅವೈಲಬಲ್ ಇನ್ ಯೂಟ್ಯೂಬ್ ಆ್ಯಸ್ ವೆಲ್ ಆಸ್ ಮೆನಿ ಅಪ್ಲಿಕೇಶನ್ಸ್ ಆರ್ ಅವೈಲಬಲ್ ಇನ್ internet. So using those videos or audios, you can make students to prepare or perform on that particular audio. So as per our syllabus ಅಲ್ಲಿ ನಮ್ಮದು ನ್ಯೂ ಸಿಲೆಬಸ್ಸಲ್ಲಿ ಆಡಿಯೋ ವಿಡಿಯೋ ಅನ್ನೋದ್ರ ಬಗ್ಗೆ ಟಾಪಿಕ್ ಬಗ್ಗೆ ನಾವು ಈಗಾಗಲೇ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಈವನ್ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಯೂಸಿಂಗ್ ದೋಸ್ ಅಪ್ಲಿಕೇಶನ್ಸ್ ಆ್ಯಂಡ್ ಆಡಿಯೋ ವಿಡಿಯೋ ಮಿಕ್ಸರ್ ಅಪ್ಲಿಕೇಶನ್ಸ್ನ ನಾವು ಎಕ್ಸ್ಪ್ಲೈನ್ ಮಾಡಿ ಕೊಟ್ಟರೆ ಕನ್ನಡ ಆರ್ ಲ್ಯಾಂಗ್ವೇಜ್ ಟೀಚರ್ಸ್ಗೆ, ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್. Apart from that, even in language also they have art and culture things like ಏನ್ಷಿಯಂಟ್ ಸ್ಕ್ರಿಪ್ಟ್ ಆಗಿರ್ಬೋದು, ಏನ್ಷಿಯಂಟ್ ಸ್ಕಲ್ಪ್ಚರ್ಸ್ ಆಗಿರ್ಬೋದು, ಅದೆಲ್ಲನೂ ಈ ವೆಬ್ಸೈಟಲ್ಲೇ ನೋಡ್ಬೋದು. ಅದು ಯಾವುದಂತಂದರೆ ಸೇಮ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ವೆಬ್ಸೈಟಲ್ಲಿ. ಸೊ ಇದನ್ನು ಸಹ ಲ್ಯಾಂಗ್ವೇಜ್ ಟೀಚರ್ಸು ಈ ಒಂದು ವೆಬ್ಸೈಟ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ವರ್ಚುವಲ್ ಟೂರ್ನ ತೋರಿಸ್ಬೋದು. ಅದಾದಮೇಲೆ ಲ್ಯಾಂಗ್ವೇಜ್ ಟೀಚರ್ಸ್ ಇನ್ನೊಂದು ಏನಪ್ಪ ಮಾಡ್ಬೋದು ಅಂತಂದರೆ, ಅಂದರೆ ನಮ್ಮ ಸ್ಕೂಲ್ಸ್ ಆಗಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಗಿವ್ ಮೋರ್ ಇಂಟ್ರೆಸ್ಟ್ ಆನ್ ಟು ದ ಕಮ್ಯುನಿಕೇಷನ್. ಸೊ ದೇರ್ ಆರ್ ಮೆನಿ ಅಪ್ಲಿಕೇಶನ್ಸ್ ಅವೈಲಬಲ್ ಇನ್ ಮೊಬೈಲ್, ಪ್ಲೇ ಸ್ಟೋರ್. ಸ್ಪೀಚ್ ಮಾಸ್ಟರ್ ಅಂತ. ಸೊ ಸ್ಪೀಚ್ ಮಾಸ್ಟರ್ ಮಕ್ಕಳಿಗೇ ಒಂದೊಂದು ರ್ಯಾಂಡಮ್ ಆಗಿ ಟಾಪಿಕ್ಸ್ನ ಕೊಟ್ಬಿಟ್ಟು ಅದನ್ನು ನೀವು ಇಂಗ್ಲೀಷಲ್ಲಿ ದೇ ಹ್ಯಾವ್ ಟು ಎಕ್ಸ್ಪ್ರೆಸ್ ಇನ್ ದೇರ್ ವರ್ಡ್ಸ್. ಸೊ ಅವರು ದೇ ವಿಲ್ ಟ್ರೈ ಟು ಟಾಕ್ ಇನ್ ಫ್ರಂಟ್ ಆಫ್ ಸಮಥಿಂಗ್, ಮೊಬೈಲ್ ಸ್ಪೀಕರ್ ಹತ್ರ ಇಟ್ಬಿಟ್ಟು ಅವರಿಗೆ ಮಾತಾಡೋಕ್ಕೆ ಹೇಳಿದಾಗ ದೇ ಸ್ಪೀಕ್ ಪ್ರಾಪರ್ ಗ್ರಾಮರ್ ಆರ್ ದೇ ಡೋಂಟ್ ಸ್ಪೀಕ್ ಪ್ರಾಪರ್ ಗ್ರಾಮರ್, ಬಟ್ ಇಟ್ ವಿಲ್ ಕರೆಕ್ಟ್ ದ ಗ್ರಾಮರ್. ಸೊ ಅವ್ರು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದಾರೆ ಅನ್ನೋದನ್ನು ಅಟ್ ದಟ್ ಪರ್ಟಿಕ್ಯುಲರ್ ಆ್ಯಪ್ ಇಟ್ ವಿಲ್ ಕರೆಕ್ಟ್ ದೇರ್ ಗ್ರಾಮರ್. ಸೊ ಅಲ್ಲಿ ದೇ ಕ್ಯಾನ್ ಕರೆಕ್ಟ್ ದೇರ್ ವೊಕ್ಯಾಬ್ಲರಿ ಸ್ಟೂಡೆಂಟ್ಸ್ದು. ಸೊ ಆ್ಯಂಡ್ ಇಟ್ ವಿಲ್ ಗಿವ್ ಯು ದ ರೇಟಿಂಗ್ ಆಲ್ಸೋ. ಸೊ ದಿಸ್ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಹ್ಯಾಸ್ ದಿಸ್ ಮಚ್ ಆಫ್ ಪರ್ಸೆಂಟೇಜ್. ಸೊ ಸ್ಟೂಡೆಂಟ್ಸ್ ಮಕ್ಕಳ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸಲ್ಲೂ ಸಹ ಕಾನ್ಫಿಡೆನ್ಸ್ ಲೆವೆಲ್ನ ಇನ್ಕ್ರೀಸ್ ಮಾಡ್ಬೋದು. ಅದೇ ಥರ ಹಿಂದಿಗೂ ಸಹ ಇದೆ. ಅದನ್ನು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಏನಪ್ಪ ಯೂಸ್ ಮಾಡ್ಬೋದು ಅಂತಂದರೆ ಲ್ಯಾಂಗ್ವೇಜ್ಗೆ ದೇ ಕ್ಯಾನ್ ಪರ್ಫಾರ್ಮ್ ಡ್ರಾಮಾ, ಸ್ಟೋರೀಸ್ ಡ್ರಾಮಾನ ಪರ್ಫಾರ್ಮ್ ಮಾಡಿ ಅದನ್ನು ವಿಡಿಯೋ ಮಾಡಿ ಅದನ್ನು ಒಂದು ವಿಡಿಯೋ ಥರ ಅವರಿಗೆ ಮತ್ತೆ ಈಗ ಸೀನಿಯರ್ಸ್ ಕೈಯಲ್ಲಿ ಮಾಡಿಸಿರ್ತೀರ ಆ ವಿಡಿಯೋನ, ಅದನ್ನು ಮತ್ತೆ ಪ್ಲೇ ಮಾಡಿ ಮಕ್ಳಿಗೆ ತೋರಿಸೋದ್ರಿಂದ ಈವನ್ ಅವರ ಮಕ್ಕಳ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಓ ನಮ್ಮ ಸೀನಿಯರ್ಸ್ ಹೀಗೆ ಮಾಡಿದ್ದಾರೆ, ನೆಕ್ಸ್ಟ್ ನಾವು ಇದೇ ಥರ ಮಾಡಬೇಕು. ಸೊ ಈ ಒಂದು ವಿಡಿಯೋ ಇದೆಲ್ಲ ಮಾಡಬೇಕಂತಂದರೆ ನೀವು ಲ್ಯಾಂಗ್ವೇಜ್ ಟೀಚರ್ಸ್ಗೆ ನಿಮ್ಮ ಒಂದು ಸಪೋರ್ಟ್ ಕೊಡಲೇಬೇಕಾಗತ್ತೆ. ಯಾವ ಥರ ಅವರಿಗೆ ಸಪೋರ್ಟ್ ಮಾಡಬೇಕು, ಯಾವ ಥರ ಆ್ಯಕ್ಚುಲಿ ಲ್ಯಾಂಗ್ವೇಜ್ ಟೀಚರ್ಸಿಗೆ ತುಂಬ ಏನದು ಟೆಕ್ನಿಕಲ್ ಥಿಂಗ್ಸ್ ಗೊತ್ತಿರೋದಿಲ್ಲ. ಸೊ ನೀವು ಅವಾಗ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟೀಚರ್ಸ್ ಹತ್ರ ಹೋಗಿ ನೀವು ಹೆಲ್ಪ್ ಮಾಡಬೇಕಾಗತ್ತೆ. ಅದು ಇದೆಲ್ಲ ಲ್ಯಾಂಗ್ವೇಜ್ಗಾದರೆ. ನೆಕ್ಸ್ಟ್ ಬಂದುಬಿಟ್ಟು ಈಗೆಲ್ಲ ಓವರಾಲ್ ಎಲ್ಲ ಒಂದು ಸಬ್ಜೆಕ್ಟ್ಸ್ಗೂ ನಮಗೆ ಏನು ಸಿಗುತ್ತೆ ಅಂತಂದರೆ ಇವಾಗ ಗೇಮ್ ಕೈಂಡ್ ಆಫ್ ಥಿಂಗ್. ಈಗ
ಗೇಮ್ಸ್ ಅಂತ ಸಿಗುತ್ತೆ. ಸೊ ದೇರ್ ಆರ್ ಲಾಟ್ ಆಫ್ ಅಪ್ಲಿಕೇಶನ್ಸ್ ಆರ್ ಅವೈಲಬಲ್ ಇನ್ ಇಂಟರ್ನೆಟ್. ಸೊ ಮ್ಯಾಥ್ ಕ್ರಿಸ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ದೇ ಕ್ಯಾನ್ ಪ್ಲೇ ಏನದು ಗೇಮ್ಸ್. ಸೊ ಆ ಗೇಮ್ ಹೆಂಗೆ ಆಡ್ಬೋದು ಅಂತಂದರೆ ಅವರು ಒಬ್ಬರೇ ಆಡೋಂಗಿಲ್ಲ, ಅಪೋನೆಂಟು ಇರುತ್ತಾರೆ. ಸೊ ಒಂದು ಕ್ವೆಶನ್ ಬರುತ್ತೆ, ಆ ಕ್ವೆಶನ್ಗೆ ಅಪೋನೆಂಟು ಆನ್ಸರ್ ಮಾಡ್ತಾರೆ ಮತ್ತು ನಾವು ಆನ್ಸರ್ ಮಾಡ್ತೀವಿ. ಸೊ ಇಫ್ ನಾವು ರಾಂಗ್ ಮಾಡಿ ಅಪೋನೆಂಟ್ ರಾಂಗ್ ಮಾಡಿದಾಗ ಕರೆಕ್ಟ್ ಮಾಡಿದಾಗ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಲೂಸ್ ಆಗುತ್ತೆ. ಸೊ ವಿ ವಿಲ್ ಗೆಟ್ ಮೋರ್ ಇಂಟ್ರೆಸ್ಟ್. ಸೊ ಸಚ್ ಕೈಂಡ್ ಆಫ್ ಗೇಮ್ಸ್ ಯು ಕ್ಯಾನ್ ಡೌನ್ಲೋಡ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಮೇಕ್ ದೆಮ್ ಟು ಪ್ಲೇ. ನೀವೇ ಒಂದು MCQ ಕ್ವೆಶನ್ಸ್ನ ಪ್ರಿಪೇರ್ ಮಾಡಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸಿಗೆ ಮಕ್ಕಳ ಕೈಯಲ್ಲಿ ಕ್ವಿಸ್ ಥರ ಪ್ರತಿಯೊಂದು ವೀಕಲ್ಲೂ ಸಬ್ಜೆಕ್ಟ್ ಕ್ವಿಸ್ ಥರ ಮಾಡಿ ಅದನ್ನು ಗೇಮ್ ಥರ ಮಾಡಿ ನೀವು ಎಕ್ಸ್ಪ್ಲೈನ್ ಮಾಡಿ ಕೊಡ್ಬೋದು. ಸೊ ಅದಾದಮೇಲೆ ಕಂಪ್ರೆಸ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಈ ಅಪ್ಲಿಕೇಶನ್ ಬಂದುಬಿಟ್ಟು ಯು ಕ್ಯಾನ್ ಯೂಸ್ ಇಟ್ ಫಾರ್ 6th and 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಸೊ ಅದು ಎಲಿಮೆಂಟ್ರಿ ಎಲಿಮೆಂಟ್ರಿ ಲೆವೆಲ್ ಸ್ಟೂಡೆಂಟ್ಸ್ಗೆ ಸಪೋರ್ಟಿವ್ ಆಗಿದೆ. ಅದಾದಮೇಲೆ ಎಡು ಆ್ಯಕ್ಟಿವ್ ಅಂತ ಒಂದು ಓಪನ್ ಸೋರ್ಸ್ ಅಪ್ಲಿಕೇಶನ್ ಇದೆ. ಇದು ಸಹ ಗೇಮ್ ಅಪ್ಲಿಕೇಶನ್ನು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಅದಾದಮೇಲೆ ಟಕ್ಸ್ ಮ್ಯಾಥ್ ಅಂತಲೂ ಇದೆ. ಇದು ಎಲಿಮೆಂಟ್ರಿ ಲೆವೆಲ್ಗೆ ಯೂಸ್ ಆಗುತ್ತೆ. ಈಗ 10th ಆಗೋದಿಲ್ಲ, ಬಟ್ ಯು ಕ್ಯಾನ್ ಯೂಸ್ ಇಟ್. ನೆಕ್ಸ್ಟು ಅದು ಬಿಟ್ಟು ಇನ್ನು ಏನಂತಂದರೆ 10th ಸ್ಟೂಡೆಂಟ್ಸಿಗೆ ಯು ಕ್ಯಾನ್ ಆಲ್ಸೋ ಗಿವ್ ಮೋಟಿವೇಶ್ನಲ್ ಮೋಟಿವೇಶ್ನಲ್ ವೀಡಿಯೋಸ್. ಸೊ ದಟ್ ಈಗ ನಾವು ಟೀಚರ್ಸ್ ಹೋಗ್ತಾ ಇರ್ತೀವಿ, ಕ್ಲಾಸಲ್ಲಿ ಮಾತಾಡ್ತಾ ಇರ್ತೀವಿ, ಓದಿ 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 ಅಂತ ಒಂದೇ ಸ್ಟ್ರೆಸ್ ಮಾಡ್ತಿರ್ತೀವಿ. ಅದನ್ನೇ ನೀವು ಯು ಕ್ಯಾನ್ ಶೋ ಇಟ್ ಆ್ಯಂಡ್ ಡಿಫ್ರೆಂಟ್ ವೇ ಅಲ್ಲಿ ಡಿಫ್ರೆಂಟ್ ವೀಡಿಯೋಸ್ನ ನೀವು ತೋರಿಸಿದಾಗ ದೇ ವಿಲ್ ಗೆಟ್ ಇನ್ ಟು ಇನ್ನೂ ತುಂಬ ಅವ್ರಿಗೆ ಮೋಟಿವೇಟ್ ಆಗ್ತಾರೆ. ಇನ್ನೂ ಈ ಥರ ಹಿಂಗಿರುತ್ತೆ ಲೈಫ್ ಅಂದರೆ ಹಿಂಗಿರುತ್ತೆ ಅನ್ನೋದನ್ನು ನೀವು ಜನರಲ್ ಆಗಿ ಯು ಕ್ಯಾನ್ ಮೋಟಿವೇಟ್ ಸ್ಟೂಡೆಂಟ್ಸ್ ಟು ಕಾನ್ಸಂಟ್ರೇಟ್ ಆನ್ ದೇರ್ ಸ್ಟಡೀಸ್. ಸೊ ಇದು ಬಂದುಬಿಟ್ಟು ಇಷ್ಟು ಬಂದುಬಿಟ್ಟು ರಿಲೇಟೆಡ್ ಟು ಆಲ್ ICT, subject ICT in all the subjects. Next future is ICT. Over to Janardhan sir. ಸ್ನೇಹಿತರೆ ನಮಸ್ಕಾರ. ಮತ್ತು ನಮ್ರತಾ ಮೇಡಮ್ ಅವ್ರು ಹೇಳಿದಾಗೆ ಎಲ್ಲ ಸಬ್ಜೆಕ್ಟನ್ನು ನಾವು ಒಂದು ಕಡೆ ತರ್ಬೋದು ಅಂತಂದರೆ ಅದು ICT ಇಂದ ತರ್ಬೋದು. ICT ಇಂದ ಮಾತ್ರ ತರಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಅಕಾಡೆಮಿಕ್ ಪ್ಲ್ಯಾನಿಂಗ್ ಲಾಸ್ಟ್ ಇಯರ್ ಪ್ರೋಗ್ರಾಮ್ ಆಫ್ ವರ್ಕ್ ನಿಮಗೆ ಲಾಸ್ಟ್ ಇಯರ್ದು ಕಾಪಿ ನಿಮ್ಮ ಹತ್ರ ಇದೆ ಅನಿಸುತ್ತೆ. ಎಲ್ಲ ಸಬ್ಜೆಕ್ಟು ಅದರಲ್ಲಿ ಲಿಂಕ್ಸ್ ಇದೆ. ಮೋಸ್ಟ್ಲಿ ಅದು ಹಿಂದೆ ಫಾರ್ವರ್ಡ್ ಆಗಿದ್ದಂಥದ್ದು ಡಾಕ್ಯುಮೆಂಟು. ಮತ್ತು ಇವಾಗ ನೀವು ಅದು ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ಹಿಂದಿನಲ್ಲಿ, ಮ್ಯಾಥ್ಸಲ್ಲಿ, ಸೈನ್ಸಲ್ಲಿ, ಸೋಷಿಯಲ್ನಲ್ಲಿ ಟಾಪಿಕ್ ವೈಸು ಲಾಸ್ಟ್ ಇಯರು ಅಕಾಡೆಮಿಕ್ ಪ್ಲ್ಯಾನಿಂಗ್ ಕಮಿಟಿ ಒಂದು JD ನಾಗೇಶ್ ಸರ್ ಮತ್ತು ಬೆಳ್ಶೆಟ್ಟಿ ಸರ್ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡಿದೆ. ಅದನ್ನು ನೀವು ಈ ಟೈಮ್ನಲ್ಲಿ ಯುಟಿಲೈಸ್ ಮಾಡ್ಬೋದು. ಯಾಕೆಂದರೆ ವಿಡಿಯೋ ಆಗಿರೋದ್ರಿಂದ ಅವ್ರಿಗೆ ರಿಫ್ರೆಶ್ಮೆಂಟ್ ಕೊಡೋದಕ್ಕೋಸ್ಕರ ನೀವು ಅದನ್ನು ಕೆಲವೊಂದು ಸರಿ ತೋರಿಸ್ಬೋದು. ಹಾಗಾಗಿ ನಾವು ಏನಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಮುಂದಿನ ದಿನಗಳಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟ್ ಆಗ್ತಾಯಿದೆ. ಆಗ ಎಲ್ಲವೂ ಕಂಪ್ಯೂಟರ್ನ ಒಳಗಡೆ ಸೇರ್ಕೊಳ್ಳೋವಂಥ ಕಾಲ ಬರುತ್ತೆ. ICT ಈಸ್ ದ ಫ್ಯೂಚರ್ ಅನ್ನೋದು ನಮ್ಮ ಒಂದು ಮಂಡನೆ ಕೂಡ. ಹಾಗಾಗಿ ಎಲ್ಲರೂ ಕಂಪ್ಯೂಟರ್ ಶಿಕ್ಷಕರು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕಂಪ್ಯೂಟರ್ ವಿಷಯದಲ್ಲಿ ICTians ಮಾಡಬೇಕು. ಅದು ನಿಜವಾದ ಲಿಟ್ರೇಟ್ಸ್ ಅಂತ ಭವಿಷ್ಯದಲ್ಲಿ ಆಗುತ್ತೆ. ಕಂಪ್ಯೂಟರ್ ಯಾರಿಗೆ ಗೊತ್ತಿರುತ್ತೆ, ICT ಯಾರಿಗೆ ಗೊತ್ತಿರುತ್ತೆ, ಟೆಕ್ನಾಲಜಿ ಯಾರಿಗೆ ಗೊತ್ತಿರುತ್ತೆ, ಅವರು ನಿಜವಾದ ಲಿಟ್ರೇಟ್ಸ್ ಆಗ್ತಾರೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ತಾವೆಲ್ಲರೂ ಈ ಒಂದು ವಾತಾವರಣದಲ್ಲಿ ಎಲ್ಲ ಶಿಕ್ಷಕರೊಂದಿಗೆ ಅವ್ರಿಗೆಲ್ಲರಿಗೂ ಮಾರ್ಗದರ್ಶನವನ್ನು ಕೊಟ್ಟು ಯಾವ್ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳಿಗೆ ರೀಚ್ ಆಗುತ್ತೆ ಅನ್ನೋದನ್ನು ನೀವುಗಳು ಅದನ್ನು ತಿಳಿಸ್ಬೇಕು. ಅದು ಇಲ್ಲಿ ದೊಡ್ಡ ಜವಾಬ್ದಾರಿ. ಹಾಗಾಗಿ ಅದನ್ನು ತಾವೆಲ್ಲರೂ ನಿರ್ವಹಿಸ್ತೀರಾ ಅಂತ ಕೂಡ ನಾನು ಭಾವಿಸ್ತಾ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇಲ್ವ ಸರ್? ಪ್ರಶ್ನೆ ಇದೆಯಾ ಸರ್? ದಯವಿಟ್ಟು ಈ ವಿಷಯದ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಪ್ರಶ್ನೆಗಳಿದ್ದರೆ ನೀವು ತುರ್ತಾಗಿ ಕೇಳ್ಬೋದು. ದೂರವಾಣಿ ಸಂಖ್ಯೆ ಇಲ್ಲ ಅಂತಾನೆ ಸರ್.
Hello. ಹೇಳಿ Sir, ಮಾತಾಡಿ. good afternoon. I'm Amrita from Alur Sidapur MDRS Kodagu. Sir, whatever the software you show, it entirely based on the internet. But in our school, we don't get sufficient internet. Is there any software, sir, which work by offline? ನೋ ಮೇಡಮ್. ಆ್ಯಕ್ಚುಲಿ ನಮ್ಮದು ICT ಕಾನ್ಸೆಪ್ಟ್ಗೆ ಬೇಸೇ ಇಂಟರ್ನೆಟ್ ಇರಲೇಬೇಕು. ಇಂಟರ್ನೆಟ್ಟಲ್ಲೇ ಸಿಗೋದು ನಮ್ಗೆ ಓಪನ್ ಸೋರ್ಸು. ವಿದ್ಯಾರ್ಥಿಗಳು ನಮಗೆ ರಾಜಾರಾಮ್ ಶರ್ಮಾ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಟೆಕ್ಸ್ಟ್ ಬುಕ್ ಕಮಿಟಿ ಮೆಂಬರ್ಸ್ಗಳಿಗೆ, ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಬೋತ್ ಹ್ಯಾಸ್ ಟು ಎಕ್ಸ್ಪ್ಲೋರ್ ಟು ದ ಇಂಟರ್ನೆಟ್, ದೆನ್ ಓನ್ಲಿ ವಿ ವಿಲ್ ಓಪನ್ ದ ಡೋರ್ ಆಫ್ ನಾಲೆಡ್ಜ್ ಅಂತ ಹೇಳ್ತಾರೆ. ಸೊ ನಾವೆಲ್ಲರೂ ಇಂಟರ್ನೆಟ್ಟಿಗೆ ತೆರೆದುಕೊಂಡ್ರೇ ನಮ್ಮ ನಾಲೆಡ್ಜು ಆಚೆ ಬರೋದು. ಹಾಗಾಗಿ ಅದಕ್ಕೆ ಆಲ್ಟರ್ನೇಟಿವ್ ಬೇರೆ ಏನೂ ಇಲ್ಲ ಮೇಡಮ್. Applications. Okay, sir, if there is any alternative means, please share in the group, sir. ಆಲ್ಟರ್ನೇಟಿವ್ ನೀವು ಕಂಪ್ಯೂಟರ್ ಟೀಚರ್ ಆಗಿ ನೀವು ಸಬ್ಜೆಕ್ಟ್ ಟೀಚರ್ಸ್ನ ಕೂತ್ಕೊಂಡು ಯು ಕ್ಯಾನ್ ಪ್ರಿಪೇರ್ ವಿಡಿಯೋಸ್. ಸೊ ದಟ್ ಈಸ್ ವಾಟ್ ವಿ ಆರ್ ಟ್ರೈಯಿಂಗ್ ಟು ಎಕ್ಸ್ಪ್ಲೈನ್ ಯು. ಸೊ ನೀವು ತುಂಬಾ ರೆಸ್ಪಾನ್ಸಿಬಿಲಿಟಿ ತೊಗೊಂಡು, ಈಗ ಮ್ಯಾಥ್ಸ್ ಅಂತಂದಾಗ ಈಗ ಮ್ಯಾಥ್ಸ್ ಟೀಚರ್ನ ಕೂರಿಸ್ಕೊಂಡು ಯು ಕ್ಯಾನ್ ಮೇಕ್ ಅ ವಿಡಿಯೋ. ಅವ್ರು ಎಕ್ಸ್ಪ್ಲೈನ್ ಮಾಡುವಾಗ ಲೈಕ್ ದೇ ಸ್ಪೀಕ್ ಅಲ್ವಾ, ಅದನ್ನು ಯು ಕ್ಯಾನ್ ಮೇಕ್ ಇಟ್ ಆಸ್ ಒನ್ ವಿಡಿಯೋ ಆ್ಯಂಡ್ ಯು ಕ್ಯಾನ್ ಅದನ್ನು ಡಾಕ್ಯುಮೆಂಟ್ ಆಗಿ ಮಾಡಿ, ನೋಟ್ಸ್ ಆಗಿ ಮಾಡಿ, ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಅಪ್ಲಿಕೇಶನ್ ಆ್ಯಂಡ್ ಯು ಕ್ಯಾನ್ ಅಪ್ಲೋಡ್ ದೋಸ್ ವಿಡಿಯೋಸ್. ಅದು ಒಂದು ಮಾಡ್ಬೋದು. ಸೊ ಈಗೇನಂತಂದರೆ ಈಗಿರೋ ಲೆಸ್ ಟೈಮಲ್ಲಿ ಅಟ್ಲೀಸ್ಟ್ ಸ್ಟೂಡೆಂಟ್ಸ್ ಈ ವಿಡಿಯೋಸ್ನ ನೋಡಿದಾಗ ದೇ ವಿಲ್ ಹ್ಯಾವ್ ಮೈಂಡ್ ಮ್ಯಾಪ್. ಲೈಕ್ ದೇ ವಿಲ್ ಜಸ್ಟ್ look at that video and they will remember that during ಅಂದರೆ ಆ ಡಯಾಗ್ರಾಮ್ ಅಂತ ಬಂದಾಗ, ಸೊ ಅದನ್ನು ನೋಡಿದ ತಕ್ಷಣ ಅವರಿಗೆ ಜ್ಞಾಪಕ ಬರುತ್ತೆ, ಓ ನಾವು ವಿಡಿಯೋದಲ್ಲಿ ನೋಡಿದ್ವಿ ಆ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್, ಸೊ ಅದೇ ಬಂದಿದೆ, ಅದನ್ನು ಡ್ರಾ ಮಾಡ್ತೀವಿ ಅನ್ನೋ ಒಂದು ಸಲುವಾಗಿ ನಾವು ಓಪನ್ ಸೋರ್ಸ್ ವೆಬ್ಸೈಟ್ನ ಹೇಳಿದ್ದೀವಿ. ಸೊ ನೀವು ಹೇಳಿದ ಥರ ಅದರ್ ಸೋರ್ಸ್ ಬೇಕಂತಂದರೆ ಆ್ಯಸ್ ಎ ಕಂಪ್ಯೂಟರ್ ಟೀಚರ್ ವಿ ಆಲ್ ಶುಡ್ ಡೂ ಇಟ್. ಆ್ಯಕ್ಚುಲಿ ಪ್ರಿಪೇರ್ ಮಾಡಬೇಕು, ಅದನ್ನೇ ನಾವು ನಿಮ್ಗೆ ಹೇಳ್ತಿದ್ದೀವಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್. Thank you. That was nice session. Thank you, ma'am. ಅಷ್ಟೇ ಅಲ್ಲ ಸರ್, ಕನ್ಕ್ಲೂಡ್ ಮಾಡಿ. ಏನಾದ್ರು ಪ್ರಶ್ನೆಗಳಿದೆಯಾ? ಹಲೋ. ಹಾಂ ಹೇಳಿ, ಮಾತಾಡಿ ಸರ್. ನಾವು ಶಿವಮೊಗ್ಗದಿಂದ. ಹೇಳಿ ಸರ್, ಹೇಳಿ ಸರ್. ಎಲ್ಲ ಶಾಲೆಗಳು ಕಂಪ್ಯೂಟರ್ ಯಾವ ಸಪ್ಲೈ ಆಗೋದು ಅನ್ನೋ ಮಾಹಿತಿ ಸಿಗತ್ತಾ ಸರ್? ಯಾಕಂದ್ರೆ ಹೊಸ ಶಾಲೆಗಳಲ್ಲಿ ಕಂಪ್ಯೂಟರ್ ಇಲ್ಲ, ಪ್ರೊಜೆಕ್ಟರ್ ಇಲ್ಲ, ನಾವು ಕ್ಲಾಸಸ್ ಮಾಡೋದೆಲ್ಲ ಬಹಳ ಕಷ್ಟ ಆಗತ್ತೆ. ಅದ್ರಲ್ಲೂ ನ್ಯೂ ಸಿಲೆಬಸ್ ಇಂಪ್ಲಿಮೆಂಟ್ ಮಾಡಿದ್ರೆ ಪೂರ್ತಿ ಆನ್ಲೈನ್ ಸಿಸ್ಟಮ್ ಓರಿಯೆಂಟೆಡ್ ಇದೆ. ಸರ್, ಈಗ ನಾವು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಿರೋಂಥ ವಿಚಾರ SSLC ರಿಸಲ್ಟನ್ನು ಇಂಪ್ರೂವ್ ಮಾಡೋದಕ್ಕೆ ನಾವೇನು ಮಾಡ್ಬೋದು ಅಂತ. ICT ವಿಚಾರವಾಗಿ ಅದನ್ನು ಬೇರೆ ಸಮಯದಲ್ಲಿ ನಮ್ಮ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ತಿಳಿಸೋಣ ಸರ್. SSLCಗೆ ಸಂಬಂಧಪಟ್ಟಿದ್ದು SSLCಗೆ ಸಂಬಂಧಪಟ್ಟಂತೆ ನಾವು ಹೇಳ್ಕೊಡೋದಕ್ಕೆ ಅನುಕೂಲ ಆಗತ್ತೆ. ಹೌದು ಸರ್. ಏನು ಇಲ್ಲದೆ ಸೋರ್ಸ್ ನಾವು ಮಕ್ಕಳಿಗೆ ಹೇಗೆ ಹೇಳಬೇಕು? ಈಗ ಹೊಸ ಶಾಲೆಗೆ ಒಂದು ಸಿಸ್ಟಮ್, ಒಂದೇ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಇದೆ, ಒಂದು ಪ್ರೊಜೆಕ್ಟರ್ ಕೂಡ ಸಪ್ಲೈ ಆಗಿಲ್ಲ ಇದುವರೆಗೂ. ನಾವು ಅವ್ರಿಗೆ ಹೇಗೆ ಕನ್ವೆ ಮಾಡಬೇಕು, ಹೇಗೆ ತೋರಿಸ್ಬೇಕು? ಎಕ್ಸ್ಕ್ಯೂಸ್ ಮೀ, ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್. ಒಂದು ಸಿಸ್ಟಮ್ ಅಲ್ಲೂ ನೀವು 5 ಸ್ಟೂಡೆಂಟ್ಸಿಗೆ ತೋರಿಸಿದ್ರೆ ಅದೇ ಎಷ್ಟೊಂದು ಆಗುತ್ತೆ ಸರ್. ಎನಿಹೌ ನಮ್ಮ ಮಕ್ಕಳು ನಮ್ಮ ಜೊತೆನೇ ಇರ್ತಾರೆ, ಒಂದು ಪ್ರೊಜೆಕ್ಟ್ ಆದ್ರೂ ಬೇಕಲ್ಲ. ಅದೇ ಸರ್, ಒಂದು ಸಿಸ್ಟಮ್ ಅಲ್ಲೇ ಮೊಬೈಲಲ್ಲಿ ತೋರಿಸಿ ಪಾಠ ಮಾಡಿರೋರು ಇದ್ದಾರೆ. ಈಗ ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ಕೆಲವೊಂದು ಶಾಲೆಗಳಿಗೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರೇ ಮನೆಯಿಂದ ಸ್ವಂತ ಅವರ ಲ್ಯಾಪ್ಟಾಪ್ನ ತಗೊಂಡೋಗಿ, ನಿಮಗೂ ಗೊತ್ತಿದೆ ಸರ್, ಅದನ್ನು ಗ್ರೂಪಲ್ಲಿ ಹಾಕಿದ್ದಾರೆ ಫೋಟೋನ, ನಮ್ಮ ರಮೇಶ್ ಸರ್ ಅಂತ ಹೇಳ್ಬಿಟ್ಟು ರಾಯಚೂರಿನವರು, ಆ ಥರದ ಕಲಬುರಗಿಯವರು, ಆ ಥರದ ಉದಾಹರಣೆಗಳಿದ್ದಾಗ ಒಂದು ಕಂಪ್ಯೂಟರ್ ಇದೆ, ಅದಕ್ಕೇನಾದರೂ ನಾವು ಈಗ ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲೂ ಬರೋದಿಲ್ಲ. ಅದನ್ನು ಬೇರೆ ಏನಾದರೂ ದಾರಿಗಳನ್ನ ಹುಡುಕಬೇಕು. ಅದಕ್ಕೆ ಬೇರೆ ಬೇರೆ ಕೆಲಸಗಳು ನಡೀತಾ ಇದೆ ಸರ್. ಅದನ್ನೆಲ್ಲ ಮುಂದಿನ ದಿನದಲ್ಲೇ ಮಾತಾಡೋಣ. ಈಗ ಸದ್ಯಕ್ಕೆ ICTಗೆ ಸಂಬಂಧಪಟ್ಟಂಗೆ ಇರೋ 34 ದಿವಸದಲ್ಲಿ ನಾವು SSLC ಮಕ್ಕಳಿಗೆ ಮತ್ತು ಟೀಚರ್ಸ್ಗಳಿಗೆ ಹೇಗೆ ನಾವು ಗೈಡ್ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಮಂಡಿಸ್ತಾ ಇದ್ದೀವಿ. ಆ ವಿಚಾರವನ್ನು ಮುಂದಿನ ದಿನಗಳಲ್ಲಿ ಮಾತಾಡೋಣ ಸರ್. ಥ್ಯಾಂಕ್ ಯು ಸರ್. ಅಷ್ಟೇ ಅಲ್ಲ
ಬಂಧುಗಳೇ, ಈಗಾಗಲೇ ಕಂಪ್ಯೂಟರ್ ICT ಯಾವ ರೀತಿ ಅದನ್ನು ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಶ್ರೀಯುತ ಜನಾರ್ದನ್ ರವರು ಮತ್ತು ಶ್ರೀಮತಿ ನಮ್ರತರವರು ನಾವು ಎಲ್ಲ ಸಬ್ಜೆಕ್ಟ್ಗಳಲ್ಲೂ ICTಯನ್ನು ಯಾವ ರೀತಿ ಬಳಸ್ಕೊಂಡು ಮಕ್ಕಳಿಗೆ ಕಲಿಕೆಯನ್ನು ಪರಿಣಾಮಕಾರಿಯಾಗಿ ಮಾಡ್ಬೋದು ಮತ್ತು ವಿದ್ಯಾರ್ಥಿಗಳು ಒತ್ತಡದಲ್ಲಿದ್ದಾಗ ನಾವು ಈ ಟೆಕ್ನಾಲಜಿಯನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಅವ್ರಿಗೆ ಮಾಹಿತಿಯನ್ನು ಕೊಡ್ಬೋದು ಮತ್ತು ಆಸಕ್ತಿಯನ್ನು ಕ್ರಿಯೇಟ್ ಮಾಡೋದರ ಬಗ್ಗೆ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಉತ್ತಮವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಮತ್ತು ನಮ್ಮೆಲ್ಲ ಅಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮುಂದೆ ದೈಹಿಕ ಶಿಕ್ಷಣದ ಬಗ್ಗೆ ಒಂದು ಸೆಷನ್ ಇದೆ. ಥ್ಯಾಂಕ್ ಯು ವೆರಿ ಮಚ್ ಜನಾರ್ದನ್ ಮತ್ತು ನಮ್ರತ, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಈ ಕಡೆ ಹೋಗಿದೆಯಾ? ನಾನು ಇದು ಮರ್ತೇ ಬಿಟ್ಟಿದ್ದೆ. ಆಗುತ್ತಾ? ಲೈವ್ ಇದೆ, ಕೂತ್ಕೊಳ್ಳಿ. ಲೈವ್ ಈಗ ಶಿಕ್ಷಕ ಬಂಧುಗಳೇ, ದೈಹಿಕ ಶಿಕ್ಷಣ ಶಿಕ್ಷಕರು ವಸತಿ ಶಾಲೆಗಳಲ್ಲಿ ನಿರ್ವಹಿಸಬೇಕಾದಂಥ ಜವಾಬ್ದಾರಿ ಮತ್ತು ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಲು ಬಂದಿರತಕ್ಕಂಥ ಶ್ರೀ ಮಹೇಶ್ ಹಣ್ಣಿಗೇರಿ ನವಲಗುಂದ ಧಾರವಾಡ ಜಿಲ್ಲೆಯವರು ಬಂದಿದ್ದಾರೆ. ಅವರಿಗೆ ನಮ್ಮ ಕ್ರೈಸ್ ವತಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಶ್ರೀ ಗುರಪ್ಪ ಎಚ್ ರಾಯಚೂರು ಜಿಲ್ಲೆಯಿಂದ ಬಂದಿದ್ದಾರೆ. ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಶೈಲಾ ಕೌಜಲಗಿ ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದಾರೆ. ಶ್ರೀಯುತರು ಮೂವರು ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಉತ್ತಮ ಮಾಹಿತಿಯನ್ನು ಕೊಡಲು ಇದ್ದಾರೆ. ನಾನು ಅವ್ರಿಗೆ ಮಾಹಿತಿಯನ್ನು ಕೊಡಲು ನಾನು ಅವ್ರಿಗೆ ಕೋರ್ಕೊಳ್ತಾ ಇದ್ದೀನಿ. ಆತ್ಮೀಯ ಕ್ರೈಸ್ನ ಎಲ್ಲ ನಮ್ಮ ವೃತ್ತಿ ಬಾಂಧವರೇ, ಕಳೆದ 2 ದಿನಗಳಿಂದ SSLC ಫಲಿತಾಂಶದ ಸುಧಾರಣೆಯಲ್ಲಿ ಎಲ್ಲ ಶಿಕ್ಷಕರು ಯಾವ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ಕೊಳ್ತಾ ಬಂದಿದ್ದಾರೆ. ಇವತ್ತು ಈ ಕೊನೆಯದಾಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಪಾತ್ರ SSLC ಫಲಿತಾಂಶ ಸುಧಾರಣೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಪಾತ್ರದ ಬಗ್ಗೆ ಮಾತಾಡಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ. ನಿಮಗೆಲ್ರಿಗೂ ಗೊತ್ತಿರ್ಬೋದು, ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅನ್ನೋ ಹಾಗೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ ಅಂಥೇಳಿ ಬಹಳಷ್ಟು ಸಲ ನಾವು ಕೇವಲ ಮಾನಸಿಕವಾಗಿ ಹೆಚ್ಚು ಸ್ಟ್ರೆಸ್ಸನ್ನು ಕೊಟ್ಟು ಹೆಚ್ಚು ಫಲಿತಾಂಶವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತೇವೆ. ಆದರೆ ಅದರ ಜೊತೆಗೆ ನಾವು ಅವರನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರನ್ನು ಅತ್ಯುತ್ತಮ ಪಡಿಸಿದ್ದೇ ಆದಲ್ಲಿ ನಾವು ಅತ್ಯಂತ ಹೆಚ್ಚು ಸುಧಾರಣೆಯನ್ನು ಫಲಿತಾಂಶದಲ್ಲಿ ಆಗಿಲ್ಲ ಅಥವಾ ಶಾಲೆಯಲ್ಲಿ ತರಬಹುದು ಅಂಥೇಳಿ ಇವತ್ತು ನಮ್ಮ ಜೊತೆಗೆ ನನ್ನ ವೃತ್ತಿ ಬಾಂಧವರಾದಂಥ ಶ್ರೀ ಶ್ರೀಶೈಲ್ ಕೌಜಿಲ್ಗಿಯವರು ರೋಲ್ ಆಫ್ ಫಿಸಿಕಲ್ ಎಜುಕೇಷನ್ ಟೀಚರ್ ಇನ್ ಇಂಪ್ರೂವಿಂಗ್ SSLC ರಿಸಲ್ಟ್ ಅದರೊಳಗೆ 2 ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಅವೇರ್ನೆಸ್ ಆಫ್ ಹೆಲ್ತ್ ಆ್ಯಂಡ್ ಹೈಜೀನ್, ಆರೋಗ್ಯ ಮತ್ತು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಮತ್ತು ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷಾ ಸಮಯದಲ್ಲಿ ನಾವು ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು, ಅದ್ರ ಜೊತೆಗೆ ಎನ್ಹಾನ್ಸಿಂಗ್ ಮೆಂಟಲ್ ಸ್ಟ್ರೆಸ್, ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ಬಹಳ ಮಹತ್ವಪೂರ್ವಕವಾಗಿರ್ತದೆ. ಏಕಾಗ್ರತೆ, ಉಲ್ಲಾಸ, ಚೈತನ್ಯದಿಂದ ಇರುವುದು, ನೆನಪಿನ ಶಕ್ತಿಗೆ ಸಂಬಂಧಿಸಿದ್ದು,
ಆಮೇಲೆ SSLC ಅಂದರೆ ಒಂದು ಮನುಷ್ಯನಿಗೆ ಸಹಜವಾಗಿ ಪರೀಕ್ಷೆ ಅಂದರೆ ಸ್ವಲ್ಪ ಎಂಗ್ಸೈಟಿ ಇರ್ತದೆ. ಸೊ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಮಾಡಬೇಕು, ಅದ್ರ ಜೊತೆಗೆ ನಮ್ಮ ಮತ್ತೊಬ್ಬ ವೃತ್ತಿವಾದಂಥ ಬಾಂಧವರಾದಂಥ ಶ್ರೀ ಗುರಪ್ಪ ಅವರು ಕೂಡ ಇದ್ದಾರೆ. ಅವರು ಯೋಗಾಸನದಿಂದ ಒಬ್ಬ ವಿದ್ಯಾರ್ಥಿ ಯಾವ ರೀತಿಯಾಗಿ ಏಕಾಗ್ರತೆಯನ್ನು ಮಾಡಿಕೊಳ್ಳೋದ್ರ ಅಲ್ಲದೆ ಅದರ ಜೊತೆಗೆ ತನ್ನ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿಯಾಗಿ ಸುಧಾರಣೆಯನ್ನು ತೆಗೆದುಕೊಂಡು ಬರಬಹುದು ಅನ್ನುವಂಥ 3 ವಿಷಯನ, ಅದರ ಜೊತೆಗೆ 10ನೇ ತರಗತಿಗೆ ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಅಂಕಪಟ್ಟಿಯ ಬಿ ಪಾರ್ಟ್ನಲ್ಲಿ ದೈಹಿಕ ಶಿಕ್ಷಣ ಗ್ರೇಡನ್ನು ಕೂಡ ನಮೂದಿಸ್ತಾರೆ. ಆ 3 ವಿಷಯಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ನಮ್ಮ ಶ್ರೀಶೈಲ್ ಕೌಜಲಿಗಿಯವರು ರೋಲ್ ಆಫ್ ಫಿಸಿಕಲ್ ಎಜುಕೇಷನ್ ಟೀಚರ್ ಇನ್ ಇಂಪ್ರೂವಿಂಗ್ SSLC ರಿಸಲ್ಟ್ ಬಗ್ಗೆ ತಮ್ಮ ಮುಂದೆ ಈಗ ವಿಷಯವನ್ನು ಪ್ರಸ್ತಾಪಡಿಸಲಿದ್ದಾರೆ. ಓವರ್ ಟು ಶ್ರೀಶೈಲ್ ಸರ್. Good evening to everyone. Myself, Shrishal Kaujalgi, works as a physical education teacher at MDRS Mallapur PG, Belagavi. ಮೊದಲಿಗೆ ನಮ್ಮ ಇಲಾಖೆಯ ಎಲ್ಲ ಗೌರವಾನ್ವಿತ ಅಧಿಕಾರಿಗಳಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಶಿಕ್ಷಕರುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಅ ವೆಲ್ ಬಿಗಿನ್ ಈಸ್ ಹಾಫ್ ಡನ್. ಒಂದು ಉತ್ತಮ ಆರಂಭ ಒಂದು ಕಾರ್ಯದ ಭಾಗಶಃ ಯಶಸ್ಸಿಗೆ ಕಾರಣವಾಗುತ್ತೆ ಎನ್ನುವ ರೀತಿಯಲ್ಲಿ ಪರೀಕ್ಷಾ ದಿನಗಳು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕಾಪೂರ್ವಕವಾದ ವಾತಾವರಣವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಹಾಗೂ ಗುಣಮಟ್ಟ ಫಲಿತಾಂಶ ಸುಧಾರಣೆಗಾಗಿ ನಮ್ಮ ಇಲಾಖೆಯ ಗೌರವಾನ್ವಿತ ಅಧಿಕಾರಿಗಳು ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಆಯೋಜಿಸಿರುವುದಕ್ಕೆ ಎಲ್ಲ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛಿಸುತ್ತೇನೆ. ಈಗಾಗಲೇ ಪ್ರಾಂಶುಪಾಲರು, ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು, ನಿಲಯ ಪಾಲಕರು ರಾಜ್ಯದಲ್ಲಿ ವಸತಿ ಶಾಲೆಗಳ ಗುಣಮಟ್ಟ ಫಲಿತಾಂಶ ಸುಧಾರಣೆಗಾಗಿ ಹಾಗೂ ಗುಣಮಟ್ಟದ ಫಲಿತಾಂಶವನ್ನು ನೀಡುವ ನಿಟ್ಟಿನಲ್ಲಿ ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಪೂರಕವಾಗಿರ್ತಕ್ಕಂತಹ ವಾತಾವರಣವನ್ನು ನಿರ್ಮಿಸಿ ಶಾಲಾ ಗುಣಮಟ್ಟ ಫಲಿತಾಂಶ ಸುಧಾರಣೆಗಾಗಿ ಸಾಕಷ್ಟು ಕಾರ್ಯಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಿ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಸಿದ್ಧಪಡಿಸುತ್ತಿರುವುದು ಹಾಗೂ ವಿದ್ಯಾರ್ಥಿಗಳು ಪರೀಕ್ಷಾ ತಯಾರಿಯಲ್ಲಿ ತೊಡಗಿಸಿಕೊಂಡಿರುವುದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ಒಂದು ಸಮಯವನ್ನು ಪರೀಕ್ಷಾ ತಯಾರಿಯಲ್ಲಿ ತೊಡಗಿಸಿಕೊಳ್ಳಲು ಬಳಸಿಕೊಳ್ಳುವುದರಿಂದ ಹಾಗೂ ಹೆಚ್ಚಿನ ಒಂದು ಸಮಯವನ್ನು ಓದುವಿಕೆಗಾಗಿ ಬರೆಯುವುದಕ್ಕಾಗಿ ಮೀಸಲಿಡುವುದರಿಂದ ಲೇಟ್ ನೈಟ್ ಸ್ಲೀಪ್, ರಾತ್ರಿ ತಡವಾಗಿ ಮಲಗುವುದು ಹಾಗೂ ಸರಿಯಾದ ಊಟ, ನಿದ್ರೆ ಹಾಗೂ ಸಹಪಾಠಿಗಳೊಂದಿಗೆ ಯಾವುದೇ ಸಹಪಾಠಿಗಳೊಡಗಿನ ಒಡನಾಟ ಕಡಿಮೆಯಾಗಿ ಹಾಗೂ ಕೆಲವೊಂದು ಕೌಟುಂಬಿಕ ಸಮಸ್ಯೆಗಳು ವಿದ್ಯಾರ್ಥಿಗಳ ದೈಹಿಕ, ಮಾನಸಿಕ ಹಾಗೂ ಪರೀಕ್ಷಾ ಭಯ, ಆತಂಕ ಹಾಗೂ ಏಕಾಗ್ರತೆಯನ್ನು ಕಡಿಮೆ ಮಾಡುವುದರಲ್ಲಿ ಅಥವಾ ಏಕಾಗ್ರತೆ ಮೇಲೆ ಪರಿಣಾಮ ಬೀರುವಂತಹ ಸಂಭವವಿರುವುದರಿಂದ ಇನ್ನುಳಿದಿರುವಂತಹ 35 ದಿನಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾದ ನಾವು ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಅವರ ಏಕಾಗ್ರತೆಯ ದೃಷ್ಟಿಯಿಂದ ಯಾವ ರೀತಿಯಾಗಿರ್ತಕ್ಕಂತಹ ಕಾರ್ಯಚಟುವಟಿಕೆಗಳನ್ನು ಆಯೋಜಿಸಿ ಅವರಿಗೆ ಒಂದು ಪೂರಕವಾಗಿರ್ತಕ್ಕಂಥ ಕಲಿಕಾ ವಾತಾವರಣ ಹಾಗೂ ಗುಣಮಟ್ಟದ ಫಲಿತಾಂಶ ಸುಧಾರಣೆಯಲ್ಲಿ ಯಾವ ರೀತಿಯಾಗಿ ಪಾತ್ರ ವಹಿಸಬಹುದು ಎನ್ನುವಂತಹ ವಿಷಯದ ಬಗ್ಗೆ ಹಾಗೂ ಏಕಾಗ್ರತೆಗೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಚಟುವಟಿಕೆಗಳನ್ನು ಶಾಲಾ ಹಂತದಲ್ಲಿ ಶಿಕ್ಷಕರು ಈಗ ತಾವೆಲ್ಲರೂ ಯೋಗ ಆಗಿರ್ಬೋದು, ಪ್ರಾಣಾಯಾಮ, ಧ್ಯಾನ ಹಾಗೂ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ದೈಹಿಕ ಚಟುವಟಿಕೆಗಳನ್ನು ಮಾಡುತ್ತಿರುವಿರಿ ಎಂದು ಭಾವಿಸುತ್ತಾ, ದೈಹಿಕ ಶಿಕ್ಷಣ ಶಿಕ್ಷಕರಾದ ನಾವು
ನಮ್ಮ ಕೆಲ ದೈಹಿಕ ಶಿಕ್ಷಣ ಶಿಕ್ಷಕರು ಈಗಾಗಲೇ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಾಗಿರುವುದರಿಂದ ಸೊ ಸಾಧನೆಯ ಹಾದಿಯಲ್ಲಿ ಅಡೆತಡೆಗಳನ್ನು ಎದುರಿಸುವಂತಹ ಕೌಶಲ್ಯಗಳ ಬಗ್ಗೆ, ತಂತ್ರಗಳ ಬಗ್ಗೆ ಹಾಗೂ ಶಾಲಾ ಹಂತದಲ್ಲಿ ಕ್ರೀಡಾಪಟುಗಳನ್ನು ತಯಾರಿಗೊಳಿಸುವಂತಹ ಹಂತದಲ್ಲಿ ಪ್ರಾಂಶುಪಾಲರು, ಶಿಕ್ಷಕರು ಹಾಗೂ ನಿಲಯ ಪಾಲಕರನ್ನು ಒಳಗೊಂಡಂತೆ ಇನ್ನುಳಿದ ಎಲ್ಲ ಶಿಕ್ಷಕರ ಸಹಾಯ, ಸಹಕಾರ, ಅವರ ಮಾರ್ಗದರ್ಶನದೊಂದಿಗೆ ಹಾಗೂ ಅವರೊಂದಿಗಿನ ಉತ್ತಮ ಬಾಂಧವ್ಯದಿಂದಾಗಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳನ್ನು ತರಬೇತಿಗೊಳಿಸಿರುವಂತಹ ಅನುಭವವಿದ್ದು ಹಾಗೂ ನಾವು ದೈಹಿಕ ಶಿಕ್ಷಣದ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಪಡೆಯುವ ಸಂದರ್ಭದಲ್ಲಿ ಹೆಲ್ತ್ ಎಜುಕೇಷನ್, ಫಿಸಿಕಲ್ ಎಜುಕೇಷನ್, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಅನಾಟಮಿ, ಸ್ಟ್ಯಾಟಿಸ್ಟಿಕ್ಸ್, ಕಿನ್ಶಿಯಾಲಜಿ, ಫಿಸಿಯಾಲಜಿ, ಆಂಥ್ರೋಪೋಮೆಟ್ರಿ, ಬಯೋಮೆಕ್ಯಾನಿಕ್ಸ್, ಸ್ಪೋರ್ಟ್ಸ್ ಮೆಡಿಸಿನ್, ಸ್ಪೋರ್ಟ್ಸ್ ಸೋಷಿಯಾಲಜಿ, ಸ್ಪೋರ್ಟ್ಸ್ ಸೈಕಾಲಜಿ, ಡಯಟ್ ಆ್ಯಂಡ್ ನ್ಯೂಟ್ರಿಷನ್, ಫಿಯರ್, ಸ್ಟ್ರೆಸ್ ಆ್ಯಂಡ್ ಆಂಗ್ಸೈಟಿ ಮ್ಯಾನೇಜ್ಮೆಂಟ್, ಲೈಫ್ ಸ್ಟೈಲ್ ಡಿಸೀಸಸ್, ಕ್ರೋನಿಕ್ ಡಿಸೀಸಸ್, ರಿಸರ್ಚ್, ಆಮೇಲೆ ಫಸ್ಟ್ ಏಡ್ ಎಜುಕೇಷನ್, ಹೆಲ್ತ್ ಎಜುಕೇಷನ್, ಈ ಎಲ್ಲ ವಿಷಯಗಳ ಬಗ್ಗೆ ಪ್ರಾವೀಣ್ಯತೆಯನ್ನು ಪಡೆದುಕೊಂಡಿರುವುದರಿಂದ ಈ ಒಂದು ಪರೀಕ್ಷಾವಧಿಯಲ್ಲಿ ವಿದ್ಯಾರ್ಥಿಗಳನ್ನು ನಾವು ದೈಹಿಕ ಮತ್ತು ಮಾನಸಿಕವಾಗಿ ಯಾವ ರೀತಿಯಾಗಿ ಅವರನ್ನು ಸದೃಢಗೊಳಿಸಿ ಪರೀಕ್ಷಾ ತಯಾರಿಯಲ್ಲಿ ಅವರನ್ನು ತೊಡಗಿಸಿಕೊಳ್ಳಬಹುದು, ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಿಸಲು ಸಾಧ್ಯವಾಗುತ್ತೆ ಎನ್ನುವಂತಹ ವಿಷಯದ ಮೇಲೆ ನಾನು ಈಗ ಕೆಲವೊಂದು ವಿಚಾರಗಳನ್ನು ತಮ್ಮೊಟ್ಟಿಗೆ ವಿನಿಮಯ ಮಾಡಿಕೊಳ್ಳಲು ಇಚ್ಛಿಸ್ತಾ ಇದ್ದೀನಿ. ಸೊ ಐ ವಾಂಟ್ ಟು ಕಾನ್ಸಂಟ್ರೇಟ್ ಆ್ಯಂಡ್ ಫೋಕಸಿಂಗ್ ಆನ್ awareness of health, personal health and hygiene, and awareness of importance of exercise, yoga and pranayama on health and study. So enhancing the mental strength. ಸೊ ಈ ಒಂದು ವಿಚಾರಗಳ ಮೇಲೆ ತಮ್ಮೊಂದಿಗೆ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳಲು ನಾನು ಬಯಸ್ತೇನೆ. So staying healthy during exams doesn't just mean stronger academic performance. Keeping well is important at exam time and during study time. The exam session is usually a stressful period that can lead to students focusing entirely on their studies while disregarding their health. So life without health, we are nothing, which means we can't imagine our life without help. It's like army without soldiers. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಮತ್ತು ಪರೀಕ್ಷಾ ಸಮಯದಲ್ಲಿ ಆರೋಗ್ಯ ನಮ್ಮ ಅಧ್ಯಯನದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಎನ್ನುವುದರ ಬಗ್ಗೆ ಮಕ್ಕಳಿಗೆ ಮನವರಿಕೆಯನ್ನು ಮಾಡಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಅವೇರ್ ದ ಸ್ಟೂಡೆಂಟ್ಸ್ ಆಫ್ ಹೆಲ್ತ್. ಸೊ ಹಿಯರ್ ವಿ ಹ್ಯಾವ್ ಟು ಅವೇರ್ ದ ಸ್ಟೂಡೆಂಟ್ಸ್ ಆಫ್ ಇಂಪಾರ್ಟೆನ್ಸ್ ಆಫ್ ಎಕ್ಸಸೈಸ್, yoga and pranayama on health and study. So taking care of students' health and gives awareness about students' health. So encouraging the students for exercise and gives awareness about exercise and their benefits. So in a free time or in a daily routine, we have to practice and of some particular yogasana for concentration and reduce of stiffness and laziness. So and focusing on dhyana meditation for concentration and reducing mental stress. ಸೊ ಈ ರೀತಿಯಾಗಿ ಮಕ್ಕಳನ್ನು ನಾವು ಅವರಿಗೆ ಈ ಅಂಶಗಳ ಬಗ್ಗೆ ತಿಳುವಳಿಕೆಯನ್ನು ನೀಡಿ ಅವರನ್ನು ಯಾವ ರೀತಿಯಾಗಿ ಆರೋಗ್ಯವನ್ನು ಕಾಪಾಡಿಕೊಂಡು ಮಾನಸಿಕ ಸಾಮರ್ಥ್ಯವನ್ನು ಸುಧಾರಿಸಿಕೊಳ್ಬಹುದು ಎನ್ನುವುದರ ಬಗ್ಗೆ ಮಕ್ಕಳಿಗೆ ಅವೇರ್ನೆಸ್ಸನ್ನು ಮೂಡಿಸುವಂಥದ್ದು. ಸೊ ಸಮ್ ರಿಸರ್ಚ್ ಸೇಸ್ ದ್ಯಾಟ್ ಸೊ WHO ಆಲ್ಸೋ ಸಜೆಸ್ಟ್ how we have ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ನಾವು ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಎನ್ನುವಂಥದ್ರ ಬಗ್ಗೆ WHO ಒಂದು ರಿಸರ್ಚನ್ನು ಮಾಡಿ ಹೇಳಿರುವಂಥದ್ದು. WHO ಸಜೆಸ್ಟ್ 150 minutes of moderate intensity or 75 minutes of vigorous intensity physical activity per week. And some experts says that, and you already know about this, exercise is good for your body, but did you know it can also boost your mind, improve your sleep, and help you deal with depression, anxiety, stress, and more things. So some recent research suggests us that just 20 minutes of exercises before studying can improve your concentration and help you focus on your learning.
Some experts says that regular exercise changes the brain to improve memory and thinking skill. So one of the recent research says that exercise to less depression, better memory, and quick learning studies, and this research suggests us. ಸೊ ಇವುಗಳನ್ನೆಲ್ಲ ನೋಡಿದಾಗ ಸೊ ಎಕ್ಸಸೈಜು ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಹಾಗೂ ಪರೀಕ್ಷಾ ಅವಧಿಯಲ್ಲಿ ಅವರು ಯಾವ ರೀತಿಯಾಗಿ ತಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಅಧ್ಯಯನದ ಕಡೆಗೆ ಹೆಚ್ಚು ಏಕಾಗ್ರತೆಯನ್ನು ಗಳಿಸ್ಕೊಳ್ಬೋದು ಎನ್ನುವಂಥದ್ರ ಬಗ್ಗೆ ತಿಳಿಸ್ಕೊಡುವಂಥದ್ದು. ಸೊ ನಾವೀಗ ಎಕ್ಸಸೈಸನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಹೇಳಬೇಕು, ಯಾವ ಎಕ್ಸಸೈಸ್ಗಳನ್ನು ಮಾಡಬೇಕು, ಸೊ ಎಕ್ಸಸೈಸ್ಗಳ ಪ್ರಮಾಣ ಯಾವ ರೀತಿಯಾಗಿರಬೇಕು, ಸೊ ಯಾವ ರೀತಿಯಾಗಿರ್ತಕ್ಕಂಥ ಆ್ಯಕ್ಟಿವಿಟಿಗಳನ್ನು ಅವರಿಗೆ ಮಾಡಿಸ್ಬೇಕು ಎನ್ನುವಂಥದ್ರ ಬಗ್ಗೆ. ಸೊ ವಿ ಶುಡ್ ನೋ ಅಬೌಟ್ ದಿಸ್. ಸೊ ವಾಟ್ ಎಕ್ಸಸೈಸ್ ವಿ ಹ್ಯಾವ್ ಟು ಡೂ ಆ್ಯಂಡ್ ಹೌ ಮೆನಿ ರಿಪಿಟೇಷನ್ಸ್ ವಿ ಹ್ಯಾವ್ ಟು ಡೂ ಆ್ಯಂಡ್ ಇನ್ ವಿಚ್ ಟೈಮ್ ವಿ ಹ್ಯಾವ್ ಟು ಎಕ್ಸಸೈಸ್ ಡೈಲಿ. ದೆನ್ ರಿಮೆಂಬರ್ ನಾಟ್ ಟು ಓವರ್ಲೋಡ್ ಯುವರ್ ಸೆಲ್ಫ್. ಸೊ ಯಾವುದೇ ಎಕ್ಸಸೈಸನ್ನು ಮಾಡುವಾಗ ಸೊ ಆ ಎಕ್ಸಸೈಸಿಂದ ನಮಗೆ ಜಾಸ್ತಿ ಸ್ಟ್ರೇನ್ ಆಗಬಾರ್ದು. ಸೊ ಇಟ್ಸ್ ಬೆನಿಫಿಷಿಯಲ್ ಎಕ್ಸಸೈಸ್, ಇಟ್ ಮೀನ್ಸ್ ಇಟ್ಸ್ ಬೆನಿಫಿಷಿಯಲ್ ಫಾರ್ ಅವರ್ ಹೆಲ್ತ್. ದೆನ್ ಎಂಜಾಯ್ ಯುವರ್ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ನಾವು ಮಕ್ಕಳಿಗೆ ಹೇಳುವಂಥ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳು ಅದನ್ನು ಎಂಜಾಯ್ ಮಾಡುವಂತಿರಬೇಕು. ಇಟ್ ಗಿವ್ಸ್ ರಿಫ್ರೆಶ್ಮೆಂಟ್ ಆ್ಯಂಡ್ ಇಟ್ ಗಿವ್ಸ್ ಎಂಟರ್ಟೈನ್ಮೆಂಟ್, ದೆನ್ ಓನ್ಲಿ ಇಟ್ ಬಿಕಮ್ ಎಫೆಕ್ಟಿವ್. ಸೊ ನಾವು ಮಾಡಿಸುವಂಥ ಚಟುವಟಿಕೆ ಡ್ಯೂರೇಷನ್ ಏನಾಗಿರಬೇಕು ಅಂತಂದರೆ ಆ್ಯಕ್ಟಿವಿಟಿ ಡ್ಯೂರೇಷನ್ ಶಾಲ್ ಬಿ 45 minutes ಆರ್ ಮೋರ್ 1 or 2 sessions ಆರ್ 3 to 4 days ಇನ್ ಅ ವೀಕ್. ಸೊ ಇದಾದ ನಂತರ ಮಕ್ಕಳಿಗೆ ನಾವು ಸೊ ವಿ ಹ್ಯಾವ್ ಟು ಗಿವ್ ಸಮ್ ಟೈಮ್ ಫಾರ್ ರಿಲ್ಯಾಕ್ಸೇಷನ್ ಪೀರಿಯಡ್. ಸೊ ಇಟ್ ಮೇ ಬಿ ಯೋಗಾಸನ, ಪ್ರಾಣಾಯಾಮ, ಮೆಡಿಟೇಷನ್ ಆ್ಯಂಡ್ ಆಲ್ಸೋ ದಿಸ್ ಕ್ಯಾನ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆನ್ ಸ್ಟೂಡೆಂಟ್ಸ್ ಸ್ಟಡೀಸ್. So for everyone, with exams approaching, these tips can help to fuel the brain and optimize health during the exam period. So here I want to suggest some tips for students staying healthy during the exam period and during the exam preparation time. So eat small nutritious meals frequently. So nutritious means the one which food provides necessary nutrients for the growth, development, general maintenance of the body in the right proportion. So that kind of food we have to call as the nutritious food. So that why food, our delicious food also impacts on our health. So eat more brain food to stimulate your memory. Then the second point is get enough sleep and rest. So this is very important thing during this peak season, this crucial time. So getting enough rest is critical for maintaining optimal brain function. So sleep and rest, so looking both are same, but rest means changing of activity. Sleep means it's a complete rest. So these two things stimulates the students and motivates to study. Then exercise. So I already explain it about exercise. So we have to spend some time for daily exercise. It's definitely impacts on your health and improves your health. It strengthens your body and mind also. Then the next thing is socialize. So a quick break from your studies to play darts or laugh with friends can be enough to fuel you the next day. Joining a group studies session in another way to benefit from human interaction while polishing off on your weakness areas. So we have to spend some time with friends for group studies, for sharing some thoughts, for sharing some difficulty areas. So we have to clarify and spend some time for someone, which persons are close with us. Then manage stress. So this peak season or this crucial time, this is very important and its impact on students' health. It can be hard to stay calm and relaxed during exam time, but a little stress is not necessarily bad if it forces you to focus. Too much stress, however, can have the opposite effect, making it hard to concentrate and study. So some of the things can help to manage the stress. The things are like by getting proper nutrition, exercising, socializing, managing stress, and find a friend to study with, and allow yourself some breaks is a very important.
So it will reduce exam preparedness, pressure, and make everything a little easier. So during the exam period, so mental stress impacts on students' exam preparation and exams also. So some activities definitely reduce the mental stress of the students. So our students try to concentrate which the activities are reducing the stress. So that kind of activities you have to concentrate while you are exercising the students. Then one more important thing, that is enhancing the mental strength. So how we have to reduce the mental strength and improve the mental health of the students. So I just you the teachers should tell the students of these questions. So the first thing is, when I am studying, many thoughts cross my mind and I am not able to concentrate. So what should I do? Then the second thing, I read a lot but cannot retain what I have read in my memory. So what is the reason for this? Then the next thing is, I am scared of examinations. If I get low marks, I am cheated by the class teacher and my parents. So what shall I do? So such kinds of questions troubling the students and teachers also. If you do not have concentration, interest while studying, unwanted thoughts might come in your mind. How is it possible to remember what you have read? Then if what has been read is not retained in the memory, how can you write in the examinations? So this fear is natural. Then what is the solution? You just ask your students, so do you know about this? So you are facing this kind of problems during this preparation time. So when you ask the questions to the students might give various answers like forgetting due to lack of concentration. Some students gives fees of mind and interest. So after that, the teacher should convince the students. So the yoga, that is the only remedy for all the problems. So this is what. So we have to improve our mental strength. So yoga, pranayama, dhyana, meditation, there will be definitely improving students' mental strength. So some of the yoga postures or yogasanas increasing the concentration of students, and they definitely improve the students' memory power. So here I suggest some yoga postures. If the students practice as a daily routine, as a part of life, and they spend some few minutes for this, so it will definitely impacts on students and give a better result. So the first thing is Padmasana, second one is Sarvangasana, Paschimottanasana, Padahastasana, and Halasana. So these are the yoga poses which are helpful for increasing the concentration and improving the mental strength of the students. So some of the yoga postures to support students' revision. Such poses are like the dog pose, it may be mouse pose, grab pose, and mountain pose. And students will practice 5 to 10 repetitions of Surya Namaskara every day. It strengthens the whole body, and it is helpful for proper functioning of the body organs. So some of the other activities, so yoga postures during revision act as a moment break, helping you feel more energized and grounded. Breathing exercise immediately before or even during the examination calm and clear your mind. So these yoga postures or practices definitely improve students' mental health and definitely reduce the students' mental stress. So our students every day starts with 20
minutes of light physical exercises I suggest for students. Then 10 minutes for performing asana. It may be various asanas, it may be Surya Namaskara. Then 10 minutes for practicing pranayama, and the remaining 10 minutes for meditation. So hardly 40 minutes every day students will spend the time for their health. So it will impact for lifetime. So the above discussing activities can strengthen the students physically, mentally, and emotionally. So this regular rotation practice enhances physical, mental strength. It reduces exam fear and helpful for students' overall development, and creates a healthy environment in the school premises. So before going to conclude, I wish you, your students, a very best of luck for your exam preparation and upcoming exams. And my heartfelt thanks to respected officers for giving us a precious opportunity. Thank you one and all. Over to Mahesh sir. ಥ್ಯಾಂಕ್ ಯು ಶ್ರೀಶೈಲ್ ಸರ್. ಶ್ರೀಶೈಲ್ ಸರ್ ಅವರು ಇದುವರೆಗೆ ಆಹಾರ ಕ್ರಮ, ದಿನನಿತ್ಯದಲ್ಲಿ ನಾವು ಮಾಡುವಂಥ ವ್ಯಾಯಾಮಗಳು, ಇದು ವಿದ್ಯಾರ್ಥಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ, ಎಲ್ಲ ವಿಷಯಗಳನ್ನು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ತಮ್ಮ ದಿನನಿತ್ಯದ ದಿನಚರಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಪ್ರತಿದಿನ ಅಳವಡಿಸ್ಕೊಂಡೇ ಬರ್ತಾ ಇದ್ದಾರೆ. ಸೊ ಇನ್ನಷ್ಟು ಈ ಅಂಶಗಳನ್ನು ನಾವು ತಿಳಿದುಕೊಂಡು ಮತ್ತಷ್ಟು ಹೆಚ್ಚಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಪರೀಕ್ಷಾ ಸಮಯದಲ್ಲಿ ಮತ್ತಷ್ಟು ಉತ್ತಮಗೊಳಿಸೋಣ ಅಂತ ಹೇಳ್ತಾ, ಈಗ ನಮ್ಮ ಜೊತೆಗೆ ಗುರು ಸರ್ ಅವರಿದ್ದಾರೆ. ಅವರು ವಿಷಯಗಳನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಓವರ್ ಟು ಗುರು ಸರ್. ನಮಸ್ಕಾರ ಎಲ್ಲರಿಗೂ. ಈಗಾಗಲೇ ಶ್ರೀಶೈಲ್ ಕೌಜ್ಗಿಲ್ ಅವರು ಟ್ರಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಈಗ ನಮ್ಮ ಶಿಕ್ಷಣ ಸಂಸ್ಥೆಯವರು, ಕರ್ನಾಟಕ ರಾಜ್ಯ ವಸತಿಶಾಲೆ ಶಿಕ್ಷಣ ಸಂಸ್ಥೆಯವರು ಮಕ್ಕಳಿಗಾಗಿ ಒಂದು ಒಳ್ಳೆಯ ಒಂದು ಕನಸನ್ನು ಕಾಣುವಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಮಾಡ್ತಿರೋದು ಮಕ್ಕಳ ಒಂದು ರಿಸಲ್ಟನ್ನು ಉತ್ತಮಗೊಳಿಸಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿದೆ. ಹಾಗೆ ನಮ್ಮ ದೈಹಿಕ ಶಿಕ್ಷಣ ಕೂಡ ಯಾವ ರೀತಿಯಲ್ಲಿ ನಾವು ನಮ್ಮ ಶಾಲೆಯ ಮಕ್ಕಳಿಗೆ ಅವರ SSLC ಫಲಿತಾಂಶವನ್ನು ಯಾವ ರೀತಿಯಲ್ಲಿ ನಮ್ಮ ಪಾತ್ರವನ್ನು ಹೇಗೆ ಬಳಸ್ಕೊಂಡು ಆ ಮಕ್ಕಳನ್ನ ರಿಸಲ್ಟನ್ನು ಹೇಗೆ ಹೆಚ್ಚನ್ನು ಬರಲಿಕ್ಕೆ ನಾವು ಕೂಡ ಕಾರಣ ಆಗ್ಬೋದು ಅಂತಂದಾಗ, ನಾವು ಅಲ್ಲಿ ಕಂಡುಕೊಂಡಂತಂದರೆ ಮೊದಲಿಗೆ ಧ್ಯಾನ, ಯೋಗದ ಮೂಲಕ ಹೋದಾಗ, ಯಾಕಂದರೆ ಹೇಳ್ತಾರೆ ಇವತ್ತು ನಾವು ಜೂನ್ 21ಕ್ಕೆ ನ್ಯಾಷನಲ್ ಯೋಗ ಡೇ ಮಾಡ್ತೀವಿ. ಕಾರಣ ನ್ಯಾಷನಲ್ ಯೋಗ ಮಾಡೋದ್ರ ಮೂಲಕ ಎದಕ್ಕೆ ಮಾಡ್ತೀವಪ್ಪ ಅಂದರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ನಾವು ಹೇಳ್ತೇವೆ. ಯಾರು ನಮ್ಮ ತತ್ವಜ್ಞಾನಿಗಳು, ವಿಜ್ಞಾನಿಗಳು ಹೇಳುವಂಥ ಸದೃಢದ ದೇಹದಲ್ಲಿ ಸದೃಢದ ಮನಸ್ಸಿರುತ್ತದೆ ಅಂತ. ಎಷ್ಟು ಒಂದು ಅದ್ಭುತವಾದಂಥ ಒಂದು ಕೊಟೇಶನ್ ಇದೆ ಇದರಲ್ಲಿ. ಸದೃಢವಾದಂಥ ದೇಹ ಇದ್ದರೆ ಸದೃಢವಾದಂಥ ಮನಸ್ಸಿರ್ತದೆ. ನೋಡಿ, ಉದಾಹರಣೆಗೆ ನಾವು ತುಪ್ಪ ತಿನ್ನಬೇಕಾಗಿದೆ. ತುಪ್ಪ ತಿನ್ನಬೇಕಾದ್ರೆ ಮಡಕೆ ಗಟ್ಟಿರ್ಬೇಕು. ಆ ಮಡಿಕೆಯಲ್ಲಿ ಹಾಕ್ಬೇಕಾದ್ರೆ ಮಡಕೆ ಗಟ್ಟಿರ್ಬೇಕು. ಆ ಮಡಕೆನೇ ಮನುಷ್ಯನ ದೇಹ. ಆ ದೇಹದಲ್ಲಿ ಏನು ತುಂಬಬೇಕು ಅಂದರೆ ಒಳ್ಳೆಯದನ್ನು ತುಂಬಬೇಕಾಗಿದೆ, ನಮಗೆ ಬೇಕಾದನ್ನು ತುಂಬಬೇಕಾಗಿದೆ. ತುಂಬಬೇಕಾದ್ರೆ ಆ ಶರೀರ ಬಹಳ ಮುಖ್ಯ ಆಗಬೇಕಾಗ್ತದೆ. ಒಂದು ಕಡೆ ಕಾಳಿದಾಸ್ ಹೇಳ್ತಾರೆ, ಏನಂತಂದರೆ ಮಹಾಕವಿ ಕಾಳಿದಾಸ್ ಹೇಳ್ತಾನೆ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಶರೀರದ ಮೂಲಕವೇ ಎಲ್ಲವನ್ನು ಪಡೆಯೋದು ಅಂತ. ಶರೀರ ಚೆನ್ನಾಗಿತ್ತು ಅಂದರೆ ಎಲ್ಲವನ್ನು ನಾವು ಸಾಧಿಸಲಿಕ್ಕೆ ಕಾರಣ ಆಗ್ತದೆ. ಇವತ್ತು ಸಾಧನೆ ಮಾಡ್ತಾ ಇದ್ದಾರೆ. ಎಲ್ಲಿಂದ ಮಾಡ್ತಾ ಇದ್ದಾರೆ? ಸಾಧನೆಗೆ ಮುಖ್ಯವಾದದ್ದು ಬೇಕಂದರೆ ಈಗ ನಾವು ರಾಯಚೂರಿಂದ ಬೆಂಗಳೂರು ಬರ್ತಾ ಇದ್ದೀನಿ, ಅದಕ್ಕೆ ಸಾಧನ ಸಂಪರ್ಕ ಯಾವುದು ಅಂದರೆ ಬಸ್ ಆಗಿರ್ತದೆ. ಹಾಗೆ ಮಕ್ಕಳು ಇವತ್ತು ಹೆಚ್ಚಿನ ಏಕಾಗ್ರತೆ ಪಡ್ಕೋಬೇಕಾಗಿದೆ. ಮಕ್ಕಳು ಇವತ್ತು ಉನ್ನತ ಫಲಿತಾಂಶ ಪಡ್ಕೋಬೇಕಾಗಿದೆ. ಆ ಮಕ್ಕಳನ್ನು ಯಾವ ರೀತಿ ನಾವು ಶಾರೀರಿಕವಾಗಿ ಆರೋಗ್ಯವಾಗಿ ಇಡಬೇಕು ಅಂತಂದಾಗ ಅದಕ್ಕೆ ಅನೇಕ ಕ್ರೈಟೇರಿಯಾಗಳು ಹೇಳಿದ್ದಾರೆ ಈಗ ಆಲ್ರೆಡಿ. ಹಾಗೆ ಶರೀರದ ಮೂಲಕವೇ ಶಿಕ್ಷಣವನ್ನು ಪಡಿತೀವಿ, ಶರೀರದ ಮೂಲಕನೇ ಒಳ್ಳೆಯದನ್ನು ಪಡಿತೀವಿ, ಶರೀರದ ಮೂಲಕನೇ ಎಲ್ಲವನ್ನೂ ಸಾಧಿಸೋಕ್ಕೆ ಸಾಧ್ಯ ಆದ ಅಂತೇಳಿ ಮಹಾಕವಿ ಕಾಳಿದಾಸ್ ಹೇಳ್ತಾರೆ. ಮುಂದೆ ಮಾನವನಿಗೆ ದೈಹಿಕ ಶಿಕ್ಷಣದ ಒಂದು ಜೀವಾಳ ಅಂತ ಹೇಳ್ಬೋದು. ದೈಹಿಕ ಶಿಕ್ಷಣದ ಜೀವಾಳ. ಎಷ್ಟೊಂದು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಗಮನಿಸಿದರೆ ಗೊತ್ತಾಗ್ತದೆ. ದೈಹಿಕ ಶಿಕ್ಷಣದ ಜೀವ ಇದೆ ಅಂತಂದರೆ ಅದಕ್ಕೆ ದೈಹಿಕ ಶಿಕ್ಷಣ ಬೇಕು ಅಂದ್ರೆ ಶರೀರವು ಭಾಳ ಮುಖ್ಯವಾಗಿದೆ ಅಂತಕ್ಕಂಥದ್ದು. ನೋಡಿ, ಶಿಕ್ಷಣ ಪಡಿಬೇಕಾದ್ರೆ ಸಹಶಿಕ್ಷಣ ರೀತಿಯಲ್ಲಿ ದೈಹಿಕ ಶಿಕ್ಷಣ ಪೂರಕವಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು. ಬೌದ್ಧಿಕವಾಗಿ
ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ಜ್ಞಾನಾತ್ಮಕವಾಗಿ ಏನಾದರೂ ನಾವು ಮಕ್ಕಳನ್ನು ಆರೋಗ್ಯವಾಗಿಡಬೇಕು, ಅವ್ರನ್ನ ಮಾನಸಿಕವಾಗಿ ಕೂಡ ಸದೃಢವಾಗಿರಬೇಕು ಅಂತಂದಾಗ ಮಕ್ಕಳಿಗೆ ಏನಾಗ್ತದೆ ಅಂತಂದರೆ ಇದು ದೈಹಿಕ ಶಿಕ್ಷಣ ಹೆಲ್ಪ್ ಮಾಡ್ತದೆ. ಒಂದು ಕಡೆ ಹೇಳ್ತಾರೆ, CS ಬೂಕರ್ ಅಂತ ವ್ಯಕ್ತಿ ಹೇಳ್ತಾನೆ, ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಅಂದರೆ, ಶಿಕ್ಷಣ ತೆಗೆದು ಹೇಳ್ತಾನೆ, ದೈಹಿಕ ಶಿಕ್ಷಣವು ಒಟ್ಟು ಶಿಕ್ಷಣದ ಕ್ರಿಯೆಯ ಒಂದು ಮಹತ್ವದ ಭಾಗ. ಒಂದು ಒಟ್ಟು ಶಿಕ್ಷಣ ಅಂತ ತಗೊಂಡಾಗ ನಾವು ಆ ಶಿಕ್ಷಣದ ಒಂದು ಭಾಗ, ಇಡೀ ಒಂದು ಭಾಗ ಶಿಕ್ಷಣ ಆದರೆ ಅದಕ್ಕೊಂದು ಭಾಗವಾಗಿ ದೈಹಿಕ ಶಿಕ್ಷಣ ಇರ್ತದೆ ಅಂತ ಹೇಳ್ತಾರೆ. ಅವರು ಶಾರೀರಿಕ ಚಟುವಟಿಕೆಯ ಮೂಲಕ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಯೋಗ್ಯರಾದ ನಾಗರಿಕನನ್ನು ನಾವು ನಿರ್ಮಾಣ ಮಾಡುವುದು ದೈಹಿಕ ಶಿಕ್ಷಣದ ಒಂದು ಆದ್ಯ ಕರ್ತವ್ಯವಾಗಿರ್ತದೆ. ನಾವು ಸಮಾಜಕ್ಕೆ ಇವತ್ತು ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥ IAS KS ಆಗಿರ್ತಾರೆ, ನಮ್ಮ ಮಕ್ಕಳು ಕೂಡ IAS KS ಆಗಬೇಕು ಅಂತ ನಮ್ಮ ಆಸೆ. ಅದು ಆ ಒಂದು ಗುರಿಯನ್ನು ಮುಟ್ಲಿಕ್ಕೆ ನಾವೆಲ್ಲ ನಮ್ಮ ಸಂಸ್ಥೆಯವರು, ನಮ್ಮ ಅಧಿಕಾರಿ ವರ್ಗದವರು ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಹಾಗೆ ನೋಡಿ, ದೈಹಿಕ ಶಿಕ್ಷಣದಲ್ಲಿ ಕೂಡ ನಾವು ಒಳ್ಳೆ ಉತ್ತಮ ವ್ಯಕ್ತಿಯನ್ನು ಮಾಡ್ಬೋದು. ಒಳ್ಳೆ ಉತ್ತಮ ನಾವೆಲ್ಲ ಶಿಕ್ಷಣ ಕೊಡ್ತಿರೋದು ಒಳ್ಳೆ ಉತ್ತಮ ವ್ಯಕ್ತಿಯನ್ನು ಮಾಡಬೇಕು ಅನ್ನೋದು ಉದ್ದೇಶದಿಂದ ಮಾಡ್ತಾ ಇದ್ವಿ. ಹಾಗೆ ದೈಹಿಕ ಶಿಕ್ಷಣ ಕೂಡ ಉತ್ತಮ ವ್ಯಕ್ತಿಗಳನ್ನು ನಿರ್ಮಾಣ ಮಾಡೋದ್ರ ದೊಡ್ಡ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥದ್ದು. ನಮ್ಮ ಸಂಸ್ಥೆ ಹಮ್ಮಿಕೊಂಡಿರೋಂಥ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ದೈಹಿಕ ಶಿಕ್ಷಣ ಯಾವ ಯೋಜನೆಯನ್ನು ಹಾಕ್ಕೊಂಡ್ರೆ ಏನಾಗ್ತದೆ, ಈಗ ನೋಡಿ ಏನು ಮಾಡ್ತದೆ ಅಂದರೆ, ನಮ್ಮ ಮಕ್ಕಳಿಗೆ ನಾವು 24 hours ಅಲ್ಲೇ ಇರೋದ್ರಿಂದ ಬೆಳಗಿನಿಂದ ಕಾಲದಿಂದ ಹಿಡ್ಕೊಂಡು ಸಾಯಂಕಾಲವರೆಗೂ ರಾತ್ರಿವರೆಗೂ ಮಕ್ಕಳಿಗೆ ಏನು ಮಾಡ್ತಾರೆ, ಪಾಠ ಪ್ರವಚನ. ಯಾಕಂದರೆ SSLC ಎಕ್ಸಾಮ್ಸ್ ಹತ್ರ ಬಂದಂಗೆ ನಮ್ಮ ಮಕ್ಕಳಿಗೆ ಏನಾಗ್ತದೆ, ಸ್ಟ್ರೆಸ್ ಆಗ್ತದೆ. ನಮ್ಮ ಟೀಚರ್ಸ್ ಕೂಡ ಸ್ಟ್ರೆಸ್ ಪಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಹೆಚ್ಚು ಮಾರ್ಕ್ಸ್ ಬರಬೇಕು ಅನ್ನೋದು. ಈಗ ಸೈನ್ಸು, ಮ್ಯಾಥ್ಸು, ಸೋಷಲ್ಲು, ಇಂಗ್ಲೀಷು, ಸೈನ್ಸ್ ಎಲ್ಲರೂ ಏನು ಮಾಡ್ತಾರಪ್ಪ ಅಂದರೆ, ಅವರ ಶಿಕ್ಷಕರು ಏನು ಮಾಡ್ತಾರೆ, ಒಂದು ಸ್ವಲ್ಪ ಸಮಯ ಸಿಕ್ಕರೆ ಸಾಕು, ಬನ್ನೋ ಪಾಠ ಮಾಡ್ತೀನಿ, ಪಾಠ ಮಾಡಿದ್ದೀನಿ ಹಾಗೆ ಹೇಳ್ಬೇಕಾದ್ರೆ ಆ ಮಕ್ಳಿಗೆ ಏನಾಗ್ತದೆ ಅಂದರೆ ಸ್ಟ್ರೆಸ್ ಆಗ್ತದೆ. ಅದು ಕಾಮನ್ ಅಲ್ಲ, ಮನುಷ್ಯ ಅಂದಮೇಲೆ ಎಲ್ಲರಿಗೂ ಸಹಜವಾಗಿ ಅದು ಒತ್ತಡ ಅನ್ನೋದು ಆಗ್ತದೆ. ದೈಹಿಕ ಒತ್ತಡ ಆಗ್ತದೆ, ಮಾನಸಿಕ ಒತ್ತಡ ಆಗ್ತದೆ, ಅದು ಕಾಡ್ತಾ ಇರ್ತದೆ ಮಕ್ಕಳಿಗೆ. ಆ ಒತ್ತಡವನ್ನು ಹೇಗೆ ಕಡಿಮೆ ಮಾಡೋದು, ಅದಕ್ಕೆ ಯಾರು ಕಾರಣ? ನಾವು ಕೂಡ ಅದರಲ್ಲಿ ಏನು ಮಾಡ್ಬೇಕಂತಂದರೆ ಮಕ್ಕಳಿಗೆ ಪುನಶ್ಚೇತನ ಮಾಡಬೇಕು. ಆ ಚೇತನ ಕಳ್ಕೊಂಡಂಥ ಮಕ್ಕಳಿಗೆ ಪುನಶ್ಚೇತನ ಮಾಡೋದು ಹೇಗೆ, ಮನೋಲ್ಲಾಸವನ್ನ ಕಾರ್ಯಕ್ರಮಗಳನ್ನ ಮಾಡ್ಕೋಬೋದು, ವಿಶ್ರಾಂತಿ ಹೇಗೆ ಕೊಡ್ಬೋದು, ಸಂತೋಷವನ್ನು ಉಂಟು ಮಾಡಲಿಕ್ಕೆ ಅವರು. ಯಾಕಂದರೆ ಮಕ್ಕಳು ಫಿಸಿಕಲ್ ಟೀಚರ್ಸ್ ಅಂದರೆ ಭಾಳ ಹತ್ರದಲ್ಲಿ ಕೊಡ್ತಾರೆ, ಭಾಳ ಒಡನಾಟ ಆಗಿರ್ತಾರೆ ನಮಗೆಲ್ಲ. ಆ ಮಕ್ಕಳನ್ನ ರೀಕ್ರಿಯೇಷನ್ ಮಾಡೋದು, ಅವರ ಕಳ್ಕೊಂಡಂಥ ಆಸಕ್ತಿಯನ್ನು, ಒತ್ತಡವನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಅವರಿಗೆ ಮಕ್ಕಳಿಗೆ ರೀಕ್ರಿಯೇಷನ್ ಮಾಡಿ ಮತ್ತೆ ಸಿದ್ಧವಾಗಿ ಮಾಡ್ತೀವಿ. ಮಕ್ಕಳಿಗೆ ಮತ್ತೆ ಪಾಠಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ನಾವು ಏನೇನು ಮಾಡ್ಬೋದು ಅಂತಂದರೆ ಆಟವನ್ನು ಆಡಿಸ್ಬೋದು. ಎಂಥ ಆಟ ಆಡಿಸ್ಬೇಕಂದ್ರೆ, ಮಕ್ಕಳು ತಮ್ಮ ಮೆದುಳನ್ನು ಚುರುಕು ಮಾಡಲಿಕ್ಕೆ, ಮಕ್ಕಳು ತಮ್ಮ ಮೆದುಳನ್ನು ಆಟದಲ್ಲಿ ಬಳಸ್ಕೊಂಡು ಆಡುವಂಥ ಆಟಗಳನ್ನು, ಉದಾಹರಣೆಗೆ ಚೆಸ್ಸು, ಲೂಡೋದಂಥ ಆಟಗಳು ಬುದ್ಧಿಯನ್ನು ಚುರುಕುಗೊಳಿಸ್ತವೆ. ಜೊತೆಗೆ ಹೊರಾಂಗಣ ಆಟಗಳಿಂದ, ಸಣ್ಣ ಪುಟ್ಟ ಹೊರಾಂಗಣ ಆಟಗಳನ್ನು ಮಾನಸಿಕವಾಗಿ, ಬೌದ್ಧಿಕವಾಗಿ ಅವ್ರ ಜೊತೆ ಆಗ್ಬೇಕು. ಅಂಥ ಆಟ ನಮ್ಮ ಶಿಕ್ಷಕರಿಗೆ ಎಲ್ಲ ಗೊತ್ತಿದೆ, ಇವೆಲ್ಲ ಮಾಡ್ತಾ ಇದ್ದೀವಿ. ಹಾಗೆ ಇಂಥ ಆಟಗಳನ್ನು ಮಕ್ಕಳಿಗೆ ಆಡಿಸ್ತಾ ಏನಾಗ್ತದೆ ಅಂತಂದರೆ, ಮಕ್ಕಳ ಬುದ್ಧಿಯನ್ನು ಬಳಸ್ಕೊಂಡು ಆಡುವಂಥ ಆಟದಲ್ಲಿ ಏನಾಗ್ತದೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಎಕ್ಸಸೈಸ್ ಆಗಂಗೆ, ಬುದ್ಧಿಗೆ ಎಕ್ಸಸೈಸ್ ಏನಂತಂದ್ರೆ ಈ ಬ್ರೈನಿಗೆ ಟ್ರೈನ್ ಕೊಡೋದಂತ. ಆ ರೀತಿ ಮಕ್ಕಳಿಗೆ ಟ್ರೈನ್ ಕೊಡುವಂಥ ನಮ್ಮ ಕೆಲಸ ಕೂಡ ಇದರಲ್ಲಿ ಮಾಡಬೇಕಾಗ್ತದೆ, ನಮ್ಮ ಸ್ನೇಹಿತರು ಕೂಡ ಮಾಡಬೇಕಾಗ್ತದೆ. ಆಗ ದೇಹ ಮತ್ತು ಮನಸ್ಸು ಉಲ್ಲಾಸ ಆಗ್ತದೆ, ಚೈತನ್ಯ ಮೂಡುತ್ತದೆ. ಹಾಗಾಗಿ ಮತ್ತೆ ಆಟಕ್ಕೆ ಮಕ್ಕಳು ಪಾಠಕ್ಕೆ ಹೋಗಲಿಕ್ಕೆ ರೆಡಿ ಆಗ್ತಾರೆ. ಆಮೇಲೆ ಮಕ್ಕಳಿಗೆ ಯಾವಾಗ ಟೈಮ್ ಸಿಗ್ತದೆ, ಇದಕ್ಕೆ ಟೈಮ್ ಟೇಬಲ್ ಕೊಡೋಕ್ಕಾಗಲ್ಲ, ಹೌದಲ್ಲ? ಯಾವಾಗ ಟೈಮ್ ಸಿಗ್ತದೆ ಮಕ್ಕಳು ನಮ್ಮ ಜೊತೆ ಬರ್ತಾರೆ, ಅವು ಕನಸು ಕಾಣಕ್ಕೆ ಕೆಡ್ಸೋದು. ಎಂತೆಂಥ ಕನಸು ಕಾಣಬೇಕಪ್ಪ ಅಂದರೆ, ಮಕ್ಕಳಿಗೆ ಈಗಾಗಲೂ ಗುರಿ ಸಾಧನೆ ಮಾಡಿರ್ತಾರೆ, ಆ ಮಕ್ಕಳಿಗೆ ಅವ್ರ ಬಗ್ಗೆ ಹೇಳೋದು. ಒಬ್ಬ ಅಂಗವಿಕಲ ಏನೋ ಸಾಧನೆ ಮಾಡಿರ್ತಾನೆ, ಅವನ ಬಗ್ಗೆ ಹೇಳೋದು. ಮತ್ತು ಯಾವುದಾದ್ರೂ ಹೊಸ ಸ್ಟೋರಿನ ಇರ್ತದೆ, ನಾವು ಓದ್ಕೊಂಡಿರ್ತೀವಿ, ಮಕ್ಕಳು ಓದ್ಕೊಂಡಿರೋದಲ್ಲ, ಅಂಥ ಸ್ಟೋರಿಗಳನ್ನ ಮಕ್ಕಳಿಗೆ ಮನಮುಟ್ಟುವಾಗೆ ಭಾವನಾತ್ಮಕವಾಗಿ ಹೇಳೋದು. ನೋಡಿ, ಭಾವನೆಯಿಂದನೇ ಎಲ್ಲನೂ ನಡೀತಾ ಇರೋದು. ಭಾವನಾತ್ಮಕವಾಗಿ ಮಕ್ಕಳನ್ನು ನಾವು ಸೆಳೆದಾಗ ನಮ್ಮ ಮಕ್ಕಳು ನಮ್ಮ ಹತ್ರ ಬರ್ತವೆ, ನಾವು ಹೇಳಿದ್ದನ್ನು ಕೇಳ್ತವೆ. ಆಮೇಲೆ ಮೆದುಳಿಗೆ ತರಬೇತಿ ನೀಡೋದು. ಮೆದುಳಿಗೆ ತರಬೇತಿ ಅದೇ, ಉದಾಹರಣೆಗೆ ಈಗ ಸುಡುಕು ಕೊಡೋದಾಗಿರ್ಬೋದು, ಪದಬಂಧಗಳಂತ ಮಾಡೋದಾಗಿರ್ಬೋದು, ಅಂಥ ಆಟಗಳನ್ನು ಯಾವಾಗ ಟೈಮ್ ಸಿಗ್ತದೆ ತಾತ್ಕಾಲಿಕವಾಗಿ ಬುದ್ಧಿಯನ್ನು ಚುರುಕುಗೊಳಿಸಲಿಕ್ಕೆ ಸುಮಾರು ಒಂದು 10 ರಿಂದ 5 ನಿಮಿಷ 15 ನಿಮಿಷ ಈ ಮಕ್ಕಳನ್ನು ಮಾಡಿದಾಗ ಏನಾಗ್ತದೆ ಅಂದರೆ, ನಮ್ಮ ಮಕ್ಕಳ ಮೆದುಳು ಏಕಾಗ್ರತೆ ಕಡೆಗೆ ವಾಲ್ತಾ ಹೋಗ್ತದೆ. ಅದರಿಂದ ಒಂದು ಸ್ವಲ್ಪ ಏಕಾಗ್ರತೆ ಬಂತಂದ್ರೆ ಮತ್ತೆ ಒಂದು 2 ಪಾಠ 3 ಪಾಠ ಟೀಚರ್ಸ್ ಮಾಡಿದಾಗ ಅದನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗ್ತದೆ ಅನ್ನೋದು ಮಕ್ಕಳಿಗೆ ಇದು ನಾವು ಇದರ ಮೂಲಕ ತಿಳಿಸ್ಬೋದು. ಇಲ್ಲಿ ಸ್ವಲ್ಪ ಬೆಳಗ್ಗೆನೆ ಮಕ್ಕಳಿಗೆ ಪ್ರಕೃತಿ ಕಡೆಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದು, ಮನಸ್ಸಿಗೆ ಆನಂದ ಆಗ್ತದೆ. ಪ್ರಕೃತಿ ಭಾಳ, ನಮ್ಮೆಲ್ಲ ಶಾಲೆಗಳೆಲ್ಲ ಹೊರಗಡೆ ಇರ್ತವೆ, ಕಾಡಲ್ಲಿರೋದ್ರಿಂದ ಮಕ್ಕಳಿಗೆ ಪ್ರಕೃತಿ ಕಡೆ ಸ್ವಲ್ಪ ಗಮನ ಕೊಟ್ಟು ನೋಡಿದಾಗ ಮಕ್ಕಳು ಖುಷಿ ಆಗ್ತವೆ. ಜೊತೆಗೆ ಸರಿಯಾದ ರೀತಿಯಲ್ಲಿ ಆಹಾರ ಕ್ರಮ, ಇಲ್ಲಿ ನಮ್ಮ ಶಾಲೆಗಳಲ್ಲಂತೂ ಉತ್ತಮ ಆಹಾರವನ್ನು ಕೊಡ್ತಿದ್ದಾರೆ, ನಮ್ಮ ವಾರ್ಡನ್ಸ್ ಎಲ್ಲ ಉತ್ತಮ ಆಹಾರ ಕೊಡ್ತಾ ಇದ್ದಾರೆ. ಈಗ ನಮ್ಮ ಸರ್ಕಾರ ಕೂಡ ಉತ್ತಮ ಆಹಾರವನ್ನು ಕೊಡ್ತಾ ಇದೆ, ಅದ್ರ ಬಗ್ಗೆ ಹೆಚ್ಚಿನ ಹೇಳೋಂಗಿಲ್ಲ. ಯಾಕಂದರೆ ಈಗ SSLC ಮಕ್ಕಳಿಗೆ ಸ್ವಲ್ಪ ಮಕ್ಕಳಿಗೆ ಖಾರ ಉಪ್ಪು ಕಡೆ ಗಮನ ಕೊಟ್ಟಾಗ ಅದೇನಾಗ್ತದೆ ಅಂದರೆ ಮಕ್ಕಳಿಗೆ ಉತ್ತಮ ಆಹಾರ ಸಿಗ್ತದೆ ಅಂತ ನನ್ನ ಭಾವನೆ. ಆಮೇಲೆ ದೀರ್ಘ ವಿಶ್ರಾಂತಿ ಪಡೆಯೋದು. ಈಗ
ಮಕ್ಕಳು ಬೆಳಗ್ಗೆಯಿಂದ ಹೇಳ್ದಂಗೆ ಆಗಲೇ ಹೇಳ್ದಂಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಪಾಠ ಮಾಡ್ಕೊಂಡು ಕೇಳ್ಕೊಂಡು ಎಲ್ಲ ಮನುಷ್ಯ ಅಂದಮೇಲೆ ಅವನಿಗೆ ಟ್ರೆಸ್ ಆಗ್ತದೆ. ಹಾಗೆ ಸ್ವಲ್ಪ ವಿಶ್ರಾಂತಿ ಪಡುವಂಥದ್ದು ಯಾವಾಗ ಅಂತಂದರೆ ಈ ಸ್ವಲ್ಪ ಸರ್ ಹೇಳ್ದಂಗೆ ಶವಾಸನ ಮಾಡೋದಾಗಿರ್ಬೋದು, ಈಗ ನಮಗೆ ಶಶಂಕಾಸನ ಮಾಡಿರ್ಬೋದು, ವಿಶ್ರಾಂತಿ ಪಡ್ಕೊಂಥ ಆಸನಗಳು ಯಾವ ಅದಾವಲ್ಲ ಅವನ್ನೆಲ್ಲವನ್ನ ಈಗ ಮಾಡ್ತಿರ್ತೀರಿ. ಸ್ವಲ್ಪ ಅವು ಕಡೆ ಗಮನ ಕೊಟ್ಟಾಗ ಮಕ್ಕಳಿಗೆ ಏನಾಗ್ತದೆ ಅಂತಾರೆ ಏಕಾಗ್ರತೆ ಹೆಚ್ಚಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಇರ್ತದೆ. ಆಮೇಲೆ ಧ್ಯಾನ ನೋಡಿ, ಧ್ಯಾನವನ್ನು ಒಬ್ಬ ವ್ಯಕ್ತಿಯ ಮನಸ್ಸಿನ ತರಬೇತಿ ನೋಡಿ ಎಷ್ಟು ಚಂದ ಧ್ಯಾನ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ತರಬೇತಿ ಕೊಟ್ಟಂಗೆ ಆಗ್ತದಂತ. ಅಂತಹ ತರಬೇತಿ ಕೊಡುವಂಥ ಧ್ಯಾನ ಮಾಡೋದ್ರಿಂದ ಮಕ್ಕಳಿಗೆ ಏನಾಗ್ತದೆ ಅಂದರೆ ದೈಹಿಕ ವಿಶ್ರಾಂತಿ, ಆಂತರಿಕ ಶಕ್ತಿಯನ್ನು ಕೂಡ ನಿರ್ಮಿಸುವಲ್ಲದೆ ಪ್ರೀತಿ, ವಿಶ್ವಾಸ, ಉದಾರತೆ, ಕ್ಷಮಾಗುಣಗಳನ್ನು ಉತ್ತೇಜಿಸಿ ಏಕಾಗ್ರತೆ ಕಡೆಗೆ ಮಕ್ಕಳನ್ನು ಕೊಂಡೊಯ್ಯುವಂಥ ಒಂದು ಪ್ರಕ್ರಿಯೆ ಧ್ಯಾನದಲ್ಲಿದೆ. ಅದನ್ನು ಧ್ಯಾನವನ್ನು ಮಕ್ಕಳಿಗೆ, ಯಾಕಂದರೆ ಸಮಯ ಇಲ್ಲ, ಶಾರ್ಟ್ ಇದೆ ಸಮಯ. ನಾವು ಧ್ಯಾನ ಕುಂದ್ರ ಅಂದರೆ ಒಂದು 2 ತಾಸು ಅಥವಾ 1 ತಾಸು 20 ನಿಮಿಷ ಕುಂದ್ರೋದಾಗಲ್ಲ. ಯಾವಾಗ ಮಕ್ಕಳಿಗೆ ಬೆಳಗ್ಗೆ ಸಿಕ್ತುವಂಥ ಸಮಯವನ್ನು ಸ್ವಲ್ಪ ಸಮಯವನ್ನು ಧ್ಯಾನಕ್ಕೆ ಬಳಸ್ಕೊಂಡು ಮಕ್ಕಳಿಗೆ ಮತ್ತೆ ಓದಿನ ಕಡೆಗೆ ಗಮನ ಕೊಡುವಂಗೆ ಕತೆ ಕಾದಂಬರಿಗಳನ್ನ ಹೇಳ್ತಾ ಮಕ್ಕಳಿಗೆ ಬಿಡ್ತಕ್ಕಂಥದ್ದು. ಆಮೇಲೆ ಇದರಿಂದ ಏನಾಗ್ತದೆ, ಧ್ಯಾನ ಮಾಡೋದ್ರಿಂದ ಜಾಸ್ತಿ ಆಗ್ತದೆ ಅಂದರೆ ಮಕ್ಕಳಿಗೆ ರಕ್ತದೊತ್ತಡ ಕಡಿಮೆ ಆಗ್ತದೆ. ಆಮೇಲೆ ಕಡಿಮೆ ಮಾಡುವಂಥ ಜೊತೆಗೆ ಯೋಗ ಏನು ಮಾಡ್ತದೆ ಅಂದರೆ ಮಕ್ಕಳಿಗೆ ಸ್ಟ್ರೆಸ್ ಆದಂಗೆಲ್ಲ ಏನಾಗ್ತದೆ ಅಂದರೆ ಮಕ್ಕಳಿಗೆ ರಕ್ತದೊತ್ತಡ ಜಾಸ್ತಿ ಆಗ್ತದೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಧ್ಯಾನ ಕೂಡ ಹೆಲ್ಪ್ ಆಗ್ತದೆ. ಆಮೇಲೆ ಭಾವನಾತ್ಮಕವಾಗಿ ಸದೃಢತೆಯನ್ನು ಮಕ್ಕಳಲ್ಲಿ ಏನಾಗ್ತದೆ ಅಂತಂದರೆ ಹೆಚ್ಚಾಗ್ತದೆ. ರಕ್ತದೊತ್ತಡ ಕಡಿಮೆ ಮಾಡೋದ್ರ ಮೂಲಕ ಭಾವನಾತ್ಮಕವಾಗಿ ಖಿನ್ನತೆಗೊಳಗಾಗಂಥ ಮಕ್ಕಳು ಏನಾಗ್ತಪ್ಪ ಅಂತಂದರೆ ಉತ್ತಮ ಖಿನ್ನತೆ ಒಳಗಾಗಿರುವಂಥ ಮಕ್ಕಳಿಗೆ ಹೊರಬರಲಿಕ್ಕೆ ಧ್ಯಾನ ಕೂಡ ಸಹಾಯ ಆಗ್ತದೆ ಅಂತಕ್ಕಂಥದ್ದು. ಆಮೇಲೆ ಮಕ್ಕಳಿಗೆ ಉಸಿರಾಟ ತೊಂದರೆ ಇತ್ತಪ್ಪ ಅಂದ್ರೆ ಆ ಮಕ್ಕಳಿಗೆ ಕೂಡ ಧ್ಯಾನ ಮಾಡೋದಾಗಲಿ, ಪ್ರಾಣಾಯಾಮ ಮಾಡೋದಾಗಲಿ ನಿಧಾನಕವಾಗಿ ಏಕಪ್ರಕವಾಗಿ ಉಸಿರಾಡ್ತಾ ಹೋಗ್ದಂಗೆಲ್ಲ ಮಕ್ಕಳಿಗೆ ಏನಾಗ್ತದೆ ಅಂತಂದರೆ ಮಕ್ಕಳಿಗೆ ಸ್ವಲ್ಪ ಅದರ ಕಡೆ ಗಮನ ಕೊಡ್ತಾ ಮಕ್ಕಳು ಏಕಾಗ್ರತೆ ಕಡೆ ವಾಲ್ತಾರೆ ಅಂತ. ಇನ್ನು ರೋಗ ನಿರೋಧಕ ಶಕ್ತಿ ಯಾವಾಗ ಬರ್ತದೆ ಅಂತಂದರೆ ಧ್ಯಾನ, ಪ್ರಾಣಾಯಾಮ ಮತ್ತು ಆಸನ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಕ್ರಮಬದ್ಧವಾಗಿ ಕ್ರಿಯಾಬದ್ಧವಾಗಿ ಮಾಡ್ತಾ ಹೋದ್ರೆ ಏನಾಗ್ತದೆ ಅಂದರೆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ, ಯಾಕಂದರೆ ಮಕ್ಕಳಿಗೆ ಈ ಫಿಯರನ್ನು ಜಾಸ್ತಿ ಆಗ್ತದೆ. ಈ ಫೋಬಿಯಾ ಅಂತ ಒಂದು ಈಗ ಕಾಯಿಲೆ ಬರ್ತದೆ ಮಕ್ಕಳಿಗೆ, ಈ ಮ್ಯಾಥ್ಸ್ ಫೋಬಿಯಾ, ಸೈನ್ಸ್ ಫೋಬಿಯಾ ಅಂತ ಬರ್ತದೆ. ಹಂಗೆ ಬಂದಾಗ ಏನಾಗ್ತದೆ ಅಂದರೆ ಮಕ್ಕಳಿಗೆ ಭಯಕ್ಕೊಳಗಾಗಿ ಆ ರೋಗ ನಿರೋಧಕ ಶಕ್ತಿ ಮಕ್ಕಳ ಹತ್ರ ಕುಂತ ಹೋಗ್ತದೆ. ಅದನ್ನು ಕುಂತ ಹೋಗೋದನ್ನು ಹೇಗೆ ನಿವಾರಣೆ ಮಾಡ್ಬೋದು ಅಥವಾ ರೋಗ ನಿರೋಧಕದಿಂದ ಶಕ್ತಿಯಿಂದ ಕಡಿಮೆಗೊಳಿಸುವಂಥ ಏನೇನು ಕೆಲಸಗಳಿರ್ತಾವಲ್ಲ ಅವುಗಳನ್ನು ದೂರ ಇಟ್ಟು ಮಕ್ಕಳಿಗೆ ಯೋಗದಿಂದ ಮಾಡಲಿಕ್ಕೆ. ಆಮೇಲೆ ಸ್ಮರಣಶಕ್ತಿ ಜಾಸ್ತಿ ಆಗ್ತದೆ ಮಕ್ಕಳಿಗೆ. ಆಮೇಲೆ ಮಕ್ಕಳಿಗೆ ಗ್ರಹಣ ಶಕ್ತಿ, ಸ್ಮರಣಶಕ್ತಿ ಕೂಡ ಮಕ್ಕಳಲ್ಲಿ ಜಾಸ್ತಿ ಮಾಡ್ತಾ ಮಕ್ಕಳಿಗೆ ಇರ್ತಕ್ಕಂಥ ಈಗ ಕೆಲವರು ಓದಿದ್ದೆಲ್ಲ ಮರ್ತು ಹೋಗ್ತಿರ್ತಾರೆ. ಅಂಥದನ್ನು ನಾವು ಈ ಯೋಗ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ನಮ್ಮದ್ರ ಆ ಮರಿವಿನ ಕಾಯಿಲೆಯನ್ನು ಕೂಡ ನಾವು ಹೋಗ್ಲಾಡಿಸ್ಬೋದು ಅಂತಕ್ಕಂಥದ್ದು. ಮಕ್ಕಳಿಗೆ ನಿದ್ರೆ ಕೂಡ ಭಾಳ ಮುಖ್ಯ. ಇದು ನಿದ್ರೆ ಒಂಥರ ಮನುಷ್ಯನಿಗೆ ಊಟ, ನಿದ್ದೆ, ನೀರಡಿಕೆ ಹಂಗೆ ಇರ್ತದಲ್ಲ, ಹಾಗೆ ಈ ಮಕ್ಕಳಿಗೆ ನಿದ್ರೆ ಕೂಡ ಭಾಳ ಮುಖ್ಯ. ಹಾಗಾಗಿ ನಿದ್ರೆ ಕಡೆ ಗಮನ ಕೊಡಬೇಕು. ನಾವು ಬರೀ ಓದಿಸೋದೈತೆ ಜಾಸ್ತಿ ರಿಸಲ್ಟ್ ಬರೋದ ಅಂತೇಳಿ ಮಕ್ಕಳನ್ನ ಬೆಳತನ ಕುಂತ್ಕೊಂಡವ್ರು ಆಗೋದಿಲ್ಲ. ಹಾಗಾಗಿ ನಿದ್ರೆ ಕೂಡ ಗಮನ ಕೊಡಬೇಕು ನೋಡಿ. ಮತ್ತು ಈ ಪ್ರಾಣಾಯಾಮ ಕೂಡ ಇದೆ. ಪ್ರಾಣಾಯಾಮದಿಂದ ರಕ್ತ ಪರಿಚಲನೆ ಆಗ್ತಿದೆ, ಸುಧಾರಣೆ ಆಗ್ತಿದೆ, ಹಾಗೂ ರಕ್ತದಲ್ಲಿನ ಆಮ್ಲಜನಕ ಮಟ್ಟ ಹೆಚ್ಚಾಗುತ್ತದೆ. ನಿಯಮಿತ ಪ್ರಾಣಾಯಾಮ ಮಾಡೋದ್ರಿಂದ ಹೃದಯದ ರಕ್ತನಾಳಗಳು ಬಲಗೊಂಡು ಆರೋಗ್ಯ ವೃದ್ಧಿ ಆಗ್ತಿದೆ. ದೇಹಕ್ಕೆ ವಿಶ್ರಾಂತಿ ನೀಡುವಂಥ ಮಾನಸಿಕ ಒತ್ತಡ ನಿವಾರಿಸುವ ಪ್ರಾಣಾಯಾಮದಿಂದ ಅಧಿಕ ರಕ್ತದೊತ್ತಡ ಸಹಜವಾಗಿ ನಿಯಂತ್ರಣ ಹೋಗ್ತದೆ. ನಿಮ್ಗೆ ಹೇಳ್ದಂಗೆ ಪ್ರಾಣಾಯಾಮಕ್ಕೆ ರಕ್ತದೊತ್ತಡವನ್ನು ಕಡಿಮೆ ಮಾಡುವಂಥ ಶಕ್ತಿ ಕೂಡ ಇರೋದ್ರಿಂದ ಮಕ್ಕಳನ್ನು ಕೂಡ ನಾವು ಖಿನ್ನತೆಯಿಂದ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಪ್ರತಿರೋಧಕ ವ್ಯವಸ್ಥೆ ಬಲಪಡಿಸ್ತದೆ. ದೇಹದಲ್ಲಿ ಪ್ರತಿರೋಧಕ ವ್ಯವಸ್ಥೆ ಬಲಪಡಿಸುವಂಥ ಹಲವಾರು ವಿಧಾನಗಳಲ್ಲಿ ಈ ಪ್ರಾಣಾಯಾಮ ಕೂಡ ಒಂದಾಗಿರ್ತದೆ ಅಂತಕ್ಕಂಥದ್ದು. ಆಮೇಲೆ ಮಕ್ಕಳಿಗೆ ಈಗ ಯಾವಾಗಲೂ ಕುಂತು ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮಲ್ಲಿ 5 ಗಂಟೆ ಸ್ಟಾರ್ಟ್ ಮಾಡ್ಕೊಂಡ್ರು ಆಮೇಲೆ 10 ಗಂಟೆ ತನಕ ಮಾಡ್ತಿರ್ತಾರೆ. ಆಗ ಏನಾಗ್ತದೆ ಅಂದರೆ ಮಕ್ಕಳಿಗೆ ಈ ದೈಹಿಕ ಚಟುವಟಿಕೆ ಇಲ್ಲದ್ರಿಂದ ನಮ್ಮ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ತದೆ. ಜೀರ್ಣಶಕ್ತಿ ಕಡಿಮೆ ಆಗ್ತದೆ. ಏನಾಗ್ತದೆ ಮಕ್ಕಳಿಗೆ ಆಲಸ್ಯತನ ಬರ್ತದೆ. ಮಾನಸಿಕವಾಗಿ ದೈಹಿಕವಾಗಿ ಮಕ್ಕಳು ಏನಾಗ್ತದೆ ಅಂದರೆ ಒತ್ತಡಕ್ಕೊಳಗಾಗಿ ಕೃಷಿರಾಗ್ತದೆ. ಹಾಗಾಗಿ ಸ್ವಲ್ಪ ಆವಾಗವಾಗ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಪ್ರಾಣಾಯಾಮ ಹೆಚ್ಚು ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಜೀರ್ಣಶಕ್ತಿ ಏನಾಗ್ತದೆ ಮಕ್ಕಳಿಗೆ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಆರೋಗ್ಯವನ್ನು ಕೂಡ ನಾವು ಪ್ರಾಣಾಯಾಮದಿಂದ ಏನು ಮಾಡ್ಬೋದು ಅಂತಂದರೆ ಮಕ್ಕಳಿಗೆ ಸರಿಪಡಿಸ್ಬೋದು. ಉದಾಹರಣೆಗೆ ಯಾವಪ್ಪ ಅಂತಂದರೆ ಅನುಲೋಮ ವಿಲೋಮ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮಗಳು ಈ ಅನೇಕ 12-3 ಪ್ರಾಣಾಯಾಮಗಳದಾವ. ಹಾಗೆ ಅದರಲ್ಲಿ ಈಗ ಬೇಸಿಗೆ ಇರೋದ್ರಿಂದ ನಮ್ಗೆ ಬೇಸಿಗೆ ಕಾಲ ಸ್ಟಾರ್ಟ್ ಆಗೋದ್ರಿಂದ ಶೀತಲಿ, ಸಿತ್ಕಾರಿ ಇಂಥ ಪ್ರಾಣಾಯಾಮಗಳನ್ನು ಮಾಡಿಸಿದಾಗ ಮಕ್ಕಳಿಗೆ ಸ್ವಲ್ಪ ಮಾನಸಿಕವಾಗಿ ಕೂಡ ಅವರು ಮೃದುತ್ವನ ಬರ್ತದೆ. ತಣ್ಣಗೆ ಒಂದು ಮೆದುಳು ಭಾಳ ನಿಧಾನವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ರಚನಾತ್ಮಕ ಚಟುವಟಿಕೆಗಳು ಉದಾಹರಣೆ ಅಂತ ಏನಂತಂದರೆ ಇನ್ನೂ ಯಾವ್ಯಾವ ಕೆಲಸ ಕೊಡ್ಬೋದು ಮಕ್ಕಳಿಗೆ ಅಂತಂದರೆ ರಚನಾತ್ಮಕ ಒಂದು ಚಟುವಟಿಕೆಗಳು ಕೊಡೋದು, ಮಕ್ಕಳನ್ನೇ ಕ್ರಿಯೇಟ್ ಮಾಡೋದು.
ಬುದ್ಧಿಯನ್ನು ಉಪಯೋಗಿಸಿ ಸೃಜನಾತ್ಮಕವಾಗಿ ಮಕ್ಕಳಲ್ಲಿ ತಾವು ಕ್ರಿಯಾತ್ಮಕವಾಗಿ ರಚನಾತ್ಮಕವಾಗಿ ಕೆಲಸ ಮಾಡುವಂಥ ಆಟವನ್ನು ಆಡಿಸೋದು, ಏನಾದರೂ ಚಟುವಟಿಕೆ ಕೊಡೋದು, ನಮಗೆ ಅವಕಾಶ ಸಿಕ್ತಿ ಅಂದರೆ ಮಾಡೋದು. ಆಮೇಲೆ ಬೌದ್ಧಿಕ ಸಾಮರ್ಥ್ಯ, ಕಲ್ಪನಾ ಶಕ್ತಿಯನ್ನು ಉದ್ದೇಶಿಸುವಂಥ ಆಟಗಳಾಗಿರಬೇಕು. ಮಕ್ಕಳು ಬೌದ್ಧಿಕವಾಗಿ ತಾವೇ ಕ್ರಿಯೇಟ್ ಮಾಡಿ ಆಡುವಂಥ ಆಟಗಳು ಅಥವಾ ಕ್ರಿಯೇಟ್ ಮಾಡಿ ಏನಾದರೂ ಒಂದು ಹೊಸ ಆಕೃತಿಯನ್ನು ಮಾಡ್ತಕ್ಕಂಥದ್ದು, ಅಂಥ ಒಂದು ಆಟಗಳನ್ನು ಮಕ್ಕಳಿಗೆ ಆಡಿಸ್ತಕ್ಕಂಥದ್ದು. ಸಹಕಾರ ಮತ್ತು ಸಾಂಘಿಕ ಮನೋಭಾವನ ಬೆಳೆಸುವಂಥ ಆಟಗಳು, ಗುಂಪಲ್ಲಿ ಆಡ್ತಕ್ಕಂಥ ಆಟಗಳು. ಯಾಕೆ ನಾನು, ನಮ್ಮವರು, ನಮ್ಮ ಸ್ನೇಹಿತರು ಅನ್ನುವಂಥಕ್ಕಂಥ ಗುಂಪಲ್ಲಿ ಓದುವಂಥ ಗುಂಪು ಚರ್ಚೆ ಅಂತ ಮಾಡ್ತಾರೆ ಮಕ್ಕಳು, ಗುಂಪಲ್ಲಿ ಓದ್ತಾ ಇರ್ತಾರೆ. ಅಂಥ ಮಕ್ಕಳು ಇದರ ಆಟ ಆಡೋದ್ರಿಂದ ಏನಾಗ್ತದೆ ಅಂದರೆ ಮಕ್ಕಳು ಒಂದೇ ಗುಂಪಲ್ಲಿ ಇರ್ತಾರೆ, ಒಂದೇ ಆಟದಲ್ಲಿ ಆಡ್ತಿರ್ತಾರೆ. ಭಾಳ ಪ್ರೀತಿ ವಿಶ್ವಾಸದಿಂದ ಮಕ್ಕಳು ಒಂದು ಕಡೆ ಓದೋದ್ರಿಂದ ಮಕ್ಕಳಿಗೆ ಏನಾಗ್ತದೆ ಅಂತಂದರೆ ಆ ಒಂದು ಒಳ್ಳೆ ನಾವು ನಮ್ಮವರು ಅಂತಕ್ಕಂಥ ಮನೋಭಾವನೆ ಮೂಡುತ್ತದೆ. ಆಮೇಲೆ ಚಾರಿತ್ರಿಕ ನಿರ್ಮಾಣದಲ್ಲಿ ಸಹಾಯ ಮಾಡುವಂಥ ಆಟಗಳಲ್ಲಿ ಏನಾದರೂ ವಿಶೇಷವಾಗಿ ಚರಿತ್ರೆ ನಿರ್ಮಾಣವಂಥ ಆಟಗಳು, ಉದಾಹರಣೆಗೆ ಕಬಡ್ಡಿ, ಈಗ ಅನಾದಿ ಕಾಲದಿಂದ ಬಂದಂಥ ಆಟಗಳು, ಅಂಥ ಆಟಗಳ ಬಗ್ಗೆ ಹೇಳೋದಾಗಿರ್ಬೋದು. ಅವುಗಳನ್ನ ಉಳಿಕೆ ಇರುವಂಥ ಆಟಗಳು, ಸಣ್ಣ ಪುಟ್ಟ ಲಘು ಆಟಗಳನ್ನು ಆಡಿಸಿ ಮಕ್ಕಳಲ್ಲಿ ಏಕಾಗ್ರತೆ ಜೊತೆಗೆ ಮಕ್ಕಳನ್ನು ನಾವು ನಮ್ಮವರು ಅಂತಕ್ಕಂಥ ಮನೋಭಾವನೆ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಕ್ಕಳಲ್ಲಿ ಈಗ ನಮ್ಮ ಕ್ರೈಸ್ ಅಂದ್ಕೊಂಡಂಥ ಒಂದು ಕನಸನ್ನು ಕಾಣ್ತಿದೆಯಲ್ಲ, ಹೆಚ್ಚಿನ ಫಲಿತಾಂಶವನ್ನು ಪಡಿಬೇಕು ಈ ಸಲ ಅಂತಂಗೆ 2 ವರ್ಷದಿಂದ ಸತತ 2 ವರ್ಷ ಮಾಡ್ತೀವಿ. ಅದರ ಇನ್ಫೆಕ್ಟ್ ಆಗಿ ಕೂಡ ಲಾಸ್ಟ್ ಟೈಮ್ ಕೂಡ ರಿಸಲ್ಟ್ ಉತ್ತಮ ಬಂದಿದೆ. ಮತ್ತು ಈ ವರ್ಷ ಕೂಡ ನನಗೂ ಒಂದು ಆಶಾಭಾವನೆ ಇದೆ. ಈ ಒಂದು ಅಷ್ಟೆಲ್ಲ ಕೆಲಸ ಮಾಡ್ತಿದ್ದೀವಿ ನಾವೆಲ್ಲ ಸೇರಿಕೊಂಡು, ಮಕ್ಕಳು ಈ ಸಲ ಕೂಡ ಉತ್ತಮ ರಿಸಲ್ಟ್ ಪಡಿತಾರೆ ಅನ್ನೋಂಥ ಮನೋಭಾವನೆ ಇದೆ. ಹಾಗಾಗಿ ಇವೆಲ್ಲವನ್ನ ಕೆಲಸವನ್ನು ನಮ್ಮ ಟೀಚರ್ಸ್ ಮಾಡ್ತಾ ಇದ್ದಾರೆ. ಮತ್ತು ಇವಾಗ ಸ್ವಲ್ಪ ರೀಕಾಲ್ ಮಾಡಿ ಮಕ್ಕಳಿಗೆ ಹೇಳಿದ್ವಿ, ಇವೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ರೆ ನಮ್ಮ ಮಕ್ಕಳು ಉತ್ತಮ ಫಲಿತಾಂಶ ಪಡೆಯುವಲ್ಲಿ ಕೂಡ ದೈಹಿಕ ಶಿಕ್ಷಣ ಪಾತ್ರ ವಹಿಸ್ತದೆ ಅನ್ನೋದು ನನ್ನ ಅಭಿಪ್ರಾಯ ಇರ್ತದೆ. ಧನ್ಯವಾದಗಳು. ನಮ್ಮ ಜೊತೆ ಈಗ ಶ್ರೀ ಗುರು ಸರ್ ಅವರು ವ್ಯಾಯಾಮಗಳ ಮೂಲಕ ವಿಶೇಷವಾಗಿ ಪ್ರಾಣಾಯಾಮ, ಧ್ಯಾನ, ಆಸನಗಳನ್ನು ನಿತ್ಯದಲ್ಲಿ ರೂಢಿಯಲ್ಲಿ ಇಟ್ಕೊಳ್ಳೋದ್ರಿಂದ ವಿದ್ಯಾರ್ಥಿಯಲ್ಲಿ ಯಾವ ರೀತಿಯಾದ ಬದಲಾವಣೆಗಳು ಬರ್ತವೆ ಅಂಥೇಳಿ ಇದುವರೆಗೆ ಬಹಳ ವಿಸ್ತೃತವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಿನ ಈ ಸೆಷನ್, ಈ ಒಂದು ಮುಂದುವರೆದ ಭಾಗದಲ್ಲಿ ನಾವು ನಿಮಗೆಲ್ಲ ತಿಳಿದಿರೋ ಹಾಗೆ ಫಿಸಿಕಲ್ ಎಜುಕೇಷನ್ ಈಸ್ ನಾಟ್ ಓನ್ಲಿ ಪ್ರಾಕ್ಟಿಕಲ್, ಇಟ್ ಹ್ಯಾವ್ ಕನ್ಸಿಸ್ಟ್ ಆಫ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್. ನಿಮಗೆಲ್ಲರಿಗೂ ಗೊತ್ತಿದೆ ದೈಹಿಕ ಶಿಕ್ಷಣವು ದೈಹಿಕವಾಗಿ ಚಟುವಟಿಕೆಗಳನ್ನು ಅಷ್ಟೇ ಅಲ್ಲದೇ ಥಿಯರಿ ಕೂಡ ಇದನ್ನು ಹೊಂದಿರುವಂಥದ್ದಾಗಿದೆ. ಇದಕ್ಕೆ ನಮಗೆ ಸಾಕಷ್ಟು DSCRTಯಿಂದ ಮತ್ತು ನಮ್ಮ ಕೇಂದ್ರ ಕಚೇರಿಯಾದಂಥ ಕ್ರೈಸ್ಲಿಂದನೂ ಕೂಡ ಸಾಕಷ್ಟು ಆದೇಶಗಳು ಬರ್ತಾಯಿದ್ದಾವೆ. ಆ ರೀತಿಯಾಗಿ ನಾವು ಈ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಅದರೊಳಗೆ ಈ ಇವ್ಯಾಲ್ಯುವೇಷನ್ ಗೈಡ್ಲೈನ್ಸ್ ಯಾವ ರೀತಿಯಾಗಿ ನಾವು ಇವ್ಯಾಲ್ಯುವೇಟ್ ಮಾಡಬೇಕು ಫಿಸಿಕಲ್ ಎಜುಕೇಷನ್ ಅಲ್ಲಿ, ಈ ಆಫ್ಟರ್ ಪೆಂಡಮಿಕ್ ಈ ಕೋವಿಡ್-19ನಲ್ಲಿ ಕೆಲವು ರಚನಾತ್ಮಕ ಬದಲಾವಣೆಗಳು ಪರೀಕ್ಷೆಯಲ್ಲಿ ಆದವು. ಯಾವ ರೀತಿಯಾಗಿ 10ನೇ ತರಗತಿಗೆ ಈ B ಪಾರ್ಟ್ನಲ್ಲಿ ಬರ್ತಕ್ಕಂಥ ಫಿಸಿಕಲ್ ಎಜುಕೇಷನ್ಗೆ ನಾವು ಗ್ರೇಡ್ ಕೊಡಬೇಕಾಗಿದೆ, ABC ಅಂಥೇಳಿ ನಾವು ಅಂಕಪಟ್ಟಿಯಲ್ಲಿ ಬರ್ತದೆ. ಅದಕ್ಕೆ ನಾವು ಕೊಡುವಂತಹ ಗ್ರೇಡ್ನ ABC ಕೊಡುವಂಥ ಗ್ರೇಡನ್ನು ಯಾವ ರೀತಿಯಾಗಿ ಒಂದು ವರ್ಷದಲ್ಲಿ ನಾವು ಪ್ಲ್ಯಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ನೀವೆಲ್ಲರೂ ಇದನ್ನು ಇಂಪ್ಲಿಮೆಂಟ್ ಮಾಡಿ ಜಾರಿಯಲ್ಲಿ ತಂದಿದ್ದೀರಿ. ಆದರೂ ಕೂಡ ಮತ್ತೊಂದು ಸಲ ತಮ್ಮ ಎಲ್ಲರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತೇನೆ. ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ನಾವು ಪ್ರಥಮವಾಗಿ ಜೂನ್ನಲ್ಲಿ ಬಂದ ತಕ್ಷಣ ನಮ್ಮಲ್ಲಿರ್ತಕ್ಕಂಥ SSLC ವಿದ್ಯಾರ್ಥಿಗಳಿಗೆ 20 ಅಂಕಕ್ಕೆ ಸ್ಪೀಡ್, ಸ್ಟ್ರೆಂತ್, ಎಂಡೂರೆನ್ಸ್ ಈ 3 ಅಂಶಗಳನ್ನು ಇಟ್ಟುಕೊಂಡು, ಫಿಸಿಕಲ್ ಫಿಟ್ನೆಸ್ ಕಾಂಪೊನೆಂಟ್ನ ಈ 3 ಅಂಶಗಳನ್ನು ಇಟ್ಟುಕೊಂಡು 20 ಅಂಕಗಳಿಗೆ ಪರೀಕ್ಷೆಯನ್ನು ಮಾಡ್ತೇವೆ. ಸ್ಪೀಡ್ನಲ್ಲಿ 30 ಮೀಟರ್ ಡ್ಯಾಶನ್ನು ಮಾಡ್ತೇವೆ, ಸ್ಟ್ರೆಂತ್ನಲ್ಲಿ ಶಾರ್ಟ್ ಪುಟ್ ಥ್ರೋ ಆಗಿರ್ಬೋದು, ಎಂಡೂರೆನ್ಸ್ನಲ್ಲಿ 20 ಮಿನಿಟ್ಸ್ ವಾಕ್ ಆಗಿರ್ಬೋದು, ಸ್ಕಿಪ್ಪಿಂಗ್ ಆಗಿರ್ಬೋದು. ಈ ರೀತಿಯಾಗಿ ನಾವು ಟೆಸ್ಟ್ಗಳನ್ನು ಮಾಡ್ತೇವೆ. ಇನ್ನು ಎರಡನೇದಾಗಿ ಜುಲೈ ಮತ್ತು ಆಗಸ್ಟ್ನಲ್ಲಿ ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ 30 ಅಂಕಗಳಿಗೆ ಮಾಡ್ತೇವೆ. 2 ಸ್ಕಿಲ್ ಟೆಸ್ಟ್ಗಳನ್ನು ನಾವು ಇಲ್ಲಿ ತೆಗೆದುಕೊಳ್ತೇವೆ. ಅದು ಒಂದು ಸ್ಕಿಲ್ಲು 15 ಅಂಕಗಳದ್ದು ಕುಡಿದಿರುತ್ತದೆ. ಸೊ 20 ಅಂಕಗಳನ್ನು ನಾವು ಇಲ್ಲಿ ಪ್ರೊಜೆಕ್ಟ್ ವರ್ಕ್ ಕೊಡ್ತೇವೆ. ಒಟ್ಟು 50 ಅಂಕಗಳನ್ನು FA1 ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ಜುಲೈ ಮತ್ತು ಆಗಸ್ಟ್ನಲ್ಲಿ, ಅಂದರೆ ಯಾಕೆ ಜುಲೈ ಮತ್ತು ಆಗಸ್ಟ್ ಅಂತ ನಾನು ತೆಗೆದುಕೊಂಡಿದ್ದೀನಿ ಅಂದರೆ 15 ಅಂಕಗಳ 2 ಪ್ರಾಕ್ಟಿಕಲ್ ಪರೀಕ್ಷೆಯನ್ನು ನಾವು ಜುಲೈನಲ್ಲಿ ಮಾಡಿದ್ದಾದರೆ ಪ್ರೊಜೆಕ್ಟ್ ವರ್ಕನ್ನು ನಾವು ಆಗಸ್ಟ್ನಲ್ಲಿ ಕೊಟ್ಟುಕೊಂಡು, ಸೊ ಒಟ್ಟು 50 ಅಂಕಗಳಿಗೆ ಪ್ರಥಮವಾಗಿ ನಾವು FA1 ಪರೀಕ್ಷೆಯನ್ನು ಮಾಡ್ತೀವಿ. ಅದಾದ ನಂತರ FA2 ಫಾರ್ಮೇಟಿವ್ ಅಸೆಸ್ಮೆಂಟ್ 2ಅನ್ನು 30 ಅಂಕಗಳಿಗೆ ಅದೇ ರೀತಿಯಾಗಿ ಮೇಲೆ ತೆಗೆದುಕೊಂಡಂಥ 2 ಸ್ಕಿಲ್ಗಳ ಪ್ರಾಕ್ಟಿಕಲ್ ತೆಗೆದುಕೊಂಡಂಥವು ಯಾವ ಅಂತೇಳಿ ಮುಂದಿನ ಸ್ಲೈಡ್ಸಲ್ಲಿ ವಿವರಿಸ್ತಾ ಹೋಗ್ತೇನೆ. ಸೆಪ್ಟೆಂಬರ್ನಲ್ಲಿ ನಾವು 30 ಅಂಕಗಳಿಗೆ FA2 ಪರೀಕ್ಷೆಯನ್ನು ಮಾಡ್ತೇವೆ. ಈ 20 ಫಿಸಿಕಲ್ ಫಿಟ್ನೆಸ್ಸು, 50 ಫಾರ್ಮೇಟಿವ್ ಅಸೆಸ್ಮೆಂಟ್ 1, 30 ಫಾರ್ಮೇಟಿವ್ ಅಸೆಸ್ಮೆಂಟ್ 2
ಒಟ್ಟುಗೂಡಿಸಿದಾಗ 100 ಅಂಕಗಳಿಗೆ ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಂಡಿರ್ತೀವಿ. ಇನ್ನು FA 3ಯನ್ನು 30 ಅಂಕಗಳಿಗೆ ಸ್ಕಿಲ್ ಟೆಸ್ಟನ್ನು 30 ಅಂಕಗಳಿಗೆ ಮತ್ತೆ 2 ಸ್ಕಿಲ್ಗಳನ್ನು, ಇನ್ನು 20 ಅಂಕವನ್ನು ಪ್ರೊಜೆಕ್ಟ್ಗೆ. ಸೊ ನವಂಬರ್ ಮತ್ತು ಡಿಸೆಂಬರ್ನಲ್ಲಿ FA 3 ಪರೀಕ್ಷೆಯನ್ನು, ಇದರ ಮಧ್ಯದಲ್ಲಿ ಫಿಸಿಕಲ್ ಫಿಟ್ನೆಸ್ 2 ಮತ್ತು 20 ಅಂಕಗಳಿಗೆ ನಾವು ಸ್ಪೀಡ್ ಮತ್ತು ಸ್ಟ್ರೆಂತ್ ಎಂಡೂರೆನ್ಸ್ನಲ್ಲಿ ಅಂಶಗಳನ್ನು ಇಟ್ಟುಕೊಂಡು ಜನವರಿಯಲ್ಲಿ ಮಾಡ್ತೀವಿ. ಮೇಲೆ ತೆಗೆದುಕೊಂಡಂಥ 50 ಅಂಕಗಳು ಮತ್ತು ಫಿಸಿಕಲ್ ಫಿಟ್ನೆಸ್ನಲ್ಲಿ ತೆಗೆದುಕೊಂಡಂಥ 20 ಅಂಕಗಳು, ಅದರ ಜೊತೆಗೆ FA 4 ಪರೀಕ್ಷೆಯಲ್ಲಿ ತೆಗೆದುಕೊಂಡಂಥ 30 ಅಂಕಗಳೊಂದಿಗೆ ಮತ್ತೆ ಸೆಕೆಂಡ್ ಸೆಮಿಸ್ಟರ್ನಲ್ಲಿ 100 ಅಂಕಗಳನ್ನು ಮಾಡ್ತೀವಿ. ಈ ಎರಡೂ ಮೊದಲ ಸೆಮಿಸ್ಟರ್ನಲ್ಲಿ ತೆಗೆದುಕೊಂಡಂಥ 100 ಅಂಕ ಮತ್ತು ಎರಡನೇ ಸೆಮಿಸ್ಟರ್ನಲ್ಲಿ ತೆಗೆದುಕೊಂಡಂಥ 100 ಅಂಕವನ್ನು ಕೂಡಿಸಿದಾಗ 200 ಅಂಕ ಆಗ್ತದೆ. ಅದನ್ನು ನಾವು 20 ಅಂಕಗಳಿಗೆ ಅದನ್ನು ರೆಡ್ಯೂಸ್ ಮಾಡಿ ಇಂಟರ್ನಲ್ಸನ್ನು 20 ಅಂಕಗಳನ್ನು ಇಟ್ಕೊಳ್ತೇವೆ. ಇನ್ನು 80 ಅಂಕಗಳನ್ನು ಮಾರ್ಚ್ನಲ್ಲಿ, ಈ ತಿಂಗಳಲ್ಲಿ ನಮಗೆ ಅವಕಾಶ ಇದೆ. ಸೊ ಈ ಮಾರ್ಚ್ನಲ್ಲಿ ನಾವು 80 ಅಂಕಗಳು, ಕೆಲವು ಜನ 40 ಅಂಕಗಳಿಗೆ ತೆಗೆದುಕೊಂಡು ಅದನ್ನು ಡಬಲ್ ಕೂಡ ಮಾಡಬಹುದು. ಈ 20 ಅಂಕಗಳನ್ನು ರೆಡ್ಯೂಸ್ ಮಾಡಿದಂಥ FA ಆಲ್ 4 ಎಕ್ಸಾಮ್ ಫಿಸಿಕಲ್ ಫಿಟ್ನೆಸ್ ಅಂತ ತೆಗೆದುಕೊಂಡಂಥ ಈ ರೆಡ್ಯೂಸ್ ಮಾಡಿದಂಥ 20 ಅಂಕ ಮತ್ತು ಈ 80 ಅಂಕವನ್ನು ಕೂಡಿಸಿ 100 ಅಂಕಗಳನ್ನು ಮಾಡಿಸಿ ಈಗ ಕೊನೆಗೆ ನಾವು ಗ್ರೇಡಿಂಗನ್ನು ಕೊಡ್ತೇವೆ. ಸೊ ಅಲ್ಲಿ ನಾನು ಆವಾಗಲೇ ಹೇಳಿದೆ, ಫಾರ್ಮೇಟಿವ್ 1ನಲ್ಲಿ ನಾವು ಯಾವ 30 ಅಂಕಗಳನ್ನು ಯಾವ ಸ್ಕಿಲ್ಗಳಿಗೆ ತೆಗೆದುಕೊಳ್ತೇವೆ ಅಂದರೆ, ಈ ಸೆಮಿಸ್ಟರ್ನಲ್ಲಿ ಇರ್ತಕ್ಕಂಥ ಹಾಕಿ, ಹ್ಯಾಂಡ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ನ ಈ 3 ಮೇಜರ್ ಗೇಮ್ಸ್ನಲ್ಲಿ ಏನಿದ್ದಾವೆ ಇದರ ಯಾವುದಾದ್ರೂ 2 ಸ್ಕಿಲ್ಗಳನ್ನು ನಾವು ತೆಗೆದುಕೊಂಡು ಅವಕ್ಕೆ 15 ಅಂಕಗಳನ್ನು, ಅದಕ್ಕೆ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ ನಿಮಗೆಲ್ಲ ಪ್ರಾರಂಭಿಕ ಸ್ಥಿತಿ, ನಿರ್ವಹಣೆ, ಅದರ ಸಂಪರ್ಕ ಮತ್ತು ಅದರ ಅಂತ್ಯಾನುಗಮನ ಅಂದರೆ ಸ್ಟಾನ್ಸು, ಗ್ರಿಪ್ಪು, ಕಾಂಟ್ಯಾಕ್ಟು, ಎಕ್ಸಿಕ್ಯೂಷನ್ನು, ಫಾಲೋ ಥ್ರೂ, ಈ ಎಲ್ಲ ಅಂಶಗಳಿಗೆ ನಾವು ಅಂಶಗಳನ್ನು ನೀಡ್ಕೊಳ್ತಾ ಬಂದು 15 ಅಂಕಗಳಿಗೆ ಒಂದು ಸ್ಕಿಲ್ ಟೆಸ್ಟ್ಗೆ ನಾವು ಅಂಕವನ್ನು ನೀಡ್ತೇವೆ. ಹೀಗೆ 2 ಸ್ಕಿಲ್ ಟೆಸ್ಟನ್ನು ನಾವು ಮಾಡಿ ಇಲ್ಲಿ 30 ಅಂಕಗಳನ್ನು ತೆಗೆದುಕೊಳ್ತೇವೆ. ನಾನು ಆವಾಗಲೇ ಹೇಳಿದೆ, ಆಗಸ್ಟ್ನಲ್ಲಿ ನಾವು 20 ಅಂಕಗಳಿಗೆ ಒಂದು ಪ್ರೊಜೆಕ್ಟ್ ವರ್ಕನ್ನು ಮಾಡ್ತೇವೆ. ಅದು ಯಾವುದಾಗಿರ್ತದೆ ಅಂದರೆ ನ್ಯಾಷನಲ್ ಇಂಟಿಗ್ರೇಷನ್, ಎಕ್ಸಾಂಪಲ್ ನ್ಯಾಷನಲ್ ಫೆಸ್ಟಿವಲ್ಸ್ ಕುರಿತಾಗಿ, ನ್ಯಾಷನಲ್ ಸಿಂಬಾಲ್ಸು, ಈಗ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಬರುವಂತಹ ಭಾಳಷ್ಟು ಅಂಶಗಳನ್ನು ನಾವು ತೆಗೆದುಕೊಂಡು 20 ಅಂಕಕ್ಕೆ ಈ ಒಂದು ಪ್ರೊಜೆಕ್ಟ್ ವರ್ಕನ್ನು ತೆಗೆದುಕೊಂಡು ಒಟ್ಟು FA 1ಅನ್ನು 50 ಆಗಿ ಮಾಡ್ತೇವೆ. ಇನ್ನು FA 2ಅಲ್ಲಿ ತೆಗೆದುಕೊಳ್ಳುವಂತಹ ಆ್ಯಕ್ಟಿವಿಟೀಸ್ ಯಾವುದಂದರೆ ರಿದಮಿಕ್ ಆ್ಯಕ್ಟಿವಿಟಿ, ಲೇಜಿಮ್ಮು, ಏರೋಬಿಕ್ಸ್ ಬರ್ತದೆ. ಅಲ್ಲಿ ಲೇಜಿಮ್ನ ಮತ್ತು ಏರೋಬಿಕ್ಸ್ನ ಯಾವುದಾದ್ರೂ 2 ಕೌಶಲ್ಯಗಳನ್ನು ತೆಗೆದುಕೊಂಡು ಮೇಲೆ ಮಾಡಿದಂತೆ 15 ಅಂಕಗಳಿಗೆ 2 ಸ್ಕಿಲ್ ಟೆಸ್ಟನ್ನು ಮಾಡಿಕೊಂಡು ನಾವು 15 ಅಂಕಗಳನ್ನು ನೀಡಿ 30 ಅಂಕಕ್ಕೆ FA 2ಅನ್ನು ಪರೀಕ್ಷೆಯನ್ನು ಮಾಡ್ತೀವಿ. FA 3ನಲ್ಲಿ ಮತ್ತು ಅಥ್ಲೆಟಿಕ್ಸ್ನಲ್ಲಿ SSLCಗೆ ಈ ವರ್ಷ ಇರುವಂತಹ ಪಠ್ಯಕ್ರಮದಲ್ಲಿರುವಂಥ ಮೇಲಾಟಗಳು ಯಾವುವು ಅಂದರೆ ವಾಕು, ಡಿಸ್ಕಸ್ ಥ್ರೋ, ಟ್ರಿಪಲ್ ಜಂಪ್, ಈ 3 ವಿಭಾಗದಲ್ಲಿ ಇವೆಂಟ್ಗಳಲ್ಲಿ 1-2 ಸ್ಕಿಲ್ಗಳನ್ನು ತೆಗೆದುಕೊಂಡು ಮತ್ತೆ ನಾವು 15ಕ್ಕೆ ಅಂಕವನ್ನು ಮಾಡಿಕೊಂಡು 30 ಮಾಡ್ತೇವೆ. ಮತ್ತು ಇಲ್ಲಿ FA 3 ಆದಮೇಲೆ ಮತ್ತೆ ನಾವು ಇಲ್ಲಿ 20 ಅಂಕಕ್ಕೆ ಒಂದು ಪ್ರಾಜೆಕ್ಟ್ ವರ್ಕ್ ಕೊಡ್ತೇವೆ. ಅದು ಗೇಮ್ಸ್ ರಿಗಾರ್ಡಿಂಗ್ ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸು, ವರ್ಲ್ಡ್ ಚಾಂಪಿಯನ್ಶಿಪ್ಪು, ಆ ವರ್ಷ ನಡೆದಂಥ ವರ್ಲ್ಡ್ ಕಪ್ಪು, ಈ ರೀತಿಯಾಗಿ ಒಂದಿಷ್ಟು ವಿಷಯಗಳನ್ನು ತೆಗೆದುಕೊಂಡು 20 ಅಂಕಕ್ಕೆ ನಾವು ಪುನಃ ಮತ್ತೆ ಪ್ರಾಜೆಕ್ಟ್ ವರ್ಕನ್ನು ನೀಡಿ 20 ಅಂಶವನ್ನು ನಾವು ಇಲ್ಲಿ ತೆಗೆದುಕೊಂಡು ಅವರಿಗೆ ಅಂಕವನ್ನು ನೀಡ್ತೇವೆ. ಇನ್ನು FA 4ನಲ್ಲಿ ಮತ್ತೆ ನಾವು FA 4ನಲ್ಲಿ ಯೋಗಾಸನ, ಸ್ಟ್ಯಾಂಡಿಂಗು, ಸಿಟ್ಟಿಂಗ್ ಪಾಶ್ಚರ್ದ ಆಸನಗಳನ್ನು ನಾವು ಇಲ್ಲಿ ತೆಗೆದುಕೊಂಡು ಮತ್ತು ಮೇಲೆ ಮಾಡಿದ ಹಾಗೆ 15+15 ಅಂಕಗಳಿಗೆ 30 ಅಂಕಗಳನ್ನು ನೀಡಿ 200 ಅಂಕಗಳಿಗೆ ಮಾಡಿ ಅದನ್ನು 20ಕ್ಕೆ ರೆಡ್ಯೂಸ್ ಮಾಡ್ತೇವೆ. ಅದಾದ ನಂತರ ಸುಮ್ಯಾಟಿವ್ ಎಕ್ಸಾಮನ್ನು 80 ಅಂಕಕ್ಕೆ ಮಾಡಿ 100 ಅಂಕಗಳನ್ನು ಮಾಡ್ತೇವೆ. ಹೀಗೆ 80ರಿಂದ 100 ಅಂಕ ತೆಗೆದುಕೊಂಡಂತಹ ವಿದ್ಯಾರ್ಥಿಗೆ ನಾವು A ಗ್ರೇಡನ್ನು ನೀಡ್ತೇವೆ. 50ರಿಂದ 79 ಅಂಕವನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗೆ B ಗ್ರೇಡನ್ನು ಕೊಡ್ತೇವೆ. 30ರಿಂದ 49 ಅಂಕವನ್ನು ತೆಗೆದುಕೊಂಡ ವಿದ್ಯಾರ್ಥಿಗೆ ನಾವು C ಗ್ರೇಡ್ ಅಂಥೇಳಿ ಅಂಕವನ್ನು ನೀಡಿಕೊಟ್ಟು ಇದನ್ನು ನಮ್ಮ ಸ್ಯಾಟ್ಸ್ನಲ್ಲಿ ಅಪ್ಲೋಡ್ ಮಾಡಿ ಅವರ ಅಂಕಪಟ್ಟಿಯಲ್ಲಿ ಬರುವ ಹಾಗೆ ನಮೂದಿಸುತ್ತೇವೆ. ಈ ಎಲ್ಲ ವಿಷಯಗಳನ್ನು ಆಲ್ಮೋಸ್ಟ್ ಆಲ್ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ವೃತ್ತಿ ಬಾಂಧವರು ತಮ್ಮ ಈಗ ಶಾಲೆಗಳಲ್ಲಿ ಮುಗಿಸಿದಿರಿ ಅಂತ ಅಂದ್ಕೊಳ್ತೀನಿ. ನಮ್ಮ ಮಾರ್ಚ್ನಲ್ಲಿ ನಾವು ಕೊನೆಯದಾಗಿ ಎಕ್ಸಾಮ್ ತೊಗೊಂಡಿದ್ದೆ. ಆದರೆ ಈ ಒಂದು SSLCಗೆ ನೀಡುವಂತಹ ಅಂಕಗಳ ಬಗ್ಗೆ ವಿವರಣೆ ಇಲ್ಲಿಗೆ ನಮ್ಮ ಪಾಠದ್ದು ಮುಕ್ತಾಯ ಆಗುತ್ತದೆ. ಸೊ ಇಲ್ಲಿವರೆಗೆ ನಮಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ ಕೇಂದ್ರ ಕಚೇರಿಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಕೇಳುಗರಾದಂಥ ನಮ್ಮ ವೃತ್ತಿ ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಈ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್.
50 ನಿಮಿಷಗಳ ಕಾಲ ಶ್ರೀಯುತ ಮಹೇಶ್ ಅಣ್ಣಿಗಿರಿರವರು, ಗುರ್ರಪ್ಪರವರು ಮತ್ತು ಶ್ರೀಶೈಲ ಕೌಜಲಿಗಿರವರು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ನಿರ್ವಹಿಸಬೇಕಾದಂಥ ಜವಾಬ್ದಾರಿಗಳು, ಅದರಲ್ಲೂ ಪ್ರಸ್ತುತ 10ನೇ ತರಗತಿ ವಿದ್ಯಾರ್ಥಿಗಳ SSLC ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥದ್ರಲ್ಲಿ ದೈಹಿಕ ಶಿಕ್ಷಣ ವಿಭಾಗದ ಶಿಕ್ಷಕರು ಯಾವ ರೀತಿ ಸೂಚನೆಗಳನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಶ್ರಮ ಆಗದಂತೆ, ಆಯಾಸವಾಗದಂತೆ ಅವರನ್ನು ಉಲ್ಲಾಸಭರಿತರನ್ನಾಗಿ ಮಾಡಿ ಅಂಕಗಳನ್ನು ಗಳಿಸ್ತಕ್ಕಂಥ ಕ್ರಿಯೆಯಲ್ಲಿ ಹೇಗೆ ತೊಡಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮತ್ತು ಅದರಲ್ಲಿ ಆರೋಗ್ಯ, ಧ್ಯಾನ, ಆಹಾರದ ಕ್ರಮ ಇತ್ಯಾದಿಗಳ ಬಗ್ಗೆ ಭಾಳ ಒಳ್ಳೆಯ ಮಾಹಿತಿಯನ್ನು ಅವರು ನೀಡಿದ್ದಾರೆ. ಶ್ರೀಯುತರಿಗೆ 3 ಜನ ಸಂಪನ್ಮೂಲ ವ್ಯಕ್ತಿಗಳಿಗೆ, ದೈಹಿಕ ಶಿಕ್ಷಕರಿಗೆ ನಾವು ಕ್ರೈಸ್ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್, ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಇದೆ. ನೀವು ಪ್ರಶ್ನೋತ್ತರದಲ್ಲಿ ಭಾಗವಹಿಸ್ತಕ್ಕಂಥ ಶಿಕ್ಷಕರು ನಮ್ಮ ಅಧಿಕಾರಿಗಳಿದ್ದಾರೆ. ನೀವು ಪ್ರಶ್ನೆಗಳನ್ನು ದಯವಿಟ್ಟು ಕೇಳ್ಬೋದು. ಥ್ಯಾಂಕ್ ಯು. ನಿನ್ನೆ ಮತ್ತು ಇವತ್ತು ನಡೆದಂಥ ಕಾರ್ಯಕ್ರಮದ ಬಗ್ಗೆ ಎಲ್ಲ ಶಿಕ್ಷಕರು ಪ್ರಶ್ನೆಗಳಿದ್ರೆ ಹಲೋ. ಹೇಳಿ, ಮಾತಾಡಿ. ಸರ್, ನಾವು ಅಥಣಿ ತಾಲೂಕು ಬೆಳಗಾಂ ಡಿಸ್ಟ್ರಿಕ್ಟ್ ಸರ್. ಹೇಳಿ, ಪ್ರಶ್ನೆ ಕೇಳಿ. ಸರ್, ನಾವು ಕಂಪ್ಯೂಟರ್ ಸೈನ್ಸ್ ಟೀಚರು. ಅಲ್ಲ, ನಮ್ಮ ಈಗಾಗಲೇ ನಮ್ಮ ಸೆಷನ್ನಲ್ಲಿ ಹೇಳಿದ್ರಿ ಬೇರೆ ಬೇರೆ ಸಬ್ಜೆಕ್ಟ್ದು ಕಂಪ್ಯೂಟರ್ ಆನ್ಲೈನ್ ಯಾವ ರೀತಿ ಕಲಿಸಬೇಕು, ಸೈನ್ಸು, SS, ಆಮೇಲೆ ಮ್ಯಾಥಮೆಟಿಕ್ಸು ಎಲ್ಲ ಅಂತ. ಆದ್ರೆ ನಮ್ಮ ಸ್ಕೂಲಲ್ಲಿ ಕೆಲವೊಂದಿಷ್ಟು ಸ್ಕೂಲ್, ನಮ್ಮ ಸ್ಕೂಲ್ ಅಂತಲ್ಲ, ಕೆಲವೊಂದಿಷ್ಟು ಸ್ಕೂಲಲ್ಲಿ ಸಬ್ಜೆಕ್ಟ್ ಟೀಚರ್ಸ್ ಅಲೋನೇ ಮಾಡ್ತಾ ಇಲ್ಲ ಸರ್ ಬೇರೆ ಸಬ್ಜೆಕ್ಟ್ ಕಲಿಸೋಕೆ. ಓಕೆ, ಈಗ ನಾವು ಮುಂದೆ ಸಮಗ್ರವಾಗಿ ತರಬೇತಿ ನೀಡುವಂಥ ಸಂದರ್ಭದಲ್ಲಿ ಕಳೆದ ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷದಲ್ಲಿ ತರಬೇತಿಗಳು ಸಮಗ್ರವಾಗಿ ಆಗಿಲ್ಲ. ಮತ್ತು ಹೊಸದಾಗಿ ರಿಕ್ರೂಟ್ಮೆಂಟು ಆಗಿರುವಂಥ ಹಿನ್ನೆಲೆಯಲ್ಲಿ ನಾವು ತರಬೇತಿ ನೀಡುವಾಗ ICT ಮತ್ತು ಇತರ ತರಬೇತಿ ನೀಡುವಂಥ ಸಂದರ್ಭದಲ್ಲಿ ನಾವು ಮತ್ತೆ ಅದನ್ನು ನೀವೇನು ಹೇಳಿದ್ದೀರಿ, ಸೊ ಅದ್ರ ಬಗ್ಗೆ ನಾವು ಎಲ್ಲನೂ ಸೇರ್ಕೊಂಡು ಮಾತಾಡ್ತೀವಿ ಮತ್ತು ತರಬೇತಿ ಮಾಡ್ಯೂಲಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ತೀವಿ. ಸೊ ಇದು ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ವ್ಯತ್ಯಾಸ ಇರಬಹುದು. ಬಟ್ ತಾವು ಹೇಳಿದಾಗೆ ಈ ತಂತ್ರಜ್ಞಾನವನ್ನು ಬಳಸಿ ಕಲಿಕಾ ಬೋಧನಾ ಪ್ರಕ್ರಿಯೆ ಮಾಡುವಂಥದ್ದು ಇವತ್ತಿನ ಒಂದು ಆದ್ಯತೆ. ಯಾವುದೇ ವಿಷಯದಲ್ಲಾಗಲಿ ಕನಿಷ್ಠ 30% ತಂತ್ರಜ್ಞಾನಯುಕ್ತ ಕಲಿಕೆ ಆಗಬೇಕು ಅಂತಕ್ಕಂಥದ್ದು ಈಗಿನ ಪ್ರಸ್ತುತವಾದಂಥ ವಿಷಯ. ಜೊತೆಗೆ NEP-ನಲ್ಲೂ ಸಹ ಅದು ವಿವರವಾಗಿ ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ತರಬೇತಿ ಮಾಡುವಾಗ ವಿಶೇಷವಾಗಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕಲಿಕೆಯನ್ನು ಹೇಗೆ ಮಾಡ್ಬೋದು, ಈ ಕಂಟೆಂಟ್ ಆಗಿರ್ಬೋದು ಅಥವಾ ಸ್ವತಃ ಕಂಟೆಂಟನ್ನು ಕ್ರಿಯೇಟ್ ಮಾಡುವಂಥದ್ದಾಗಿರ್ಬೋದು, ಇದ್ರ ಬಗ್ಗೆ ನಾವು ಮುಂದೆ ತರಬೇತಿನಲ್ಲಿ ಅದನ್ನು ಹೇಳ್ತೀವಿ. ಥ್ಯಾಂಕ್ ಯು. ತಮ್ಮ ಒಂದು ಸಲಹೆ ಇದೆ, ನಾವು ತಗೊಳ್ತೀವಿ, ನೋಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬೇರೆಯವರು ಏನಾದರೂ ಇದ್ದರೆ ಹೇಳಿ. ಸೊ ಇದುವರೆಗೆ ನಿನ್ನೆ ಮತ್ತು ಇವತ್ತು ಏನು ತರಬೇತಿ ಅಂದರೆ ಓರಿಯೆಂಟೇಷನ್ ಕಾಲ ಕಡಿಮೆ ಇರಬಹುದು. 1 ಗಂಟೆ ಒಂದೊಂದು ವಿಷಯಕ್ಕೆ, 3/4 ಗಂಟೆ, 1/4 ಗಂಟೆ ಇರಬಹುದು. ಆದರೆ ತಮ್ಗೆ ಗೊತ್ತಿದೆ, ನಮಗೆ ಟೈಮ್ ಇದ್ದಿದ್ದರೆ 1 ದಿನನೋ 2 ದಿವಸನೂ ಮಾಡ್ಬೋದಾಗಿತ್ತು. ಸೊ ಹಾಗಾಗಿ ನಾವು ಕಾಲದ ಜೊತೆಗೆ ಓಡ್ತಾ ಇರೋದ್ರಿಂದ ಮತ್ತು ಎಲ್ಲರಿಗೂ ಎಲ್ಲ ವಿಷಯನೂ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, ತಾವೆಲ್ಲ ಕೃಷಿಕರು, ವಿಜ್ಞಾನ ತಂತ್ರಜ್ಞಾನದಲ್ಲಿ ತಮ್ಮದೇ ಹೇಳಿ
ಸರ್, ಈ ಪ್ರಾಂಶುಪಾಲರಿಗೆ ಆಡಳಿತಾತ್ಮಕ ವಿಷಯಗಳ ಕುರಿತಾಗಿ ನೀವು ತರಬೇತಿಯನ್ನು ಕೊಡಬೇಕಂತ. ಆಯ್ತಾಯ್ತು, ಓಕೆ. ಈಗ ತಾವು ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಓಕೆ, ಈಗ ಬೇರೆ ಇದೆಯಾ ನೋಡಿ. ಓಕೆ, ತಾವೆಲ್ಲ 10 ವರ್ಷ, 5 ವರ್ಷ, 3 ವರ್ಷ ಅಥವಾ ನಮ್ಮ ಸರ್ವೀಸ್ನಲ್ಲಿ ಪದವಿ ಪಡೆದು, ಉನ್ನತ ಪದವಿ ಪಡೆದು ಆಯ್ಕೆಯಾಗಿ ಬಂದಿದ್ದೀರಿ. ಹಾಗಾಗಿ ಎಲ್ಲದನ್ನೂ ಸಹ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಪ್ರಸ್ತುತವಾಗಿ ಈ ಕಾಲಘಟ್ಟದಲ್ಲಿ ಯಾವ ಮಾಹಿತಿಯನ್ನು ನೀಡಬೇಕು ಅನ್ನೋದನ್ನು ನಮ್ಮ ರಿಸೋರ್ಸ್ ಪರ್ಸನ್ಸು ಸಾಕಷ್ಟು ತಮ್ಮದೇ ಆದಂಥ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಪರಿವರ್ತನೆ ಜಗದ ನಿಯಮ. ಪ್ರತಿ ಕ್ಷಣವೂ ನಾವು ಪರಿವರ್ತನೆ ಮಾಡಿಕೊಳ್ಬೇಕಾಗುತ್ತೆ. ಜೊತೆಗೆ ಪರಿವರ್ತಕರು ಬಹುಶಃ ಎಲ್ಲರೂ ಆದರೂ ಒಳ್ಳೆಯದು, ಆದರೆ ಪರಿವರ್ತನೆಗೆ ತಾವೇ ಕಾರಣರಾಗಬೇಕು. ಏಕೆಂದರೆ ಇಲ್ಲಿ ಒಂದು ಶಾಲೆಯಲ್ಲಿರ್ತಕ್ಕಂಥವರು ನಾವು ಮಕ್ಕಳ ಕಲಿಕೆ ಬಗ್ಗೆ, ನಮ್ಮ ಹತ್ರ ಇರುವಂಥ ವಿದ್ಯಾರ್ಥಿಗಳ ಬಗ್ಗೆ, ಪೋಷಕರ ಆಶಯದ ಬಗ್ಗೆ ಯಾವುದೇ ಪೋಷಕರು ನನ್ನ ಮಗ, ನನ್ನ ಮಗಳು ಈ ಶಾಲೆಯಿಂದ ಹೋಗುವಾಗ ಒಂದು ಅತ್ಯಂತ ಹೆಚ್ಚಿನ ನಿರೀಕ್ಷತೆಯನ್ನು ಇಟ್ಕೊಂಡಿರ್ತಾರೆ. ವಿದ್ಯಾರ್ಥಿನೂ ಸಹ ನಾನು ಈ ಒಂದು ಸರ್ಟಿಫಿಕೇಷನ್ ಅಂದರೆ ಲಾಸ್ಟ್ ಪರೀಕ್ಷೆಯಲ್ಲಿ ಹೋಗುವಾಗ ಖುಷಿಯಿಂದ ಹೋಗಬೇಕು ಅಂತೇಳಿ ಅವ್ರದ್ದು ಆಸೆ ಇದೆ. ಶಾಲೆಯ ಶಿಕ್ಷಕರಾಗಿ ನಾವು ಸಹ ನನ್ನ ವಿಷಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಹೋಗಬೇಕು ಅಂತ ನಮ್ಮ ಆಸೆನೂ ಇದೆ. ಪ್ರಾಂಶುಪಾಲರಾಗಿ ನನ್ನ ಸಂಸ್ಥೆಯಲ್ಲಿ ಚೆನ್ನಾಗಿ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತೇಳಿ ಸಂಸ್ಥೆ ಇಷ್ಟಪಡುತ್ತೆ. ಹಾಗೆ ಆರ್ಗನೈಜೇಷನ್ ದೃಷ್ಟಿಯಲ್ಲಿ ಕ್ರೈಸ್ ಸಹ ನಮ್ಮ ಎಲ್ಲ ಶಾಲೆಗಳು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತ ನಮ್ಮ ಆಸೆ ಇದೆ. ಸರ್ಕಾರವೂ ಸಹ ಇಷ್ಟೆಲ್ಲ ವ್ಯವಸ್ಥೆ ಮಾಡಲಾಗಿದೆ, ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಉದ್ದೇಶವನ್ನು ಹೊಂದಿದೆ. ಇಡೀ ಸಮಾಜವೂ ಸಹ ಅದನ್ನು ನಿರೀಕ್ಷೆ ಮಾಡ್ತಾಯಿದೆ. ಸೊ ಹಾಗಾಗಿ ನಾವೆಲ್ಲ ಒಂದೇ ಆಶಯದೊಂದಿಗೆ ನಿರ್ವಹಣೆ ಮಾಡುವಂಥ ಕಾಲಘಟ್ಟದಲ್ಲಿ ಇದ್ದೀವಿ. ಸೊ ಪರೀಕ್ಷೆ ಬಂದ ದಿವಸನ ನಾವು ಕೆಲವು ಶಾಲೆಗಳಿಗೆ ಹೇಳ್ತಾ ಇದ್ವಿ, ಪರೀಕ್ಷೆ ಬಂದ ದಿವಸ ನಮ್ಮ ಫಲಿತಾಂಶದ ಪಟ್ಟಿಯಲ್ಲಿ ಮಕ್ಕಳು ನೋಡಿ ಹಾರಾಡಿಕೊಂಡು ಶಾಲೆಯಿಂದ ಹೊರಗಡೆ ನಗ್ತಾ ಓಡೋದನ್ನು ಇವತ್ತು ಕನಸು ಕಾಣಬೇಕು. ಅದರ್ಥ ಯಾವುದೋ ವಿದ್ಯಾರ್ಥಿ ಮೂಲೆಯಲ್ಲಿ ನಿಂತ್ಕೊಂಡು ನನಗೆ ಈ ವಿಷಯದಿಂದ ತೊಂದರೆ ಆಯಿತು, ಈ ಸಂಸ್ಥೆಯಿಂದ ತೊಂದರೆ ಆಯಿತು ಅನ್ನೋವಂಥ ಒಂದು ಪಶ್ಚಾತ್ತಾಪಕ್ಕೆ ಅವಕಾಶ ಕೊಡಬಾರ್ದು. ಸೊ ಈ ದಿಸೆಯಲ್ಲಿ ಪ್ರಾರಂಭದಿಂದನೇ ಎಷ್ಟು ಸಾಧ್ಯನೋ ಇರೋವಂಥ ರಿಸೋರ್ಸಸ್, ಏಕೆಂದರೆ ನಾವು ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಕೆಲಸ ಮಾಡಿ ಅಂತಂದರೆ ಅದು ಈ ಒಂದು ಯಾವ ಅಭಿವೃದ್ಧಿ ರಾಷ್ಟ್ರದಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ಇರೋವಂಥ ಸೌಲಭ್ಯಗಳನ್ನು ತುಂಬ ಪರಿಣಿತತೆಯನ್ನು ಬಳಸ್ಕೊಳ್ತಾ, ಇರೋವಂಥದ್ದನ್ನು ಬದ್ಧತೆಯನ್ನು ಬಳಸ್ಕೊಂಡು ನಮ್ಮ ಜಾಬನ್ನು ಪ್ರೀತಿಸಿ, ನಮ್ಮ ವೃತ್ತಿಯನ್ನು ಪ್ರೀತಿಸಿ, ನಮ್ಮ ಸಂಸ್ಥೆಯನ್ನು ಪ್ರೀತಿಸಿ, ನಮ್ಮ ಒಂದು ಆರ್ಗನೈಜೇಷನ್ನ ಪ್ರೀತಿಸಿ ನಾವು ಮಾಡಿದ್ರೆ ಈ ಥರ ಎಲ್ಲ ವಿಷಯಗಳು ಗೌಣ ಆಗುತ್ತೆ. ಹಾಗಾಗಿ ತಾವು ಈ ನಿನ್ನೆ ತೆಗೆದುಕೊಂಡಂಥ ತರಬೇತಿಯಲ್ಲಿ ಪ್ರಾಂಶುಪಾಲರು ಎಲ್ಲರೂ ಇದ್ದಾರೆ, ತಾವು ಇದ್ದೀರಿ, ಮತ್ತು ಎಲ್ಲ ಸಾಮಾನ್ಯವಾಗಿ ಎಲ್ಲರನ್ನೂ ಟಚ್ ಮಾಡಿದ್ದೀವಿ. ನಾಳೆ ಬಹುಶಃ ಮುಂದಿನ ದಿನಗಳಲ್ಲಿ ಉಳಿದಿರುವಂತಹ ಸಂಗೀತ ಶಿಕ್ಷಕರು ಹಾಗೂ ಕ್ರಾಫ್ಟ್ ಶಿಕ್ಷಕರು ಮತ್ತು ಸ್ಟಾಫ್ ನರ್ಸ್ ಅವರಿಗೆ ನಾವು ಝೂಮ್ ಮೂಲಕ, ಆನ್ಲೈನ್ ಮೂಲಕ ಅವ್ರ ಜೊತೆನಲ್ಲೂ ಮಾತನಾಡುವಂಥದ್ದು ಪ್ರಯತ್ನ ಮಾಡಲಾಗ್ತಾ ಇದೆ. ಕಾಲಾವಕಾಶ ಕಡಿಮೆ ಇದೆ, ಏಕೆಂದರೆ 3 ದಿವಸ ಆದರೆ 3ನೇ ದಿವಸಕ್ಕೆ ನಮಗೆ ನೆಕ್ಸ್ಟು ತಮಗೆ ಗೊತ್ತಿದೆ ಪ್ರೀ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ನಾವು ಅದಕ್ಕೆ ಸಿದ್ಧರಾಗಬೇಕಾಗಿರೋದ್ರಿಂದ 2 ದಿವಸಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದೀವಿ. ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಅಂಥೇಳಿ ಕೆಳಗಡೆ ಅನೇಕ ಕಡೆಯಿಂದ ನಮಗೆ ಗೊತ್ತಾಗ್ತಾ ಇದೆ. ದಯಮಾಡಿ ನಾವೆಲ್ಲರೂ ಹೋಗೋಣ. ಶಿಕ್ಷಕ ವೃತ್ತಿ ತುಂಬ ಪವಿತ್ರವಾಗಿದೆ. ಒಬ್ಬ ಇಂಜಿನಿಯರು ತಪ್ಪು ಮಾಡಿದ್ರೆ ಬಹುಶಃ ಆ ಒಂದು ವರ್ಕ್ನಲ್ಲಿ ಮುಗಿದೋಗುತ್ತೆ. ಆದರೆ ಒಬ್ಬರು ಡಾಕ್ಟ್ರು ಏನಾದರೂ ವ್ಯತ್ಯಾಸ ಆದರೆ ಬಹುಶಃ ಅಷ್ಟಕ್ಕೆ ನಿಂತೋಗುತ್ತೆ. ಬಟ್ ನಾವು ಶಿಕ್ಷಕರಾಗಿ ಸ್ವಲ್ಪ ವ್ಯತ್ಯಾಸ ಆದರೆ ಅದು ಮುಂದಿನ ಪರಿಣಾಮ ಜಾಸ್ತಿ ಇರುತ್ತೆ. ಇದೆಲ್ಲ ನಮಗೆ ಗೊತ್ತಿದೆ, ಯಾರೂ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಒಳ್ಳೆಯ ವಿಷಯನ ಹೇಳಲೇಬೇಕಾಗುತ್ತೆ. ಹಾಗಾಗಿ ತಾವು ಏನು ಅಂದರೆ ಆ ಕಾರ್ಯಕ್ಷೇತ್ರದಲ್ಲಿ ನೀವೇ ಇದ್ದೀರಿ, ಆ ಶಾಲೆಯಲ್ಲಿ ನೀವೇ ಇದ್ದೀರಿ. ಅಲ್ಲಿರೋವಂಥವರು ಬೇರೆಯವ್ರು ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಫಿಸಿಕಲ್ ಎಜುಕೇಷನ್ ಇದ್ದೀನಿ ಅಂಥೇಳಿ ನನ್ನ ಕೆಲಸ ನಾನು ಮಾಡದೇ ಇದ್ದರೆ ಇನ್ನೊಬ್ಬನ ತಂದು ಮಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಕೊರತೆ ಆದರೆ ಅಲ್ಲೇ, ಅಥವಾ ಬೇರೆ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಯಾವುದೇ ಲ್ಯಾಂಗ್ವೇಜ್ ಟೀಚರ್ ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ಪ್ರಾಂಶುಪಾಲರು ಇರ್ಬೋದು, ಇನ್ನೊಬ್ಬರನ್ನ ರೀಪ್ಲೇಸ್ ಮಾಡಲಿಕ್ಕೆ ನಾವು ಎಷ್ಟೇ ಹೇಳಿದ್ರೂ ಸಹ ಮಾಡೋರು ತಾವೇ ಇದ್ದೀರಿ. ಹಾಗಾಗಿ
ನಾವು ದೊಡ್ಡದಾಗಿ ಯೋಚನೆ ಮಾಡೋಣ. ನಮ್ಮ ಎಲ್ಲರ ಉದ್ದೇಶ ಮಕ್ಕಳ ಶ್ರೇಯೋಭಿವೃದ್ಧಿ. ಸಣ್ಣ ಪುಟ್ಟ ವಿಷಯಗಳಿದೆ, ಅದನ್ನು ಹೃದಯ ವೈಶಾಲ್ಯತೆಯಿಂದ ನಾವು ಅದನ್ನು ಮರಿಬೇಕಾಗುತ್ತೆ. ಏಕೆಂದರೆ ಮತ್ತು ಕೆಲವೊಮ್ಮೆ ನಮ್ಮ ಕೆಲವು ಸಂದರ್ಭದಲ್ಲಿ ಮನುಷ್ಯ ಸಹಜ ಗುಣ ಅಂತಂದರೆ ಈಗೋ ಇರುತ್ತದೆ. ಆದರೆ ಅದು ತುಂಬ ನಮ್ಮ ಈ ಮಕ್ಕಳಿಗೆ ಮತ್ತು ಆರ್ಗನೈಜೇಷನ್ಗೆ ತೊಂದರೆ ಕೊಡದ ಹಾಗೆ ಕೆಲವೊಮ್ಮೆ ನಾವು ನಂಜನ್ನು ನುಂಗ್ಕೊಳ್ಬೇಕಾಗುತ್ತೆ. ಸೊ ತಾವು ಅದನ್ನು ನೋಡಿ ಒಳ್ಳೆ ರೀತಿಯಲ್ಲಿ ಹೋಗೋಣ ಅಂತೇಳಿ ಹೇಳ್ತಾ, ಬಹುಶಃ 2 ದಿನ ಏನಿದೆ ಇದು ಒಂದು ಜಸ್ಟ್ ಓರಿಯೆಂಟೇಷನ್ ಅಷ್ಟೇ, ಸಂಪೂರ್ಣವಾದ ತರಬೇತಿ ಅಲ್ಲ. ನಮ್ಗೆ ಗೊತ್ತಿದೆ ಸಂಪೂರ್ಣವಾದ ತರಬೇತಿ ಅಲ್ಲ, ತಮ್ಮೆಲ್ಲ ಡೌಟ್ಸ್ಗಳನ್ನ ನಾವು ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅಂಥ ಅವಕಾಶ ಸಿಗಲಿ ಅಂತೇಳಿ ಹೇಳ್ತಾ, ಈ 2 ದಿನಗಳಲ್ಲಿಯೂ ಸಹ ನಮ್ಮ ಎಲ್ಲ ಕ್ರೈಸ್ನ ಅಧಿಕಾರಿಗಳು ತುಂಬ ಧನ್ಯವಾದ ಹೇಳಬೇಕು. ತುಂಬ ಸಮಾಧಾನದಿಂದ ಕುಳಿತು ಇದಕ್ಕೆ ಆಶಯವನ್ನು ನೀಡಿ ತಮಗೆಲ್ಲರೂ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನನ್ನ ಒಂದು ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಸಲ್ಲಿಸ್ತೇನೆ. ವಂದನಾರ್ಪಣೆ ನೀವು ಮಾಡ್ತೀರಿ. ಆದರೂ ಈಗ ತಾವೇನಿದ್ದೀರಿ, ನಾಳೆಯಿಂದನೇ ನಿಮ್ಮದೇ ಆದಂಥ ಹೊಸ ರೀತಿ ಅಂದರೆ ಏನು ಕಲ್ತಿದ್ದೀವಿ ಅದನ್ನು ನೀವು ಅಥವಾ ಏನು ನಿಮ್ಮ ಮನಸ್ಸಲ್ಲಿದೆ ಅದನ್ನು ಬೇಗ ಇಂಪ್ಲಿಮೆಂಟ್ ಮಾಡಿ. ಈಗಲ್ಲದೆ ಇನ್ಯಾವಾಗ ಅಂತ, ಈಗ ಮಾಡಿದ್ರೆ ಇನ್ಯಾವಾಗ ಮಾಡಲಿಕ್ಕೆ ಸಾಧ್ಯ? ಇನ್ನೊಂದು ತಿಂಗಳಾದಮೇಲೆ ಬೇರೆ ಬ್ಯಾಚ್ ಬರುತ್ತೆ, ಅದಕ್ಕೆ ಬೇರೆ ಕಾರ್ಯತಂತ್ರ. ಬಟ್ ಈಗ ನಾವು ಪ್ರಸ್ತುತ ಕಾಲಘಟ್ಟದಲ್ಲಿ ನಿಂತ್ಕೊಳ್ಬೇಕು. ಸೊ ಈ ಪ್ರಾಸೆಸ್ಸಲ್ಲಿ ನಾವು ಭಾಗವಹಿಸಿ ಸಾಧ್ಯವಾದಷ್ಟು ನಾವು ಮಾಡಿದರೆ ಪರಿಣಾಮ ನಿಮಗೆ ಗೊತ್ತಿದೆ, ಪರಿಣಾಮ ಬಿಟ್ಟದ್ದು ಬೇರೆಯವ್ರಿಗೆ. ಬಟ್ ನಾವು ಪ್ರಕ್ರಿಯೆನ ಸಮರ್ಪಕವಾಗಿ ಮಾಡಿದ್ರೆ ಸೊ ಅದು ನಮಗೆ ತೃಪ್ತಿಯಾಗುತ್ತೆ ಮತ್ತು ಪರಿಣಾಮ ಖಂಡಿತ ಫಲಿತಾಂಶ ಬರುತ್ತೆ ಅಂತೇಳಿ ಹೇಳ್ತಾ, ತಮಗೆ ಶುಭಾಶಯವನ್ನು ಕೋರ್ತಾ, ಏನು ಆಶಯ ಇದೆ ಇದನ್ನು ಪದೇ ಪದೇ ಯಾಕೆ ಹೇಳ್ತಾರೆ ಅಂತೇಳಿ ನೀವು ಅನ್ಬೋದು. ಬಟ್ ಅದರ ಒಂದು ತುಡಿತ ನಿಮಗೆ ಗೊತ್ತಾಗೋಲ್ಲ. ಮೇಲ್ಮಟ್ಟದಲ್ಲಿ ಅದರ ಒಂದು ಮುಂದಿನ ಒಂದು ಬೇರೆ ಬೇರೆಯ ಒಂದು ಹಂತಗಳಲ್ಲಿ ಉತ್ತರಗಳನ್ನು ಕೊಡುವಾಗ ಸರ್ಕಾರಕ್ಕೆ ಎಲ್ಲರಿಗೂ ಮುಜುಗರ ಆಗುತ್ತೆ, ಏನಾದ್ರು ವ್ಯತ್ಯಾಸ ಆಯ್ತು ಅಂತಂದರೆ. ಅದಕ್ಕೇ ಇವಾಗ ತಮಗೆ ಜ್ಞಾಪಿಸ್ತಾ ಇರೋವಂಥದ್ದು, ಪದೇ ಪದೇ ಹೇಳ್ತಾ ಇರೋವಂಥದ್ದು. ಥ್ಯಾಂಕ್ ಯು, ಧನ್ಯವಾದ. ಮತ್ತು ಈ ಸಂಸ್ಥೆಯಲ್ಲಿ ಒಂದು ಒಳ್ಳೆಯ ಸಲಹೆ ಅಂದರೆ ಸಪೋರ್ಟು ಸಹ ಇದೆ, ಒತ್ತಾಸೆ ಇದೆ. ಏಕೆಂದರೆ ಎಲ್ಲ ಶಾಲೆಗಳಲ್ಲಿಯೂ ಟೀಚರ್ಸ್ ಇದ್ದಾರೆ, ಅದು ನಿಮಗೆ ಗೊತ್ತಿದೆ. ಬೇರೆ ಆರ್ಗನೈಸೇಷನ್ ನೋಡಿದ್ದೀರಿ, ಎಲ್ಲ ಶಾಲೆಗಳಲ್ಲಿಯೂ ಸಹ ಒಂದು ಒಳ್ಳೆಯ ರೀತಿಯಾದ ವ್ಯವಸ್ಥೆ ಇದೆ. ಇರುವಂಥ ವ್ಯವಸ್ಥೆಯನ್ನು ಬಳಸ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ, ಬಳಸ್ಕೊಳ್ಳೋಣ. ಧನ್ಯವಾದಗಳು. ಈಗ ಡಿ ಡಿ ಅವರು ಸಂಕ್ಷಿಪ್ತವಾಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಸಂಕ್ಷಿಪ್ತವಾಗಿ ಮಾತನಾಡಿ ಕನ್ಕ್ಲೂಡ್ ಮಾಡ್ತೀವಿ. ಮತ್ತು ಮಾನ್ಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸರು ಮತ್ತು ಜೆ ಡಿ ಅವರು ಅಲ್ಲಿ ಅಸೆಂಬ್ಲಿ ಇದ್ದದ್ರಿಂದ ಜಾಯ್ನ್ ಆಗೋಕ್ಕಾಗಲಿಲ್ಲ ಅಂತೇಳಿ ಸಂದೇಶ ನೀಡಿದ್ದಾರೆ. ಸೊ ಅವರು ಸಹ ಇದ್ರ ಬಗ್ಗೆ ಹೇಗಿದ್ರು ಇದು ನಿಮಗೆ ಮಕ್ಕಳ ವಾಣಿ ಯೂಟ್ಯೂಬ್ನಲ್ಲಿ ಮಾಹಿತಿ ಲಭ್ಯ ಇದೆ. ಯೂಟ್ಯೂಬ್ನಲ್ಲಿ ಆಲ್ರೆಡಿ ಇದೆ, ಮಕ್ಕಳ ವಾಣಿ, ಶಿಕ್ಷಣ ಇಲಾಖೆಯ ಮಕ್ಕಳ ವಾಣಿಯಲ್ಲಿ ಈಗೇನು ಹೇಳಿದ್ರು ಅದು ಮಾಹಿತಿ ಲಭ್ಯ ಇದೆ. ಸೊ ಅದು ಇಟ್ ಆ್ಯಡ್ಸ್ ಇಟ್ಸ್ ಓನ್ ಲಿಮಿಟೇಷನ್ಸ್. ಸೊ ಎಲ್ಲ ಒಂದು ನೀತಿಗೆ ಸಂಬಂಧಪಟ್ಟಂತಹ, ಹಣಕಾಸಿಗೆ ಸಂಬಂಧಪಟ್ಟಂಥ ಸೊಲ್ಯೂಷನ್ ನೀಡದೇ ಇದ್ದರೂ ಸಹ ಶೈಕ್ಷಣಿಕವಾದಂಥ ಮಾಹಿತಿಯನ್ನು ನೀಡೋದ್ರಲ್ಲಿ ನಮ್ಮ ರಿಸೋರ್ಸ್ ಪರ್ಸನ್ಸ್ ಯಶಸ್ವಿಯಾಗಿದ್ದಾರೆ. ಎಲ್ಲ ವಿ ಆರ್ ವೆರಿ ಪ್ರೌಡ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ MRPs. ಯಾಕೆಂದರೆ ನಮ್ಮಲ್ಲೇ ನಮ್ಮ ರಿಸೋರ್ಸ್ ಪರ್ಸನ್ಸು ಇಷ್ಟು ಮಾತನಾಡೋವಂಥದ್ದು, PPT ರೆಡಿ ಮಾಡೋವಂಥದ್ದು. ಸೊ ಅದೆಲ್ಲ ನಮ್ಮ ಒಳ್ಳೆಯ ಬೆಳವಣಿಗೆ ಅಂತೇಳಿ ಹೇಳ್ತಾ ನಾನು ಡಿ ಡಿ ಅವ್ರನ್ನ ಕೋರ್ಕೊಳ್ತೇನೆ. ಮತ್ತು ಆಮೇಲೆ ಇವರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಮಾತನಾಡ್ತಾರೆ. ಎಲ್ಲ ಶಿಕ್ಷಕ ಬಂಧುಗಳೇ, ಈ ಒಂದು ಎಜುಸೆಟ್ ಪ್ರೋಗ್ರಾಮ್ನಲ್ಲಿ ಪ್ರಾಂಶುಪಾಲರು, ನಿಲಯ ಪಾಲಕರು, ಎಲ್ಲ ಸಬ್ಜೆಕ್ಟಿನ ಶಿಕ್ಷಕ ಬಂಧುಗಳು, ದೈಹಿಕ ಶಿಕ್ಷಕರು, ಕಂಪ್ಯೂಟರ್ ಶಿಕ್ಷಕರು ಎಲ್ಲರೂ ಭಾಗವಹಿಸಿ ನಿನ್ನೆ ಮತ್ತು ಈ ದಿನ ನಮ್ಮದು ಸುಮಾರು ನಮ್ಮಲ್ಲೇ ಕ್ರೈಸ್ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಿಂದ ನಿಮಗೆ ಭಾಳ ಉತ್ತಮವಾದಂಥ ಒಂದು ತರಬೇತಿಯನ್ನು ನಾವು ಕೊಡಿಸಿದ್ದೀವಿ. ಇದರ ಒಂದು ಪ್ರಮುಖವಾದಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಇಲಾಖೆಯ ಆಶಯ ಏನಿದೆ ಅನ್ನೋದು ನಿಮ್ಗೆ ದಯವಿಟ್ಟು ಅರ್ಥ ಆಗಿದೆ. ಮಾನ್ಯ ಸಾಹೇಬ್ರವರು, ಬಿಳ್ಸಟ್ಟಿ ಸಾಹೇಬ್ರವರು, ಕಾರ್ಯನಿರ್ವಾಹಕ ನಿರ್ದೇಶಕರು ಮತ್ತು ನಮ್ಮ ಜೆ ಡಿ ಸಾಹೇಬ್ರವರು ಎಲ್ಲರೂ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಸಹ ಇದ್ರ ಬಗ್ಗೆ ತುಂಬ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಗುರಿಯನ್ನು ಅವರು ಇಟ್ಕೊಂಡಿದ್ದಾರೆ. ಆ ಗುರಿಯನ್ನು ಈಡೇರಿಸೋದರಲ್ಲಿ ನಿನ್ನೆ ಮತ್ತು ಈ ದಿನ ನಾವು ನಿಮ್ಗೆ ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿಯನ್ನು ನಾವು ಕೊಟ್ಟಿದ್ವಿ.
ನಮ್ಮದು ಈಗೇನಾಗಿದೆ, ನಾವು ನಮಗೊಂದು ತೃಪ್ತಿ ಇದೆ, ಇಲ್ಲಪ್ಪ ನಮ್ಮ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗಳಿಗೂ ನಾವು ತರಬೇತಿ ಕೊಟ್ಟಿದ್ದೀವಿ, ನಮ್ಮ ನಿರೀಕ್ಷೆ ಸುಳ್ಳಾಗೋದಿಲ್ಲ, ಕೆಲಸ ಕಾರ್ಯಗಳು ಆಗ್ತದೆ ಅನ್ನೋದು ನಮಗೊಂದು ಭರವಸೆ ಇದೆ. ಆದರೂ ನಾವು ಫೀಲ್ಡ್ನಲ್ಲಿ ನೋಡಿದಾಗ ಸ್ವಲ್ಪ ಲೋಪದೋಷಗಳು ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಮತ್ತು ಯಾವುದೋ ಸ್ವಲ್ಪ ಒತ್ತಡಗಳಿತ್ತು ನಿಮ್ಗೆ, ಆ ಒತ್ತಡಗಳನ್ನು ನಿವಾರಣೆ ಮಾಡಿಕೊಂಡು ಯಾವ ರೀತಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ವಿದ್ಯಾರ್ಥಿಗಳನ್ನು ಅಣಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಇವೆರಡು ದಿನಗಳ ಮೂಲಕ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ನಾನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದವನು ಮತ್ತು ಈಗ ನಾನು ಒಂದು 2-3 ದಿನಗಳಿಂದ ನಾನು ಕ್ರೈಸ್ ಇಲಾಖೆಗೆ ನಾನು ಬಂದಿದ್ದೀನಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಬಟ್ SSLC ರಿಸಲ್ಟ್ ಬಗ್ಗೆ ಇಷ್ಟೊಂದು ಮಾಹಿತಿಯನ್ನು ನಮ್ಮ ಆ ಇಲಾಖೆಗಿಂತ ಈ ಇಲಾಖೆಯಲ್ಲಿ ಹೆಚ್ಚು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಿಮ್ಗೆ. ಒಂದು ಎಕ್ಸಾಮಿನೇಷನ್ದು ಕಿರು ಪರೀಕ್ಷೆಗಳ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು, ಮಿಡ್ ಟರ್ಮ್ ಪರೀಕ್ಷೆಯ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು, ಮತ್ತು ನಮ್ಮ ಗ್ರೇಡ್ ಎಲ್ಲಿದೆ, ಆವರೇಜ್ ಎಲ್ಲಿದೆ, ಈ ಆವರೇಜನ್ನು ಇಟ್ಕೊಂಡು ಯಾವ ವಿದ್ಯಾರ್ಥಿಗಳಿಗೆ ನಾವು ಹೆಚ್ಚು ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ವಿಶ್ಲೇಷಣೆ ಮಾಡಿ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗಳಿಗೂ ಇವತ್ತು ಒಂದು ಮಾಹಿತಿಯನ್ನು ನಿಮ್ಗೆ ನಾವು ಕೊಟ್ಟಿದ್ದೀವಿ. ಖಂಡಿತ ನೀವು ಮಾಹಿತಿಯನ್ನು ಸ್ವಲ್ಪ ಅರ್ಥೈಸ್ಕೊಂಡು ಯಾವ ವಿದ್ಯಾರ್ಥಿಗಳಿಗೆ ನಾವು ಹೆಚ್ಚು ಗಮನ ಕೊಡಬೇಕು ಅಂತ ನಮ್ಮ ಮುಂದೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಸಮಯದಲ್ಲಿ ಒಂದು ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು, ಯಾಕಂತೇಳಿದ್ರೆ ನಾವು ಇಲಾಖೆಯ ಅನ್ನವನ್ನು ತಿಂತಾಯಿದ್ದೀವಿ, ಈ ಇಲಾಖೆಗೆ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಯಾಕಂದರೆ ಒಂದು ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಮಕ್ಕಳು ನಮ್ಮ ಮಕ್ಕಳು ಇದ್ದಾಗೆ. ನಮ್ಮ ಮಕ್ಕಳು ಯಾವುದಾದ್ರು ಒಂದು ಹುದ್ದೆಯಲ್ಲಿ ಹೋದಾಗ ನಾವು ಎಷ್ಟು ಸಂತೋಷ ಪಡ್ತೀವೋ ಅಷ್ಟೇ ನಮ್ಮ ಮುಂದೆ ಇರ್ತಕ್ಕಂಥ ನಮ್ಮ ವಸತಿ ನಿಲಯದಲ್ಲಿರ್ತಕ್ಕಂಥ ಮಕ್ಕಳು ಹೆಚ್ಚೆಚ್ಚು ಒಳ್ಳೊಳ್ಳೆ ಸ್ಥಾನಮಾನಗಳಿಗೆ ಹೋದಾಗ ನಮಗೆ ಭಾಳ ಸಂತೋಷ ಪಡ್ತಕ್ಕಂಥದ್ದು ನಮ್ಗೆ ಆಗ್ತದೆ. ಆದ್ದರಿಂದ ಈ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ನಾವು ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀವಿ, ನಮ್ಮ ನಿಲಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳ ಶ್ರೀಮಂತರ ಮಕ್ಕಳೇನೂ ಅಲ್ಲ, ಅಥವಾ ಭಾಳ ಉಳ್ಳವರ ಮಕ್ಕಳೇನೂ ಅಲ್ಲ. ಭಾಳ ಬಡತನದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಕುಟುಂಬದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಅವರೆಲ್ಲರೂ ಆಗಿರೋದ್ರಿಂದ ಈ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸನ್ನಿವೇಶವನ್ನು ನೀವು ಕ್ರಿಯೇಟ್ ಮಾಡಬೇಕು ಮತ್ತು ಅವರಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸೋದಕ್ಕೆ ಹೆಚ್ಚೆಚ್ಚು ನೀವು ಪ್ರಾಶಸ್ತ್ಯವನ್ನು ತೆಗೆದುಕೊಂಡು ನಿಮ್ಮ ಮೊದಲ ಆದ್ಯತೆಯನ್ನು SSLC ಫಲಿತಾಂಶದ ಒಂದು ಮುನ್ನಡೆಗೆ ನೀವು ಕೊಡಬೇಕು. ಕಾರಣ ಏನು ಅಂದರೆ ನಮ್ಮದು ಯೋಗ್ಯತೆ ಏನು, ನಿಮ್ಮದು ಯೋಗ್ಯತೆ ಏನು ಅಂತ ಅಳಿತಕ್ಕಂಥ ಒಂದು ಪ್ಯಾರಾಮೀಟರ್ಸ್ ಏನು ಅಂದರೆ SSLCಯಲ್ಲಿ ಪಡೆದಿರ್ತಕ್ಕಂಥ ಸ್ಟೇಟಸ್ಸೇ. ಈಗಾಗಲೇ ಎಲ್ಲ ಒಂದು ಸರ್ಕಾರಿ ಶಾಲೆಗಳು, ನವೋದಯ ಶಾಲೆಗಳು, ಪ್ರತಿಯೊಂದು ಶಾಲೆಗಳು ಏನಾಗಿದೆ ಇವತ್ತು ತುಂಬ ಪೈಪೋಟಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಂಥ ಪೈಪೋಟಿಯಲ್ಲಿ ತಾವೆಲ್ಲರೂ ನಮ್ಮ ಕ್ರೈಸ್ ಸಂಸ್ಥೆಯಲ್ಲಿರತಕ್ಕಂಥ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗಳು ಹೆಚ್ಚು ಆದ್ಯತೆಯನ್ನು ಕೊಟ್ಟು, ಆಸಕ್ತಿಯನ್ನು ಕೊಟ್ಟು ಮತ್ತು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಮಕ್ಕಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ನ ತೆಗೆದುಕೊಂಡು ಈ ಫಲಿತಾಂಶವನ್ನು ಉತ್ತಮಪಡಿಸ್ಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಕಾರ್ಯಕ್ಷೇತ್ರದಲ್ಲಿ ಕಾರ್ಯತತ್ಪರತೆಯಲ್ಲಿರಲಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಅಷ್ಟೇ ನಮ್ಮದು ಏನು ನಮ್ಮ ಒಂದು ಸ್ಥಾನ ಗೊತ್ತಾಗೋದು ಯಾವುದು ಅಂದರೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದಾಗ ಮಾತ್ರ, ಇಂಪ್ಲಿಮೆಂಟೇಷನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಇದು ಫಲಿತಾಂಶ ಬರ್ತದೆ. ತುಂಬ ಇಂಪ್ಲಿಮೆಂಟೇಷನಲ್ಲಿ ತಮ್ಮೆಲ್ಲರದ್ದು ಆದ್ಯ ಕರ್ತವ್ಯ ಇರಲಿ ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ನಿಮಗೆ ಶುಭ ಕೋರ್ತಾ, ಮತ್ತು ಮೊದಲನೇದಾಗಿ ನನಗೆ ಇಲಾಖೆಯಲ್ಲಿ ಹೊಸ್ದಾಗಿ ಬಂದಿದೆ ನಮ್ಮ ಬೆಳ್ಶೆಟ್ಟಿ ಸಾಹೇಬ್ರವರು ಭಾಳ ಇಲಾಖೆಯಲ್ಲಿ ಭಾಳಷ್ಟು ವರ್ಷಗಳ ಕಾಲ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ತುಂಬ ಅನುಭವ ಇರತಕ್ಕಂಥ, ನಾನು ಯಾವಾಗಲೂ ಹೇಳ್ತಾ ಇದ್ದೆ ಬೆಳ್ಶೆಟ್ಟಿ ಸಾಹೇಬರು ನಮ್ಮ ಇಲಾಖೆ ಆಸ್ತಿ ಇದ್ದಾಗಿ. ಅಂಥವರ ಸಂದರ್ಭದಲ್ಲಿ ಭಾಳ ಕಷ್ಟಪಟ್ಟು 1-2-3 ದಿನಗಳಲ್ಲೇ ಈ ಕಾರ್ಯಕ್ರಮವನ್ನು ರೂಪಿಸಿ ಸಂಪನ್ಮೂಲ ವ್ಯಕ್ತಿಗಳನ್ನ ಕ್ರೋಢೀಕರಿಸಿ ನಿಮ್ಗೆ 2 ದಿನದಲ್ಲೇ ಒಂದು ಉತ್ತಮವಾದಂಥ ಒಂದು ಕಾರ್ಯಾಗಾರವನ್ನು ನಡೆಸ್ಕೊಟ್ಟಿದ್ದಾರೆ. ನಾನು ವಿಶೇಷವಾಗಿ ಅವ್ರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲರ ತಂಡದ ಪರವಾಗಿ ಬೆಳ್ಶೆಟ್ಟಿ ಸಾಹೇಬ್ರವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಹಾಗೆ ನೀವೆಲ್ಲರೂ ತುಂಬ ಉತ್ತಮವಾಗಿ ಈ ಕಾರ್ಯವನ್ನು ಇಂಪ್ಲಿಮೆಂಟೇಷನ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಕಳೆದ 2 ದಿನಗಳಿಂದ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ, ಅಂದರೆ ನಾವೇನೊಂದು ಶೆಡ್ಯೂಲ್ಡ್ ಹಾಕ್ಕೊಂಡಿದ್ದು ಆ ಶೆಡ್ಯೂಲ್ ಪ್ರಕಾರನೇ, ಆ ವೇಳಾಪಟ್ಟಿ ಪ್ರಕಾರನೇ ಎಲ್ಲ ಸಹ ಕಾರ್ಯಕ್ರಮ ಇವತ್ತು ಈಗ ಕಾರ್ಯಕ್ರಮದ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ಹಾಗೆ ನೀವೆಲ್ಲ ನಾನು ಈಗಾಗಲೇ ಹೇಳಿದಾಗೆ ಎಲ್ಲರೂ ಸಹ ಈಗ ರಿಸಲ್ಟು ನಾವು ಅಂದರೆ ಹಿಂದಿನ ವರ್ಷದ ಒಂದು ತುಲನಾತ್ಮಕವಾದ ಆ ರಿಸಲ್ಟನ್ನು, ಫಲಿತಾಂಶವನ್ನು ಈ ವರ್ಷಕ್ಕೆ ನಾವು ಕಂಪೇರ್ ಮಾಡೋದು, ನೀವು ಆಲ್ರೆಡಿ 85% ಈಗ ಆಲ್ರೆಡಿ ರೀಚ್ ಆಗಿದ್ದೀರಾ ಅನ್ನೋದು ನಾವು ನಡೆಸಿದಂಥ ಈಗಾಗಲೇ ತಾವು ಮಕ್ಕಳಲ್ಲಿ ಮಾಡಿದಂಥ ಪರೀಕ್ಷೆಯಲ್ಲಿ ಮಕ್ಕಳು ಸಾಬೀತು ಮಾಡಿದ್ದಾರೆ. ಅಂದರೆ
ಅದ್ಯಾವುದು ನಾವು ಈಗ ಹೇಳ್ದಂಗೆ ತಾವು ಯಾವುದಾದ್ರೂ ಒಂದು ಮೆಡಿಷನ್ ಕೇಳಿದ್ರೆ ನಾವು ಮೆಡಿಷನ್ ಸಪ್ಲೈ ಮಾಡ್ಬೋದು. ಆದರೆ ಮೆಡಿಷನನ್ನು ನೀವು ಡೆಲಿವರಿ ಮಾಡ್ತಕ್ಕಂಥವ್ರು ತಾವೇ ಶಿಕ್ಷಕರು ಆ ಇದರೊಳಗಡೆ ಇರ್ತಕ್ಕಂಥ ಅದಕ್ಕೆ ಕಾರ್ಯಕ್ರಮ ಆ ಕೆಲಸವನ್ನು ನೀವು ಯಶಸ್ವಿಯಾಗಿ ಇದುವರೆಗೂ ನಿರ್ವಹಣೆ ಮಾಡಿದ್ದೀರಾ. ಇನ್ನು ಏನು ನಮ್ಮ ಅದು ಎಸ್ಪೆಷಲಿ ಸೆಕ್ರೆಟರಿ ಸರು ಮತ್ತು ಇ ಡಿ ಸರ್ದು ಒಂದು ಅಚೀವ್ಮೆಂಟ್ ಇದೆ. ಈ ಸತಿ ನಾವು 100% ಫಲಿತಾಂಶವನ್ನು ತೊಗೊಂಬರಬೇಕು. ಅದನ್ನು ನಾವು ಒಂದು ಅಚೀವ್ ಮಾಡ್ತೀವಿ ಅನ್ನೋ ವಿಶ್ವಾಸ ತುಂಬ ಇದೆ. ನಾನು ನನ್ನ ಮೂಲ ಇಲಾಖೆ ಶಿಕ್ಷಣ ಇಲಾಖೆ ಅಲ್ದಿದ್ರು ನಾನೀಗ ಬಂದು 15 ದಿನ ಆಯಿತು. 15 ದಿನದಲ್ಲಿ ನೀವುಗೆ ಗೊತ್ತಿಲ್ಲ, ನೀವು ಶಿಕ್ಷಕರು ಅಲ್ಲೇ, ಆದರೆ ಇಲ್ಲಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ಬೆಳ್ಶೆಟ್ಟಿ ಸರ್ ಬೆಳಗ್ಗೆ 9:30 10 ಗಂಟೆಯಿಂದ ರಾತ್ರಿ 7:30 8 ಗಂಟೆ ತನಕನೂ ನಿರಂತರವಾಗಿ ನಾವು ಅಕಾಡೆಮಿಕ್ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಪಟ್ಟಿನೇ ಸಿದ್ಧಪಡಿಸ್ತಾ ಇರ್ತಕ್ಕಂಥದ್ದು. ಆಮೇಲೆ ಎಸ್ಪೆಷಲಿ ಸೆಕ್ರೆಟರಿ ಮತ್ತು ಇ ಡಿ ಸರ್ದು ಒಂದು ಆಶಯ ಇದೆ, ಇದಕ್ಕೆ ಒಂದು ಬಲ ತುಂಬಬೇಕು. ಶೈಕ್ಷಣಿಕ ಅಂದರೆ ಇಲ್ಲಿ ಏನೀಗ ಕ್ರೈಸಲ್ಲಿದೆಯೋ ಶೈಕ್ಷಣ ವಿಭಾಗಕ್ಕೆ ಬಲ ತುಂಬಬೇಕು ಅನ್ನೋ ನಿಟ್ಟಿನಲ್ಲೇ ಇಲ್ಲಿ ಉಳಿದಿರ್ತಕ್ಕಂಥ ಹುದ್ದೆಗಳನ್ನು ತುಂಬಿದ್ದಾರೆ. ಈಗಾಗಲೇ ತಮಗೂ ಸಹ ತಮ್ಮ ಬೇಡಿಕೆಗಳೇನಿತ್ತೋ ಆ ಬೇಡಿಕೆಗಳಲ್ಲಿ ಬಹುಪಾಲು ಬೇಡಿಕೆಗಳನ್ನು ಈಡೇರಿಸಿದ್ದಾರೆ. ಇನ್ನು ತಮ್ಮ ಉಳಿರ್ತಕ್ಕಂಥ ಬೇಡಿಕೆ ಇದೆ. ಆಮೇಲೆ ಈ ಸಮಯದಲ್ಲಿ ನಾನು ಹೇಳೋಕ್ಕಲ್ಲ, ಮುಂದಿನ ದಿನಗಳಲ್ಲಿ ಇ ಡಿ ಸರ್ ಮತ್ತು ಸೆಕ್ರೆಟರಿ ಸರ್ ಹೇಳ್ತಾರೆ ತಮ್ಮ ಇದನ್ನು ಎಲ್ಲ ಈಗ ಆದಂಥ ಒಂದು ಇ ಸಿ ಮೀಟಿಂಗಲ್ಲಿ ತಮ್ಮ ಶೈಕ್ಷಣಿಕ ಒಂದು ಗುಣಾತ್ಮಕವಾದ ಶೈಕ್ಷಣಿಕ ಒಂದು ಫಲಿತಾಂಶ ಹೊರ ಬರಬೇಕು. ಈ ನಿಟ್ಟಿನಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದೇ ಹೆಚ್ಚು ಚರ್ಚೆ ಆಗಿದೆ ಈ ಬಾರಿ. ಅಂದರೆ ಕಳೆದ ಹಿಂದೆ ಸದ್ಯೆಲ್ಲ ಏನಾಗ್ತಾಯಿತ್ತು, ಬಿಲ್ಡಿಂಗು ಮಗದೊಂದು ಆ ಬೇರೆ ಬೇರೆ ಚರ್ಚೆ ಆಗ್ತಾಯಿತ್ತು. ಈ ಬಾರಿ ಹೆಚ್ಚಾಗಿ ಶೈಕ್ಷಣಿಕ ಗುಣಮಟ್ಟವನ್ನು ಹೇಗೆ ಉತ್ತಮಪಡಿಸಬೇಕು, ಅದಕ್ಕೆ ನಾವು ಸರ್ಕಾರ ಕೈಗೊಳ್ಳಬೇಕಾದಂಥ ಕ್ರಮಗಳೇನು ಅನ್ನೋದ್ರ ಬಗ್ಗೆನೇ ಹೆಚ್ಚು ಒಂದು ಚರ್ಚೆ ಆಗಿದೆ. ಈಗ ಈ ನೆಲೆಯಲ್ಲಿ ಸರ್ಕಾರನು ನಮಗೆ ಕೇಳಿದಂಥ ಎಲ್ಲ ಫೆಸಿಲಿಟಿನೂ ಸಹ ಕೊಡೋಕ್ಕೆ ಮುಂದೆ ಬಂದಿದೆ. ನೀವು ನಮಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ತಂದುಕೊಡಿ ಎಂಬುದು ಅವರ ಒಂದು ಬೇಡಿಕೆಯಾಗಿದೆ. ಈಗ ಈ ಫಲಿತಾಂಶವನ್ನು ಈಗ ಏನು ನಿರೀಕ್ಷೆ ಮಟ್ಟ 100% ನಾವು ತೊಗೊಂಬಂದು ಕೊಟ್ಟರೆ ತಮ್ಮ ಬೇಡಿಕೆಗಳನ್ನು, ಅಂದರೆ ನಾನು ನಿಮಗೆ ಒಂದು ಸುಮ್ಮನೆ ಭರವಸೆ ಅಥವಾ ಒಂದು ಆಸೆ ಹುಟ್ಟಿಸ್ತಾ ಇಲ್ಲ, ಖಂಡಿತವಾಗ್ಲೂ ಅದನ್ನು ಸರ್ಕಾರ ಈಡೇರಿಸುತ್ತೆ. ಆಮೇಲೆ ನಾವು ಸಹ ಅದನ್ನು ಕೇಳೋದಕ್ಕೆ ಸಮರ್ಥವಾಗಿ ಅದನ್ನು ಬಿಂಬಿಸಲಿಕ್ಕೂ ಸಹ ಇದೊಂದು ಮುಖ್ಯವಾದ ಒಂದು ಮಾನದಂಡವಾಗುತ್ತೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಕೆಲಸ ಮಾಡ್ತೀರೆಂಬ ಆಶಾಭಾವನೆ ಇದೆ. ಅದಕ್ಕೆ ತಕ್ಕಂತೆ ತಾವು ಸಹ ಯಾವುದೇ ಸಮಯದಲ್ಲಿ ನಮ್ಮ ಶೈಕ್ಷಣಿಕ ವಿಭಾಗವನ್ನು ಸಂಪರ್ಕ ಮಾಡ್ಬೋದು. ಅಂದರೆ ದೂರವಾಣಿ ಮೂಲಕವೂ ಸಹ ನಮ್ಮನ್ನು ಸಮಸ್ಯೆ ಅಲ್ಲಿದ್ದಾಗ ಏನಾರ ಇದ್ದರೆ ತಕ್ಷಣ ಸಂಪರ್ಕಿಸ್ಬೋದು. ಅದಕ್ಕೇನು ಟೈಮಿನ ಒಂದು ಲಿಮಿಟ್ ಏನಿಲ್ಲ, ಇಷ್ಟೊತ್ತಾಗಿದೆ ಏನು ಅಂತ ಒಂದು ಬೇಕಾದ್ರೆ ಫೋನ್ ನಂಬರ್ಗಳೆಲ್ಲ ತೊಗೊಳ್ಳಿ, ಬೇಕಾದ್ರೆ ಒಂದು ಮೆಸೇಜನ್ನು ಸಹ ಸಂದೇಶವನ್ನು ಕಳಿಸ್ಬೋದು. ಸಂದೇಶ ಕಳಿಸಿ ನಾವು ಸಹ ತಮಗೆ ಏನು ಅಲ್ಲಿ ಆಗ್ತಕ್ಕಂಥ ಒಂದು ಸಮಸ್ಯೆ ಏನಾದರೂ ಇದ್ದರೆ ತಕ್ಷಣ ಪರಿಹಾರ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ತೇವೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ತಾವೆಲ್ಲ ಮಕ್ಕಳಲ್ಲಿ ಮತ್ತೊಮ್ಮೆ ಅಂದರೆ ಈಗ ಏನು 2 ದಿನಗಳಲ್ಲಿ ಪಡ್ಕೊಂಡಂಥ ಒಂದು ಅನುಭವನ ಅದನ್ನು ಮಕ್ಕಳಿಗೆ ಒಂದು ಉತ್ತೇಜನಕರವಾಗಿ ಅವರ ಒಂದು ಕಣ್ಣುಗಳಲ್ಲಿ ಒಂದು ಆಶಾಭಾವನೆ, ಅಂದರೆ ನನಗೆ ಫಲಿತಾಂಶ ಜೀವನದ ಒಂದು ಘಟ್ಟವನ್ನೇ ಬದಲಾಯಿಸುತ್ತೆ ಅನ್ನೋ ಒಂದು ಆಶೆಯನ್ನು ತುಂಬಿ ಮುಂದೆ ಅವರಿಗೆ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ತಾವೆಲ್ಲ ಸಹಕಾರಿ ಮಾಡಿ ಅಂತ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ತೆ. ಶಾಲೆಯಲ್ಲಿರುವ ಎಲ್ಲ ಸಿಬ್ಬಂದಿಗಳು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಒಟ್ಟಿನಲ್ಲಿ ನಮ್ಮ SSLC ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಬೆಂಬಲವಾಗಿ ನಿಂತ ಪಕ್ಷದಲ್ಲಿ ಉತ್ತಮ ರೀತಿಯಲ್ಲಿ ಫಲಿತಾಂಶವನ್ನು ಪಡೆಯೋದು ಬಹಳ ಸುಲಭವಾಗುತ್ತೆ ಅಂತ ಹೇಳೋದ್ರ ಮೂಲಕ ಎಲ್ಲ ರೀತಿಯಲ್ಲೂ ಸಹಕಾರ ಹಾಗೂ ಬೆಂಬಲ ನೀಡುತ್ತಿರುವಂತಹ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಮೇಜರ್ ಮಣಿವಣ್ಣನ್ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ರಮೇಶ್ ದೇಸಾಯಿ ಸರ್ ಅವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರೀ ನಾಗೇಶ್ SS ಜಂಟಿ ನಿರ್ದೇಶಕರು ಶಿಕ್ಷಣ ರವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಲಹೆಗಾರರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಆದ ಮಾನ್ಯ ಗುರುರಾಜ್ ಕರ್ಜಗಿ ಸರ್ ಅವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಶೈಕ್ಷಣಿಕ ಸಮಾಲೋಚಕರಾದಂಥ ಶ್ರೀ ಬೆಳ್ಳಶೆಟ್ಟಿ ಸರ್ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ಶ್ರೀ ಮರಿಸ್ವಾಮಿ ಉಪನಿರ್ದೇಶಕರು ಶಿಕ್ಷಣ ರವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಡಾಕ್ಟರ್ LP ಗಿರೀಶ್ ಸಹಾಯಕ ನಿರ್ದೇಶಕರು ಶಿಕ್ಷಣ ರವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಎಲ್ಲ ವಿಷಯಗಳಿಗೂ ಸಂಬಂಧಿಸಿದಂತೆ DSERT ಇಲ್ಲಿಗೆ ಬಂದು ಮಾಹಿತಿ ನೀಡಿದಂತಹ ಎಲ್ಲ ಸಂಪನ್ಮೂಲ ಶಿಕ್ಷಕರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಈಗ ಸ್ವೀಕೃತಿ ಕೇಂದ್ರದಲ್ಲಿ ಕುಳಿತು ಇರುವ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ DCOಗಳಿಗೂ ಪ್ರಾಂಶುಪಾಲರಿಗೂ ಶಿಕ್ಷಕರಿಗೂ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ 2 ದಿನ ಉತ್ತಮ ರೀತಿಯಲ್ಲಿ ಈ ಟೆಲಿಕಾನ್ಫರೆನ್ಸ್ ಯಾವುದೇ ತೊಂದರೆ ಇಲ್ಲದೆ ನಡೆಯಲು
ಸಹಾಯಕರ್ತರಾದಂಥ ನಮ್ಮ ಟೆಕ್ನಿಕಲ್ ಸಪೋರ್ಟ್ ನೀಡಿದಂತಹ ಉಮೇಶ್ ರವರಿಗೂ ಮತ್ತು DSCRTಯ ಎಲ್ಲ ಸಿಬ್ಬಂದಿಗಳಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ಅಂಬೇಡ್ಕರ್ ಅವರ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಹೀಗೆ ನಾವುಗಳು ನೀಡುತ್ತಿರುವಂಥ ಶಿಕ್ಷಣ ಎಷ್ಟು ಮಟ್ಟಿಗೆ ಇರಬೇಕು ಅಂದರೆ, ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನು ಆ ಮಟ್ಟಿಗೆ ತುಂಬಬೇಕು, ನೀಡಬೇಕು ಅನ್ನೋದನ್ನು ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಶ್ರುತಿ ಮೇಡಮ್ಗೂ ನಮಸ್ಕಾರ. ಯಾಕೆಂದರೆ ಪ್ರಾಂಶುಪಾಲರ ವಿಭಾಗದಿಂದ ಕೇಂದ್ರ ಕಚೇರಿಯಲ್ಲಿ ಪ್ರಾಜೆಕ್ಟ್ ಆಫೀಸರ್ ಆಗಿ, ಸೊ ಈಗ ಅವರು ಬಹುಶಃ ಮುಂದಿನ ದಿನಗಳಲ್ಲಿ ಕ್ರೈಸ್ನಲ್ಲಿ ಒಂದು ಆ ಕೇಡರಿಂದ ಬಂದು ಕ್ರೈಸನ್ನು ಮುನ್ನಡೆಸೋದಕ್ಕೆ ಒಂದು ಒಳ್ಳೆಯ ಪ್ರಯತ್ನ ಪ್ರಾಜೆಕ್ಟ್ ಆಫೀಸರ್. ಸೊ ದಟ್ ಅವರಿಗೆ ಕಾರ್ಯಕ್ಷೇತ್ರದ ಅನುಭವ ಬೇಕಾಗುತ್ತೆ. ಯಾಕೆಂದರೆ ಶಾಲೆಗಳಲ್ಲಿ ಏನಾಗುತ್ತೆ, ಹೇಗೆ ಪ್ಲ್ಯಾನಿಂಗ್ ಮಾಡುವಾಗೆಲ್ಲ ಬೇಕಾಗುತ್ತೆ. ಸೊ 2 ದಿನಗಳಿಂದ ತಮ್ಮದೇ ಆದಂಥ ಒಂದು ಪ್ರತಿಯೊಂದು ವಿಷಯನೂ ತುಂಬ ಸೀರಿಯಸ್ ಆಗಿ ತಗೊಂಡು ಮಾಡ್ತೇವೆ. ಥ್ಯಾಂಕ್ ಯು, ಒಳ್ಳೆ ಚೆನ್ನಾಗಿ ಮಾಡಿದ್ದೀರಿ. ಸೊ ಇದೇ ರೀತಿಯಲ್ಲಿ ನಿಮಗೆ ಒಳ್ಳೆಯ ಅನುಭವ ಕೇಂದ್ರ ಕಚೇರಿಯಲ್ಲಿ ಆಗುತ್ತೆ. ಯಾಕೆಂದರೆ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡುವಂಥದ್ದು ಅದೊಂದು ಅವಕಾಶ ಬಳಸ್ಕೊಳ್ತೀರಿ. ಥ್ಯಾಂಕ್ ಯು. ನಮಸ್ಕಾರ. ಓಕೆ.